ಎಲ್ಲ ತಾಂತ್ರಿಕ ಗೆಳೆಯರಿಗೆ ನಮಸ್ಕಾರ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅಮೋಘ್, ನಿಮ್ಮ ಕಂಪ್ಯೂಟರ್ ಸೈನ್ಸ್ ಫ್ಯಾಕಲ್ಟಿ. ಸೊ ಇವತ್ತೇನು ವಿಶೇಷ, ಇವತ್ತು ಯಾವ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇವಪ್ಪ ಅಂದರೆ PU2ನ 7ನೇ ಚಾಪ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಡಿಸ್ಕಸ್ ಮಾಡ್ತಾ ಇವಿ. ಸೊ ಈ ಅಂಡರ್ಸ್ಟ್ಯಾಂಡ್ ಡೇಟಾ ಟಾಪಿಕ್ಗೆ ಹೋಗೋ ಮುಂಚೆ ಸೊ ಇವಾಗ 6 ಚಾಪ್ಟರ್ ಮಾಡಿದ್ವಿ ಅಲ್ವಾ, ಸರ್ಚಿಂಗ್ ತನಕ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಆ್ಯಕ್ಟಿವಿಟಿ ಕೊಟ್ಟಿದೆ ಲಾಸ್ಟ್ ಸೆಷನ್, ನೆನಪಿದೆಯಾ? ಸೊ ಆ ಆ್ಯಕ್ಟಿವಿಟಿಗೆ ಔಟ್ಪುಟ್ ಏನು ಬಂತು ಅದನ್ನು ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಒಂದು ಹೊಸ ಆ್ಯಕ್ಟಿವಿಟಿ ಕೊಡ್ತೀನಿ, ಇನ್ನೊಂದು ಔಟ್ಪುಟ್ ಬೇಸ್ ಕ್ವೆಶನ್ ನಾನು ತೊಗೊಂಡಿದ್ದೀನಿ. ಸೊ ಅದು ಕೂಡ ನೀವು ಕಮೆಂಟ್ ಮಾಡಬೇಕಾಯ್ತಾ. ಆಮೇಲೆ ಇನ್ನೊಂದು, ಇಲ್ಲಿಂದ ನಿಮಗೆ ಥಿಯರಿ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ. ಈ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಕಾನ್ಸೆಪ್ಟಿಂದ ನಿಮಗೆ ಸ್ವಲ್ಪ ಥಿಯರಿ ಕಾನ್ಸೆಪ್ಟ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ತನಕ ಫಸ್ಟ್ 6 ಚಾಪ್ಟರ್ ನಿಮ್ಗೆ ಜಾಸ್ತಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಇತ್ತಲ್ವಾ. ಸೊ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಈಗ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಆಯಿತಾ. ಸೊ ಈ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಇರ್ಬೋದು, ಡೇಟಾಬೇಸ್ ಕಾನ್ಸೆಪ್ಟ್ಸ್ ಇರ್ಬೋದು, SQL ಇರ್ಬೋದು, ನೆಟ್ವರ್ಕಿಂಗ್ ಇರ್ಬೋದು, ಕಮ್ಯುನಿಕೇಷನ್ ಇರ್ಬೋದು, ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಇರ್ಬೋದು, ಇದೆಲ್ಲ ಸ್ವಲ್ಪ ಥಿಯರಿ ಕಾನ್ಸೆಪ್ಟೇ ಇರುತ್ತೆ ಆಯಿತಾ. ಸೊ ಆಯಿತು, ಇವಾಗ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಸ್ಟಾರ್ಟ್ ಮಾಡೋಣ. ಸೊ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸೊ ಲಾಸ್ಟ್ ಕ್ಲಾಸ್ ನಾವು ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದೆ, ಕರೆಕ್ಟಾ? ಸೊ ಈ ಆ್ಯಕ್ಟಿವಿಟಿ ಔಟ್ಪುಟ್ ಏನು ಇಲ್ಲಿ ಡಿಸ್ಕಸ್ ಮಾಡೋಣ ಆಯಿತಾ. ಸೊ ಈಗ ಈ ಲಾಸ್ಟ್ ಆ್ಯಕ್ಟಿವಿಟಿಗೆ ಹೋಗ್ಬೋಣ. ಸೊ ಏನು ಬಂದಿತ್ತು ಲಾಸ್ಟ್ ಆ್ಯಕ್ಟಿವಿಟಿ? ಫೈನ್ ದಿ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಕೋಡ್ ಅಂತ ನಾನು ಕೇಳಿದ್ದೆ, ಕರೆಕ್ಟಾ? ಸೊ ಇದೊಂದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಸ್ನಿಪ್ಪೆಟ್ ತೊಗೊಂಡಿದ್ದೆ. ಸೊ ಈ ಸ್ನಿಪ್ಪೆಟ್ದು ಔಟ್ಪುಟ್ನ ಕಮೆಂಟ್ ಮಾಡಿ ಅಂತ ಕೇಳಿದೆ. ಸೊ ಇಲ್ಲಿ ನಮಗೆ ಟ್ರೈ ಬ್ಲಾಕ್ ಇದೆ, ಎಕ್ಸೆಪ್ಟ್ ಬ್ಲಾಕ್ ಇದೆ, ಎಲ್ಸ್ ಬ್ಲಾಕ್ ಇದೆ, ಫೈನಲಿ ಬ್ಲಾಕ್ ಕೂಡ ಇದೆ. ಸೊ ಇದು ಔಟ್ಪುಟ್ ಏನು ಬರುತ್ತಪ್ಪ? ಸೊ ಈಗ ಫಸ್ಟು ನಾವು ಟ್ರೈ ಬ್ಲಾಕಿಂದ ಸ್ಟಾರ್ಟ್ ಮಾಡಬೇಕಲ್ವಾ. ಸೊ ಟ್ರೈ ಬ್ಲಾಕಲ್ಲಿ ಏನಾಗ್ತೀವಿ, ವಿಚ್ ಎವರ್ ಕೋಡ್ ದಟ್ ಮೇ ಗಿವ್ ಎಕ್ಸೆಪ್ಷನ್ ಆಗ್ಬೋದು ಅಂತ ಇರೋ ಕೋಡ್ನ ನಾವು ಟ್ರೈ ಬ್ಲಾಕಲ್ಲಿ ಆದಷ್ಟು ಹಾಕ್ತೀವಿ. ಯಾಕೆ? ಆವಾಗ ಅದು ಎಕ್ಸೆಪ್ಷನ್ ಕೊಟ್ಟಾಗ ಅದನ್ನು ಹ್ಯಾಂಡಲ್ ಮಾಡ್ಬೋದು. ಎಲ್ಲಿ? ಎಕ್ಸೆಪ್ಟ್ ಬ್ಲಾಕಲ್ಲಿ ಹ್ಯಾಂಡಲ್ ಮಾಡ್ಬೋದು ಅಂತ. ಸೊ ಟ್ರೈ ಬ್ಲಾಕಲ್ಲಿ ಯಾವ ಕೋಡ್ ಎಕ್ಸೆಪ್ಷನ್ ಕೊಡೋ ಚಾನ್ಸಸ್ ಇದೆ ಅದನ್ನು ಹಾಕ್ತೀವಿ, ಕರೆಕ್ಟಾ? ಸೊ ಇಲ್ಲಿ ಪ್ರಿಂಟ್ ಆಫ್ 5 ಅಂತಿದೆ. ಸೊ ಇಲ್ಲಿ ಎಕ್ಸೆಪ್ಷನ್ ಏನಾದರೂ ಬರುತ್ತಾ? ಪ್ರಿಂಟ್ ಆಫ್ 5. ನೀವು ಎಕ್ಸೆಪ್ಷನ್ಸ್ ಎಷ್ಟೊಂದು ಎಕ್ಸೆಪ್ಷನ್ಸ್ ನೋಡಿದ್ದೀರಾ. ವ್ಯಾಲ್ಯೂ ಎರರ್ ನೋಡಿದ್ದೀರಾ, ಸೊ ನೇಮ್ ಎರರ್ ನೋಡಿದ್ದೀರಾ, 0 ಡಿವಿಷನ್ ಎರರ್ ನೋಡಿದ್ದೀರಾ, ಹಾಗೆ ಓವರ್ಫ್ಲೋ ಎರರ್, ಈ ಥರ ತುಂಬ ಎಕ್ಸೆಪ್ಷನ್ಸ್ ನೋಡ್ತಾ ಬಂದಿದ್ದೀರಾ. ಪ್ರಿಂಟ್ ಆಫ್ 5ಅಲ್ಲಿ ಏನಾದರೂ ಎಕ್ಸೆಪ್ಷನ್ ಬರುತ್ತಾ? ಎಕ್ಸೆಪ್ಷನ್ ಏನೂ ಬರಲ್ಲ ಅಲ್ವಾ. ಸೊ ಪ್ರಿಂಟ್ ಆಫ್ 5ಅಲ್ಲಿ ನಿಮಗೆ ಜಸ್ಟ್ 5 ಅಂತ ಪ್ರಿಂಟ್ ಆಗುತ್ತೆ ಔಟ್ಪುಟ್ ಸ್ಕ್ರೀನಲ್ಲಿ. ಸೊ ಇಲ್ಲಿ ಎಕ್ಸೆಪ್ಷನ್ ಏನೂ ಬಂದಿಲ್ಲ ನಮಗೆ. ಎಕ್ಸೆಪ್ಷನ್ ಬಂದಿಲ್ಲ ಅಂದರೆ ಎಕ್ಸೆಪ್ಟ್ ಕ್ಲಾಸ್ಗೆ ಕಂಟ್ರೋಲ್ ಹೋಗೋದಿಲ್ಲ, ಕರೆಕ್ಟಾ? ಎಕ್ಸೆಪ್ಟ್ ಕ್ಲಾಸ್ ಕಂಟ್ರೋಲ್ ಹೋಗೋದಿಲ್ಲ ಅಂದರೆ ಸೊ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗೋದಿಲ್ಲ. ಸೊ ಇಲ್ಲಿ ನಮ್ಗೆ ಈ ಸ್ಟೇಟ್ಮೆಂಟ್ ಬರೋದಿಲ್ಲ. ಸೊ ಎಲ್ಸ್ ಕ್ಲಾಸ್ ಎಕ್ಸಿಕ್ಯೂಟ್ ಆಗುತ್ತಾ? ಎಲ್ಸ್ ಕ್ಲಾಸ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಸ್ಟೂಡೆಂಟ್ಸ್? ಟ್ರೈ ಕ್ಲಾಸಲ್ಲಿ ಎಕ್ಸೆಪ್ಷನ್ ಇಲ್ಲ ಅಂದರೆ ಮಾತ್ರ ಎಲ್ಸ್ ಕ್ಲಾಸ್ ಎಕ್ಸಿಕ್ಯೂಟ್ ಆಗುತ್ತೆ, ಕರೆಕ್ಟಾ? ಸೊ ನಮಗೆ ಟ್ರೈ ಕ್ಲಾಸಲ್ಲಿ ಎಕ್ಸೆಪ್ಷನ್ ಬಂದಿಲ್ಲ, ಸೊ ಇದು ಎಕ್ಸಿಕ್ಯೂಟ್ ಆಯಿತು ನೀಟಾಗೆ. ಸೊ ಎಲ್ಸ್ ಕ್ಲಾಸ್ ಕೂಡ ಎಕ್ಸಿಕ್ಯೂಟ್ ಆಗಬೇಕು ಇವಾಗ. ಎಲ್ಸ್ ಕ್ಲಾಸ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ? ಟ್ರೈ ಕ್ಲಾಸಲ್ಲಿ ಎಕ್ಸೆಪ್ಷನ್ ಬಂದಿಲ್ಲ ಅಂದರೆ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ನಮಗಿಲ್ಲ ಎಕ್ಸೆಪ್ಷನ್ ಬಂದಿಲ್ಲ. ಸೊ ಎಲ್ಸ್ ಕ್ಲಾಸಲ್ಲಿ ಎಕ್ಸೆಪ್ಷನ್ ಇಸ್ ನಾಟ್ ರೇಸ್ಡ್ ಅಂತ ಪ್ರಿಂಟ್ ಆಗುತ್ತೆ, ಕರೆಕ್ಟಾ? ಸೊ ಫಸ್ಟ್ ಏನು ಪ್ರಿಂಟ್ ಆಗುತ್ತೆ? 5. ಆಮೇಲೆ ಎಕ್ಸೆಪ್ಷನ್ ಇಸ್ ನಾಟ್ ರೇಸ್ಡ್. ಸೊ ಇದು 2ನೇ ಲೈನ್ ಪ್ರಿಂಟ್ ಆಗೋದು ಔಟ್ಪುಟ್ಟಲ್ಲಿ, ಎಕ್ಸೆಪ್ಷನ್ ಈಸ್ ನಾಟ್ ರೇಸ್ಡ್. ಇದಾದಮೇಲೆ ಏನಾಗುತ್ತೆ? ಸೊ ಇನ್ನೊಂದು ಬ್ಲಾಕ್ ಇದೆಯಲ್ಲ, ಸೊ ಇನ್ನೊಂದು ಬ್ಲಾಕ್ ಫೈನಲಿ ಬ್ಲಾಕ್ ಇದೆ. ಫೈನಲಿ ಬ್ಲಾಕಲ್ಲಿ ಓವರ್ ಅಂತ ಪ್ರಿಂಟ್ ಮಾಡಿದ್ದೀವಿ. ಸೊ ಫೈನಲಿ ಬ್ಲಾಕ್ ಅಂದರೆ ಏನು ಸ್ಟೂಡೆಂಟ್ಸ್? ಸೊ ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಫೈನಲಿ ಬ್ಲಾಕ್ ಅಂದರೆ ವಿಚ್ ಎವರ್ ಕೋಡ್ ಕಂಪಲ್ಸರ್ಲಿ ರನ್ ಆಗಲೇಬೇಕು ಅಂತ ನಿಮ್ಗೆ ಏನಾದರೂ ನೆಸೆಸಿಟಿ ಇದ್ದರೆ ಅದನ್ನು ಫೈನಲಿ ಬ್ಲಾಕಲ್ಲಿ ಹಾಕ್ಬೇಕು ನೀವು. ಯಾಕಪ್ಪ ಅಂದರೆ ಫೈನಲಿ ಬ್ಲಾಕ್ ಎಕ್ಸೆಪ್ಷನ್ ಇದ್ದರೂ ಇಲ್ಲದಿದ್ರು, ಬಂದರು ಬರದಿದ್ರು, ಯಾವಾಗಲೂ ಎಕ್ಸಿಕ್ಯೂಟ್ ಆಗೋ ಕೋಡ್ ಫೈನಲಿ ಬ್ಲಾಕ್. ಸೊ ಈ ಓವರ್ ಅನ್ನೋದು ಕೂಡ ಪ್ರಿಂಟ್ ಆಗುತ್ತೆ ಲಾಸ್ಟಲ್ಲಿ. ಸೊ ಏನಪ್ಪ ಔಟ್ಪುಟ್ ಬರುತ್ತೆ? ಏನು ಸರ್ ಬರುತ್ತೆ ಈ ಔಟ್ಪುಟ್ಟು? 5 ಅಂತ ಫಸ್ಟ್ ಬರುತ್ತೆ, ಆಮೇಲೆ ಎಕ್ಸೆಪ್ಷನ್ ಇಸ್ ನಾಟ್ ರೇಸ್ಡ್ ಅಂತ ಪ್ರಿಂಟ್ ಆಗಿ, ಆಮೇಲೆ ಓವರ್ ಅಂತ ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಈ 3 ಲೈನು ಕೂಡ ಔಟ್ಪುಟ್ ಬರುತ್ತೆ, ಓಕೆನಾ? ಸೊ ಇದು ಅರ್ಥ ಏನಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ವೆರಿ ಈಸಿ ಎಕ್ಸಾಂಪಲ್ ಅಲ್ವಾ. ಸೊ ಈಗ ಇವತ್ತಿನ ಆಕ್ಟಿವಿಟಿ ನೋಡ್ಬೋಣ. ಇವತ್ತಿನ ಆಕ್ಟಿವಿಟಿ ಕೂಡ ಸಿಂಪಲ್ ಆಗಿದೆ. ಫೈಲ್ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟ್ ತೊಗೊಂಡಿನಿ. ಸೊ ಔಟ್ಪುಟ್ನ ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡೋ ಜಸ್ಟ್ 1 ಲೈನ್ ಕಮೆಂಟ್ ಹಾಕ್ಬಿಡಿ, ದ ಔಟ್ಪುಟ್ ಆಫ್ ದಿಸ್ ಕೋಡ್ ಇಸ್ ಅಂತ ಹಾಕಿ, ನೆಕ್ಸ್ಟ್ ಲೈನಲ್ಲಿ ಔಟ್ಪುಟ್ ಏನು ಬರುತ್ತೆ ಅಂತ ಹಾಕಿ, ಓಕೆನಾ? ಸೊ ಈಗ ಫೈಲ್ ಹ್ಯಾಂಡ್ಲಿಂಗ್ದು ಆಕ್ಟಿವಿಟಿ ನೋಡ್ಬೋಣ. ಇವತ್ತಿನ ಆಕ್ಟಿವಿಟಿ ಫೈನ್ ದಿ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಕೋಡ್ ಅಂತ ಇದೆ. ಸೊ ಆ ಕೋಡ್ ಏನು ಅಂತ ನೋಡ್ಬೋಣ. ಸೊ ಫೈಲ್ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟ್ ತೊಗೊಂಡಿನಿ ಸ್ಟೂಡೆಂಟ್ಸ್. F is equal to open info.txt, W. ಸೊ ಎಫ್ ಅನ್ನೋದು ಫೈಲ್ ಆಬ್ಜೆಕ್ಟ್ ನಿಮ್ಗೆ ಗೊತ್ತಿದೆ, ಓಪನ್ ಅನ್ನೋದು ಫಂಕ್ಷನ್ ಫೈಲ್ ಓಪನ್ ಮಾಡೋಕ್ಕೆ. ಸೊ ಇಲ್ಲಿ ಫೈಲ್ ನೇಮ್ ಇದೆ, ಇಲ್ಲಿ ಫೈಲ್ ಮೋಡ್ ಇದೆ, ರೈಟ್ ಮೋಡು. ಸೊ ರೈಟ್ ಮೋಡಲ್ಲಿ ಓಪನ್ ಮಾಡಿದಾಗ ಏನಾಗುತ್ತೆ? ಫೈಲ್ ಇಲ್ಲ ಅಂದರೆ ಫೈಲ್ ಕ್ರಿಯೇಟ್ ಆಗುತ್ತೆ, ಪೈಥಾನೇ ಕ್ರಿಯೇಟ್ ಮಾಡುತ್ತೆ. ಸಪೋಸ್ ಫೈಲ್ ಇದ್ದರೆ ಎಕ್ಸಿಸ್ಟಿಂಗ್ ಕಂಟೆಂಟ್ ಎಲ್ಲ ವ್ಯಾನಿಷ್ ಆಗುತ್ತೆ, ಕರೆಕ್ಟಾ? ಸೊ ಏನು ಮಾಡ್ತಾ ಇವಿ ಇಲ್ಲಿ? ABCDEFGH ರೈಟ್ ಮಾಡ್ತಾ ಇವಿ. ಅದಾದಮೇಲೆ ಆ ಫೈಲ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಅದೇ ಫೈಲ್ ಓಪನ್ ಮಾಡ್ತಾ ಇವಿ ರೀಡ್ ಮಾಡೋದಕ್ಕೆ. ಇದೇ ಸೇಮ್ ಫೈಲು ರೈಟ್ ಆದಮೇಲೆ ರೀಡ್ ಮಾಡೋಕ್ಕೆ ಓಪನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನು ಮಾಡ್ತಾ ಇವಿ? ಪ್ರಿಂಟ್ F.read of 3. ಸೊ ರೀಡ್ ಫಂಕ್ಷನ್ ಏನು ಮಾಡುತ್ತೆ ಸ್ಟೂಡೆಂಟ್ಸ್? ಎಷ್ಟು ಬೈಟ್ಸ್ ರೀಡ್ ಆಗುತ್ತೆ ನನಗೆ ಅಲ್ಲಿ ಔಟ್ಪುಟ್ಟಲ್ಲಿ ಹೇಳಬೇಕು ನೀವು. ಆಮೇಲೆ ಪ್ರಿಂಟ್ F.tell. ಟೆಲ್ ಅಂದರೆ ಏನು? ಕರೆಂಟ್ ಪೊಸಿಷನ್ ಆಫ್ ಫೈಲ್ ಪಾಯಿಂಟರ್ ರಿಟರ್ನ್ ಮಾಡುತ್ತಲ್ವಾ, ಫೈಲ್ ಪಾಯಿಂಟರ್ ಎಲ್ಲಿದೆ ಇವಾಗ ಅದನ್ನು ನೆಕ್ಸ್ಟ್ ಪ್ರಿಂಟು. ನೆಕ್ಸ್ಟ್ F.seek of 2. ಸೀಕ್ ಅಂದರೆ
ಫೈಲ್ ಪಾಯಿಂಟರ್ ಎಷ್ಟನೇ ಪೊಸಿಷನ್ಗೆ ಹೋಗುತ್ತೆ ಇವಾಗ, ಸೆಕೆಂಡ್ ಪೊಸಿಷನ್ಗೆ ಹೋಗುತ್ತಾ, ಫಸ್ಟ್ ಪೊಸಿಷನ್ಗೆ ಹೋಗುತ್ತಾ, ಎಷ್ಟನೇ ಪೊಸಿಷನ್ಗೆ ಹೋಗುತ್ತಿದ್ದು, ಬಿಗಿನಿಂಗ್ ಇಂದ ಹೋಗುತ್ತಾ, ಕರೆಂಟ್ ಪೊಸಿಷನ್ ಇಂದ ಹೋಗುತ್ತಾ, ಎಂಡ್ ಆಫ್ ಫೈಲ್ ಇಂದ ಹೋಗುತ್ತಾ. ಸೊ ಇದನ್ನ ಕಮೆಂಟ್ ಮಾಡಬೇಕು. ಅದಾದ್ಮೇಲೆ ಸೊ ಇಲ್ಲಿ ಕಮೆಂಟ್ ಅಲ್ಲ, ಇದು ಫೈಲ್ ಪಾಯಿಂಟರ್ ಮೂವ್ ಆಗೋದು. ಇಲ್ಲಿ ಪ್ರಿಂಟ್ ಎಫ್ ಡಾಟ್ ರೀಡ್ ಆಫ್ 2 ಫೈಲ್ ಪಾಯಿಂಟರ್ ಮೂವ್ ಮಾಡಿದ್ಮೇಲೆ ಇಲ್ಲಿ ಔಟ್ಪುಟ್ ಏನು ಬರುತ್ತೆ. ಸೊ ಇದಿಷ್ಟು 3 ಪ್ರಿಂಟ್ ಸ್ಟೇಟ್ಮೆಂಟ್ ಇದೆ ಅಲ್ವಾ, ಇಲ್ಲಿ 1 2 3. ಸೊ 3 ಔಟ್ಪುಟ್ ಬರಬೇಕಿಲ್ಲಿ. ಏನು ಬರುತ್ತೆ 3 ಔಟ್ಪುಟ್ಟು ಅಂತ ದಯವಿಟ್ಟು ಪ್ರಾಮಾಣಿಕವಾಗಿ ಟ್ರೈ ಮಾಡಿ ಆಯಿತಾ. ಇದನ್ನ ಇಂಟರ್ನೆಟಲ್ಲಿ ಹಾಕಿದ್ರೆ ನಿಮ್ಗೆ ಔಟ್ಪುಟ್ ಬರುತ್ತೆ, ನನಗೂ ಗೊತ್ತು ನಿಮಗೂ ಗೊತ್ತು. ಇಲ್ಲಿ ಅದು ಅಲ್ಲ ಇಂಟೆನ್ಷನು. ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಇಲ್ಲಿ ತನಕ. ಸೊ ಕೋಡಿಂಗ್ ಕಾನ್ಸೆಪ್ಟ್ ಎಲ್ಲಿ ನಿಮಗೆ ಕಷ್ಟ ಅನಿಸ್ತಿದೆ ಅಥವಾ ಎಲ್ಲಿ ನಿಮಗೆ ಸ್ಟಕ್ ಅನಿಸ್ತಿದೆ ಅಥವಾ ಸ್ಟಕ್ ಆಗ್ತಾ ಇದ್ದೀರಾ ಇಲ್ಲಿ. ಸೊ ಈ ಥರ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಿದಾಗ, ಈ ಥರ ಸ್ನಿಪ್ಪೆಟ್ಸ್ ಸಾಲ್ವ್ ಮಾಡಿದಾಗ ನಿಮ್ಗೆ ಇನ್ನೂ ಈಸಿ ಆಗ್ತಾ ಬರುತ್ತೆ. ಓಕೆ, ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ ಗುರು, ನಾನು ಇದು ಸಾಲ್ವ್ ಮಾಡ್ತಾ ಇದ್ದೀನಿ, ನಂಗೆ ಗೊತ್ತಾಗ್ತಿದೆ, ಫೈಲ್ ಹ್ಯಾಂಡ್ಲಿಂಗ್ ಏನು ಅಷ್ಟೇನು ಕಷ್ಟ ಇಲ್ಲ, ಮಾಡ್ಬೋದು ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಹೌದಾ. ಸೊ ಇದನ್ನು ಎಲ್ಲೂ ಇಂಟರ್ನೆಟಲ್ಲಿ ನೋಡಿದೆ, ನೀವೇ ಟ್ರೈ ಮಾಡಬೇಕು ಇದನ್ನು. ಓಕೆನಾ. ಸೊ ಈ ಆಕ್ಟಿವಿಟಿ ಕ್ವೆಶನ್ ಟ್ರೈ ಮಾಡಿ, ಇದಕ್ಕೆ ಆನ್ಸರ್ ನೆಕ್ಸ್ಟ್ ಕ್ಲಾಸಲ್ಲಿ ನಾನು PPTಲಿ ಇನ್ಕ್ಲೂಡ್ ಮಾಡಿರ್ತೀನಿ. ಓಕೆನಾ. ಸೊ ಆಯಿತು ಸರ್, ಅಂಡರ್ಸ್ಟ್ಯಾಂಡಿಂಗ್ ಡೇಟಾಲಿ ಏನು ಬರುತ್ತೆ, ಎಷ್ಟು ಮಾರ್ಕ್ಸ್ ಇದೆ ಇದು, ಆ್ಯಂಡ್ ಏನೇನು ಕಾನ್ಸೆಪ್ಟ್ ಬರುತ್ತೆ. ಸೊ ಇದು ನೋಡ್ತಾ ಹೋಗೋಣ. ಅಂಡರ್ಸ್ಟ್ಯಾಂಡಿಂಗ್ ಡೇಟಾಲಿ ಸೊ ಎಷ್ಟು ಮಾರ್ಕ್ಸ್ ಬರ್ತಿದೆ ಮೇಯ್ನ್ ಎಕ್ಸಾಮ್ಗೆ. ಸೊ ನೋಡಕ್ಕೆ ಹೋದರೆ ಸ್ಟೂಡೆಂಟ್ಸ್, ಸೊ 1 MCQ ಬರುತ್ತೆ, 1 3 ಮಾರ್ಕರ್ ಬರುತ್ತೆ ಆ್ಯಂಡ್ 4 ಮಾರ್ಕ್ಸ್ ಟೋಟಲು. ಸೊ ಇದು ಟೆಂಟೇಟಿವ್ ಟೈಮ್ ಟೇಬಲ್ ಅಲ್ವಾ, ಟೆಂಟೇಟಿವ್ ಮಾರ್ಕ್ಸು ಟೈಮ್ ಟೇಬಲ್ ಅಂತ ಇದೆ, ಟೆಂಟೇಟಿವ್ ಮಾರ್ಕ್ಸ್ ಇದು. ಸೊ ಮಾರ್ಕ್ಸ್ ಚೇಂಜ್ ಆಗೋ ಪಾಸಿಬಿಲಿಟೀಸ್ ಇದೆ, ಬಟ್ ನಮ್ಗೆ ಇವಾಗ ಗೊತ್ತಿರೋ ಮಾರ್ಕ್ಸ್ ಪ್ರಕಾರ 4 ಮಾರ್ಕ್ ಬರ್ತಿದೆ ಫ್ರಮ್ ದ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಚಾಪ್ಟರ್. ಆ್ಯಂಡ್ ಒಬ್ಬರು ಸ್ಟೂಡೆಂಟ್ ಕಮೆಂಟಲ್ಲಿ ಕೇಳಿದ್ರು, ಸರ್ ಎಲ್ಲ ಚಾಪ್ಟರ್ದು ಮಾರ್ಕ್ಸ್ ವೇಟೇಜ್ ಎಷ್ಟಿದೆ ಹೇಳಿ ಅಂತ. ಸೊ ಅದು ನಾನು ನೆಕ್ಸ್ಟ್ ಚಾಪ್ಟ್ರಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಓಕೆ, ಸೊ ಎಲ್ಲ ಚಾಪ್ಟರ್ದು ಒಂದು ಬ್ಲೂ ಪ್ರಿಂಟ್ ನಾನು ಒಂದು ಸ್ಲೈಡಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಿಂದ 5 ಮಾರ್ಕ್ ಇದೆ, ಫೈಲ್ ಹ್ಯಾಂಡ್ಲಿಂಗಿಂದ 5 ಇದೆ, ಸ್ಟ್ಯಾಕಿಂದ 7 ಇದೆ, ಕ್ಯೂವಿಂದ 9 ಮಾರ್ಕ್ ಬರುತ್ತೆ, ಸರ್ಚಿಂಗಿಂದ 10 ಮಾರ್ಕು, ಸಾರ್ಟಿಂಗಿಂದ 9 ಮಾರ್ಕು. ಸೊ ಇದೆಲ್ಲ ಮಾರ್ಕ್ಸ್ ನಾನು ಡಿಸ್ಪ್ಲೇ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಆಯಿತಾ. ಸೊ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ 7ನೇ ಚಾಪ್ಟರಿಂದ ಸ್ಟೂಡೆಂಟ್ಸ್ ಇದು ಮಿಡ್ ಟರ್ಮ್ ಇನ್ಕ್ಲೂಡ್ ಆಗಿದೆ. ಸೊ 4 ಮಾರ್ಕ್ ಬರ್ತಿದೆ ಟೋಟಲು. ಓಕೆನಾ. ಸೊ ವೆರಿ ಸಿಂಪಲ್ ಚಾಪ್ಟರ್, ತುಂಬ ಈಸಿ ಚಾಪ್ಟ್ರು. ಕೊನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಅದನ್ನು ಕೂಡ ನಾವು ಸಾಲ್ವ್ ಮಾಡೋಣ. ಸೊ ಏನು ಕಾನ್ಸೆಪ್ಟ್ ಬರುತ್ತೆ ಸರ್ ಈ ಅಂಡರ್ಸ್ಟ್ಯಾಂಡಿಂಗ್ ಡೇಟಾಯಿಂದ. ಸೊ ಏನೇನು ಕಾನ್ಸೆಪ್ಟ್ ಬರುತ್ತೆ ಅಂದರೆ ಸ್ಟೂಡೆಂಟ್ಸ್, ಫಸ್ಟ್ ಕಾನ್ಸೆಪ್ಟಲ್ಲಿ ಇಂಟ್ರೊಡಕ್ಷನ್ ಟು ಡೇಟಾ. ಡೇಟಾ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಡೇಟಾ ಏನಕ್ಕೆ ಮುಖ್ಯ, ಡೇಟಾಯಿಂದ ನಮ್ಗೆ ಹೆಂಗೆ ರಿಸಲ್ಟ್ಸ್ ಬರುತ್ತೆ, ನಾವು ಕನ್ಕ್ಲೂಷನ್ಸ್ ಹೆಂಗೆ ಡ್ರಾ ಮಾಡ್ಬೋದು, ಫಸ್ಟ್ ಕಾನ್ಸೆಪ್ಟಲ್ಲಿ ನೋಡೋಣ. ಡೇಟಾ ಕಲೆಕ್ಷನ್. ಸೊ ಡೇಟಾ ಪ್ರೋಸೆಸ್ ಮಾಡೋಕ್ಕೆ ಮುಂಚೆ ನಾವು ಇರೋ ಡೇಟಾನ ತೊಗೊಬೇಕಾಗತ್ತೆ, ರಾ ಡೇಟಾನ ತೊಗೊಬೇಕಾಗತ್ತೆ, ಅಥವಾ ಮೀನಿಂಗ್ ಇಲ್ದಿರೋ ಡೇಟಾನ ನಾವು ಕಲೆಕ್ಟ್ ಮಾಡಿ ಆಮೇಲೆ ಅದಕ್ಕೆ ಮೀನಿಂಗ್ ಜನರೇಟ್ ಮಾಡಬೇಕಾಗತ್ತೆ. ಅದನ್ನು ಡೇಟಾ ಕಲೆಕ್ಷನ್ ಅಂತ ಹೇಳ್ತೀವಿ. ಸೊ ಕಲೆಕ್ಟ್ ಮಾಡಿದ ಡೇಟಾ ಏನು ಮಾಡಬೇಕಪ್ಪ, ಸೊ ಕಲೆಕ್ಟ್ ಮಾಡಿದ ಡೇಟಾ ಸುಮ್ಮನೆ ಎಲ್ಲಾದರೂ ಇಟ್ಬಿಡ್ಬೇಕಾ, ಸ್ಟೋರ್ ಮಾಡಬೇಕು, ಪರ್ಮನೆಂಟಾಗಿ ಸ್ಟೋರ್ ಮಾಡಬೇಕು, ಬೇಕಾದಾಗ ರಿಟ್ರೀವ್ ಮಾಡಬೇಕು. ಸೊ ಡೇಟಾ ಸ್ಟೋರೇಜ್ ಅನ್ನೋ ಕಾನ್ಸೆಪ್ಟಲ್ಲಿ ಹೆಂಗೆ ಸ್ಟೋರ್ ಮಾಡೋದು ಡೇಟಾನ ಅಂತ ನೋಡ್ತೀವಿ. ಅದಾದಮೇಲೆ ಪ್ರೊಸೆಸಿಂಗ್, ಡೇಟಾ ಪ್ರೊಸೆಸಿಂಗ್. ಇನ್ನು PU 1ಅಲ್ಲಿ ಓದಿದ್ರೆ ಸ್ಟೂಡೆಂಟ್ಸ್, ಸ್ಟಾರ್ಟಿಂಗ್ ಚಾಪ್ಟ್ರು ಮೊದಲನೇ ಚಾಪ್ಟರ್ PU 1ಅಲ್ಲಿ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಸಿಸ್ಟಮ್, CPU ಹೆಂಗೆ ಡೇಟಾ ಪ್ರೊಸೆಸ್ ಮಾಡುತ್ತೆ, ಮೇನ್ ಮೆಮರಿಯಲ್ಲಿ ಇರೋ ಡೇಟಾನ ಫೆಚ್ ಮಾಡಿ ಆಮೇಲೆ ಆಪ್ರೇಷನ್ಸ್ ಮಾಡಿ, ಆಮೇಲೆ ಆ ಆಪ್ರೇಷನ್ಸ್ ಆದಮೇಲೆ ಒಂದು ರಿಸಲ್ಟ್ ಬರುತ್ತೆ, ಆಮೇಲೆ CPU ಆ ರಿಸಲ್ಟ್ನ ಮೇನ್ ಮೆಮರಿಗೆ ಮತ್ತೆ ಸ್ಟೋರ್ ಮಾಡಿ ಟೆಂಪರರಿಯಾಗಿ. ಅದಾದಮೇಲೆ ಆ ಪ್ರೈಮರಿ ಮೆಮರಿಯಲ್ಲಿ ಇರೋ ಡೇಟಾ ಸೆಕೆಂಡರಿ ಮೆಮರಿಲಿ ಪರ್ಮನೆಂಟಾಗಿ ಸ್ಟೋರ್ ಆಗುತ್ತೆ. ಕರೆಕ್ಟಾ. ಸೊ ಅದಾದಮೇಲೆ ಔಟ್ಪುಟ್ ಡಿವೈಸಿಂದ ನಮಗೆ ಮತ್ತೆ 0s and 1s ಹ್ಯೂಮನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗಿ ನಮ್ಗೆ ಔಟ್ಪುಟ್ ಬರುತ್ತೆ. ಸೊ ಅದೇ ಥರ ಈ ಡೇಟಾ ಪ್ರೊಸೆಸಿಂಗಲ್ಲೂ ಸೊ ಫಸ್ಟ್ ಇನ್ಪುಟ್ಟಿಂದ ಹಿಡಿದು ಆಮೇಲೆ ಸ್ಟೋರೇಜ್, ಆ ಸ್ಟೋರೇಜಿಂದ ಅದಾದಮೇಲೆ ರಿಟ್ರೀವ್ ಮಾಡ್ತೀವಿ, ಆಮೇಲೆ ಪ್ರೊಸೆಸ್ ಮಾಡ್ತೀವಿ, ಆಮೇಲೆ ಔಟ್ಪುಟ್ ಬರುತ್ತೆ. ಸೊ ಅದೇ ಥರ ಈ ಸೈಕಲ್ ಹೋಗುತ್ತೆ. ಸೊ ಆ ಸೈಕಲ್ ನೋಡ್ಬೋಣ. ಲಾಸ್ಟ್ ಕಾನ್ಸೆಪ್ಟಲ್ಲಿ ಸ್ಟಾಟಿಸ್ಟಿಕಲ್ ಟೆಕ್ನಿಕ್ಸ್ ಫಾರ್ ಡೇಟಾ ಪ್ರೊಸೆಸಿಂಗ್. ಸೊ ಡೇಟಾ ಪ್ರೊಸೆಸಿಂಗ್ ಮಾಡೋಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಇದೆ. ಸೆಂಟ್ರಲ್ ಟೆಂಡೆನ್ಸಿ ಇರ್ಬೋದು, ಸೊ ವೇರಿಯೇಷನ್ ಟೆಕ್ನಿಕ್ಸ್ ಇರ್ಬೋದು. ಸೊ ಅದೆಲ್ಲ ಟೆಕ್ನಿಕ್ಸ್ ಕೊನೆ ಕಾನ್ಸೆಪ್ಟಲ್ಲಿ ನೋಡೋಣ. ಓಕೆ, ಸೊ ಯಾವುದಪ್ಪ ಇಂಪಾರ್ಟೆಂಟ್ ಅಂದರೆ 3 ಮಾರ್ಕರಲ್ಲಿ ಸ್ಟೂಡೆಂಟ್ಸ್ ಈ ಪ್ರೊಸೆಸಿಂಗ್ ಸೈಕಲ್ ಕೇಳ್ಬೋದು 3 ಮಾರ್ಕ್ಸ್ಗೆ. ಅಥವಾ ಈ ಫಸ್ಟ್ ಕಾನ್ಸೆಪ್ಟಲ್ಲಿ ಟೈಪ್ಸ್ ಆಫ್ ಡೇಟಾ ಬರುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತು, ಸ್ಟ್ರಕ್ಚರ್ಡ್, ಅನ್ಸ್ಟ್ರಕ್ಚರ್ಡ್, ಸೆಮಿ ಸ್ಟ್ರಕ್ಚರ್ಡ್, ಲಾಸ್ಟ್ ಇಯರ್ ಕಲ್ತಿದ್ದೀರಾ. ಸೊ ಅದು 3 ಮಾರ್ಕ್ ಕೇಳೋ ಪಾಸಿಬಿಲಿಟೀಸ್ ಇದೆ. ಎಕ್ಸ್ಪ್ಲೇನ್ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟ್ರಕ್ಚರ್ಡ್ ಆ್ಯಂಡ್ ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ. ಸೊ ಅದೆಲ್ಲ ಕಾನ್ಸೆಪ್ಟ್ಸ್ ನೋಡ್ತಾ ಬರೋಣ ಆಯಿತಾ. ಸೊ ಸ್ಟಾರ್ಟಿಂಗ್ ಕಾನ್ಸೆಪ್ಟ್ ಇಂಟ್ರೊಡಕ್ಷನ್ ಟು ಡೇಟಾ ನೋಡೋಣ. ಏನು ಸರ್ ಇದು ಇಂಟ್ರೊಡಕ್ಷನ್ ಟು ಡೇಟಾಲಿ ಏನು ಕಲಿತೀವಿ, ಸೊ ಏನಕ್ಕೆ ಡೇಟಾ ಬೇಕು ಆ್ಯಂಡ್ ಡೇಟಾ ಅಂದರೆ ಏನು, ಫಸ್ಟ್ ಅದನ್ನು ತಿಳ್ಕೊಂಬೋಣ. ಓಕೆ, ಸೊ ಫಸ್ಟ್ ಕಾನ್ಸೆಪ್ಟಲ್ಲಿ ಫಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ. ಮೆನಿ ಅ ಟೈಮ್ ಪೀಪಲ್ ಟೇಕ್ ಡಿಸಿಷನ್ಸ್ ಬೇಸ್ಡ್ ಆನ್ ಸರ್ಟನ್ ಡೇಟಾ ಆರ್ ಇನ್ಫಾರ್ಮೇಷನ್. ಸೊ ಒಂದೊಂದ್ಸಲಿ ಸ್ಟೂಡೆಂಟ್ಸ್ ಅಂದರೆ ಇವಾಗ ಬಿಗ್ ಕಾರ್ಪೊರೇಷನ್ಸ್ ಏನು ಮಾಡುತ್ತೆ, ರಿಸಲ್ಟ್ ನೋಡೋದಕ್ಕೆ ಅಥವಾ ಕನ್ಕ್ಲೂಷನ್ ಡ್ರಾ ಮಾಡೋದಕ್ಕೆ, ಓಕೆ ಇದೇ ಕನ್ಕ್ಲೂಷನು, ಇದೇ ಆನ್ಸರು ಅಂತ ಕನ್ಕ್ಲೂಷನ್ಗೆ ಬರೋಕ್ಕೆ ಡೇಟಾನ ಅನಲೈಸ್ ಮಾಡ್ತಾರೆ. 1 ತಿಂಗಳ ಡೇಟಾ ಇರ್ಬೋದು, 2 ತಿಂಗಳ ಡೇಟಾ ಇರ್ಬೋದು, 1 ವರ್ಷದ ಡೇಟಾ ಇರ್ಬೋದು. ಡಿಸಿಷನ್ಗೆ ಬರೋಕ್ಕೆ ಮುಂಚೆ ಡೇಟಾ ಅನಲೈಸ್ ಮಾಡ್ತಾರೆ ಯಾವಾಗಲೂ ಆಯಿತಾ. ಸೊ ಇದನ್ನು ನಾವು ಕೆಲವೊಂದು ರಿಯಲ್ ಲೈಫ್ ಎಕ್ಸಾಂಪಲ್ಸಲ್ಲೂ ಇಲ್ಲಿ ನೋಡೋಣ.
For example, while choosing a college for getting admission, one looks at placement data of previous years of that college, educational qualification and experience of the faculty members, laboratory and hostel facilities and fees. ನೀವು ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗೋಗ ಅಥವಾ ನೀವು ಇಂಜಿನಿಯರಿಂಗೋ ಮೆಡಿಕಲ್ಲೋ ಎಲ್ಲೋ ಒಂದು ಕಡೆ ಸೀಟ್ ತೊಗೊತೀರಾ ಅಲ್ವಾ, ಸೊ ಏನೇನು ನೋಡ್ತೀರಾ ನೀವು, ಡೇಟಾ ಎಲ್ಲ ನೋಡ್ತೀರಾ, ಪ್ಲೇಸ್ಮೆಂಟ್ ಹೆಂಗಾಗಿದೆ ಆ ಕಾಲೇಜ್ದು, ಆಮೇಲೆ ಟೀಚರ್ಸು, ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು, ಅವ್ರ ಎಕ್ಸ್ಪೀರಿಯನ್ಸ್ ಏನು, ಲ್ಯಾಬ್ರೇಟ್ರಿ ಕರೆಕ್ಟಾಗಿ ಮೇಂಟೈನ್ ಮಾಡಿದಾರಾ, ಫೀಸ್ ಎಷ್ಟು, ಹಾಸ್ಟೆಲ್ ಫುಡ್ ಚೆನ್ನಾಗಿದೆಯಾ ಇಲ್ವಾ, ಸೊ ಇದೆಲ್ಲ ಒಂದು ಡೇಟಾ ಅಲ್ವಾ. ಸೊ ಇದೆಲ್ಲ ನೀವು ಡೇಟಾ ತೊಗೊಂಡು ನೀವು ಒಂದು ಕನ್ಕ್ಲೂಷನ್ಗೆ ಬರ್ತೀರಾ, ಓಕೆ ನಾನು ಈ ಕಾಲೇಜಿಗೆ ಜಾಯ್ನ್ ಆಗಬೇಕು ಅಥವಾ ಈ ಕಾಲೇಜ್ ನಂಗೆ ಇಷ್ಟ ಆಗ್ತಿಲ್ಲ, ಜಾಯ್ನ್ ಆಗೋದಿಲ್ಲ. ಸೊ ನಾವು ಈ ಡೇಟಾನ ಅನಲೈಸ್ ಮಾಡಿ ಒಂದು ಕನ್ಕ್ಲೂಷನ್ಗೆ ಬರ್ತೀವಿ, ಕರೆಕ್ಟಾ. ಇದೊಂದು ಎಕ್ಸಾಂಪಲ್. ಸೊ ಇನ್ನೊಂದು ಎಕ್ಸಾಂಪಲ್ ನೋಡ್ಬೋಣ. ಸೊ ಇನ್ನೊಂದು ಎಕ್ಸಾಂಪಲ್ ಅಲ್ಲಿ, ಲೈಕ್ ವೈಸ್ ದ ಕೋಚಿಂಗ್ ಸ್ಟಾಫ್ ಆಫ್ ಅ ಸ್ಪೋರ್ಟ್ಸ್ ಟೀಮ್ ಅನಲೈಸಸ್ ಪ್ರೀವಿಯಸ್ ಪರ್ಫಾರ್ಮೆನ್ಸ್ ಆಫ್ ಅಪೋನೆಂಟ್ ಟೀಮ್ಸ್ ಫಾರ್ ಮೇಕಿಂಗ್ ಸ್ಟ್ರಾಟಜೀಸ್. ಸೊ ಕೋಚಿಂಗ್ ಟೀಮ್ ಅವ್ರು ಏನು ಮಾಡ್ತಾರೆ ಸ್ಟೂಡೆಂಟ್ಸ್, ಸೊ ನಾವು ಸ್ಪೋರ್ಟ್ಸ್ ನೋಡ್ತೀವೆಲ್ಲ ಹೌದಲ್ವಾ. ಸೊ ಈಗ ಕೋಚಿಂಗ್ ಅಥವಾ ಕೋಚಿಂಗ್ ಸ್ಟಾಫ್ ಅವ್ರು ಏನು ಮಾಡ್ತಾರೆ, ಪ್ರೀವಿಯಸ್ ಪರ್ಫಾರ್ಮೆನ್ಸ್, ಅಪೋನೆಂಟ್ಸ್ದು ಪ್ರೀವಿಯಸ್ ಪರ್ಫಾರ್ಮೆನ್ಸ್ ಅನಲೈಸ್ ಮಾಡ್ತಾರೆ. ಹೆಂಗೆ ಮಾಡ್ದಪ್ಪ ಇವನು, ಹೆಂಗೆ ಆಡ್ದ ಇಷ್ಟು ಚೆನ್ನಾಗೆ, ಸೊ ಒಂದೇ ಮ್ಯಾಚಲ್ಲಿ ಹೆಂಗೆ ಸೆಂಚುರಿ ಹೊಡ್ದ, ಸೊ ಹೆಂಗೆ ಡ್ರೈವ್ ಹೊಡ್ದ, ಸೊ ಯಾವ ಡೆಲಿವರಿಗೆ ಚೆನ್ನಾಗಿ ಆಡ್ದ, ಅವ್ನ ವೀಕ್ನೆಸ್ ಏನು, ಅವ್ನ ಸ್ಟ್ರೆಂತ್ ಏನು, ಸೊ ಇದೆಲ್ಲ ಒಂದು ಡೇಟಾ ಫಾರ್ಮ್ಯಾಟಲ್ಲಿ ಉಪಯೋಗಿಸಿ ಆಮೇಲೆ ಅನಲೈಸ್ ಮಾಡ್ತಾರೆ. ಇವ್ನ ವೀಕ್ನೆಸ್ ಏನು, ಇವ್ನ ಸ್ಟ್ರೆಂತ್ ಏನು, ಇವಾಗ ಹೆಂಗೆ ಆಡೋಣ ಇವನ್ನ ಅಥವಾ ಹೆಂಗೆ ಆಟಾಡ್ಸೋಣ. ಸೊ ಅದು ಕೋಚಿಂಗ್ ಸ್ಟಾಫ್ ಮಾಡೋ ಸ್ಟ್ರಾಟಜಿ ಅಲ್ವಾ. ಸೊ ಯಾವ ಟೀಮ್ ವೀಕ್ನೆಸ್ ಏನು, ಸ್ಟ್ರೆಂತ್ ಏನು, ಇದೆಲ್ಲ ಡೇಟಾಯಿಂದ ಅನಲೈಸ್ ಮಾಡ್ತಾ ಹೋಗ್ತಾರೆ, ಕರೆಕ್ಟಾ. ಸೊ ಮೂರನೇ ಪಾಯಿಂಟ್, ಆಲ್ ದೀಸ್ ಎಕ್ಸಾಂಪಲ್ಸ್ ಹೈಲೈಟ್ ದ ನೀಡ್ ಆಫ್ ಡೇಟಾ ಇನ್ ವೇರಿಯಸ್ ಫೀಲ್ಡ್ಸ್. ಡೇಟಾ ಆರ್ ಇಂಡೀಡ್ ಕ್ರೂಷಿಯಲ್ ಫಾರ್ ಡಿಸಿಷನ್ ಮೇಕಿಂಗ್. ಸೊ ಇದೆಲ್ಲ ಪ್ರೀವಿಯಸ್ ಡೇಟಾ ತೊಗೊಂಡು ಡಿಸಿಷನ್ ಮೇಕಿಂಗ್ಗೆ ಯೂಸ್ ಮಾಡ್ತಾರೆ, ಹೌದಾ. ಸೊ ಈ ಡೇಟಾ ಎಲ್ಲ ತುಂಬ ಕ್ರೂಷಿಯಲ್ ಆಗುತ್ತೆ ಸ್ಟೂಡೆಂಟ್ಸ್. ಈ ಡೇಟಾ ಇಲ್ಲ ಅಂದರೆ ನಮ್ಗೊಂದು ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ. ಸೊ ಹೆಂಗೆ ಮಾಡ್ದಪ್ಪ, ಹೆಂಗೆ ಆಡ್ದ ಈ ಮ್ಯಾಚಲ್ಲಿ, ಇವನೇ ಹೆಂಗೆ ಚೆನ್ನಾಗಿ ಆಡ್ದ, ಇವ್ನ ವೀಕ್ನೆಸ್ ಏನು, ಇವ್ನ ಸ್ಟ್ರೆಂತ್ ಏನು, ಯಾವ ಟೈಪ್ ಇವನಿಗೆ ಬೌಲಿಂಗ್ ಮಾಡಬೇಕು, ಇವ್ನ ಸ್ಪಿನ್ನರ್ಗೆ ವೀಕಾ, ಫಾಸ್ಟ್ ಬೌಲರ್ಗೆ ವೀಕಾ. ಸೊ ಇದೆಲ್ಲ ಒಂದು ಡೇಟಾಯಿಂದ ಅವ್ನು 10 ಮ್ಯಾಚ್ ನೋಡಿ, ಒಂದು 15 ಮ್ಯಾಚ್ ನೋಡಿ, ಅವ್ನ ವೀಕ್ನೆಸ್ ಏನು, ಅವ್ನ ಸ್ಟ್ರೆಂತ್ ಏನು, ಈ ಡೇಟಾಯಿಂದ ಅನಲೈಸ್ ಮಾಡ್ತೀವಿ, ಕರೆಕ್ಟಾ. ಸೊ ಕ್ರಿಕೆಟೇ ಅಂತಲ್ಲ, ಯಾವುದೇ ಸ್ಪೋರ್ಟ್ ಆಗ್ಬೋದು, ಬಾಸ್ಕೆಟ್ಬಾಲ್, ಫುಟ್ಬಾಲ್, ಎಲ್ಲ ಕಡೆ ಡೇಟಾ ತೊಗೊಂಡು ಅನಲೈಸ್ ಮಾಡ್ತಾರೆ, ಕರೆಕ್ಟಾ. ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ ಸ್ಟೂಡೆಂಟ್ಸ್. ಸೊ ನಾವು ಬರೀ ಡೇಟಾ ತೊಗೊಳ್ಳೋದು ಒಂದೇನಾ ಸರ್ ಅಂತ ಕೇಳಿದ್ರೆ ಇಲ್ಲ. ಸೊ ಫಸ್ಟು ಡೇಟಾ ನೀಡ್ಸ್ ಟು ಬಿ ಗ್ಯಾದರ್ಡ್, ಪ್ರೊಸೆಸ್ಡ್ ಆ್ಯಂಡ್ ಅನಲೈಸ್ಡ್. ಫಸ್ಟ್ ಡೇಟಾನ ಕಲೆಕ್ಟ್ ಮಾಡಿ, ಸೊ ಅದಾದಮೇಲೆ ಅನಲೈಸ್ ಮಾಡೋದಕ್ಕೆ ಮುಂಚೆ ಪ್ರೋಸೆಸ್ ಮಾಡಬೇಕು, ಅಂದರೆ ಕ್ಲೀನ್ ಮಾಡಬೇಕು ಡೇಟಾನ. ನೀವು ಡೇಟಾ ತೊಗೊಂಡಿರೋದ್ರಲ್ಲಿ ಮಿಸ್ಸಿಂಗ್ ವ್ಯಾಲ್ಯೂ ಇರ್ಬೋದು ಅಥವಾ ವ್ಯಾಲ್ಯೂನೇ ತಪ್ಪಿರ್ಬೋದು, ಅದನ್ನೆಲ್ಲ ಕರೆಕ್ಟ್ ಮಾಡಬೇಕು. ಡೇಟಾ ಕ್ಲೀನಿಂಗ್ ಅಂತ ಕರೀತಾರೆ, ಅದು ಹೇಳ್ತೀನಿ. ಸೊ ಅದಾದಮೇಲೆ ನೀವು ಅನಲೈಸ್ ಮಾಡಬೇಕು, ಆಮೇಲೆ ನೀವು ಕನ್ಕ್ಲೂಷನ್ಗೆ ಬರಬೇಕು, ಏನು ಬರ್ತಿದೆ ಈ ಡೇಟಾಯಿಂದ, ಈ ಡೇಟಾ ನೋಡಿಕೊಂಡು ಇವನು ಏನಾಗ್ಬೋದು ಮುಂದೆ, ಏನು ರಿಸಲ್ಟ್ ಕೊಡ್ಬೋದು ಈ ಡೇಟಾ ಅಂತ ನೀವು ಅನಲೈಸ್ ಮಾಡಬೇಕಾಗುತ್ತೆ, ಓಕೆ. So for making decisions in case such as choosing a college, because the placement cell of that college may maintain data that shows majority of students are placed with different salary packages. So ನೀವು ಯಾವುದೇ ಕಾಲೇಜ್ಗೆ ಹೋದ್ರೂ ಅವ್ರು ಹೇಳ್ತಾರಲ್ವಾ, ಬ್ರೋಚರ್ ಕೊಟ್ಟು, ಸೊ ಲಾಸ್ಟ್ ಇಯರ್ ಇಂತಿಂದ ಕಂಪ್ನೀಸ್ ಬಂತು ಸರ್, ಎಲ್ಲ ಸ್ಟೂಡೆಂಟ್ಸು ಪ್ಲೇಸ್ ಮಾಡಿದ್ದೀವಿ ನೋಡಿ ಅಂತ ಹೇಳ್ತಾರೆ. ಸೊ ಅದರಿಂದ ನಿಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಸ್ಟೂಡೆಂಟ್ಸು ಪ್ಲೇಸ್ ಆದ್ರು ಅಂತ ನೀವೇನು ಜಾಯ್ನ್ ಆಗೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಕೆಲವ್ರು ಹಾಗೆ ಜಾಯ್ನ್ ಆಗೋಕ್ಕೂ ಕೂಡ ಹೋಗ್ತಾರೆ. ಸೊ ಇಲ್ಲಿ ಏನು ನೋಡಬೇಕಂದ್ರೆ ಡೇಟಾ ತುಂಬ ಮೈನ್ಯೂಟಾಗಿರುತ್ತೆ. ಸೊ ಅದನ್ನು ನೀವು ಅಬ್ಸರ್ವ್ ಮಾಡಬೇಕು ಕರೆಕ್ಟಾಗಿ. ಎಲ್ಲ ಸ್ಟೂಡೆಂಟ್ಸು ಪ್ಲೇಸ್ ಆಗಿರೋ ಸರಿ, ಬಟ್ ಯಾವ್ಯಾವ ಸ್ಯಾಲ್ರಿ ಪ್ಯಾಕೇಜಿಗೆ ಪ್ಲೇಸ್ ಆಗಿದ್ದಾರೆ, ಎಲ್ಲಿ ಪ್ಲೇಸ್ ಆಗಿದ್ದಾರೆ, ಸೊ ಬೆಂಗಳೂರಲ್ಲೇ ಪ್ಲೇಸ್ ಆಗಿದ್ದಾರಾ ಅಥವಾ ಔಟ್ ಆಫ್ ಬ್ಯಾಂಗ್ಳೂರ್ ಪ್ಲೇಸ್ ಆಗಿದ್ದಾರಾ, ಇವ್ರ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟಿತ್ತು ಆ ಕಂಪ್ನೀಲಿ ಸ್ಟಾರ್ಟಿಂಗ್ ಜಾಯ್ನ್ ಆದಾಗ, ಯಾವ ರೋಲ್ ಸಿಕ್ಕಿದೆ, ಟೆಸ್ಟರ್ ಸಿಕ್ಕಿದೆಯಾ, ಡೆವಲಪರ್ ಸಿಕ್ಕಿದೆಯಾ, ಕಸ್ಟಮರ್ ಸಪೋರ್ಟ್ ಸಿಕ್ಕಿದೆಯಾ, ಇದೆಲ್ಲ ನೀವು ಮೈನ್ಯೂಟ್ ಡೀಟೇಲ್ಸ್ ಆಗಿ ಹೋದರೆ ಅರ್ಥ ಆಗುತ್ತೆ, ಓಕೆ ಈ ಕಾಲೇಜ್ ಇಂತಿಂದ ಕಂಪ್ನೀಸ್ ಕರೆಸ್ತಿದೆ ಅಂತ. ಸೊ ಇದಕ್ಕೆ ಏನು ಮಾಡಬೇಕು, ನೀವು ಡೇಟಾನ ಗ್ಯಾದರ್ ಮಾಡಬೇಕು, ಆಮೇಲೆ ಅನಲೈಸ್ ಮಾಡಬೇಕು ನೀಟಾಗೆ. ಸುಮ್ಮನೆ ಪ್ಲೇಸ್ಮೆಂಟ್ ಎಲ್ಲರೂ ಪ್ಲೇಸ್ ಆಗೋರಂದರೆ ಜಸ್ಟ್ ಜಾಯ್ನ್ ಆಗಕ್ಕೆ ಹೋಗ್ಬಿಡ್ಬಾರ್ದು ಕಾಲೇಜ್ಗೆ. ಯು ಹ್ಯಾವ್ ಟು ಅನಲೈಸ್ ದ ಡೇಟಾ, ಎಲ್ಲ ಡೀಟೇಲ್ಸ್, ಮೈನ್ಯೂಟ್ ಡೀಟೇಲ್ಸ್ ಕೂಡ ನೋಡಿ ಆಮೇಲೆ ಕನ್ಕ್ಲೂಷನ್ಸ್ಗೆ ಬರಬೇಕು ಅಂತ ಇಲ್ಲಿ ನಮ್ಗೆ ಈ ಪಾಯಿಂಟಿನ ಗೊತ್ತಾಗ್ತಿದೆ, ಹೌದಾ. ಸೊ ಈಗ ಡೇಟಾ ಡೆಫಿನೇಷನ್ ಅಂದರೆ ಏನು ಇಲ್ಲಿ ನೋಡ್ಬೋಣ. ಡೇಟಾ ಇಸ್ ಅ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್, ನಂಬರ್ಸ್ and other symbols that represent values of situations or variables. Values of variables ಇದೆಯಲ್ಲ, ಕ್ಯಾರೆಕ್ಟರ್ ಇರ್ಬೋದು, ನಂಬರ್ ಇರ್ಬೋದು ಅಥವಾ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರ್ಬೋದು, ಇದನ್ನು ಡೇಟಾ ಅಂತ ಕರಿತೀವಿ. ಈ ಡೇಟಾಗೆ ಸ್ಟಾರ್ಟಿಂಗಲ್ಲಿ ಮೀನಿಂಗ್ ಇರೋದಿಲ್ಲ. ಸೊ ರಾ ಡೇಟಾ ಅಂತ ಹೇಳ್ತೀವಲ್ಲ, ಸೊ ಇದಕ್ಕೆ ಮೀನಿಂಗ್ ಇರೋದಿಲ್ಲ. ಸೊ ನಾವು ಈ ಡೇಟಾನ ಪ್ರೋಸೆಸ್ ಮಾಡಿದಾಗ ಅಥವಾ ಕ್ಲೀನ್ ಮಾಡಿದಾಗ ನಮಗೆ ಮೀನಿಂಗ್ ಬರ್ತಾ ಹೋಗುತ್ತೆ, ಓಕೆ. ಅದು ಫರ್ದರ್ ಕಾನ್ಸೆಪ್ಟಲ್ಲಿ ಹೇಳ್ತೀನಿ. ಸೊ ಈ ಡೇಟಾ ಡೆಫಿನೇಷನ್ 1 ಮಾರ್ಕ್ ಕೇಳೋ ಪಾಸಿಬಿಲಿಟೀಸ್ ಇದೆ MCQಲಿ. ಸೊ ವಾಟ್ ಇಸ್ ಡೇಟಾ ಅಂತ ಕೇಳ್ತಾರೆ ಸ್ಟೂಡೆಂಟ್ಸ್. ಸೊ ಡೇಟಾ ಕ್ಯಾನ್ ಬಿ ಕ್ಯಾರೆಕ್ಟರ್ಸ್, ನಂಬರ್ಸ್ ಆರ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ದಟ್ ಇಂಡಿಕೇಟ್ ವ್ಯಾಲ್ಯೂಸ್ ಆಫ್ ವೇರಿಯಬಲ್ಸ್ ಆರ್ ಸಿಚುವೇಶನ್ಸ್ ಅಂತ ಹೇಳಿದ್ರೆ ದಟ್ ಇಸ್ ದ ಡೆಫಿನೇಷನ್ ಆಫ್ ಡೇಟಾ ಅಂತ ಕರಿತೀವಿ. ಆಯಿತು ಸರ್, ನೆಕ್ಸ್ಟ್ ಏನಿದೆ, ಡೇಟಾ ಇಸ್ ಪ್ಲೂರಲ್ ಆ್ಯಂಡ್ ಸಿಂಗ್ಯುಲರ್ ಆಫ್ ದ ವರ್ಡ್ ಡೇಟಾ ಇಸ್ ಡೇಟಮ್. ಸೊ ಡೇಟಾ ಅನ್ನೋ ವರ್ಡ್ ಎಲ್ಲಿಂದ ಬಂತು ಅಂದರೆ ಡೇಟಮ್ ಅಂತ ವರ್ಡಿಂದ ಬಂತು. MCQಲಿ ಕೇಳ್ಬೋದು. ಫ್ರಮ್ ವಿಚ್ ವರ್ಡ್ ಇಸ್ ಡೇಟಾ ಡಿರೈವ್ಡ್ ಫ್ರಮ್ ಅಂತ ಕೇಳೋ ಪಾಸಿಬಿಲಿಟೀಸ್ ಇದೆ. ಡೇಟಮ್ ಅನ್ನೋ ಸಿಂಗ್ಯುಲರ್ ವರ್ಡಿಂದ ಡೇಟಾ ಅರೈವ್ ಆಯಿತು ಅಂತ ನೀವು ಹೇಳಬೇಕಾಗುತ್ತೆ, ಓಕೆ. ಸೊ ಇದು ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸೊ
Using computers, data are stored in electronic forms because data processing becomes faster and easier compared to manual data processing done by people. ಸೊ ಸ್ಟೂಡೆಂಟ್ಸ್ ನಾವು ಈ ಡೇಟಾ ಎಲ್ಲ ಯಾವಾಗಲೂ ಕಂಪ್ಯೂಟ್ರಲ್ಲೇ ಸ್ಟೋರ್ ಮಾಡ್ತೀವಲ್ವಾ. ಸೊ ಯಾವುದೋ ಹಾರ್ಡ್ ಡ್ರೈವಲ್ಲಾಗಲಿ ಅಥವಾ ಪೆನ್ ಡ್ರೈವಲ್ಲಾಗಲಿ ಯಾವಾಗಲೂ ಈ ಥರ ಸ್ಟೋರೇಜ್ ಡಿವೈಸಸಲ್ಲೇ ಸ್ಟೋರ್ ಮಾಡ್ತೀವಿ. ಯಾಕಪ್ಪ ಅಂದರೆ ಕಂಪ್ಯೂಟರ್ ಕ್ಯಾನ್ ಪ್ರೊಸೆಸ್ ದ ಡೇಟಾ ಫಾಸ್ಟರ್. ನಾವೀಗ ಫೈಲ್ಸ್, ಮುಂಚೆ ಏನಿತ್ತು ಫೈಲ್ಸ್ ಇತ್ತು. ಸೊ ಮುಂಚೆ ಗೌರ್ಮೆಂಟ್ ಆಫೀಸಲ್ಲಿ ಇದ್ದರೆ ನೀವು ನೋಡಿರ್ಬೋದು ಫೈಲ್ಸಲ್ಲಿ ಸ್ಟೋರ್ ಮಾಡ್ತಿದ್ರು. ಇವನು ಈ ಟೈಮಿಗೆ ಬಂದ, ಇವನು ಈ ಟೈಮ್ ಎಕ್ಸಿಟ್ ಆದ, ಸೊ ಇವನು ಇಷ್ಟು ನಿಮಿಷ ಕೆಲಸ ಮಾಡ್ದ, ಇವನು ಇಷ್ಟು ಅವರ್ಸು ಡಿಸ್ಕಷನ್ ಮಾಡ್ದ. ಸೊ ಎಲ್ಲ ಫೈಲ್ಸಲ್ಲಿ ಮೇಂಟೈನ್ ಮಾಡ್ತಿದ್ರು ಮುಂಚೆ. ಬಟ್ ಇವಾಗ ಆ ಫೈಲ್ಸು ಸ್ಟೂಡೆಂಟ್ಸ್, ನಾನು ಇವಾಗ ಒಂದು 500 ಜನ ಎಂಪ್ಲಾಯೀಸ್ ಇದ್ದಾರೆ. ಒಂದು ಎಂಪ್ಲಾಯಿದು ನಾನು ಡೀಟೇಲ್ಸ್ ತೊಗೊಂಬನ್ನಿ ಅಂದರೆ ನೀವು ಆ ಫೈಲ್ ಪೂರ್ತಿ ಹುಡುಕ್ಬೇಕಾಗತ್ತೆ, ಕರೆಕ್ಟಾ? ಸೊ ಕಂಪ್ಯೂಟ್ರಲ್ಲಾದರೆ ನೀವು ಫೈಲ್ಸಲ್ಲಿ ಸ್ಟೋರ್ ಮಾಡಿದ್ರೆ, ಫೈಲ್ಸ್ ಅಂದರೆ ಈ ಫೈಲ್ಸ್ ಅಲ್ಲ, ನಮ್ಮ ಹಾರ್ಡ್ ಕಾಪಿ ಫೈಲ್ಸ್ ಅಲ್ಲ, ಸಾಫ್ಟ್ ಕಾಪಿ ನಾವು ಸಿಸ್ಟಮಲ್ಲಿ ಸ್ಟೋರ್ ಮಾಡ್ತೀವಲ್ಲ ಆ ಫೈಲ್ಸಲ್ಲಿ ನೀವು ಸ್ಟೋರ್ ಮಾಡಿದ್ರೆ ಯು ಕ್ಯಾನ್ ಪ್ರೊಸೆಸ್ ದ ಡೇಟಾ. ಸರ್ಚ್ ಮಾಡ್ಬೋದಲ್ವ, ಸರ್ಚ್ ಬರಲ್ಲಿ ಎಂಪ್ಲಾಯಿ ನೇಮ್ ಹೊಡಿದ್ರೆ ನಿಮಗೆ ಡೇಟಾ ಬಂದ್ಬಿಡುತ್ತೆ, ಕರೆಕ್ಟಾ? ಸೊ ಮ್ಯಾನ್ಯುಯಲ್ ಫೈಲ್ ಸಿಸ್ಟಮಿಂದ ನಮಗೆ ತುಂಬ ಡ್ರಾಬ್ಯಾಕ್ಸ್ ಇದೆ. ಅದು ಡೇಟಾಬೇಸ್, ನೆಕ್ಸ್ಟ್ ಕಾನ್ಸೆಪ್ಟ್ ಬರ್ತಲ್ಲ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಅಲ್ಲಿ ಈ ಫೈಲ್ ಸಿಸ್ಟಮಿಂದ ಆಗೋ ಡ್ರಾಬ್ಯಾಕ್ಸ್ ಏನು, ರಿಡಂಡೆನ್ಸಿ ಆಗ್ಬೋದು, ನೀವು ರಿಪೀಟೇಷನ್ ಮಾಡ್ಬೋದು ಆ ಡೇಟಾಲಿ. ಒಬ್ಬನೇ ಎಂಪ್ಲಾಯಿ ಡೇಟಾ 2 ಸಲ ನೀವು ಸ್ಟೋರ್ ಮಾಡಿರ್ಬೋದು. ಸೊ ಇರ್ತಾರೆ, ಹೌದು, ಒಂದೇ ಎಂಪ್ಲಾಯಿ ಇಬ್ಬರು ಇರ್ತಾರೆ, ಬಟ್ ನೀವು ಮಿಸ್ಟೇಕ್ ಮಾಡಿರ್ಬೋದು. ಅವ್ನ ಏಜ್ ಇವನ್ ಏಜ್ ಇಂಟರ್ಚೇಂಜ್ ಮಾಡಿರ್ಬೋದು, ಅಥವಾ ಅವ್ನ ಪ್ಲೇಸ್ ಇವನ್ ಪ್ಲೇಸ್ ಇಂಟರ್ಚೇಂಜ್ ಮಾಡಿರ್ಬೋದು, ಅಥವಾ ಅವ್ನ ರೋಲ್ ಅವ್ನ ಜಾಬ್ ರೋಲ್ ಇವನ್ ಜಾಬ್ ರೋಲ್ ಇಂಟರ್ಚೇಂಜ್ ಮಾಡಿರ್ಬೋದು. ಅಲ್ಲಿ ಮಿಸ್ಟೇಕ್ಸ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಕರೆಕ್ಷನ್ ಮಾಡೋದಕ್ಕೂ ತುಂಬ ಕಷ್ಟ ಅಲ್ಲಿ. ಸೊ ಎಲ್ಲ ಹುಡುಕಿ ಫೈಲ್ಸು ನೀವು ಕರೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಡೇಟಾ ಬೇಗ ಸಿಗುತ್ತೆ, ಪ್ರೋಸೆಸ್ ಮಾಡ್ಬೋದು. ಓಕೆ, ಇಲ್ಲಿ ಮಿಸ್ಟೇಕ್ ಮಾಡಿದ್ದ, ಈ ನೇಮ್ ಸರ್ಚ್ ಮಾಡ್ತೀನಿ, ಈ ನೇಮ್ನ ಎಡಿಟ್ ಮಾಡ್ತೀನಿ, ರೀನೇಮ್ ಮಾಡ್ತೀನಿ, ನೀವು ಎಡಿಟ್ ಮಾಡಿ ರೀನೇಮ್ ಮಾಡ್ಬೋದು, ಕರೆಕ್ಟಾ? ಸೊ ಯಾವಾಗಲೂ ಕಂಪ್ಯೂಟರ್ ಬೇಸ್ಡ್ ಡೇಟಾ ಇಸ್ ಮೋರ್ ಫಾಸ್ಟರ್, ಪ್ರೋಸೆಸ್ ಮಾಡೋದಕ್ಕೆ ಫಾಸ್ಟರ್. ಆ್ಯಂಡ್ ನಮಗೆ ಆ ವಾಲ್ಯೂಮ್ ಎಷ್ಟು ದೊಡ್ಡ ವಾಲ್ಯೂಮ್ ಇದ್ರೂ ನಾವು ಬೇಗ ಪ್ರೋಸೆಸ್ ಮಾಡಿ ಬೇಗ ನಾವು ಇನ್ಫಾರ್ಮೇಷನ್ನ ಪಡ್ಕೊಬೋದು, ಕರೆಕ್ಟಾ? ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ದ ಫಾಲೋಯಿಂಗ್ ಲಿಸ್ಟ್ ಕಂಟೇನ್ಸ್ ಸಮ್ ಎಕ್ಸಾಂಪಲ್ಸ್ ಆಫ್ ಡೇಟಾ ವಿ ಕಾಮನ್ಲಿ ಕಮ್ ಅಕ್ರಾಸ್. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ ಸ್ಟೂಡೆಂಟ್ಸ್. ನೀವು ನಾರ್ಮಲ್ ಎಕ್ಸಾಂಪಲ್ಸ್ ಕೊಡ್ಬೋದು. ಡೇಟಾ ಅಂದ್ರೆ ಏನು, ವ್ಯಾಲ್ಯೂಸ್ ಆಫ್ ವೇರಿಯಬಲ್ಸ್ ಆರ್ ಸಿಚುವೇಷನ್ಸ್ ಅಂತ ಗೊತ್ತಾಯಿತು. ಇಟ್ ಮೇ ಬಿ ಸಿಂಬಲ್ಸ್, ಡಿಜಿಟ್ಸ್, ಇದೆಲ್ಲ ಗೊತ್ತು ನಮಗೆ. ಸೊ ಈಗ ಕೆಲವೊಂದು ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಎಕ್ಸಾಂಪಲ್ಸೇ ತೊಗೊಂಡಿನಿ. ಏನೇನು ಬರುತ್ತೆ ಡೇಟಾ ಎಕ್ಸಾಂಪಲ್ಸು, ಸೊ ಇಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ನೇಮ್, ಏಜ್, ಜೆಂಡರ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ಅ ಪರ್ಸನ್. ನೀವು ಯಾವುದಾದ್ರು ಕಾಲೇಜ್ಗೆ ಅಡ್ಮಿಷನ್ ಮಾಡಬೇಕಾದ್ರೆ ಇದೆಲ್ಲ ಕೊಡ್ತೀರಾ ಅಲ್ವಾ? ನೇಮು, ಏಜು, ಕಾಂಟ್ಯಾಕ್ಟ್ ಡೀಟೇಲ್ಸು, ಆಮೇಲೆ ನಿಮ್ಮ ಅಡ್ರೆಸ್ಸು, ಅಂದರೆ ಅಡ್ರೆಸ್ ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸೇ ಬರುತ್ತೆ, ಫೋನ್ ನಂಬರು. ಸೊ ಇದಕ್ಕೆಲ್ಲ ವ್ಯಾಲ್ಯೂಸ್ ಇದೆ ಅಲ್ವಾ? ಈ ವೇರಿಯಬಲ್ಸ್ಗೆಲ್ಲ ವ್ಯಾಲ್ಯೂಸ್ ಇದೆ. ಇದನ್ನ ಏನಂತ ಕರಿಬೋದು, ಡೇಟಾ ಅಂತ ಕರಿಬೋದು. ಇನ್ನೇನೇನು ಎಕ್ಸಾಂಪಲ್ಸ್ ಇದೆ ಸರ್? ಟ್ರಾನ್ಸಾಕ್ಷನ್ ಡೇಟಾ ಇರುತ್ತಲ್ವಾ ಸ್ಟೂಡೆಂಟ್ಸ್? ಈಗ ಬ್ಯಾಂಕಿಂಗಲ್ಲಿ ಶಾಪಿಂಗ್ ಮಾಲ್ಗೆ ನೀವು ಹೋದರೆ ಟ್ರಾನ್ಸಾಕ್ಷನ್ಸ್ ಬರುತ್ತಲ್ವಾ? ಸೊ ನಿಮಗೆ ರೆಸಿಪ್ಟ್ ಕೊಡ್ತಾರೆ, ಅಲ್ಲಿ ಟ್ರಾನ್ಸಾಕ್ಷನ್ ಡೇಟಾ ಅವರೆಲ್ಲೋ ಆಲ್ ಸಾಫ್ಟ್ವೇರಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆಲ್ಲ ವ್ಯಾಲ್ಯೂಸ್ ಇದೆ ಅಲ್ವಾ? ಸೊ ಅದನ್ನು ಕೂಡ ನಾವು ಹೇಳ್ಬೋದಲ್ವಾ ಡೇಟಾ ಅಂತ. ಸೊ ಟ್ರಾನ್ಸಾಕ್ಷನ್ಸ್ ಜನರೇಟೆಡ್ ಥ್ರೂ ಬ್ಯಾಂಕಿಂಗ್, ಶಾಪಿಂಗ್, ವೆದರ್ ಆನ್ಲೈನ್ ಆರ್ ಆಫ್ಲೈನ್. ನೀವು ಶಾಪಿಂಗ್ ಮಾಡಿದಾಗ ಟ್ರಾನ್ಸಾಕ್ಷನ್ಸ್ ಆಗುತ್ತೆ, ಬಿಲ್ ಜನರೇಟ್ ಆಗುತ್ತೆ. ಸೊ ಅಲ್ಲೂ ಕೂಡ ಡೇಟಾ ಜನರೇಟ್ ಆಗ್ತಿದೆ, ಕರೆಕ್ಟಾ? ಸೊ ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಡೇಟಾ ಅನ್ಬೋದು. ಇನ್ನೇನು ಹೇಳ್ಬೋದು ಸರ್ ಎಕ್ಸಾಂಪಲ್ಸ್ ಆಫ್ ಡೇಟಾ? ಇಮೇಜು, ಆಡಿಯೋ, ವಿಡಿಯೋ, ಇದೆಲ್ಲ ಎಕ್ಸಾಂಪಲ್ಸ್ ಹೇಳ್ಬೋದಲ್ವಾ? ಇಮೇಜು ಒಂದು ಡೇಟಾ, ಆಡಿಯೋ ಒಂದು ಡೇಟಾ, ವಿಡಿಯೋ ಫೈಲ್ ಒಂದು ಡೇಟಾ, ಕರೆಕ್ಟಾ? ಸೊ ಇನ್ನೇನು ಹೇಳ್ಬೋದು? ವೆಬ್ ಪೇಜ್, ಒಂದು ವೆಬ್ಸೈಟಲ್ಲೇ ಡೇಟಾ ಸ್ಟೋರ್ ಆಗಿರುತ್ತೆ ಅಷ್ಟೊಂದು ಅಲ್ವಾ? ಸೊ ಲಿಂಕ್ ಸ್ಟೋರ್ ಆಗಿರುತ್ತೆ, ಇಮೇಜ್ ಸ್ಟೋರ್ ಆಗಿರುತ್ತೆ, ವಿಡಿಯೋ ಸ್ಟೋರ್ ಆಗಿರುತ್ತೆ, ಆಡಿಯೋ ಸ್ಟೋರ್ ಆಗಿರುತ್ತೆ ವೆಬ್ಸೈಟಲ್ಲಿ. ಸೊ ಇನ್ನೇನು ಸ್ಟೋರ್ ಆಗಿರುತ್ತೆ? ಸೊ ಸರ್ಚ್ ಬಾರ್ ಇರುತ್ತೆ. ಸೊ ಇದೆಲ್ಲ ಡೇಟಾ ಮಾಡ್ತೀವಲ್ವಾ? ಅಂದರೆ ಡೇಟಾ ಸರ್ಚ್ ಮಾಡ್ತೀವಿ ಥ್ರೂ ದ ಸರ್ಚ್ ಬಾರ್, ಕರೆಕ್ಟಾ? ಸೊ ಕೆಲವೊಂದು ಎಕ್ಸಾಂಪಲ್ಸ್ ನೋಡ್ಬೋಣ ಸ್ಟೂಡೆಂಟ್ಸ್. ಇಮೇಜ್, ಆಡಿಯೋ, ವಿಡಿಯೋ, ಇದೆಲ್ಲ ಡೇಟಾ ಅಂತ ಕರಿತೀವಲ್ವಾ? ಸೊ ಇದೆಲ್ಲಿರುತ್ತೆ ಇಮೇಜ್, ಆಡಿಯೋ, ವಿಡಿಯೋ? ಸೊ ಡಾಕ್ಯುಮೆಂಟ್ಸಲ್ಲಿ, ವೆಬ್ ಪೇಜಲ್ಲಿ, ಇದೆಲ್ಲ ಡೇಟಾ ಅಂತ ಹೇಳ್ಬೋದು. 5ನೇ ಪಾಯಿಂಟು ಆನ್ಲೈನ್ ಪೋಸ್ಟ್, ಕಮೆಂಟ್ಸ್ ಆ್ಯಂಡ್ ಮೆಸೇಜಸ್. ಆನ್ಲೈನ್ ಪೋಸ್ಟ್ ಇರ್ಬೋದು, ಕಮೆಂಟ್ ಇರ್ಬೋದು, ಮೆಸೇಜ್ ಇರ್ಬೋದು, ಟೆಕ್ಸ್ಟ್ ಮೆಸೇಜ್ ಇರ್ಬೋದು, ಆಡಿಯೋ ಮೆಸೇಜ್ ಇರ್ಬೋದು, ವಿಡಿಯೋ ಮೆಸೇಜ್ ಇರ್ಬೋದು. ಇದೆಲ್ಲ ಏನಂತ ಕರಿತೀವಿ ಸ್ಟೂಡೆಂಟ್ಸ್? ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಡೇಟಾ ಅಂತ ಹೇಳ್ತೀವಲ್ವಾ? ಇದಕ್ಕೆಲ್ಲ ಒಂದು ವ್ಯಾಲ್ಯೂ ಇದೆ, ಇದಕ್ಕೆಲ್ಲ ಒಂದು ಮೀನಿಂಗ್ ಇದೆ. ಸೊ ಇದಕ್ಕೆಲ್ಲ ಒಂದು ಡೇಟಾ ಅಂತ ನಾವು ಸ್ಪೆಸಿಫೈ ಆಗಿ ಹೇಳ್ಬೋದು. 6ನೇದು ಸಿಗ್ನಲ್ಸ್ ಜನರೇಟೆಡ್ ಬೈ ಸೆನ್ಸರ್ಸ್. ಸೊ IoT ಕಾನ್ಸೆಪ್ಟ್ ನೀವು ಓದಿರ್ತೀರಾ, ಎಮರ್ಜಿಂಗ್ ಟ್ರೆಂಡ್ಸ್ ಲಾಸ್ಟ್ ಇಯರ್ ಕಾನ್ಸೆಪ್ಟಲ್ಲಿ. IoT ಅಂದರೆ ಏನು ಸ್ಟೂಡೆಂಟ್ಸ್? ನಾವು ಫಿಸಿಕಲ್ ಡಿವೈಸಸ್ ಇಂಟರ್ನೆಟ್ಗೆ ಕನೆಕ್ಟ್ ಮಾಡ್ತೀವಿ ಥ್ರೂ ದ ಯೂಸ್ ಆಫ್ ಸೆನ್ಸರ್ಸ್. ಈ ಸೆನ್ಸರ್ಸಿಂದ ನಾವು ಸಿಗ್ನಲ್ಸ್ ಜನರೇಟ್ ಮಾಡ್ಬೋದು. ಅಂದರೆ ಇವಾಗ ಯಾವುದಾದ್ರೂ ಇರ್ಬೋದು. ಇವಾಗ ವೆದರ್ ಜನರೇಟ್ ಮಾಡೋದಕ್ಕೆ ಸೊ ಏನು ಮಾಡ್ತೀವಿ, ಸೆನ್ಸರ್ಸ್ ಇರುತ್ತೆ. ಆ ಸೆನ್ಸರ್ಸ್ ನಮಗೆ ಡೇಟಾ ಕೊಡುತ್ತೆ. ಆ ಡೇಟಾ ಮತ್ತೆ ಡಿಜಿಟಲ್ ಫಾರ್ಮ್ಗೆ ಕನ್ವರ್ಟ್ ಆಗಿ ನೀವು ಕ್ಲೌಡಲ್ಲಿ ಸ್ಟೋರ್ ಮಾಡ್ತೀರೋ, ಅಥವಾ ಒಂದು ಸೆಂಟ್ರಲೈಸ್ ಲೊಕೇಶನಲ್ಲಿ ಸ್ಟೋರ್ ಮಾಡ್ತೀರಾ, ಅಥವಾ ಸ್ಮಾರ್ಟ್ ವಾಚ್ ಹೇಳ್ಬೋದಲ್ವ, ನಾನು ಹಾಕೊಂಡಿನಿ. ಸೊ ಈ ಸ್ಮಾರ್ಟ್ ವಾಚಲ್ಲಿ ಹಾರ್ಟ್ ರೇಟು ಇದೆಲ್ಲ ಮಾನಿಟರ್ ಮಾಡುತ್ತಲ್ವ. ಈ ಸೆನ್ಸರ್ಸ್ ನಮ್ಮ ಡೇಟಾ ತೊಗೊಂಡು ಇಟ್ ವಿಲ್ ಕನ್ವರ್ಟ್ ಇಟ್ ಬ್ಯಾಕ್ ಟು ಡಿಜಿಟಲ್ ಫಾರ್ಮ್ ಆ್ಯಂಡ್ ಅದು ಒಂದು ಕ್ಲೌಡ್ ಲೊಕೇಶನಲ್ಲಿ ಸೇವ್ ಮಾಡಿ ನಮಗೆ ತೋರಿಸುತ್ತೆ. ಓಕೆ, ಹಾರ್ಟ್ ರೇಟ್ ಇಷ್ಟಿದೆ ಇವಾಗ, ಸೊ ಇದು ಬ್ರೀದಿಂಗ್ ಸ್ಪೇಸ್ ಇವಾಗ, ಸೊ ಅದು ಹೇಳತ್ತಲ್ವಾ. ಸೊ ಇದೆಲ್ಲ ಒಂದು ಡೇಟಾ ಅಂತ ಹೇಳ್ಬೋದಲ್ವಾ. IoT ಜನರಲಿ ಇದು IoT ಅಂತ ಹೇಳ್ತೀವಲ್ವ. ಸೆನ್ಸರ್ಸಿಂದ ಜನರೇಟ್ ಆಗೋ ಡೇಟಾ IoT ಅಂತ ಹೇಳ್ತೀವಿ. ಅಥವಾ ಇಂಟರ್ನೆಟ್ ಆಫ್ ಥಿಂಗ್ಸ್, ಇದು ಲಾಸ್ಟ್ ಇಯರ್ ಕಲ್ತಿದ್ದೀರಾ ಅಲ್ವಾ, ಇಂಟರ್ನೆಟ್ ಆಫ್ ಥಿಂಗ್ಸ್.
ಸೊ ಈ ಇಂಟರ್ನೆಟ್ ಆಫ್ ಥಿಂಗ್ಸಲ್ಲಿ ನೀವೆಲ್ಲ ಎಕ್ಸಾಂಪಲ್ಸು ಕೊಡ್ಬೋದು. ಸೊ ಬರೀ ಸ್ಮಾರ್ಟ್ ವಾಚ್ ಕೊಡಲೇಬೇಕಂತಿಲ್ಲ. ಸ್ಮಾರ್ಟ್ ವಾಚ್ ಇಲ್ಲದೆ ನಿಮಗೆ ವೆದರ್ ಮಾನಿಟ್ರಿಂಗ್ ಇರ್ಬೋದು, ಅಥವಾ ವೆದರ್ ಫೋರ್ಕಾಸ್ಟಿಂಗ್ ಅಂತ ಹೇಳ್ತಾರೆ ಅದನ್ನೇ, ಹೌದಲ್ವಾ? ಸೊ ಅದಾದಮೇಲೆ ಸ್ಮಾರ್ಟ್ ಲಾಕ್ಸು, ಸ್ಮಾರ್ಟ್ ವಾಚು, ಸೊ ಸ್ಮಾರ್ಟ್ ಡೋರು, ಸ್ಮಾರ್ಟ್ ಲೈಟ್ಸು, ಇದೆಲ್ಲ ಏನು ಮಾಡ್ತಿದೆ, ಡೇಟಾ ಜನ್ರೇಟ್ ಮಾಡ್ತಿದೆ. ಸ್ಮಾರ್ಟ್ ಕ್ಯಾಮ್ರಾ, ನಿಮ್ಮ CCTV ಕ್ಯಾಮ್ರಾ, ಸೊ ಇದೆಲ್ಲ ಡೇಟಾ ಜನ್ರೇಟ್ ಮಾಡ್ತಿದೆ ಅಲ್ವಾ? ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಡೇಟಾ ಅಂತ ನೀವು ಕರಿಬೋದು. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಆ್ಯಂಡ್ ಎಕ್ಸಾಂಪಲ್ಸ್ ಆಫ್ ಡೇಟಾ. ಈಗ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಏನು ಇಂಪಾರ್ಟೆನ್ಸ್ ಆಫ್ ಡೇಟಾ, ಏನು ಸರ್, ಏನಕ್ಕೆ ಡೇಟಾ ಬೇಕು, ಸೊ ಈ ಡೇಟಾಯಿಂದ ಏನಾಗುತ್ತೆ, ಸೊ ಇದೆಲ್ಲ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನೋಡ್ತಾ ಬರೋಣ ಆಯಿತಾ. ಇಂಪಾರ್ಟೆನ್ಸ್ ಆಫ್ ಡೇಟಾ. ಇಂಪಾರ್ಟೆನ್ಸ್ ಆಫ್ ಡೇಟಾ, ಏನಕ್ಕೆ ಈ ಡೇಟಾ ಕಲಿಬೇಕು, ಏನಕ್ಕೆ ಈ ಡೇಟಾ ಬೇಕು ನಮಗೆ, ಸೊ ಇಲ್ಲಿ ನಾವು ಇದನ್ನು ಕಲಿತಾ ಬರೋಣ ಆಯಿತಾ. ಸೊ ಹ್ಯೂಮನ್ ಬೀಯಿಂಗ್ಸ್ ರಿಲೈ ಆನ್ ಡೇಟಾ ಫಾರ್ ಮೇಕಿಂಗ್ ಡಿಸಿಷನ್ಸ್. ನಮ್ಗೆ ಆಲ್ರೆಡಿ ಗೊತ್ತು ಏನಪ್ಪ ಇಂಪಾರ್ಟೆನ್ಸ್ ಈ ಡೇಟಾ ಅಂದರೆ. ಈ ಡೇಟಾ ಅಂತ ತೊಗೊಂಡು ನಾವು ಅನಲೈಸ್ ಮಾಡ್ತೀವಿ. ನಾವು ಅನಲೈಸ್ ಮಾಡಿ ಒಂದು ಕನ್ಕ್ಲೂಷನ್ಗೆ ಬರ್ತೀವಿ. ಓಕೆ, ಇದೇ ಈ ಡೇಟಾ ಹೇಳ್ತಿದೆ. ಓಕೆ, ಈ ಡೇಟಾಯಿಂದ ಈ ಎಂಪ್ಲಾಯಿ ಫೈರ್ ಆಗೋ ಚಾನ್ಸಸ್ ಇದೆ, ಈ ಡೇಟಾ ಇವನೇ ಸರಿ ಕೆಲಸ ಮಾಡಿಲ್ಲ, ಸೊ ಇವನ್ ಸ್ಯಾಲ್ರಿ ಕಟ್ ಆಗೋ ಚಾನ್ಸಸ್ ಇದೆ. ಸೊ ನಾವು ಡಿಸಿಷನ್ಸ್ ಮಾಡೋದಕ್ಕೆ ಡೇಟಾ ಉಪಯೋಗಿಸ್ತೀವಲ್ವಾ. ಸೊ ನೀವೆಲ್ಲರೂ ಡೈಲಿ ಅಟೆಂಡೆನ್ಸ್ ಮಾರ್ಕ್ ಮಾಡ್ತೀರಲ್ಲ, ನಿಮ್ಮ ಟೀಚರ್ಸ್ ಅಟೆಂಡೆನ್ಸ್ ಮಾರ್ಕ್ ಮಾಡ್ತಾರೆ ಎಲ್ಲರದ್ದು. ಸೊ ಏನೇಗೆ ಮಾಡ್ತಾರೆ, ಆ ಡೇಟಾ ಕೊನೆಗೆ ಯೂಸ್ ಆಗುತ್ತೆ. ಓಕೆ, ಇವ್ನು ಇಷ್ಟು ದಿವಸ ಬಂದಿಲ್ಲ, ಇಷ್ಟು ದಿವಸ ಇವ್ನು ಕಾಲೇಜ್ ಅಟೆಂಡ್ ಆಗಿಲ್ಲ, ಇವನಿಗೆ ಹಾಲ್ ಟಿಕೆಟ್ ಕೊಡಬಾರ್ದು, ಕರೆಕ್ಟ್ ಅಲ್ವಾ? ಸೊ ನಾವು ಆ ಡೇಟಾ ಅನಲೈಸ್ ಮಾಡೋದಕ್ಕೇ ಗೊತ್ತಾಗಿದ್ದು ನಮಗೆ, ಹೌದಲ್ವಾ, ಸ್ಟೂಡೆಂಟ್ ಬಂದಿಲ್ಲ ಅಂತ ಗೊತ್ತಾಯಿತು. ಸೊ ಅದೇ ಥರ ಇಲ್ಲಿ besides large amount of data when processed with the help of computers shows the possibilities or hidden traits which are otherwise not visible to humans. ಇಲ್ಲಿ ಲಾರ್ಜ್ ಡೇಟಾ ಅಥವಾ ಬಿಗ್ ಡೇಟಾ ಅಂತ ಲಾಸ್ಟ್ ಇಯರ್ ಕಲ್ತಿದ್ದೀರಾ. ಈ ಬಿಗ್ ಡೇಟಾನ ಪ್ರೋಸೆಸ್ ಮಾಡೋದಕ್ಕೆ ಸ್ಟೂಡೆಂಟ್ಸ್ ಏನಕ್ಕೆ ಪ್ರೋಸೆಸ್ ಮಾಡ್ಬೇಕು ಸರ್, ಈ ಬಿಗ್ ಡೇಟಾ ಇಷ್ಟೊಂದು ಡೇಟಾ ತೊಗೊಂಡು ಏನಕ್ಕೆ ಪ್ರೋಸೆಸ್ ಮಾಡಬೇಕು? ಸೊ ಅದರಿಂದ ಕೆಲವೊಂದು ಹಿಡನ್ ಪ್ಯಾಟರ್ನ್ಸ್ ಇದೆ. ಸೊ ಹಿಡನ್ ಪ್ಯಾಟರ್ನ್ಸ್ ಅಂದರೆ ಅದರಿಂದ ನಮಗೊಂದು ರಿಸಲ್ಟ್ನ ನಾವು ಬರ್ಬೋದು ಅಥವಾ ರಿಸಲ್ಟ್ ಬರೆಸ್ಬೋದು ಅದರಿಂದ, ಕರೆಕ್ಟಾ? ಸೊ ಈ ಲಾರ್ಜ್ ಡೇಟಾ, ಸ್ಕೈಪ್ ಡೇಟಾ ಇರ್ಬೋದು, ವಾಟ್ಸಪ್ ಡೇಟಾ, ಇನ್ಸ್ಟಾಗ್ರಾಮ್ ಡೇಟಾ. ಸೊ ನೀವು ನೋಡಿರ್ತೀರಲ್ವಾ, ಸೊ ಕೆಲವರು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ಸ್ ಹಾಕ್ತಾನೇ ಇರ್ತಾರೆ, ಕೆಲವೊಬ್ಬರು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ತಾನೇ ಇರ್ತಾರೆ. ಸೊ ಆ ಡೇಟಾ ಎಲ್ಲ ನಾವು ಅನಲೈಸ್ ಮಾಡಿದ್ರೆ ಇವನು ಎಷ್ಟು ಅಂದರೆ ಒಬ್ಬ ವ್ಯಕ್ತಿ ಎಷ್ಟು ಸಲ ಸ್ಟೇಟಸ್ ಹಾಕ್ತಿದ್ದಾನೆ ಒಂದು ದಿನಕ್ಕೆ ಅಂದರೆ ಒಂದು ತಿಂಗಳ ಡೇಟಾ ತೊಗೊಂಡು ಇವನು ಎಷ್ಟು ಸಲ ಹಾಕ್ಬೋದು ಮುಂದೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದಲ್ವಾ. ಸೊ ಅನಲೈಸ್ ಮಾಡ್ಬೋದು ಆ ಡೇಟಾ ತೊಗೊಂಡು. ಓಕೆ, ಈ ವ್ಯಕ್ತಿ ಒಂದು ತಿಂಗಳಿಗೆ 150 ಸ್ಟೇಟಸ್ ಹಾಕ್ಬಿಟ್ಟಿದ್ದಾನೆ ವಾಟ್ಸಪ್ಪಲ್ಲಿ, ನೆಕ್ಸ್ಟ್ ಮಂತ್ ಇವನು ಇಷ್ಟು ಹಾಕ್ಬೋದು ಅಂತ ನಾನು ಅನಲೈಸ್ ಮಾಡ್ಬೋದು ಆ ಡೇಟಾ ತೊಗೊಂಡು, ಕರೆಕ್ಟಾ? ಸೊ ನಾವು ಜನರಲಿ ಡಿಸಿಷನ್ಸ್ ಮಾಡೋದಕ್ಕೆ ಹ್ಯೂಜ್ ಅಮೌಂಟ್ ಆಫ್ ಡೇಟಾ, ಇದರಲ್ಲಿ ಹಿಡನ್ ಪ್ಯಾಟರ್ನ್ಸ್ ಇರುತ್ತೆ. ಈ ಹಿಡನ್ ಪ್ಯಾಟರ್ನ್ಸ್ ತೊಗೊಂಡು ನಾವು ಕನ್ಕ್ಲೂಷನ್ಸ್ನ ಡ್ರಾ ಮಾಡ್ತೀವಿ. ಸೊ ನಾವು ನಾರ್ಮಲ್ ಆಗಿ ಅನಲೈಸ್ ಮಾಡಿದ್ರೆ ನಮ್ಗೆ ಬರೋದಿಲ್ಲ ಆ ಥರ. ಸೊ ನಾರ್ಮಲ್ ಆಗಿ ಒನ್ ಆಫ್ಟರ್ ದ ಒನ್ ಅನಲೈಸ್ ಮಾಡ್ತಾ ಹೋದರೆ ನಮಗೆ ಕನ್ಕ್ಲೂಷನ್ಸ್ ಡ್ರಾ ಮಾಡೋದು ಕಷ್ಟ ಆಗುತ್ತೆ. ಓಕೆ, ಸೊ ಅದಕ್ಕೆ ಈ ಬಿಗ್ ಡೇಟಾ ಪ್ರೋಸೆಸ್ ಮಾಡಬೇಕಾದ್ರೆ ನಮಗೆ ಕೆಲವೊಂದು ಹಿಡನ್ ಪ್ಯಾಟರ್ನ್ಸ್ ಗೊತ್ತಾಗುತ್ತೆ. ಓಕೆ, ಸೊ ಆಯಿತು. ನೆಕ್ಸ್ಟ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ನೋಡ್ಬೋಣ ಆಫ್ ಡೇಟಾ. ಸೊ ಡೇಟಾ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಆ್ಯಂಡ್ ಹೆಂಗೆ ಉಪಯೋಗ ಆಗ್ತಿದೆ, ಹೆಂಗೆ ನಾವು ಕನ್ಕ್ಲೂಷನ್ಸ್ ಡ್ರಾ ಮಾಡ್ತೀವಿ ಡೇಟಾಯಿಂದ ಈಗ ತಿಳ್ಕೊಳ್ಳೋಣ. ಓಕೆ, ಒನ್ ಬೈ ಒನ್. ATM ಟ್ರಾನ್ಸಾಕ್ಷನ್ಸ್. ಏನು ಸರ್ ಇದು ATM ಟ್ರಾನ್ಸಾಕ್ಷನ್ಸ್? ಸೊ ದ ಸಿಸ್ಟಮ್ ಡಿಡಕ್ಟ್ಸ್ ದ ವಿಡ್ರಾನ್ ಅಮೌಂಟ್ ಫ್ರಮ್ ಯುವರ್ ಬ್ಯಾಂಕ್ ಅಕೌಂಟ್. ನೀವು ATMಗೆ ಹೋಗ್ತೀರಾ, ಕಾರ್ಡ್ ಸ್ವೈಪ್ ಮಾಡ್ತೀರಾ, ಸೊ ಅದಾದಮೇಲೆ ನೀವು ಪಿನ್ ಎಂಟರ್ ಮಾಡ್ತೀರಾ ಆ್ಯಂಡ್ ಮನಿ ಡೆಬಿಟ್ ಆಗುತ್ತೆ. ಸೊ ಈ ಸಿಸ್ಟಮ್ ಏನು ಮಾಡ್ತಿದೆ, ATM ಸಿಸ್ಟಮ್, ಅದು ಬ್ಯಾಂಕ್ಗೆ ಇನ್ಫಾರ್ಮ್ ಮಾಡ್ತಿದೆ, ನೋಡಿ ಇವನು ಈ ಬ್ಯಾಂಕ್ ಅಕೌಂಟ್ ನಂಬರ್ 5,000 ಡ್ರಾ ಮಾಡ್ದ, ಸೊ ಇವನು ಬ್ಯಾಂಕ್ ಅಕೌಂಟಿಂದ ಇಷ್ಟು ಡೆಬಿಟ್ ಮಾಡಬೇಕು. ಸೊ ಈ ಡೇಟಾಯಿಂದ ತಾನೇ ಅದು ಹೋಗಿ ಹೇಳ್ತಿರೋದು ಆ ಸಿಸ್ಟಮು. ಸೊ ಯೂಸಿಂಗ್ ದಿಸ್ ಡೇಟಾ ಇಟ್ ಇಸ್ ಇನ್ಫಾರ್ಮಿಂಗ್ ದ ಸಿಸ್ಟಮ್ ಆರ್ ಇಟ್ ಇಸ್ ಇನ್ಫಾರ್ಮಿಂಗ್ ದ ಬ್ಯಾಂಕ್ ಅಂತ ಹೇಳ್ಬೋದು, ಕರೆಕ್ಟಾ? ಯೂಸಿಂಗ್ ದ ಡೇಟಾ ನಿಮಗೆ ಕನ್ಕ್ಲೂಷನ್ ಬರ್ತಿದೆ, ಓಕೆ 5,000 ಡೆಬಿಟ್ ಆಯಿತು ಅಂತ. ಸೊ ಅದಾದಮೇಲೆ ಇನ್ನೇನು ಹೇಳ್ಬೋದು, ವೆದರ್ ಮಾನಿಟರಿಂಗ್. ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ಸ್ ಅನಲೈಸ್ ದ ಸ್ಯಾಟಲೈಟ್ ಡೇಟಾ ಲೈಕ್ ಟೆಂಪರೇಚರ್, ವಿಂಡ್ ಸ್ಪೀಡ್ ಫಾರ್ ವಾರ್ನಿಂಗ್ಸ್. ಸೊ ಈಗ ವೆದರ್ ಡಿಪಾರ್ಟ್ಮೆಂಟ್ಸ್ ಇರ್ತಲ್ಲ ಅಥವಾ ವೆದರ್ ಏಜೆನ್ಸೀಸ್ ಇರ್ತಲ್ಲ, ಏನು ಮಾಡ್ತಾರೆ, ಸೊ ಅವ್ರು ಅನಲೈಸ್ ಮಾಡ್ತಾರೆ, ಅಂದರೆ ಸ್ಯಾಟಲೈಟ್ ಡೇಟಾ ಅನಲೈಸ್ ಮಾಡಿ ವಿಂಡ್ ಇವತ್ತು ಇಷ್ಟು ಗಾಳಿ ಜಾಸ್ತಿ ಬೀಸ್ತಿದೆ, ಸೊ ಟೆಂಪ್ರೇಚರ್ ಸ್ವಲ್ಪ ತಣ್ಣಗಿದೆ, ಸೊ ಹ್ಯೂಮಿಡಿಟಿ ಸ್ವಲ್ಪ ಮೀಡಿಯಮ್ ಆಗಿದೆ, ಸೊ ಈ ಮಳೆ ಬರೋ ಚಾನ್ಸ್ ಇದೆ. ಸೊ ಈ ಡೇಟಾನ ಅನಲೈಸ್ ಮಾಡಿ ಅವರು ಒಂದು ಕನ್ಕ್ಲೂಷನ್ ಬರ್ತಾರೆ, ಮಳೆ ಬರುತ್ತೆ, ಮಳೆ ಬರಲ್ಲ, ಇವತ್ತು ಬಿಸಿಲಿರುತ್ತೆ, ಬಿಸಿಲಿರಲ್ಲ, ಕರೆಕ್ಟಾ? ಸೊ ಇದು ಕೂಡ ಈ ಡೇಟಾಯಿಂದ ನೀವು ಕನ್ಕ್ಲೂಷನ್ಗೆ ಬರ್ತಾ ಇದ್ದೀರಾ, ಕರೆಕ್ಟಾ? ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಬಂದ್ಬೋಣ. ನೆಕ್ಸ್ಟ್ ಪಾಯಿಂಟ್ ಏನು ಸರ್, ಬಿಸ್ನೆಸ್ಸಸ್. ಯಾವುದೇ ಬಿಸ್ನೆಸ್ ನೋಡಿ ನೀವು ಇವಾಗ, ಸೊ ಕರೆಕ್ಟ್ ಅಲ್ವಾ? ಸೊ ಈಗ ಮಾರ್ಕೆಟ್ ಟ್ರೆಂಡ್ ನೋಡ್ತಾರೆ, ಏನು ಟ್ರೆಂಡ್ ಆಗ್ತಿದೆ ಇವಾಗ, ಸೊ ಅದ್ರ ತಕ್ಕಂತೆ ಬಟ್ಟೆ ಮಾರೋದಾಗಲಿ, ಅದ್ರ ತಕ್ಕಂತೆ ಐಟಮ್ಸ್ ಮಾರೋದಾಗಲಿ ಮಾಡ್ತಾರೆ, ಕರೆಕ್ಟಾ? ಸೊ ಕಸ್ಟಮರ್ ಫೋಕಸ್ಡ್ ಇದ್ದರೆ ನಿಮಗೆ ಬಿಸ್ನೆಸ್ ಚೆನ್ನಾಗಿ ರೈಸ್ ಆಗುತ್ತೆ, ಕರೆಕ್ಟಾ? ಸೊ ಅದೇ ಈ ಪಾಯಿಂಟಲ್ಲಿರೋದು. ಅನಲೈಸ್ ಮಾರ್ಕೆಟ್ ಟ್ರೆಂಡ್ಸ್, ಕಸ್ಟಮರ್ ಫೀಡ್ಬ್ಯಾಕ್ ಆ್ಯಂಡ್ ಡೈನಮಿಕ್ ಪ್ರೈಸಿಂಗ್. ಸೊ ಪ್ರೈಸಿಂಗ್ ಕೂಡ ಅನಲೈಸ್ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿ ಸೇಲ್ ಆಗ್ತಿದ್ರೆ ನೀವು ಪ್ರೈಸ್ ಇಡ್ಬೋದು, ಸ್ಟಾರ್ಟಿಂಗಲ್ಲಿ ಸೇಲ್ ಆಗೋದು ಕಷ್ಟ ಆದರೆ ಸ್ವಲ್ಪ ಪ್ರೈಸಿಂಗ್ ರೆಡ್ಯೂಸ್ ಮಾಡಬೇಕಾಗತ್ತೆ, ಕರೆಕ್ಟಾ? ಸೊ ಇದೆಲ್ಲ ನೀವು ಡೇಟಾಯಿಂದ ಅನಲೈಸ್ ಮಾಡಬೇಕಾಗತ್ತೆ. ಅಂದರೆ ಒಂದು ತಿಂಗಳಿಗೆ ಎಷ್ಟು ಲಾಭ ಬಂತು ಖರ್ಚು, ನಂಗೆ ಎಷ್ಟು ಲಾಭ ಬಂತು, ಲಾಭ ಬಂದಿಲ್ವಾ, ಲಾಭ ಬಂದಿಲ್ಲ ಅಂದರೆ ಮೇ ಬಿ ಪ್ರೈಸಿಂಗ್ ಜಾಸ್ತಿ ಇಟ್ಟಿದ್ದೆ, ಸೊ ಅದಕ್ಕೆ ಲಾಭ ಬಂದಿಲ್ಲ, ಅಥವಾ ನನ್ನ ಮೆಟೀರಿಯಲ್ ಚೆನ್ನಾಗಿ ಹೋಗ್ತಿಲ್ಲ, ಮೇ ಬಿ ನಾನು ಮೆಟೀರಿಯಲ್ ಕಂಟೆಂಟ್ ಚೇಂಜ್ ಮಾಡಬೇಕಾಗತ್ತೆ. ಸೊ ಈ ಥರ ನೀವು
ಕನ್ಕ್ಲೂಷನ್ಸ್ ಇಂದ ಡ್ರಾ ಮಾಡಬೇಕಾಗತ್ತೆ ಅಥವಾ ಡೇಟಾಯಿಂದ ಕನ್ಕ್ಲೂಷನ್ಸ್ನ ಡ್ರಾ ಮಾಡಬೇಕಾಗತ್ತೆ, ಕರೆಕ್ಟಾ? ಸೊ ಅಥವಾ ನೀವು ಕಸ್ಟಮರ್ ಫೀಡ್ಬ್ಯಾಕ್ ಹೋಗಿ ತೊಗೊಬೇಕಾಗತ್ತೆ. ಸೊ ಇದೆಲ್ಲ ಒಂದು ಡೇಟಾ ಅಲ್ವಾ, ಕಸ್ಟಮರ್ ಹೇಳೋದು ಕೂಡ ಒಂದು ಡೇಟಾನೇ, ಅವರು ಕೂಡ ಒಂದು ವ್ಯಾಲ್ಯೂ ಕೊಡ್ತಿದ್ದಾರೆ. ಸೊ ಅದರಿಂದ ನಾವು ಅನಲೈಸ್ ಮಾಡಿ ಕನ್ಕ್ಲೂಷನ್ಸ್ಗೆ ಬರ್ತೀವಿ, ಹೌದಾ? ಸೊ ಬಿಸ್ನೆಸ್ಸಿಂದ, ಸೊ ಅಂದರೆ ಬಿಸ್ನೆಸ್ ಅಂದರೆ ಮಾರ್ಕೆಟ್ ಟ್ರೆಂಡ್ನ ಅನಲೈಸ್ ಮಾಡೋದು, ಕಸ್ಟಮರ್ ಫೀಡ್ಬ್ಯಾಕ್ ತೊಗೊಳ್ಳೋದು, ಆಮೇಲೆ ಇಂಪ್ರೂವ್ ಮಾಡೋದು ಬಿಸ್ನೆಸ್ನ, ಕರೆಕ್ಟಾ? ಆ ಡೇಟಾ ತೊಗೊಂಡು ನಾವು ಇಂಪ್ರೂವ್ ಮಾಡೋದು. ಸೊ ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್. ಎಲ್ಲರೂ ಓಲಾ ಊಬರ್ ಇವಾಗ ಕ್ಯಾಬ್ಸ್ ಯೂಸ್ ಮಾಡ್ತಾ ಇರಾ, ಸೊ ಅವರು ಕೂಡ ಬೆಲೆ ಹೆಚ್ಚಿಸ್ತಾನೇ ಇದ್ದಾರೆ, ಕರೆಕ್ಟಾ? ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇದೆ, ಸೊ ಬೆಲೆ ಹೆಚ್ಚಿಸ್ತಾ ಇದ್ದಾರೆ. ಸೊ ಹೆಂಗೆ ಗೊತ್ತಾಗ್ತಿದೆ ಅವ್ರಿಗೆ? ನೀವು ಹೋಗಿ ದುಡ್ಡು ಕೊಡ್ತಾ ಇದ್ದೀರಾ, ಸೊ ನೀವು ಹೋಗಿ ಜಾಸ್ತಿ ಅಮೌಂಟ್ ಕೊಡೋದ್ರಿಂದ ಅವ್ರಿಗೂ ಗೊತ್ತಾಗ್ತಿದೆ ಕಸ್ಟಮರ್ಸ್ ಚೆನ್ನಾಗಿ ಬರ್ತಾ ಇದ್ದಾರೆ ಅಂತ, ಸೊ ಪ್ರೈಸ್ ರೇಸ್ ಮಾಡ್ತಾ ಇದ್ದಾರೆ, ಕರೆಕ್ಟಾ? ಸೊ ಅವರು ಸರ್ವಿಸ್ ಕೊಡ್ತಾ ಇದ್ದಾರೆ. ಸೊ ಸರ್ವಿಸ್ ಕೊಡೋದಕ್ಕೆ ಸ್ಟೂಡೆಂಟ್ಸ್ ಡೇಟಾ ಅನಲೈಸ್ ಮಾಡ್ತಿದ್ದಾರೆ ಅವರು. ಒಂದು ದಿನಕ್ಕೆ ಎಷ್ಟು ಬರ್ತಿದೆ ಲಾಭ, ಸೊ ಏನಕ್ಕೆ ಇಷ್ಟು ಲಾಭ ಬರ್ತಿದೆ, ಸೊ ನಾವು ಹೋಗಿ ಕಸ್ಟಮರ್ಸ್ಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಅಂತ ಅವರು ಅನಲೈಸ್ ಮಾಡಿರ್ತಾರೆ, ಕರೆಕ್ಟಾ? ಸೊ ಆ ಅನಲೈಸಿಸ್ ಮಾಡಿ ಅವರು ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಸೊ ಅದೇ ಇಲ್ಲಿರೋದು ಟ್ರಾನ್ಸ್ಪೋರ್ಟೇಷನ್. ಕ್ಯಾಬ್ ಆ್ಯಪ್ಸ್ ಅಡ್ಜಸ್ಟ್ ಪ್ರೈಸಿಂಗ್ ಬೇಸ್ಡ್ ಆನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸೊ ಡಿಮ್ಯಾಂಡ್ ಜಾಸ್ತಿ ಇದ್ದರೆ ಅವರು ರೇಸ್ ಮಾಡ್ತಾರೆ ಅಮೌಂಟ್ನ, ಅಲ್ವಾ? ಸೊ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ ಇವಾಗ. ಸೊ ಮೆಟ್ರೋ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಕರೆಕ್ಟಾ? ಸೊ ಮೆಟ್ರೋ ಡಿಮ್ಯಾಂಡ್ ಜಾಸ್ತಿ ಆದಂಗೆ ದೇ ವಿಲ್ ರೇಸ್ ದ ಪ್ರೈಸ್ ಆಲ್ಸೋ, ಕರೆಕ್ಟಾ? ಸೊ ಬಸ್ ಟಿಕೆಟ್ ಇರ್ಬೋದು, ಮೆಟ್ರೋ ಇರ್ಬೋದು, ಸೊ ಎವ್ರಿಥಿಂಗ್ ಎಲ್ಲ ಒಂದು ಅನಲೈಸ್ ಮಾಡಿ ಕಸ್ಟಮರ್ಸ್ ಎಲ್ಲಿ ಜಾಸ್ತಿ ಬರ್ತಿದ್ದಾರೆ, ದೇ ವಿಲ್ ಅನಲೈಸ್ ದ ಡೇಟಾ ಆ್ಯಂಡ್ ಕಮ್ ಟು ಅ ಕನ್ಕ್ಲೂಷನ್, ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಸೊ ಪ್ರೈಸ್ ರೇಸ್ ಮಾಡ್ಬೋದು ಅಥವಾ ಪ್ರೈಸ್ ರೆಡ್ಯೂಸ್ ಮಾಡ್ಬೋದು. ಸೊ ಆ ಡೇಟಾ ತೊಗೊಂಡೆ ದೇ ವಿಲ್ ಕಮ್ ಟು ದ ಕನ್ಕ್ಲೂಷನ್, ಕರೆಕ್ಟಾ? ಸೊ ಆಯಿತು ಸರ್, ಇನ್ಯಾವ ಎಕ್ಸಾಂಪಲ್ಸ್ ಇದೆ? ಸೊ ಇನ್ನು ಕೆಲವು ಎಕ್ಸಾಂಪಲ್ಸ್ ಇದೆ ಸ್ಟೂಡೆಂಟ್ಸ್, ವೇರ್ ದೇ ವಿಲ್ ಸ್ಟಡಿ ದ ಡೇಟಾ ಆ್ಯಂಡ್ ಕಮ್ ಟು ಕನ್ಕ್ಲೂಷನ್. ಸೊ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ಅಥವಾ EVMs ಅಂತ ಹೇಳ್ತೀವಲ್ವಾ. ಸೊ EVMs ಏನು ಮಾಡುತ್ತೆ, ನಾವು ವೋಟ್ ಮಾಡೋದನ್ನ ಇಟ್ ವಿಲ್ ಟೇಕ್ ದ ಡಿಜಿಟಲ್ ರೆಕಾರ್ಡ್, ಹೌದಲ್ವಾ? ಸೊ ಅದಾದಮೇಲೆ ಎಲೆಕ್ಷನ್ ಡೇ ದಿನ ಎಲ್ಲ ಬಾಕ್ಸ್ ಕೌಂಟ್ ಮಾಡ್ತೀವಿ ಆ್ಯಂಡ್ ಹೂ ಇಸ್ ದ ವಿನರ್ ಅಂತ ಹೇಳ್ತೀವಿ. ಸೊ ಇದು ಇಟ್ ಇಸ್ ಬೆಟರ್ ದೆನ್ ಪೇಪರ್ ಬ್ಯಾಲೆಟ್. ನಾವು ಮುಂಚೆ ಪೇಪರ್ ಬ್ಯಾಲೆಟಿಂದ ವೋಟಿಂಗ್ ಮಾಡ್ತಿದ್ವಿ ಅಲ್ವಾ. ಸೊ ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸಿಂದ ಮಾಡ್ತೀವಿ. ಸೊ ಅದು ಕೂಡ ನೀವು ಡೇಟಾಯಿಂದ ಪಾಸಿಬಿಲಿಟೀಸ್ ಅಥವಾ ಡೇಟಾಯಿಂದ ನಾವು ಕನ್ಕ್ಲೂಷನ್ಗೆ ಬರ್ತಾ ಇದ್ದೀವಿ ಅಂತ ಹೇಳ್ಬೋದು ಅಲ್ವಾ. ಸೊ ನೆಕ್ಸ್ಟ್ ಎಕ್ಸಾಂಪಲ್, other scenarios include the following: the electronic voting machines are used for recording the votes digitally. Subsequently, the voting data from all the machines are accumulated to declare the election result in a short time as compared to manual counting of ballot papers. So manual counting ಎನ್ಸ್ಬೇಕಾಗುತ್ತೆ, ಕರೆಕ್ಟಾ? ಸೊ ಟೈಮ್ ತುಂಬ ಆಗುತ್ತೆ. ಸೊ ಇಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸಲ್ಲಿ ಸೊ ಡಿಜಿಟಲಿ ವೋಟ್ ಸ್ಟೋರ್ ಆಗಿರುತ್ತೆ ಆ್ಯಂಡ್ ಯು ಕ್ಯಾನ್ ಕೌಂಟ್ ದ ವೋಟ್ಸ್ ಡಿಜಿಟಲಿ. ಸೊ ಹೌದಲ್ವಾ? ಸೊ ಅದಾದಮೇಲೆ ನಿಮ್ಮ ಕನ್ಕ್ಲೂಷನ್ ಬರ್ತಾ ಇರೋದು, ಓಕೆ PM ಇವನ್ ಆಗ್ಬೇಕು ನೆಕ್ಸ್ಟು, CM ಇವನ್ ಆಗ್ಬೇಕು ನೆಕ್ಸ್ಟು ಅಂತ, ಕರೆಕ್ಟಾ? ಸೊ ಇದು ಕೂಡ ಡೇಟಾ ತೊಗೊಂಡು ವಿ ಆರ್ ಗೆಟಿಂಗ್ ದ ರಿಸಲ್ಟ್. ಇನ್ನೇನು ಬರ್ತಿದೆ ಸರ್? ಸೈಂಟಿಸ್ಟ್ ರೆಕಾರ್ಡ್ ಡೇಟಾ ವೈಲ್ ಡೂಯಿಂಗ್ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಕ್ಯಾಲ್ಕುಲೇಟ್ ಆ್ಯಂಡ್ ಕಂಪೇರ್ ದ ರಿಸಲ್ಟ್ಸ್. ಸೊ ಸೈಂಟಿಸ್ಟು ಕೂಡ ಸ್ಟೂಡೆಂಟ್ಸ್ ಈಗ ಅವರು ಕೂಡ ಡೇಟಾನ ರೆಕಾರ್ಡ್ ಮಾಡ್ತಾರೆ ಏನಾದರೂ ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟ್ ಮಾಡುವಾಗ, ಆಮೇಲೆ ಕಂಪೇರ್ ಮಾಡ್ತಾರೆ ರಿಸಲ್ಟ್ ಕರೆಕ್ಟಾಗಿ ಬರ್ತಿದೆಯಾ ಇಲ್ವಾ ಅಂತ. ಸೊ ಎಕ್ಸಾಂಪಲ್ ಹೇಳಬೇಕಾದ್ರೆ ಲೆಟ್ಸ್ ಸೇ ಒಬ್ಬ ಸೈಂಟಿಸ್ಟ್ ಇದ್ದಾನೆ. ಸೊ ಲೆಟ್ಸ್ ಸೇ ಇಬ್ಬರು ಸೀಡ್ ಪ್ಲಾಂಟ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ, ಅಥವಾ ಒಬ್ಬ ಸೈಂಟಿಸ್ಟ್ 2 ಸೀಡ್ ಪ್ಲಾಂಟ್ ಮಾಡ್ತಾನೆ ಅನ್ಕೊಳ್ಳೋಣ. ಸೊ ಫರ್ಟಿಲೈಸರ್ ಎ, ಒಬ್ಬ ಸೈಂಟಿಸ್ಟ್ ಫರ್ಟಿಲೈಸರ್ ಎ ಇಂದ ಸೀಡ್ನ ಬೆಳೀತಾರೆ ಆ್ಯಂಡ್ ಫರ್ಟಿಲೈಸರ್ ಬಿ ಇಂದ ಅಥವಾ ಫರ್ಟಿಲೈಸರ್ ಕೆಮಿಕಲ್ ಬಿ ಇಂದ ಇನ್ನೊಂದು ಸ್ಯಾಪ್ಲಿಂಗ್ ಬೆಳೀತಾರೆ ಅಂತ ಅನ್ಕೊಳ್ಳೋಣ, ಆಯಿತಾ? ಅಥವಾ ಇನ್ನೊಂದು ಸೀಡ್ ಬೆಳೀತಾರೆ ಅಂತ ಅನ್ಕೊಳ್ಳೋಣ. ಸೊ ಫಸ್ಟು ಅಬ್ಸರ್ವ್ ಮಾಡ್ತಾರೆ, ಕರೆಕ್ಟಾ? ಸೊ ಫಸ್ಟು ರೆಕಾರ್ಡ್ ಮಾಡ್ತಾರೆ ಡೇಟಾನ. ಸೊ ಈ ಕೆಮಿಕಲ್ ನೀಟಾಗಿ ವರ್ಕ್ ಆಗ್ತಿದೆಯಾ, ಈ ಕೆಮಿಕಲ್ ಫರ್ಟಿಲೈಸರ್ ಬಿ ನೀಟಾಗಿ ವರ್ಕ್ ಆಗ್ತಿದೆಯಾ ಆನ್ ದ ಸೀಡ್ ಅಂತ ಸೈಂಟಿಸ್ಟ್ ಫಸ್ಟು ಗಮನಿಸ್ತಾರೆ, ಕರೆಕ್ಟಾ? ಸೊ ಆಫ್ಟರ್ ಅ ಪೀರಿಯಡ್ ಆಫ್ ಟೈಮ್ ಯಾವ ಸ್ಯಾಪ್ಲಿಂಗ್ ಜಾಸ್ತಿ ಬೆಳೀತು, ಸೊ ಯಾವ ಫರ್ಟಿಲೈಸರ್ ಬೆಸ್ಟು ಅಂತ ಅನಲೈಸ್ ಮಾಡ್ತಾರೆ. ಸೊ ಫಸ್ಟು ಅವರು ಅಬ್ಸರ್ವ್ ಮಾಡ್ತಾರೆ ಡೇಟಾನ, ಯಾವ ಫರ್ಟಿಲೈಸರ್ ಬೆಸ್ಟಾಗಿ ವರ್ಕ್ ಆಗ್ತಿದೆ ಅದನ್ನು ಅಬ್ಸರ್ವ್ ಮಾಡಿ ಆಮೇಲೆ ಕನ್ಕ್ಲೂಷನ್ಗೆ ಬರ್ತಾರಲ್ವಾ. ಸೊ ಫರ್ಟಿಲೈಸರ್ ಬಿನೇ ಬೆಸ್ಟು, ಸೊ ಅದರಿಂದನೇ ಪ್ಲಾಂಟ್ ಇಷ್ಟು ಉದ್ದ ಬೆಳೀತಿದೆ, ಆ ನ್ಯಾಚುರಲ್ ಕೆಮಿಕಲ್ ಅದು ಆ ಪ್ಲಾಂಟ್ಗೆ ಅದು ಉಪಯೋಗ ಆಗ್ತಿದೆ ಅಂತ ಆಮೇಲೆ ಕನ್ಕ್ಲೂಷನ್ಗೆ ಬರ್ತಾರೆ, ಕರೆಕ್ಟಾ? ಸೊ ಇದೆಲ್ಲ ನೀವು ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ಸೈಂಟಿಸ್ಟ್ ಡೇಟಾನ ರೆಕಾರ್ಡ್ ಮಾಡ್ತಾರೆ, ಆಮೇಲೆ ಕನ್ಕ್ಲೂಷನ್ಸ್ ಬರ್ತಾರೆ. ಇನ್ಯಾವ ಎಕ್ಸಾಂಪಲ್ಸ್ ಕೊಡ್ಬೋದು? ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಅಥವಾ ಮೆಡಿಸಿನ್ ಇಂಡಸ್ಟ್ರಿ. ಸೊ ಮೆಡಿಸಿನ್ ಪ್ರಿಪೇರ್ ಮಾಡಬೇಕಾದ್ರೆ ಅವರು ಕೂಡ ಡೇಟಾ ರೆಕಾರ್ಡ್ ಮಾಡ್ತಾರೆ. ಓಕೆ, ಈ ಮೆಡಿಸಿನ್ ಈ ಪೇಷಂಟ್ಗೆ ಆಗ್ತಿದೆಯಾ, ಸೊ ಏನು ಸೈಡ್ ಎಫೆಕ್ಟ್ ಆಗ್ತಿದೆ, ಸೊ ಈ ಮೆಡಿಸಿನ್ನ ಏನು ಉಪಯೋಗ ಆಗ್ತಿದೆ, ಸೊ ಅದೆಲ್ಲ ಏನು ಮಾಡ್ತಾರೆ? ಸೊ ಫಸ್ಟು ಅಬ್ಸರ್ವ್ ಮಾಡಿ ಆಮೇಲೆ ಕನ್ಕ್ಲೂಷನ್ಗೆ ಬರ್ತಾರೆ, ಕರೆಕ್ಟಾ? ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ನೆಕ್ಸ್ಟ್ ಪಾಯಿಂಟ್ ಸ್ಟೂಡೆಂಟ್ಸ್, ಫಾರ್ಮಸ್ಯೂಟಿಕಲ್ ಕಂಪನೀಸ್ ರೆಕಾರ್ಡ್ ಡೇಟಾ ವೈಲ್ ಟ್ರೈಯಿಂಗ್ ಔಟ್ ಅ ನ್ಯೂ ಮೆಡಿಸಿನ್ ಟು ಸಿ ಇಟ್ಸ್ ಎಫೆಕ್ಟಿವ್ನೆಸ್. ಸೊ ಅದು ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಫಸ್ಟು ಡೇಟಾ ರೆಕಾರ್ಡ್ ಮಾಡ್ತಾರೆ. ಸೊ ಆಮೇಲೆ ಮುಂಚೆ ಎಲ್ಲ ರ್ಯಾಟ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋರಲ್ವಾ. ಸೊ ಐ ಡೋಂಟ್ ನೋ, ಮೇ ಬಿ ಈಗಲೂ ಮಾಡ್ತಿದ್ದಾರೆ ಏನೋ,
ಬಟ್ ರ್ಯಾಟ್ಸ್ ಮೇಲೆ ಟೆಸ್ಟ್ ಮಾಡ್ತಿದ್ರು ಮುಂಚೆ. ಸೊ ಈ ಮೆಡಿಸಿನ್ಸ್ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತೆಲ್ಲ. ಸೊ ಹಾಗೆ ಆ ಡೇಟಾ ತೊಗೊಂಡು ದೇ ವಿಲ್ ಕಮ್ ಟು ಅ ಕನ್ಕ್ಲೂಷನ್. ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಆಗ್ಬೋದು, ಇವಾಗ ಎಲ್ಲ ಇಂಡಸ್ಟ್ರಿನೂ ಅಷ್ಟೇ. ಸೊ ಡೇಟಾ ತೊಗೊತಾರೆ, ಸೊ ಎಲ್ಲಿ ವೀಕ್ನೆಸ್ ಆಗ್ತಿದೆ, ಎಲ್ಲಿ ಸ್ಟ್ರೆಂತ್ ಆಗ್ತಿದೆ. ಆ್ಯಂಡ್ ನೀವು ಇದು ನೋಡ್ತೀರಾ ಅಲ್ವಾ, ನೀವು ಏನಂತಾರೆ, ನೀವು ಟೆಲಿವಿಷನ್ ನೋಡ್ತೀರಲ್ಲ, ಟೆಲಿವಿಷನ್ ಕೂಡ ಸೊ ನೀವು ನೆಟ್ಫ್ಲಿಕ್ಸ್ ಆಗ್ಬೋದು, ಈ ಥರ ಆ್ಯಪ್ಸ್ ಇದೆ ಅಲ್ವಾ, ಅಮೆಝಾನ್ ಪ್ರೈಮ್ ಇರ್ಬೋದು. ಒಂದು ಮೂವಿ ಚೆನ್ನಾಗಿದೆಯಾ ಇಲ್ವಾ ಹೆಂಗೆ ಗೊತ್ತಾಗುತ್ತೆ? ಸೊ ರೇಟಿಂಗ್ಸ್ ಬರುತ್ತೆ. ಆ ರೇಟಿಂಗ್ಸ್ ಏನು? ಅದು ಡೇಟಾ. ಆ ಡೇಟಾ ತೊಗೊಂತಾನೆ ಅವ್ರು ಅನಲೈಸ್ ಮಾಡ್ತಿರೋದು ಈ ಮೂವಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಸೊ ಆ ಡೇಟಾಯಿಂದಾನೆ ದೇ ಆರ್ ಗೆಟಿಂಗ್ ದ ಕನ್ಕ್ಲೂಷನ್. ಹಾಗೆ ಎಲ್ಲ ಇಂಡಸ್ಟ್ರಿ ಕೂಡ ಈಗ ಡೇಟಾ ತೊಗೊಂಡು 1 ಮಂತ್ ಡೇಟಾ ಅಥವಾ 30 ಡೇಸ್ ಡೇಟಾ ಅಥವಾ 50 ಡೇಸ್ ಡೇಟಾ ಅದನ್ನು ತೊಗೊಂಡು ಎಷ್ಟು ಪಾಸಿಟಿವ್ ಇದೆ, ಎಷ್ಟು ನೆಗೆಟಿವ್ ಇದೆ, ನೆಗೆಟಿವ್ ಇದ್ದರೆ ಏನಕ್ಕೆ ನೆಗೆಟಿವ್ ಇದೆ, ಸೊ ಅದೆಲ್ಲ ಅನಲೈಸ್ ಮಾಡಿ, ಕಮೆಂಟ್ಸ್ ಎಲ್ಲ ಅನಲೈಸ್ ಮಾಡಿ ದೇ ವಿಲ್ ಕಮ್ ಟು ಅ ಕನ್ಕ್ಲೂಷನ್. ಕರೆಕ್ಟಾ? ಸೊ ಇಲ್ಲಿ ನಾವು ಮಿಸ್ಟೇಕ್ ಮಾಡಿದ್ದೀವಿ, ಇಲ್ಲಿ ನೆಕ್ಸ್ಟ್ ಇಂಪ್ರೂವ್ ಆಗಬೇಕು ಅಂತ ಕನ್ಕ್ಲೂಷನ್ ಬರ್ತಾರೆ. ಆ್ಯಂಡ್ ನೀವು ಇದು ನೋಡಿದ್ರೆ ಕ್ರಿಕೆಟ್ ಮ್ಯಾಚಸ್ ಎಲ್ಲ ನೋಡ್ತೀರಾ, ಸೊ TRPs ಅಂತ ಬರ್ತಲ್ವಾ. ಸೊ TRP ಅಂದರೆ ಏನು? ಅಗೇನ್ ಡೇಟಾನೇ ಅಲ್ವಾ. ಸೊ ಡೇಟಾ ತೊಗೊಂಡೆ ಅವ್ರು ಅನಲೈಸ್ ಮಾಡ್ತಿದ್ದಾರೆ, ಓಕೆ ಈ ಮ್ಯಾಚ್ಗೆ ಇಷ್ಟು ಜನ ನೋಡ್ತಿದ್ದಾರೆ, ಕರೆಕ್ಟ್ ಅಲ್ವಾ. ಸೊ ಆ ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್. ಆ ಡೇಟಾಯಿಂದನೇ ದೇ ಆರ್ ಕಮಿಂಗ್ ಟು ಕನ್ಕ್ಲೂಷನ್. ಓಕೆ ಕ್ರಿಕೆಟ್ ಮ್ಯಾಚ್ ಇರೋದ್ರಿಂದ TRP ಇಷ್ಟು ಜಾಸ್ತಿ ಆಗಿದೆ ಅಂತ. ಓಕೆ ನೆಕ್ಸ್ಟ್ ಎಕ್ಸಾಂಪಲ್ಸ್ ನೋಡ್ಬೋಣ. ದ ಸರ್ಚ್ ಇಂಜಿನ್ಸ್ ಗಿವ್ಸ್ ಅಸ್ ರಿಸಲ್ಟ್ಸ್ ಆಫ್ಟರ್ ಅನಲೈಸಿಂಗ್ ಲಾರ್ಜ್ ವಾಲ್ಯೂಮ್ಸ್ ಆಫ್ ಡೇಟಾ ಅವೈಲೇಬಲ್ ಆನ್ ವೆಬ್ಸೈಟ್ಸ್ ಅಕ್ರಾಸ್ ವರ್ಲ್ಡ್ ವೈಡ್ ವೆಬ್. ಸೊ ಸರ್ಚ್ ಇಂಜಿನ್ ಕೂಡ ಸ್ಟೂಡೆಂಟ್ಸ್ ಏನು ಮಾಡ್ತಿದೆ, ನೀವೇನೋ ಸರ್ಚ್ ಮಾಡ್ತೀರಾ ಗೂಗಲ್, ಎಲ್ಲಿಂದ ರಿಸಲ್ಟ್ ಬರ್ತಿದೆ? ಸೊ ವರ್ಲ್ಡ್ ವೈಡ್ ವೆಬ್ಬಿಂದ ಬರ್ತಿದೆ. www ಇಂದ ನಿಮಗೆ ರಿಸಲ್ಟ್ ಬರ್ತಿದೆ. ಏನಿದೆ ಸರ್ www ಅಲ್ಲಿ? ಸೊ ಎಲ್ಲ ವೆಬ್ಸೈಟ್ ಡೇಟಾನು ಅಲ್ಲಿ ಸ್ಟೋರ್ ಆಗಿದೆ. ಸೊ ನೀವೇನು ಸರ್ಚ್ ಮಾಡ್ತೀರಾ, ಸೊ ನೀವು ಸರ್ಚ್ ಮಾಡೋದ್ರಿಂದ ನಿಮ್ಮ ಸರ್ಚ್ ಬಾರ್ ಏನು ಮಾಡುತ್ತೆ, ನಿಮ್ಮ ರಿಕ್ವೆಸ್ಟ್ನ ಹೋಗಿ ಸರ್ವರ್ಗೆ ಕಳಿಸುತ್ತೆ. ಸೊ ಆ ಸರ್ವರ್ ನಿಮಗೆ ಡೇಟಾನ ಫೆಚ್ ಮಾಡುತ್ತೆ ಮತ್ತೆ. ಸೊ ಡೇಟಾ ನಿಮಗೆ ಕೊಡೋವಾಗ ಅಗೇನ್ ಅಲ್ಲಿ ಏನು ಸರ್ಚ್ ಮಾಡ್ತೀಯಾನೆ, ಇವ್ನಿಗೆ ಏನು ಬೇಕು, ಸೊ ಆ ಡೇಟಾ ತೊಗೊಂಡೇ ನಿಮಗೆ ಕನ್ಕ್ಲೂಸಿವ್ ಆಗಿ ರಿಸಲ್ಟ್ ಬರೋದು. ಕರೆಕ್ಟಾ? ಸೊ ಇದೆಲ್ಲ ನಾವು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಆಫ್ ಡೇಟಾ ಅಂತ ಹೇಳ್ಬೋದು. ಆ್ಯಂಡ್ ಇದರಿಂದ ನಮಗೆ ಕನ್ಕ್ಲೂಷನ್ ಕೂಡ ಬರುತ್ತೆ ಆ್ಯಂಡ್ ನಾವು ಅನಾಲಿಸಿಸ್ ಕೂಡ ಮಾಡ್ಬೋದು ಈ ಡೇಟಾಯಿಂದ ಅಂತ ಹೇಳ್ಬೋದು. ಸೊ ವೆರಿ ಈಸಿ ಅಲ್ವಾ ಸ್ಟೂಡೆಂಟ್ಸ್? ನೀವು ಓನ್ ವರ್ಡ್ಸಲ್ಲಿ ಬರಿಬೋದು ಈ ಎಕ್ಸ್ಪ್ಲನೇಷನ್ಸ್ ಎಲ್ಲ. ಬೈ ಹಾರ್ಟ್ ಮಾಡಲೇಬೇಕಂತ ಏನಿಲ್ಲ. EVMs ಇರ್ಬೋದು, ಸೊ ಫಾರ್ಮಸ್ಯೂಟಿಕಲ್ ಮೆಡಿಸಿನ್ಸ್ ಇರ್ಬೋದು, ಅದಾದಮೇಲೆ ಸೈಂಟಿಸ್ಟ್ ಡೇಟಾ ಹೆಂಗೆ ರೆಕಾರ್ಡ್ ಮಾಡ್ತಾರೆ ಡೇಟಾ ವೈಲ್ ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಕಮಿಂಗ್ ಟು ಅ ಕನ್ಕ್ಲೂಷನ್ ಅದು ಹೇಳ್ಬೋದು. ಸೊ ಅದಾದಮೇಲೆ ಲಾಸ್ಟು ಸರ್ಚ್ ಇಂಜಿನ್ ಹೇಳ್ಬೋದು. ಸರ್ಚ್ ಏನು ಮಾಡ್ತೀರಾ, ಸೊ ಗೂಗಲಲ್ಲಿ ಆ ರಿಕ್ವೆಸ್ಟ್ ಹೋಗಿ ಸರ್ವರ್ಗೆ ಹೋಗುತ್ತೆ, ಆ ಸರ್ವರ್ ಮತ್ತೆ ರೆಸ್ಪಾನ್ಸ್ ಕಳಿಸುತ್ತೆ, ಅದಾದಮೇಲೆ ನಿಮ್ಗೆ ರಿಸಲ್ಟ್ ಬರೋದು. ಸೊ ನಿಮ್ಗೆ ಆ ಡೇಟಾ ನೀವೇನು ಕೊಟ್ಟಿರ್ತೀರ ಡೇಟಾ ಅದ್ರ ಮೇಲೆ ನಿಮ್ಗೊಂದು ಕನ್ಕ್ಲೂಷನ್ ಬರ್ತಿದೆ. ಕರೆಕ್ಟಾ? ಸೊ ಇದೆಲ್ಲ ನೀವು ಎಕ್ಸಾಂಪಲ್ಸ್ ಆಫ್ ಡೇಟಾ ಅಂತ ತೊಗೊಬೋದು ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಡೇಟಾ ಅಂತ ಹೇಳ್ಬೋದು. ಓಕೆ ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಇಂಪಾರ್ಟೆನ್ಸ್ ಆಫ್ ಡೇಟಾ ಏನು ಬರುತ್ತೆ ಸರ್? ನೆಕ್ಸ್ಟ್ ಕಾನ್ಸೆಪ್ಟು ಟೈಪ್ಸ್ ಆಫ್ ಡೇಟಾ ಬರುತ್ತೆ ಸ್ಟೂಡೆಂಟ್ಸ್. ಇದು ಆಲ್ರೆಡಿ ಲಾಸ್ಟ್ ಇಯರ್ ನೀವು ಓದಿದ್ದೀರಾ. ಸೊ ಇದು ಆಲ್ರೆಡಿ ಐ ಥಿಂಕ್ ಮಾಡೆಲ್ ಎಕ್ಸಾಮ್ಗೆಲ್ಲ 5 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ಸೊ ಸ್ಟ್ರಕ್ಚರ್ ಡೇಟಾ ಅಂದ್ರೆ ಏನು, ಅನ್ಸ್ಟ್ರಕ್ಚರ್ ಡೇಟಾ ಅಂದ್ರೆ ಏನು, ಸೆಮಿ ಸ್ಟ್ರಕ್ಚರ್ ಡೇಟಾ ಅಂದ್ರೆ ಏನು. ಸೊ ನಿಮ್ಮ ಬುಕ್ಕಲ್ಲಿ ಸೆಮಿ ಸ್ಟ್ರಕ್ಚರ್ ಡೇಟಾ ಇಲ್ಲಿ ಮೆನ್ಷನ್ ಆಗಿಲ್ಲ PU2 ಅಲ್ಲಿ, ಬಟ್ ನಿಮ್ಗೆ ಸೆಮಿ ಸ್ಟ್ರಕ್ಚರ್ ಡೇಟಾ ಏನು ಅಂತ ಗೊತ್ತಿದೆ ಅಂತ ಭಾವಿಸ್ತೀನಿ ನಾನು. ಸೊ ಗೊತ್ತಿಲ್ಲ ಅಂದರೂ ಐ ವಿಲ್ ಜಸ್ಟ್ ಬ್ರೀಫ್ಲಿ ಟೆಲ್ ಯು ವಾಟ್ ಇಸ್ ಸೆಮಿ ಸ್ಟ್ರಕ್ಚರ್ ಡೇಟಾ. ಆಯ್ತಾ? ಸೊ ಈಗ ಟೈಪ್ಸ್ ಆಫ್ ಡೇಟಾ ಕಾನ್ಸೆಪ್ಟ್ಗೆ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಟೈಪ್ಸ್ ಆಫ್ ಡೇಟಾ. ಏನು ಬರುತ್ತೆ ಸರ್ ಟೈಪ್ಸ್ ಆಫ್ ಡೇಟಾಲಿ? ಸೊ ಫಸ್ಟು ಸ್ಟೂಡೆಂಟ್ಸ್ ಸ್ಟ್ರಕ್ಚರ್ ಡೇಟಾ. ಏನು ಸರ್ ಇದು ಸ್ಟ್ರಕ್ಚರ್ ಡೇಟಾ? ಸೊ ಟೇಬಲ್ ಫಾರ್ಮ್ಯಾಟಲ್ಲಿ ಅರೇಂಜ್ ಆಗಿದ್ರೆ ಸ್ಟೂಡೆಂಟ್ಸ್, ಅಥವಾ ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್, ಮುಂಚೆನೇ ರೋಸ್ ಆ್ಯಂಡ್ ಕಾಲಮ್ಸ್ ಫಾರ್ಮ್ಯಾಟಲ್ಲಿ ಡೇಟಾ ಅರೇಂಜ್ ಆಗಿದ್ರೆ ಸೊ ನಮಗೆ ಈಸಿಯಾಗಿ ಪ್ರೋಸೆಸ್ ಮಾಡ್ಬೋದು. ಆ ಡೇಟಾನ ಸ್ಟ್ರಕ್ಚರ್ ಡೇಟಾ ಅಂತ ಕರಿತೀವಿ. ಹೌದಾ? ಸೊ ಡೇಟಾ ವಿಚ್ ಇಸ್ ಆರ್ಗನೈಸ್ಡ್ ಆ್ಯಂಡ್ ಕ್ಯಾನ್ ಬಿ ರೆಕಾರ್ಡೆಡ್ ಇನ್ ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್ ಇಸ್ ಕಾಲ್ಡ್ ಸ್ಟ್ರಕ್ಚರ್ ಡೇಟಾ. ಈಚ್ ರೋ ಇಸ್ ಅ ರೆಕಾರ್ಡ್ ಆ್ಯಂಡ್ ಈಚ್ ಕಾಲಮ್ ಇಸ್ ಅನ್ ಆಟ್ರಿಬ್ಯೂಟ್. ಸೊ ಟೇಬಲಲ್ಲಿ ರೋಸ್ನ ರೆಕಾರ್ಡ್ಸ್ ಅಂತ ಕರಿತೀವಿ. ಇದು ತುಂಬ ಮುಖ್ಯ, ಯಾಕಂದರೆ ಡೇಟಾಬೇಸ್ ಕಾನ್ಸೆಪ್ಟ್ಸಲ್ಲಿ ಕೂಡ ಇದು ಬರುತ್ತೆ. ಸೊ ಡೇಟಾಬೇಸ್ ಕಾನ್ಸೆಪ್ಟ್ಸ್ ಅಂದರೆ ಟೇಬಲ್ಸ್ ಅಲ್ವಾ, ನೀವು ಡೇಟಾ ಟೇಬಲ್ಸಲ್ಲೇ ಸ್ಟೋರ್ ಮಾಡ್ತೀರಾ. ಸೊ ಮುಂದೆ ಕಾನ್ಸೆಪ್ಟಲ್ಲಿ ಬರುತ್ತೆ, ಅಲ್ಲೂ ಕೂಡ ನೀವು ರೋಸ್ ಇನ್ಸರ್ಟ್ ಮಾಡೋದನ್ನ ರೆಕಾರ್ಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೊ ರೋಸ್ ಇಸ್ ಕಾಲ್ಡ್ ರೆಕಾರ್ಡ್ಸ್. ಕಾಲಮ್ಸ್ನ ಆಟ್ರಿಬ್ಯೂಟ್ಸ್ ಅಥವಾ ಫೀಲ್ಡ್ಸ್ ಅಂತ ಕರಿತೀವಿ. ಸೊ ಕಾಲಮ್ ಇದೆಯಲ್ಲ ಇದನ್ನ ಆಟ್ರಿಬ್ಯೂಟ್ಸ್ ಅಥವಾ ಫೀಲ್ಡ್ಸ್ ಅಂತ ಕರಿತೀವಿ. ಕಾಲಮ್ ನೇಮ್ಸ್ನ ಆಟ್ರಿಬ್ಯೂಟ್ಸ್ ಆರ್ ಫೀಲ್ಡ್ಸ್ ಅಂತ ಕರಿತೀವಿ. ಯಾಕೆ ಸರ್ ಆಟ್ರಿಬ್ಯೂಟ್ ಆರ್ ಫೀಲ್ಡ್ಸ್ ಅಂತ ಕರಿತೀರಾ? ಸೊ ಒಂದು ಕಾಲಮ್ ನೇಮ್ಸ್ಗೆ ಮಲ್ಟಿಪಲ್ ವ್ಯಾಲ್ಯೂಸ್ ಇರ್ಬೋದು. ಹೌದಾ? ಸೊ ಇವಾಗ ಕಾಲಮ್ ನೇಮ್ಸ್ ತೊಗೊಂಬೋಣ, ನೇಮ್ ಆ್ಯಂಡ್ ಏಜ್. ಸೊ ಒಂದು ಕಾಲಮ್ ನೇಮ್ಗೆ ಎಷ್ಟೊಂದು ವ್ಯಾಲ್ಯೂಸ್ ಬರ್ಬೋದಲ್ವಾ? ಇವನ್ ನೇಮ್ ABCD ಮಲ್ಟಿಪಲ್ ವ್ಯಾಲ್ಯೂಸ್ ಬರ್ಬೋದು, ಅಥವಾ ಸೇಮ್ ವ್ಯಾಲ್ಯೂಸ್ ಕೂಡ ಬರ್ಬೋದು. ಮತ್ತೆ A ಬರ್ಬೋದು ನೇಮು. ಸೊ ಏಜು ಕೂಡ ರಿಪೀಟ್ ಆಗ್ಬೋದು, 20, 25, 30. ಸೊ ರಿಪೀಟ್ ಆಗ್ಬೋದು ಏಜ್ ಕೂಡ. ಸೊ ಮಲ್ಟಿಪಲ್ ವ್ಯಾಲ್ಯೂಸ್ ಹೋಲ್ಡ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಯಾವುದಕ್ಕೆ? ಈ ಆಟ್ರಿಬ್ಯೂಟ್ಸ್ ಅಥವಾ ಈ ಫೀಲ್ಡ್ಗೆ. ಕರೆಕ್ಟಾ? ಸೊ ಈಚ್ ರೋ ಇದೆಯಲ್ಲ, ನೀವು ಇನ್ಸರ್ಟ್ ಮಾಡ್ತಾ ಇರಲ್ಲ ಟೇಬಲಲ್ಲಿ ಅಥವಾ ಡೇಟಾಬೇಸಲ್ಲಿ, ಅದನ್ನ ಏನಂತ ಕರಿತೀವಿ? ರೆಕಾರ್ಡ್ಸ್ ಅಂತ ಕರಿತೀವಿ. ಸೊ ರೆಕಾರ್ಡ್ಸ್ ಅಥವಾ ಟಪಲ್ಸ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಟಪಲ್ಸ್ ಮತ್ತೆ ಕನ್ಫ್ಯೂಷನ್ ಮಾಡ್ಕೊಬಾರ್ದು. ಸರ್ ಡೇಟಾ ಟೈಪ್ ಟಪಲ್ ಒಂದು ಇದೆಯಲ್ವಾ ಸರ್, ಆ ಟಪಲ್ ಸರ್? ಆ ಟಪಲ್ ಅಲ್ಲ. ಸೊ ಟಪಲ್ಸ್ ಅಂತ ವಿ ಕಾಲ್ ಆಸ್ ರೋಸ್ ಅಂತ ಕೂಡ ಟಪಲ್ಸ್ ಅಂತ ಕರಿತೀವಿ, ಅಥವಾ ರೆಕಾರ್ಡ್ಸ್ ಅಂತ ಕೂಡ ಕರಿತೀವಿ. ಇದು ಡೇಟಾಬೇಸ್ ಕಾನ್ಸೆಪ್ಟ್ಸಲ್ಲಿ ನಿಮಗಿನ್ನ ಡೆಪ್ತ್ ಆಗಿ ನಾನು ಹೇಳ್ಕೊಡ್ತೀನಿ. ಆಯ್ತಾ? ಸೊ ಈ ರೋಸ್ನ ಏನಂತ ಕರಿತೀವಿ? ಆಲ್ ದೀಸ್ ರೋಸ್ನ ವಿ ಕಾಲ್ ಎಸ್ ರೆಕಾರ್ಡ್ಸ್. ಆಯ್ತಾ?
ಸೊ ಇದನ್ನ ನೆನ್ಪಿಟ್ಕೊಬೇಕು. ಆಮೇಲೆ ಕಾಲಮ್ ನೇಮ್ಸ್ನ ಫೀಲ್ಡ್ಸ್ ಅಥವಾ ಆಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಆಯಿತು ಸರ್. ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಥವಾ ನೆಕ್ಸ್ಟ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಇಲ್ಲಿ ಆಫ್ ದ ಸ್ಟ್ರಕ್ಚರ್ಡ್ ಡೇಟಾ. ನೀವು ಯಾವ ಎಕ್ಸಾಂಪಲ್ ಆದರೂ ತೊಗೊಬೋದು. ಸ್ಟ್ರಕ್ಚರ್ಡ್ ಇನ್ವೆಂಟ್ರಿ ಡೇಟಾ ಶೋಸ್ ಡೇಟಾ ರಿಲೇಟೆಡ್ ಟು ಇನ್ವೆಂಟ್ರಿ ಆಫ್ ಐಟಮ್ಸ್ ಮೇಂಟೈನ್ಡ್ ಬೈ ಅ ಶಾಪ್. ಸೊ ಸ್ಟ್ರಕ್ಚರ್ಡ್ ಡೇಟಾ ಶಾಪ್ ಅವ್ರು ಏನು ಮಾಡ್ತಾರೆ, ಇನ್ವೆಂಟ್ರಿ ಅಂದ್ರೆ ಏನು, ಸೊ ಸೇಲ್ ಮಾಡೋದಲ್ವಾ. ಸೊ ಏನಾದರೂ ಇರ್ಬೋದು, ಅದು ವಾಟರ್ ಬಾಟಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು. ಸೊ ಎಲ್ಲ ಒಂದು ಟೇಬಲ್ ಫಾರ್ಮೆಟಲ್ಲಿ ಅರೇಂಜ್ ಆಗಿದ್ರೆ ಏನು, ಅಥವಾ ಎಕ್ಸೆಲ್ ಶೀಟಲ್ಲಿ ಅರೇಂಜ್ ಆಗಿದ್ರೆ ಏನು, ಅದು ಸ್ಟ್ರಕ್ಚರ್ಡ್. ಅದು ನಾವು ಈಸಿಯಾಗಿ ಪ್ರೋಸೆಸ್ ಮಾಡಿ ಒಂದು ಕನ್ಕ್ಲೂಷನ್ಗೆ ಬರ್ಬೋದು. ಕರೆಕ್ಟಾ? ಸೊ ಒಂದು ಎಕ್ಸಾಂಪಲ್ ನೋಡ್ಬೋಣ ಸ್ಟ್ರಕ್ಚರ್ಡ್ ಡೇಟಾಗೆ. ನೀವೇನಾದರೂ ಎಕ್ಸಾಂಪಲ್ ಕೊಡ್ಬೋದು, ಇದೆಲ್ಲ ನೀವು ಹಿಂಗೆ ಕೊಡಬೇಕಂತಿಲ್ಲ, ಆಯಿತಾ. ಸೊ ಎನಿ ಡೇಟಾ ಯು ಕ್ಯಾನ್ ಗಿವ್, ಬಟ್ ಇಟ್ ಶುಡ್ ಬಿ ಇನ್ ರೋ ಆ್ಯಂಡ್ ಕಾಲಮ್ ಫಾರ್ಮ್ಯಾಟ್, ಆಯಿತಾ. ಸೊ ಇಲ್ಲಿ ಮಾಡೆಲ್ ನಂಬರ್ಸ್ ನೋಡ್ಬೋದು. ABC1 ಇದೆ, ABC2 ಇದೆ, GH61 ಅಂತ ಒಂದು ಮಾಡೆಲ್ ನೇಮ್ ಇದೆ. ಏನಪ್ಪ ಇದು ABC1 ಅಂದರೆ ಏನು, ವಾಟರ್ ಬಾಟ್ಲ್ ಅಂತ ನಾನು ತೊಗೊಂಡಿನಿ. ಅದಾದಮೇಲೆ ಒಂದು ವಾಟರ್ ಬಾಟ್ಲ್ಗೆ 126. ಇಷ್ಟೊಂದು ಕಾಸ್ಟ್ಲಿನಾ ಸರ್? ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಡೇಟಾನೇ ಹಾಕಿದ್ದೀನಿ ನಾನು. ಇಷ್ಟೊಂದು ಕಾಸ್ಟ್ಲಿನಾ ಇಲ್ವಾ? ನೀವು NCERT ಬುಕ್ ನೋಡಿ NCERT ಆಥರ್ಗೆ ಕೇಳಬೇಕು, ನನಗೆ ಕೇಳಬಾರ್ದು, ಆಯಿತಾ. 126 ರೂಪಾಯಿ ಬಾಟ್ಲ್ ನಾನು ಸೆಟ್ ಮಾಡಿಲ್ಲ. ಓಕೆ, ಸೊ ಅದಾದಮೇಲೆ ಡಿಸ್ಕೌಂಟ್ 8% ಅಂತಿದೆ. ಸೊ ಅದಾದಮೇಲೆ ಐಟಮ್ಸ್ ಇನ್ ಇನ್ವೆಂಟ್ರಿ 13 ವಾಟರ್ ಬಾಟ್ಲ್ ಇದೆ ಸೇಲ್ಗೆ ಅಂತ. ಜಸ್ಟ್ ನಾನು ನಿಮ್ಮ ಬುಕ್ ನೋಡಿನೇ ಅದೇ ಡೇಟಾನೇ ಹಾಕಿದ್ದೀನಿ, ಆಯಿತಾ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅದೇ ಡೇಟಾನೇ ತೊಗೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಮಾಡಲ್ ಇದೆ ABC2 ಡಿನ್ನರ್ ಸೆಟ್. ಡಿನ್ನರ್ ಸೆಟ್ಗೆ 4200 ರೂಪಾಯಿ ಇದೆ ಒಂದು ಡಿನ್ನರ್ ಸೆಟ್ಗೆ. ಸೊ 10% ಡಿಸ್ಕೌಂಟ್ ಬರುತ್ತೆ ಆ್ಯಂಡ್ 8 ಡಿನ್ನರ್ ಸೆಟ್ಸ್ ಇದೆ ಅಂತ. ಓಕೆ, ಸೊ ಅದಾದಮೇಲೆ ಮೂರನೇ ಐಟಮ್ ಜಗ್ ಇದೆ. ಸೊ ಅದ್ರ ಮಾಡೆಲ್ ನಂಬರ್ GH61. ಅದು 86 ಜಗ್ಸ್ ಇದೆ. ಆಮೇಲೆ 86 1 ಜಗ್ ಪ್ರೈಸ್ಗೆ 86 ರೂಪೀಸ್. ಅದಾದಮೇಲೆ 0% ಡಿಸ್ಕೌಂಟ್ ಇಲ್ಲ ಇದಕ್ಕೆ. ಆಮೇಲೆ 10 ಜಗ್ ಪೀಸಸ್ ಇದೆ. ಓಕೆ, ಅಥವಾ 10 ಜಗ್ ಇದೆ. ಸೊ ಇದರಿಂದ ನಾವು ಒಂದು ಕನ್ಕ್ಲೂಷನ್ ಬರ್ಬೋದಲ್ವಾ. ಸೊ 1 ಜಗ್ ಎಷ್ಟು ರೂಪಾಯಿ, ಸೊ ಇಲ್ಲಿ ಗೊತ್ತಾಗತ್ತೆ ನಮಗೆ 86 ಅಂತ, ಆಯಿತಾ. ಸೊ 10 ಜಗ್ಗೆ ಎಷ್ಟು ರೂಪಾಯಿ, ಸೊ ಗೊತ್ತಾಗುತ್ತೆ. 86 × 10 ಅಂತ ಗೊತ್ತಾಗುತ್ತೆ. ಸೊ ವಿ ಕ್ಯಾನ್ ಡ್ರಾ ಕನ್ಕ್ಲೂಷನ್ಸ್ ಫ್ರಮ್ ದ ಸ್ಟ್ರಕ್ಚರ್ಡ್ ಡೇಟಾ ಈಸಿಲಿ. ನಮ್ಮ ಕನ್ಕ್ಲೂಷನ್ಸ್ ಈಸಿಯಾಗಿ ಗೊತ್ತಾಗುತ್ತೆ ಡೇಟಾ ಸ್ಟ್ರಕ್ಚರ್ಡ್ ಆಗಿದ್ರೆ, ಕರೆಕ್ಟಾ. ಸೊ ಏನು ಅನ್ಬೋದು ಸ್ಟೂಡೆಂಟ್ಸ್, ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಸೊ ಇಟ್ ಈಸ್ ಅರೇಂಜ್ಡ್ ಇನ್ ರೋ ಆ್ಯಂಡ್ ಕಾಲಮ್ ಫಾರ್ಮ್ಯಾಟ್ ಅಥವಾ ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್ ಅಂತ ಹೇಳ್ತೀವಿ, ಅಥವಾ ಯು ಕ್ಯಾನ್ ಸೇ ಇಟ್ ಇಸ್ ಇನ್ ಆರ್ಗನೈಸ್ಡ್ ಮ್ಯಾನರ್ ಅಂತ ಹೇಳ್ಬೋದು. ಸೊ ಈ ರೋಸ್ನ ನಾವು ರೆಕಾರ್ಡ್ಸ್ ಅಂತ ಕರಿತೀವಿ. ಈ ಕಾಲಮ್ ನೇಮ್ಸ್ನ ನಾವು ಫೀಲ್ಡ್ಸ್ ಅಥವಾ ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಈಗ ನೆಕ್ಸ್ಟ್ ಟೈಪ್ ಆಫ್ ಡೇಟಾಗೆ ಹೋಗೋಣ, ಅನ್ಸ್ಟ್ರಕ್ಚರ್ಡ್ ಡೇಟಾ. ಏನು ಸರ್ ಅನ್ಸ್ಟ್ರಕ್ಚರ್ಡ್ ಅಂದರೆ? ಸೊ ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಸ್ಟೂಡೆಂಟ್ಸ್ ಟೇಬಲ್ ಫಾರ್ಮ್ಯಾಟಲ್ಲಿ ಇರಲ್ಲ, ಅನ್ಆರ್ಗನೈಸ್ಡ್ ಆಗಿರುತ್ತೆ. ಸೊ ಇವಾಗ ನೀವು ಐ ಡೋಂಟ್ ನೋ ಎಷ್ಟು ಜನ ಬೆಡ್ಶೀಟ್ ಎಲ್ಲ ಎದ್ದಾದ ಮೇಲೆ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ತೀರಾ, ನಂಗೆ ಗೊತ್ತಿಲ್ಲ. ಸೊ ನಿಮ್ಮ ರೂಮ್ ಯಾವಲ್ಲೂ ಅನ್ಸ್ಟ್ರಕ್ಚರ್ಡ್ ಆಗಿರುತ್ತಾ ಇಲ್ವಾ, ಕಮೆಂಟ್ ಮಾಡಿ. ಓಕೆ, ಸೊ ಅನ್ಸ್ಟ್ರಕ್ಚರ್ಡ್ ಆಗಿದ್ದರೆ ಮೇಕ್ ಇಟ್ ಸ್ಟ್ರಕ್ಚರ್ಡ್, ಆಯಿತಾ. ಸೊ ನೀವು ಎದ್ದ ತಕ್ಷಣ ಫಸ್ಟು ನಿಮ್ಮ ತಾಯಿಗೆ ನಿಮ್ಮ ತಂದೆಗೆ ಹಿಂಸೆ ಕೊಡದೆ ನೀವೇ ಬೆಡ್ಶೀಟ್ ಎತ್ತು ಒಂದು ಸ್ಟ್ರಕ್ಚರ್ಡ್ ವೇಯಲ್ಲಿ ನಿಮ್ಮ ರೂಮ್ನ ಇಟ್ಕೊಳ್ಳಿ, ಆಯಿತಾ. ಸೊ ಇಟ್ಕೊಂಡ್ರೆ ನಿಮಗೂ ಓದೋಕ್ಕೆ ನೀಟಾಗಿ ಮೈಂಡ್ಗೆ ಕ್ಲೀನಾಗಿ ಇರುತ್ತೆ. ರೂಮ್ ಕ್ಲೀನಾಗಿದ್ದರೆ ನಿಮಗೂ ವಿದ್ಯೆ ಚೆನ್ನಾಗಿ ಆಗ್ತದೆ, ಹೌದಾ. ಸೊ ಅನ್ಸ್ಟ್ರಕ್ಚರ್ಡ್ ಆಗಿ ಆದಷ್ಟು ಇಟ್ಕೊಂಬೇಡಿ. ಈಗ ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ಅನ್ಸ್ಟ್ರಕ್ಚರ್ಡ್ ಡೇಟಾ? ಸೊ ಅರೇಂಜ್ ಆಗಿರಲ್ಲ, ಒಂದು ಪ್ರೀ ಡಿಫೈನ್ಡ್ ಫಾರ್ಮ್ಯಾಟಲ್ಲಿ ಅರೇಂಜ್ ಆಗಿಲ್ಲದಿದ್ರೆ ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳ್ತೀವಿ. ಸೊ ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಏನು ಅಂತ ನೋಡ್ಬೋಣ. ಸೊ ಡೇಟಾ ವಿಚ್ ಇಸ್ ನಾಟ್ ಆರ್ಗನೈಸ್ಡ್ ಇನ್ ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್ ಈಸ್ ಕಾಲ್ಡ್ ಅನ್ಸ್ಟ್ರಕ್ಚರ್ಡ್ ಡೇಟಾ. ಇನ್ ಸಮರಿ, ಡೇಟಾ ವಿಚ್ ಇಸ್ ನಾಟ್ ಇನ್ ಟ್ರೆಡಿಷನಲ್ ರೋ ಆ್ಯಂಡ್ ಕಾಲಮ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಅನ್ಸ್ಟ್ರಕ್ಚರ್ಡ್ ಡೇಟಾ. ಸೊ ಇಲ್ಲಿ ಟೇಬಲ್ ಆ್ಯಂಡ್ ಕಾಲಮ್ ಫಾರ್ಮ್ಯಾಟಲ್ಲಿ ನಮ್ಗೆ ಅರೇಂಜ್ ಮಾಡೋಕ್ಕಾಗಲ್ಲ ಈ ಅನ್ಸ್ಟ್ರಕ್ಚರ್ಡ್ ಡೇಟಾನ. ಸೊ ಮತ್ತೆ ಇನ್ನೇನು ಮಾಡೋದು ಸರ್ ಈ ಅನ್ಸ್ಟ್ರಕ್ಚರ್ಡ್ ಡೇಟಾನ? ಸೊ ಅದಕ್ಕೆ ಅನ್ಸ್ಟ್ರಕ್ಚರ್ಡ್ ಡೇಟಾನ ನಾವು ಪ್ರೋಸೆಸ್ ಮಾಡೋದಕ್ಕೆ ಬಿಗ್ ಡೇಟಾ ಅಂತ ಹೇಳ್ತೀವಲ್ವಾ. ಸೊ ಸ್ಕೈಪ್ ಡೇಟಾ, ಇನ್ಸ್ಟಾಗ್ರಾಮ್ ಡೇಟಾ, ಇಷ್ಟೊಂದು ಡೇಟಾ, ಇಮೇಲ್ಸು, ಆಮೇಲೆ ವಾಟ್ಸಪ್ ಮೆಸೇಜಸ್ಸು, ಇನ್ಸ್ಟಾಗ್ರಾಮ್ ಕಮೆಂಟ್ಸು, ಟ್ವಿಟರ್ ಕಮೆಂಟ್ಸು, ಫೇಸ್ಬುಕ್ ಕಮೆಂಟ್ಸು, ಇದೆಲ್ಲ ಅನ್ಸ್ಟ್ರಕ್ಚರ್ಡ್ ಅಲ್ವಾ. ಸೊ ನಿಮ್ಮ ಸೋಷಿಯಲ್ ಮೀಡಿಯಾ ಕಮೆಂಟ್ಸ್ ಎಲ್ಲ ಅನ್ಸ್ಟ್ರಕ್ಚರ್ಡು. ಇವನೇ ಹಾಕ್ಬೇಕು ಫಸ್ಟ್ ಕಮೆಂಟ್ ಅಂತ ಇದೆಯಾ? ಇಲ್ಲ, ಯಾರು ಬೇಕಾದ್ರೂ ಹಾಕ್ಬೋದು. ಸೊ ಇಟ್ ಇಸ್ ಅನ್ಸ್ಟ್ರಕ್ಚರ್ಡ್, ಯಾವ ಫಾರ್ಮ್ಯಾಟು ಫಾಲೋ ಮಾಡ್ತಿಲ್ಲ. ಸೊ ಇದರಲ್ಲಿ ಏನೇನು ಎಕ್ಸಾಂಪಲ್ ಬರುತ್ತೆ ಸರ್? ಸೊ ಇದರಲ್ಲಿ ನ್ಯೂಸ್ ಪೇಪರ್ ಎಕ್ಸಾಂಪಲ್ ಬರುತ್ತೆ ಸ್ಟೂಡೆಂಟ್ಸ್. ನ್ಯೂಸ್ ಪೇಪರ್ ಏನು? ಸೊ ಒಂದಿನ ಒಂದು ಶೀಟಲ್ಲಿ 2 ಹೆಡ್ಲೈನ್ ಇರ್ಬೋದು, 1 ಇಮೇಜ್ ಇರ್ಬೋದು. ನೆಕ್ಸ್ಟ್ ದಿನ ಸೊ 1 ಶೀಟಲ್ಲಿ 3 ಇಮೇಜ್ ಇರ್ಬೋದು, 1 ಹೆಡ್ಲೈನ್ ಇರ್ಬೋದು. ಅಥವಾ ಒಂದೇ ಹೆಡ್ಲೈನ್ ಇದ್ದು ಅದಾದಮೇಲೆ 2 ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಅಥವಾ ಜಾಬ್ ಪೋಸ್ಟಿಂಗ್ಸ್ ಇರ್ಬೋದು. ಸೊ ಇದು ಅನ್ಸ್ಟ್ರಕ್ಚರ್ಡ್ ಅಲ್ವಾ. ಹೀಗೆ ಫಾಲೋ ಮಾಡಬೇಕಂದ್ರೆ ನ್ಯೂಸ್ ಪೇಪರಲ್ಲಿ ಇದೆಯಾ? ಇಲ್ಲ. ಸೊ ಎಕ್ಸಾಂಪಲ್ಸ್ ನೋಡ್ತಾ ಬರೋಣ ಆಫ್ ದ ಅನ್ಸ್ಟ್ರಕ್ಚರ್ಡ್ ಡೇಟಾ. ಸೊ ದೆರ್ ಇಸ್ ನೋ ಫಿಕ್ಸ್ಡ್ ಪ್ಯಾಟರ್ನ್ ದಟ್ ಅ ನ್ಯೂಸ್ ಪೇಪರ್ ಫಾಲೋಸ್ ಇನ್ ಪ್ಲೇಸಿಂಗ್ ನ್ಯೂಸ್ ಆರ್ಟಿಕಲ್ಸ್. ನ್ಯೂಸ್ ಆರ್ಟಿಕಲ್ಸ್ ಪ್ಲೇಸ್ ಮಾಡೋಕ್ಕೆ ಇದೇ ಫಾರ್ಮ್ಯಾಟ್ ಅಂತ ಯಾವ ನ್ಯೂಸ್ ಪೇಪರು ಫಾಲೋ ಮಾಡಲ್ಲ. ಅಷ್ಟು ಲೈಕ್ ಸ್ಟ್ರಕ್ಚರ್ಡ್ ವೇಯಲ್ಲಿ ಯಾರೂ ಫಾಲೋ ಮಾಡಲ್ಲ, ಕರೆಕ್ಟಾ. ಸೊ ಒನ್ ಡೇ ದೆರ್ ಮೈಟ್ ಬಿ ಇಮೇಜಸ್ ಆಫ್ ಡಿಫ್ರೆಂಟ್ ಸೈಜಸ್ ಆನ್ ಅ ಪೇಜ್ ಅಲಾಂಗ್ ವಿತ್ 5 ನ್ಯೂಸ್ ಐಟಮ್ಸ್ ಆ್ಯಂಡ್ 1 or more advertisements. ಸೊ ಒಂದಿನ
ಇಮೇಜಸ್ 3 ಇರ್ಬೋದು, ಅಡ್ವರ್ಟೈಸ್ಮೆಂಟ್ಸ್ 4-5 ಇರ್ಬೋದು. ಇನ್ನೊಂದಿನ ಅಡ್ವರ್ಟೈಸ್ಮೆಂಟ್ಸ್ ಕಡಿಮೆ ಇರ್ಬೋದು, ಇಮೇಜಸ್ ಜಾಸ್ತಿ ಇರ್ಬೋದು, ಕರೆಕ್ಟಾ? ಸೊ ಇದು ಅನ್‌ಸ್ಟ್ರಕ್ಚರ್ಡ್. ಇದೇ ಥರ ಇರಬೇಕಂತ ಹೇಳೋಕ್ಕಾಗೋದಿಲ್ಲ. ಸೊ ವೈಲ್ ಆನ್ ಅನದರ್ ಡೇ ದೇರ್ ಮೈಟ್ ಬಿ 1 ಬಿಗ್ ಇಮೇಜ್ ವಿತ್ 3 ಟೆಕ್ಸ್ಚುಯಲ್ ನ್ಯೂಸ್ ಐಟಮ್ಸ್. ಸೊ 3 ಯಾವುದೋ ಒಂದು ಹೆಡ್ಲೈನ್ಸ್ ಜಾಸ್ತಿ ಬಂತು ಅನ್ಕೊಳ್ಳೋಣ. ಸೊ ನ್ಯೂಸ್ ಪೇಪರ್ ಪೂರ್ತಿ ಅದೇ ಹೆಡ್ಲೈನ್ಸ್ ಇರುತ್ತಲ್ವಾ? ಸೊ ಈಗ PM ಎಲೆಕ್ಟ್ ಆಗೋದು, CM ಎಲೆಕ್ಟ್ ಆಗೋದು, ಅದೇ ಒಂದು 3-4 ಪೇಜಸ್ ಹೆಡ್ಲೈನ್ಸ್ ತೊಗೊಂಡ್ಬಿಡುತ್ತೆ, ಕರೆಕ್ಟಾ? ಸೊ ಇದನ್ನ ಏನಂತ ಕರಿತೀವಿ? ಅನ್‌ಸ್ಟ್ರಕ್ಚರ್ಡ್. ಇದು ಹಿಂಗೇ ಇರಬೇಕು ಅಂತ ಹೇಳಕ್ಕೆ ಬರಲ್ಲ. ಯಾವುದು? ನ್ಯೂಸ್ ಪೇಪರ್. ಇನ್ನೇನು ಹೇಳ್ಬೋದು ಅನ್‌ಸ್ಟ್ರಕ್ಚರ್ಡ್? ಇಮೇಲ್ ಹೇಳ್ಬೋದಲ್ವಾ? ಸೊ ಸರ್ ಇಮೇಲ್ ಸೆಮಿ ಸ್ಟ್ರಕ್ಚರ್ಡ್ ಅಲ್ವಾ ಸರ್ ಲಾಸ್ಟ್ ಇಯರ್ ನೀವು ಮಾಡಿದ್ದು? ಸೊ ಅನ್‌ಸ್ಟ್ರಕ್ಚರ್ಡ್ ಹೆಂಗಾಗುತ್ತೆ? ಸೊ ಎಸ್, ಇಮೇಲು ಸೆಮಿ ಸ್ಟ್ರಕ್ಚರ್ಡ್ ಒಂದು ಎಕ್ಸಾಂಪಲ್ ಕರೆಕ್ಟು. ಬಟ್ ಇಮೇಲಲ್ಲಿ ನೀವು ಎಷ್ಟು ಲೈನ್ ಬರೀಬೇಕು ಅಂದರೆ ಬಾಡಿ ಆಫ್ ದ ಇಮೇಲ್ ಇಷ್ಟೇ ಲೈನ್ ಬರೀಬೇಕು, ಇಷ್ಟೇ ಫೈಲ್ ಅಟ್ಯಾಚ್ ಮಾಡಬೇಕು, ಇದೇ ಇಮೇಜ್ ಹಾಕಬೇಕು ಅಂತ ಏನಾದ್ರು ಕಂಡೀಷನ್ ಇದೆಯಾ? ಇಲ್ಲ. ಸೊ ಇಮೇಲ್ ನೀವು ಅನ್‌ಸ್ಟ್ರಕ್ಚರ್ಡ್ ಅಂತ ಕೂಡ ಹೇಳ್ಬೋದು, ಸೆಮಿ ಸ್ಟ್ರಕ್ಚರ್ಡ್ ಅಂತ ಕೂಡ ಹೇಳ್ಬೋದು, ಆಯಿತಾ? ಸೊ ಇಲ್ಲಿ ನಿಮ್ಮ ಬುಕ್ಕಲ್ಲಿ ಸೆಮಿ ಸ್ಟ್ರಕ್ಚರ್ಡ್ ಇಲ್ಲ. ನಿಮ್ಮ ಸೆಮಿ ಸ್ಟ್ರಕ್ಚರ್ಡ್ ಇಂಟ್ರೆಸ್ಟ್ ಇದ್ದರೆ PU 1ಗೆ ಹೋಗಬೇಕು. PU 1 ಮೊದಲನೇ ಚಾಪ್ಟ್ರಲ್ಲಿ ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಏನು ಅಂತ ತಿಳ್ಕೊಬೇಕು. ಓಕೆ, ಸೊ ಈಗ ಅನ್‌ಸ್ಟ್ರಕ್ಚರ್ಡ್ ಇನ್ನೊಂದು ಎಕ್ಸಾಂಪಲ್ ನೋಡ್ಬೋಣ. ಇಮೇಲ್ ಅನದರ್ ಎಕ್ಸಾಂಪಲ್ ಇಸ್ ದ ಕಂಟೆಂಟ್ ಆಫ್ ದ ಇಮೇಲ್. ಇಮೇಲ್ ಒಳಗೆ ಏನು ಕಂಟೆಂಟ್ ಇರುತ್ತೆ ಅದು. ಓಕೆ, ಸೊ ದೇರ್ ಇಸ್ ನೋ ಫಿಕ್ಸ್ ಸ್ಟ್ರಕ್ಚರ್ ಅಬೌಟ್ ಹೌ ಮೆನಿ ಲೈನ್ಸ್ ಆರ್ ಪ್ಯಾರಾಗ್ರಾಫ್ಸ್ ಒನ್ ಹ್ಯಾಸ್ ಟು ರೈಟ್ ಇನ್ ದ ಇಮೇಲ್ ಆರ್ ಹೌ ಮೆನಿ ಫೈಲ್ಸ್ ಹ್ಯಾಸ್ ಟು ಬಿ ಅಟ್ಯಾಚ್ ವಿತ್ ಅನ್ ಇಮೇಲ್. ಸೊ ಇಷ್ಟೇ ಫೈಲ್ಸ್ ಅಟ್ಯಾಚ್ ಮಾಡಬೇಕು. ಈಗ ನಾನೆಲ್ಲೋ ಜಾಬ್ ಪೋಸ್ಟಿಂಗ್ ಹೋಗ್ತಾನೆ, ರೆಸ್ಯೂಮ್ ಹಾಕಬೇಕು. ಸೊ ಇಷ್ಟೇ ರೆಸ್ಯೂಮ್ ಹಾಕಬೇಕು, ಒಂದೇ ಹಾಕಬೇಕು, ಎರಡೇ ಹಾಕಬೇಕು ಅಂತಿಲ್ಲ, ಹೌದಾ? ಎಷ್ಟು ಫೈಲ್ಸ್ ಬೇಕೋ ನೀವು ಅಟ್ಯಾಚ್ ಮಾಡ್ಬೋದು. ಆ್ಯಂಡ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದೆಲ್ಲ ಜಾಬ್ ಪೋಸ್ಟಿಂಗ್ ಕೇಳ್ತಾರೆ. ಅಥವಾ ನೀವು ಸ್ಕೂಲ್ ಅಡ್ಮಿಷನ್, ಕಾಲೇಜ್ ಅಡ್ಮಿಷನ್ ಮಾಡೋ ಕೇಳ್ತಾರೆ ಪರ್ಸನಲ್ ಡೀಟೇಲ್ಸ್. ಅದೆಲ್ಲ ಮೇಲ್ ಮಾಡೋವಾಗ ಒಂದೇ ಇಮೇಲಲ್ಲೆಲ್ಲ ಅಥವಾ ಒಂದೇ ಅಟ್ಯಾಚ್ಮೆಂಟಲ್ಲೆಲ್ಲ ಇರಬೇಕು ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಎಷ್ಟು ಬೇಕಾದ್ರೂ ಅಟ್ಯಾಚ್ ಮಾಡ್ಬೋದು, ಇಮೇಜಸ್ ಹಾಕ್ಬೋದು, ವಿಡಿಯೋ ಹಾಕ್ಬೋದು. ಸೊ ಇಮೇಲ್ ಏನಂತ ಹೇಳ್ಬೋದು ನಾವು? ಆ ಇಮೇಲ್ ಕೂಡ ಅನ್‌ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳ್ಬೋದು. ಓಕೆ, ಸೊ ಅದಾದಮೇಲೆ ಸೋಷಿಯಲ್ ಮೀಡಿಯಾ ಕಮೆಂಟ್ಸ್ ಅದೆಲ್ಲ ಹೇಳೋದಲ್ಲ, ಅದು ಇನ್ನೊಂದು ಎಕ್ಸಾಂಪಲ್ ಬರುತ್ತೆ. ಸೊ ಇಲ್ಲಿ ನೋಡ್ಬಿಡ್ಬೋದು. ಅನದರ್ ಎಕ್ಸಾಂಪಲ್ ಇಸ್ ದ ಸೋಷಿಯಲ್ ಮೀಡಿಯಾ ಪೋಸ್ಟ್ ವಿಚ್ ಫಾಲೋಸ್ ನೋ ಆರ್ಡರ್. ಸೋಷಿಯಲ್ ಮೀಡಿಯಾ ಪೋಸ್ಟ್ ಒನ್ ಆಗ್ತಾ ಬರ್ತಾನೆ ಇರುತ್ತೆ. ಸೊ ಅದು ಆರ್ಡರ್ ಇಲ್ಲ. ಆಲ್ಫಾಬೆಟ್ A ಅವನೇ ಫಸ್ಟ್ ಹಾಕಬೇಕು, ಆಲ್ಫಾಬೆಟ್ B ನೆಕ್ಸ್ಟ್ ಹಾಕಬೇಕು ಅಂತ ಏನೂ ಆರ್ಡರ್ ಇಲ್ಲ, ಕರೆಕ್ಟಾ? ಸೊ ಇಟ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ಅನ್‌ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳ್ಬೋದು. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್ ಅನ್‌ಸ್ಟ್ರಕ್ಚರ್ಡ್ ಡೇಟಾ. ಓಕೆ, ಸೊ ಈ ಅನ್‌ಸ್ಟ್ರಕ್ಚರ್ಡ್ ಡೇಟಾನ ಮೆಟಾ ಡೇಟಾ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ಏನು ಸರ್ ಇದು ಮೆಟಾ ಡೇಟಾ? ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ಬೋಣ ಸ್ಟೂಡೆಂಟ್ಸ್. ವಾಟ್ ಇಸ್ ದಿಸ್ ಮೆಟಾ ಡೇಟಾ? Unstructured data are sometimes described with the help of some other data called metadata. ಸೊ ಅನ್‌ಸ್ಟ್ರಕ್ಚರ್ಡ್ ಡೇಟಾನ ಒಂದೊಂದ್ಸಲಿ ನಾವು ಮೆಟಾಡೇಟಾ ಇಂದ ಕೂಡ ಡಿಸ್ಕ್ರೈಬ್ ಮಾಡ್ತೀವಿ. ಏನು ಸರ್ ಇದು ಮೆಟಾಡೇಟಾ? ಡೇಟಾ ಅಬೌಟ್ ದ ಡೇಟಾ ಬಗ್ಗೆನೇ ಡಿಸ್ಕ್ರಿಪ್ಷನ್ ಕೊಟ್ಟರೆ ಇಟ್ ಈಸ್ ಕಾಲ್ಡ್ ಎಸ್ ಮೆಟಾಡೇಟಾ. ಡೇಟಾ ಡಿಸ್ಕ್ರೈಬಿಂಗ್ ದ ಡೇಟಾ ಇಸ್ ಕಾಲ್ಡ್ ಮೆಟಾಡೇಟಾ. ಓಕೆ, ಸೊ ಇಲ್ಲಿ ನೋಡ್ಬೋದು ಮೆಟಾಡೇಟಾ ಇಸ್ ಬೇಸಿಕ್ಲಿ ಡೇಟಾ ಅಬೌಟ್ ಡೇಟಾಯಿಂದ ಡೇಟಾನೇ ಡಿಸ್ಕ್ರೈಬ್ ಮಾಡೋದನ್ನ ವಿ ಕಾಲ್ ಇಟ್ ಮೆಟಾಡೇಟಾ. ಎಕ್ಸಾಂಪಲ್ಸ್ ಏನು ಹೇಳ್ಬೋದು? ಫಾರ್ ಎಕ್ಸಾಂಪಲ್ ವಿ ಡಿಸ್ಕ್ರೈಬ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಎನ್ ಇಮೇಲ್ ಆಸ್ ಸಬ್ಜೆಕ್ಟ್, ರೆಸಿಪಿಯೆಂಟ್, ಮೇನ್ ಬಾಡಿ, ಅಟ್ಯಾಚ್ಮೆಂಟ್ ಎಕ್ಸೆಟ್ರಾ. ಇಮೇಲಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? ಸೆಂಡರ್ ಅಡ್ರೆಸ್ ಬರುತ್ತೆ, ರಿಸೀವರ್ ಅಡ್ರೆಸ್ ಬರುತ್ತೆ, ಅಂದರೆ ಟು, ಫ್ರಮ್ಮು, ಅದಾದಮೇಲೆ ಸಬ್ಜೆಕ್ಟು, ಅಟ್ಯಾಚ್ಮೆಂಟು. ಸೊ ಇದೆಲ್ಲ ಏನು? ಯು ಆರ್ ಡಿಸ್ಕ್ರೈಬಿಂಗ್ ದ ಅನ್‌ಸ್ಟ್ರಕ್ಚರ್ಡ್ ಡೇಟಾ, ಕರೆಕ್ಟಾ? ಆ ಅನ್‌ಸ್ಟ್ರಕ್ಚರ್ಡ್ ಡೇಟಾ ಇಮೇಲ್ನೇ ಇದರಿಂದ ಡಿಸ್ಕ್ರೈಬ್ ಮಾಡ್ತಾ ಇರಾ. ಫ್ರಮ್ ಟು, ಇನ್ಬಾಕ್ಸು, ಡ್ರಾಫ್ಟು, ಅದೆಲ್ಲ ಏನು? ಸೊ ಇಟ್ ಈಸ್ ಆಲ್ ಡಿಸ್ಕ್ರೈಬಿಂಗ್ ಅಬೌಟ್ ದ ಇಮೇಲ್, ಮೆಟಾ ಡೇಟಾ ಅಂತ ಹೇಳ್ತೀವಿ. ಓಕೆ, ಸೊ ದೀಸ್ ಆರ್ ಮೆಟಾ ಡೇಟಾ ಫಾರ್ ದ ಇಮೇಲ್ ಡೇಟಾ ಅಂತ ಹೇಳ್ತೀವಿ. ಓಕೆ, ಸೊ ಇದು ಇಮೇಲ್ ಡೈಗ್ರಾಮ್ ಇದೆ. ಸೊ ಐ ಥಿಂಕ್ ಎಲ್ಲರೂ ನೋಡ್ತೀರಾ ಜಿಮೇಲು. ಸೊ ಇನ್ಬಾಕ್ಸ್ ಇದೆ, ಸ್ಟಾರ್ಡ್ ಇದೆ, ಸ್ನೂಸ್ಡ್ ಇದೆ, ಸೆಂಟ್ ಆಪ್ಷನ್ ಇದೆ, ಡ್ರಾಫ್ಟ್ ಇದೆ. ಸೊ ಡ್ರಾಫ್ಟ್ ಅಂದರೆ ನೀವು ಮರ್ತೋದ್ರೆ ಸೆಂಡ್ ಮಾಡೋದಕ್ಕೆ, ಆಮೇಲೆ ಮತ್ತೆ ಅಲ್ಲಿ ಸೇವ್ ಆಗಿರುತ್ತೆ, ಮತ್ತೆ ರೀಸೆಂಡ್ ಮಾಡ್ಬೋದು ಅಲ್ವಾ? ಸೊ ಇದೆಲ್ಲ ಏನಂತ ಹೇಳ್ತೀವಿ? ಮೆಟಾ ಡೇಟಾ ಅಂತ ಹೇಳ್ಬೋದು. ಇಟ್ ಇಸ್ ಡಿಸ್ಕ್ರೈಬಿಂಗ್ ಅಬೌಟ್ ದ ಡೇಟಾ. ಇಮೇಲ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಿದೆ, ಕರೆಕ್ಟಾ? ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ವಾಟ್ ಇಸ್ ಮೆಟಾ ಡೇಟಾ? ಅನ್‌ಸ್ಟ್ರಕ್ಚರ್ಡ್ ಡೇಟಾ ಮೆಟಾ ಡೇಟಾ ಇಂದ ಡಿಸ್ಕ್ರೈಬ್ ಮಾಡ್ಬೋದು. ಓಕೆ, ಸೊ ಸ್ಟೂಡೆಂಟ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಇಂಪಾರ್ಟೆನ್ಸ್ ಆಫ್ ಡೇಟಾ ಮತ್ತು ಟೈಪ್ಸ್ ಆಫ್ ಡೇಟಾ. ಸೊ ಡೇಟಾ ಏನು ಅಂತ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಸೊ ಈಗ ಎರಡನೇ ಕಾನ್ಸೆಪ್ಟ್ ನೋಡ್ಬೇಡ ಸ್ಟೂಡೆಂಟ್ಸ್, ಡೇಟಾ ಕಲೆಕ್ಷನ್. ಏನು ಸರ್ ಇದು ಡೇಟಾ ಕಲೆಕ್ಷನ್? ಸೊ ಸ್ಟೂಡೆಂಟ್ಸ್ ಪ್ರೋಸೆಸ್ ಮಾಡೋಕ್ಕೆ ಮುಂಚೆ ಡೇಟಾನ, ಆಮೇಲೆ ಸ್ಟೋರ್ ಮಾಡೋಕ್ಕೆ ಮುಂಚೆ ಡೇಟಾನ ಕಲೆಕ್ಟ್ ಮಾಡಬೇಕಲ್ವಾ? ಸೊ ಅದು ಎರಡನೇ ಕಾನ್ಸೆಪ್ಟ್. ಸೊ ಎರಡನೇ ಕಾನ್ಸೆಪ್ಟ್ ನೋಡ್ಬೋಣ, ಡೇಟಾ ಕಲೆಕ್ಷನ್. ಸೊ ಇಂಟ್ರೊಡಕ್ಷನ್ ಟು ಡೇಟಾ ಗೊತ್ತಾಗಿದೆ ಅನ್ಕೊತೀನಿ. ಸೊ ಈಗ ಡೇಟಾ ಕಲೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಡೇಟಾ ಕಲೆಕ್ಷನ್ ಅಂದರೆ ಏನು ಸರ್? ಸೊ ಡೇಟಾ ಕಲೆಕ್ಷನ್ ಅಂದರೆ ಸ್ಟೂಡೆಂಟ್ಸ್, ಈಗ ನಾವು ಡೇಟಾನ ಕಲೆಕ್ಟ್ ಮಾಡಬೇಕಾಗತ್ತೆ. ಯಾವುದೋ ಒಂದು ಸೋರ್ಸಿಂದ ಡೇಟಾ ತೊಗೊಬೇಕಾಗತ್ತೆ, ಅವೈಲೇಬಲ್ ಸೋರ್ಸಿಂದ ತೊಗೊಬೇಕಾಗತ್ತೆ. ವೆಬ್ಸೈಟ್ ಇರ್ಬೋದು, ಸೊ ಯಾರೋ ಇಂಟರ್ವ್ಯೂ ಕೊಡ್ತಿರ್ಬೋದು, ಅದೇ ಡೇಟಾ ತೊಗೊಬೋದು ನಾವು. ಸೊ ಎನಿ ಡೇಟಾ ವಿಚ್ ಇಸ್ ಅವೈಲೇಬಲ್, ರೆಡಿಲಿ ಅವೈಲೇಬಲ್ ಇದೆಯಲ್ಲ, ಸೊ ಅದನ್ನು ನಾವು ಕಲೆಕ್ಟ್ ಮಾಡಬೇಕಾಗತ್ತೆ. ಸೊ ಅದು ಫಾಲ್ಸ್ ಡೇಟಾ ಆದರೂ ಇರ್ಬೋದು. ಸೊ ಆಮೇಲೆ ನಾವು ಅನಲೈಸ್ ಮಾಡೋಣ. ಓಕೆ, ಫಾಲ್ಸ್ ಡೇಟಾ ಆಗಿದ್ರು, ಸೊ ಮಿಸ್ಸಿಂಗ್ ವ್ಯಾಲ್ಯೂಸ್ ಇದ್ರು, ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇದ್ರು, ಆಮೇಲೆ ವಿ ಕ್ಯಾನ್ ಕ್ಲೀನ್ ದ ಡೇಟಾ ಪ್ರಿಪರೇಷನ್ ಅಂತ ಹೇಳ್ತೀವಿ. ಓಕೆ, ಅದನ್ನು ನಾನು ಡೇಟಾ ಪ್ರೊಸೆಸಿಂಗ್ ಸೈಕಲಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಡೇಟಾ ಕಲೆಕ್ಷನ್. ಸೊ ಏನು ಸರ್ ಡೇಟಾ ಕಲೆಕ್ಷನಲ್ಲಿ ಏನು ಕಲಿತೀವಿ? ಸೊ ಈ ಡೇಟಾ ಕಲೆಕ್ಷನಲ್ಲಿ ಏನು ಪಾಯಿಂಟ್ಸ್ ಬರುತ್ತೆ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಪಾಯಿಂಟ್, ಫಾರ್ ಪ್ರೊಸೆಸಿಂಗ್ ಡೇಟಾ ವಿ ನೀಡ್ ಟು ಕಲೆಕ್ಟ್ ಆರ್ ಗ್ಯಾದರ್ ದ ಡೇಟಾ ಫಸ್ಟ್. ಸೊ ನೀವು ಪ್ರೊಸೆಸ್ ಮಾಡೋಕ್ಕೆ ಮುಂಚೆ
ಅಥವಾ ಆರ್ಗನೈಸ್ ಮಾಡೋಕ್ಕೆ ಮುಂಚೆ ಡೇಟಾನ ಫಸ್ಟ್ ಡೇಟಾ ಕಲೆಕ್ಟ್ ಮಾಡಬೇಕು, ಕರೆಕ್ಟಾ? ಸೊ ಏನು ಡೇಟಾ ಕಲೆಕ್ಷನ್ ಅಂದರೆ, ಡೇಟಾ ಕಲೆಕ್ಷನ್ ಹಿಯರ್ ಮೀನ್ಸ್ ಐಡೆಂಟಿಫೈಯಿಂಗ್ ಆಲ್ರೆಡಿ ಅವೈಲೇಬಲ್ ಡೇಟಾ ಆರ್ ಕಲೆಕ್ಟಿಂಗ್ ಫ್ರಮ್ ಅಪ್ರೋಪ್ರಿಯೇಟ್ ಸೋರ್ಸಸ್ ಲೈಕ್ ನ್ಯೂಸ್ ಪೇಪರ್ಸ್, ವೆಬ್ಸೈಟ್ಸ್, ಇಂಟರ್ವ್ಯೂಸ್ ಎಕ್ಸೆಟ್ರಾ. ಸೊ ಡೇಟಾ ಕಲೆಕ್ಷನ್ ಅಂದರೆ ಏನು ಸ್ಟೂಡೆಂಟ್ಸ್? ಆಲ್ರೆಡಿ ಅವೈಲೇಬಲ್ ಇದೆಯಲ್ಲ, ಸೊ ಆ ಡೇಟಾ ನೀವು ತೊಗೊಳ್ಳೋದು, ಅಥವಾ ನ್ಯೂಸ್ ಪೇಪರ್ ಡೇಟಾ, ಅಥವಾ ನಿಮ್ಮ ಇಂಟರ್ವ್ಯೂ ಡೇಟಾ, ಅಥವಾ ಏನಂತಾರೆ ವೆಬ್ಸೈಟ್ ಡೇಟಾ. ಸೊ ಇದೆಲ್ಲ ನಾವು ಆಲ್ರೆಡಿ ಅವೈಲೇಬಲ್ ಡೇಟಾ ಅಂತ ಹೇಳ್ತೀವಿ, ಅಥವಾ ಟ್ರಸ್ಟೆಡ್ ಸೋರ್ಸ್ ಅಂತ ಹೇಳ್ತೀವಿ, ಕರೆಕ್ಟಾ? ಸೊ ಇದನ್ನ ಡೇಟಾ ಕಲೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಆಯಿತು ಸರ್, ಡೇಟಾ ಕಲೆಕ್ಷನ್ಗೆ ಹೋದಾಯಿತು. ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ? ಸಪೋಸ್ ಇಲ್ಲಿ 3 ಸಿನಾರಿಯೋ ಬರುತ್ತೆ. ಈ 3 ಸಿನಾರಿಯೋಲಿ ಸೊ ಯಾವುದು ವರ್ಸ್ ಸಿನಾರಿಯೋ ಅಂತ ಈಗ ತಿಳ್ಕೊಳ್ಳೋಣ, ಆಯಿತಾ? ಸಪೋಸ್ ದೇರ್ ಆರ್ 3 ಡಿಫರೆಂಟ್ ಸಿನಾರಿಯೋಸ್ ವೇರ್ ಸೇಲ್ಸ್ ಡೇಟಾ ಇನ್ ಅ ಗ್ರಾಸರಿ ಸ್ಟೋರ್ ಆರ್ ಅವೈಲೇಬಲ್. ಸೊ ಈಗ ಒಂದು ಗ್ರಾಸರಿ ಸ್ಟೋರ್ ಇದೆ ಅನ್ಕೊಳ್ಳೋಣ, ತರಕಾರಿ ಆ್ಯಂಡ್ ಫ್ರೂಟ್ಸ್ ಮಾರ್ತಿದ್ದಾರೆ ಅನ್ಕೊಳ್ಳೋಣ. ಅಲ್ಲಿ 3 ಸಿನಾರಿಯೋ ನೋಡೋಣ, ಆಯಿತಾ? ಸೊ ಈ 3 ಸಿನಾರಿಯೋ ಕೂಡ ಅವೈಲೇಬಲ್ ಇದೆ ನಮ್ಮ ಬೆಂಗಳೂರಲ್ಲಿ. ಸೊ ಈ 3 ಸಿನಾರಿಯೋ ಥರದ ಜನರು ಕೂಡ ಇದ್ದಾರೆ. ಸೇಲ್ಸ್ ಡೇಟಾ ಒಬ್ಬರು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಯೂಸ್ ಮಾಡ್ತಾರೆ, ಅಂದರೆ ಎಷ್ಟು ಸೇಲ್ ಆಗ್ತಿದೆ ದಿನಕ್ಕೆ, ಎಷ್ಟು ಪ್ರಾಫಿಟ್ ಬರ್ತಿದೆ, ಎಷ್ಟು ಲಾಸ್ ಆಗ್ತಿದೆ. ಸೊ ಇದನ್ನು ಡಿಜಿಟಲಿ ಮೇಂಟೈನ್ ಮಾಡೋರು ಕೆಲವರು ಇದ್ದಾರೆ. ಕೆಲವರು ಯಾವ ಸಾಫ್ಟ್ವೇರು ಮೇಂಟೈನ್ ಮಾಡ್ತಿಲ್ಲ, ಜಸ್ಟ್ ಡೈರಿಲಿ ನೋಟ್ ಮಾಡ್ಕೊಳ್ಳೋರು ಇದ್ದಾರೆ. ಕೆಲವರು ಡಿಜಿಟಲಾಗೂ ಮೇಂಟೈನ್ ಮಾಡ್ತಿಲ್ಲ, ಡೈರಿಲೂ ನೋಡ್ತಿಲ್ಲ, ಆ್ಯಂಡ್ ಜಸ್ಟ್ ಹಾಗೆ ಸೇಲ್ ಮಾಡ್ತಿದ್ದಾರೆ, ಕರೆಕ್ಟಾ? ಸೊ ಈ 3 ಸಿನಾರಿಯೋಲು ನೋಡ್ಬೋಣ, ಆಯಿತಾ? ಸೊ ಈ 3 ಸಿನಾರಿಯೋ ಅದೇ ಇದೆ. ಸೊ ಸೇಲ್ಸ್ ಡೇಟಾ ಆರ್ ಅವೈಲೇಬಲ್ ವಿತ್ ದ ಶಾಪ್ ಕೀಪರ್ ಇನ್ ಡೈರಿ ಆರ್ ರಿಜಿಸ್ಟರ್. ಸೊ ಸೇಲ್ಸ್ ಎಷ್ಟಾಗ್ತಿದೆ ಡೈಲಿ ಐದರ್ ಡೈರಿಲಿ ಅಥವಾ ರಿಜಿಸ್ಟ್ರಲ್ಲಿ ಬರ್ಕೊತಿದ್ದಾರೆ. ಸೊ ಇಂಥ ಕೇಸಸ್ನ ನಾವು ಡಿಜಿಟಲಿ ನಾವು ಸ್ಟೋರ್ ಮಾಡಬೇಕಾಗುತ್ತೆ ಡೇಟಾ. ಯಾಕೆ? ಬೇಗ ಪ್ರೋಸೆಸ್ ಮಾಡ್ಬೋದು ಡೇಟಾ. ಸೊ ಪೇಪರ್ ಎಲ್ಲೋ ಕಲ್ಲೋಯ್ತು, ಏನು ಮಾಡ್ತೀರಾ ಅವಾಗ? ಪರ್ಮನೆಂಟಾಗಿ ಲಾಸ್ ಆಗುತ್ತಲ್ಲ ಡೇಟಾ. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಟು ಸ್ಟೋರ್ ಇಟ್ ಆಸ್ ಫೈಲ್ಸ್ ಇನ್ ಸಿಸ್ಟಮ್. ಯಾಕೆ? ಪರ್ಮನೆಂಟಾಗಿ ನಮ್ಮ ಸ್ಟೋರೇಜ್ ಆಗುತ್ತೆ, ಅಥವಾ ಪೆನ್ ಡ್ರೈವಲ್ಲಿ ಆಗ್ಬೋದು, ಅಥವಾ ಸಾಲಿಡ್ ಸ್ಟೇಟ್ ಡ್ರೈವ್ಸ್ ಆಗ್ಬೋದು. ಯಾವುದೋ ಒಂದು ಪರ್ಮನೆಂಟ್ ಸ್ಟೋರೇಜ್ ಡಿವೈಸಲ್ಲಿ ನೀವು ಸ್ಟೋರ್ ಮಾಡಿದ್ರೆ ಬ್ಯಾಕಪ್ ಸಿಗುತ್ತೆ. ಸೊ ಇಲ್ಲಿ ಬ್ಯಾಕಪ್ ಸಿಗಲ್ವೇ? ಸೊ ಎಲ್ಲೂ ಬ್ಯಾಕಪ್ ಸಿಗದೇ ಇರೋ ಕೇಸಲ್ಲಿ ಮ್ಯಾನ್ಯುವಲ್ ಆಗಿ ನೀವು ಪೇಪರಲ್ಲಿ ಸ್ಟೋರ್ ಮಾಡಿದ್ರೆ ವಿ ಹ್ಯಾವ್ ಟು ಇನ್ಫಾರ್ಮ್. ಇನ್ ದಿಸ್ ಕೇಸ್ ವಿ ಶುಡ್ ಎಂಟರ್ ದ ಡೇಟಾ ಇನ್ ಡಿಜಿಟಲ್ ಫಾರ್ಮ್ಯಾಟ್, ಫಾರ್ ಎಕ್ಸಾಂಪಲ್ ಇನ್ ಸ್ಪ್ರೆಡ್ಶೀಟ್ ಅಥವಾ ಎಕ್ಸೆಲ್ ಅಂತ ಹೇಳ್ತೀವಿ. ಸೊ ಸ್ಟ್ರಕ್ಚರ್ಡ್ ಆಗಿರುತ್ತೆ. ಸೊ ಅಲ್ಲಿ ನೀವು ಎಂಟರ್ ಮಾಡಿದ್ರೆ, ಆಮೇಲೆ ಸೇವ್ ಮಾಡಿದ್ರೆ ದ ಡೇಟಾ ವಿಲ್ ಬಿ ಸ್ಟೋರ್ಡ್ ಪರ್ಮನೆಂಟ್ಲಿ, ಕರೆಕ್ಟಾ? ಸೊ ಆಯಿತು, ಎರಡನೇ ಕೇಸ್ ನೋಡ್ಬೋಣ. The data are already available in digital format, say CSV. ಸೊ ಕೆಲವರು ಸ್ಟೂಡೆಂಟ್ಸ್ ಆಲ್ರೆಡಿ ಎಷ್ಟು ಲಾಭ ಆಗ್ತಿದೆ, ಎಷ್ಟು ನಷ್ಟ ಆಗ್ತಿದೆ, ಸೊ ಎಷ್ಟು ಸೇಲ್ಸ್ ಆಗ್ತಿದೆ ಡೈಲಿ, ಆಲ್ರೆಡಿ ಇದು ಎಕ್ಸೆಲ್ ಫೈಲ್ ಕೆಲವರು ಮೇಂಟೈನ್ ಮಾಡ್ತಿರ್ತಾರೆ ಡೈಲಿ, ಆನ್ ಡೇ ಟು ಡೇ ಬೇಸಿಸ್ ಮಾಡ್ತಿರ್ತಾರೆ. ಅದಾದಮೇಲೆ ಅವ್ರು ಅನಲೈಸ್ ಮಾಡ್ತಾರೆ. ಅಲ್ಲೇ ಎಕ್ಸೆಲಲ್ಲೇ ಫಾರ್ಮುಲಾಸ್ ಇರುತ್ತೆ. ಆ ಫಾರ್ಮುಲಾಸ್ ನೋಡಿ ಎಷ್ಟು ಪ್ರಾಫಿಟ್ ಬರ್ತಿದೆ, ಎಷ್ಟು ಲಾಸ್ ಬರ್ತಿದೆ. ಸೊ ನೀವು ಡೇಟಾ ಎಂಟರ್ ಮಾಡಿದ್ರೆ ಸಾಕು, ಫಾರ್ಮುಲಾಸಿಂದ ಎಕ್ಸೆಲಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಕೆಲವರು ಇದನ್ನು ಮೇಂಟೈನ್ ಮಾಡ್ತಿದ್ದಾರೆ, ಕೆಲವರು ಇವೆರಡನ್ನೂ ಮಾಡ್ತಿಲ್ಲ, ರಿಜಿಸ್ಟ್ರಲ್ಲೂ ಮೇಂಟೈನ್ ಮಾಡ್ತಿಲ್ಲ, ಸೊ ಎಕ್ಸೆಲಲ್ಲೂ ಏನು ಸ್ಟೋರೇಜ್ ಮಾಡ್ತಿಲ್ಲ, ಎಷ್ಟು ಲಾಭ ಆಗ್ತಿದೆ, ಎಷ್ಟು ನಷ್ಟ ಆಗ್ತಿದೆ, ಎಷ್ಟು ಸೇಲ್ಸ್ ಆಗ್ತಿದೆ ಅಂತ. ಸೊ ಅಂಥವ್ರನ್ನ ವಿ ಹ್ಯಾವ್ ಟು ಎಜುಕೇಟ್ ದೆಮ್. ಓಕೆ, ಸೊ ಮೂರನೇವ್ರನ್ನ ನಾವು ನೋಡ್ಬೋಣ. ಮೂರನೇ ಕೇಸ್ ಏನು ಸರ್? ನೋ ಎಕ್ಸಿಸ್ಟಿಂಗ್ ಡೇಟಾನೇ ಮೇಂಟೈನ್ ಮಾಡ್ತಿಲ್ಲ, ಸೊ ಡೈರೆಕ್ಟ್ಲಿ ಸೇಲ್ಸ್ ಮಾಡ್ತಿದ್ದಾರೆ, ಕರೆಕ್ಟಾ? ಸೊ ನೀಡ್ ಟು ಕ್ರಿಯೇಟ್ ಸಾಫ್ಟ್ವೇರ್ ಯೂಸಿಂಗ್ ಪೈಥಾನ್ ಆಗಲಿ ಯಾವುದೇ ಪ್ರೋಗ್ರಾಮಿಂಗ್ ಯೂಸ್ ಮಾಡಿ ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಬೇಕು ಟು ಸ್ಟೋರ್ ಆ್ಯಂಡ್ ರಿಟ್ರೀವ್ ನ್ಯೂ ಡೇಟಾ ಆ್ಯಂಡ್ ಮೇಂಟೈನ್ ಅಕೌಂಟ್ಸ್. ಸೊ ಸ್ಟೋರ್ ಮಾಡೋದಕ್ಕೆ ಮತ್ತೆ ರಿಟ್ರೀವ್ ಮಾಡೋದಕ್ಕೆ ಈ ತಿಂಗಳು ಎಷ್ಟಾಯಿತು ಅಮೌಂಟು, ಈ ತಿಂಗಳು ನನಗೆ ಪ್ರಾಫಿಟ್ ಎಷ್ಟಾಯಿತು, ಲಾಸ್ ಎಷ್ಟಾಯಿತು, ಪ್ಲಸ್ ಡೇಟಾ ರಿಟ್ರೀವ್ ಮಾಡೋದಕ್ಕೆ ಯಾರಾದರೂ ಬಂದು ಕೇಳಿದಾಗ ನೋಡಪ್ಪ ನಂಗೆ ಇಷ್ಟು ಲಾಭ ಬಂತು ಅಂತ ಡೇಟಾ ತೋರಿಸೋದಕ್ಕೆ. ಮತ್ತು ಸೊ ಈ ಮೂರನೇ ಕೇಸವ್ರನ್ನ ವಿ ಹ್ಯಾವ್ ಟು ಎಜುಕೇಟ್. ನೀವು ಪರ್ಮನೆಂಟಾಗಿ ಡೇಟಾ ಒಂದು ಕಡೆ ಸ್ಟೋರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಲಾಭ ಆಗ್ತಿದೆ, ಎಷ್ಟು ಲಾಸ್ ಆಗ್ತಿದೆ. ಸೊ ಪೇಪರಲ್ಲಿ ಮೇಂಟೈನ್ ಮಾಡೋದಕ್ಕಿಂತ ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಇಸ್ ಬೆಟರ್. ಸೆಕೆಂಡ್ ಆಪ್ಷನಲ್ಲಿ ನಾವು ಸ್ಪ್ರೆಡ್ಶೀಟ್ ಆಗ್ಬೋದು, ಎಕ್ಸೆಲ್ ಆಗ್ಬೋದು, ಒಂದು ಫೈಲ್ ಫಾರ್ಮೆಟಲ್ಲಿ ಮೇಂಟೈನ್ ಮಾಡಿದ್ರೆ ಸೊ ನಾವು ಫಾರ್ಮುಲಾಸ್ ಅಪ್ಲೈ ಮಾಡಿ ನಮಗೆ ಗೊತ್ತಾಗುತ್ತೆ ನೀಟಾಗಿ, ಅಲ್ವಾ? ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್, 3 ಸಿನಾರಿಯೋಸು. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ಬೋಣ ಡೇಟಾ ಕಲೆಕ್ಷನಲ್ಲಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇದರಲ್ಲಿ ಸೊ ಆರ್ ಇಂಟ್ರಾಕ್ಷನ್ಸ್, ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಇದೆ ಡೇಟಾ ಕಲೆಕ್ಷನ್ ಹೆಂಗೆ ಆಗ್ತಿದೆ ರಿಯಲ್ ವರ್ಲ್ಡಲ್ಲಿ ಅಂತ ನೋಡೋಣ. ಆರ್ ಇಂಟ್ರಾಕ್ಷನ್ಸ್ ವಿತ್ ಡಿಜಿಟಲ್ ಮೀಡಿಯಮ್ ಆರ್ ಕಂಟಿನ್ಯೂಸ್ಲಿ ಜನರೇಟಿಂಗ್ ಹ್ಯೂಜ್ ವಾಲ್ಯೂಮ್ಸ್ ಆಫ್ ಡೇಟಾ. ಸೊ ಇದು ಆಲ್ರೆಡಿ ಗೊತ್ತು, ನಾವು ಆಲ್ರೆಡಿ ಈ ಟೆಕ್ನಾಲಜಿ ಒಳಗೆ ಮುಳುಗಿ ಸೊ ಡೈಲಿ 1000 ಲ್ಯಾಕ್ಸ್ ಕ್ರೋರ್ಸ್ ಆಫ್ ಡೇಟಾ ಬರ್ತಿದೆ ಡೈಲಿ. ಎಲ್ಲ ಮೀಡಿಯಮಿಂದ ಇರ್ಬೋದು, ಸ್ಕೈಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ವಾಟ್ಸಾಪ್ ಇರ್ಬೋದು, ಸೊ ಟ್ವಿಟರ್ ಇರ್ಬೋದು. ನಾವು ಆಲ್ರೆಡಿ ಇದರಲ್ಲಿ ಧುಮುಕಿರೋದ್ರಿಂದ ವಿ ಆರ್ ಜನರೇಟಿಂಗ್ ಲಾಟ್ಸ್ ಆಫ್ ಡೇಟಾ ಎವ್ರಿ ಡೇ. ಸೊ ಇದು ಮೇಂಟೈನ್ ಮಾಡೋದಕ್ಕೆ ಒಂದು ಸ್ಟೋರೇಜ್ ಮೀಡಿಯಮ್ ಬೇಕಲ್ವಾ? ಸೊ ಎಲ್ಲ ಡೇಟಾ ಎಲ್ಲಿ ಡಂಪ್ ಮಾಡ್ತೀರಾ? ಸೊ ಅದಕ್ಕೆ ಬಿಗ್ ಡೇಟಾ ಅನ್ನೋ ಕಾನ್ಸೆಪ್ಟ್ ಇರೋದು. ಅದು ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ, ಅದು PU 1 ನೀವು ಆಲ್ರೆಡಿ ನೋಡಿದ್ದೀರಾ, ಕರೆಕ್ಟಾ? ಸೊ ಹಾಸ್ಪಿಟಲ್ಸ್ ಆರ್ ಕಲೆಕ್ಟಿಂಗ್ ಡೇಟಾ ಅಬೌಟ್ ಪೇಷಂಟ್ಸ್ ಫಾರ್ ಇಂಪ್ರೂವಿಂಗ್ ದ ಸರ್ವಿಸಸ್. ಹಾಸ್ಪಿಟಲ್ಸ್ ಏನು ಮಾಡುತ್ತೆ? ಸೊ ಪೇಷಂಟ್ ಏನಿತ್ತು ಏನಾಗಿ ಡೈಗ್ನೋಸ್ ಆಗಿದ್ರು ಮುಂಚೆ, ಸೊ ಏನಿದೆ ಈ ಪೇಷಂಟ್ ಹಿಸ್ಟ್ರಿ, ಆ ಡೀಟೇಲ್ಸ್ ಎಲ್ಲ ತೊಗೊಂಡು ಇಂಪ್ರೂವ್ ಮಾಡ್ಕೊತಾರೆ ಸರ್ವಿಸಸ್ ಅಲ್ವಾ? ಫಸ್ಟ್ ಡೇಟಾ ಕಲೆಕ್ಷನ್ ಮಾಡ್ತಾರೆ, ಸೊ ಏನಾಗಿದೆ ಪೇಷಂಟ್ಗೆ ಅಂತ ನೋಡ್ತಾರೆ. ಸೊ ಅದಾದಮೇಲೆ ದೇ ವಿಲ್ ಗಿವ್ ದ ಫೀಡ್ಬ್ಯಾಕ್ ಅಥವಾ ದೇ ವಿಲ್ ಗಿವ್ ದ ಟ್ರೀಟ್ಮೆಂಟ್, ಕರೆಕ್ಟಾ? ಸೊ ಅಗೇನ್ ಇಲ್ಲಿ ಡೇಟಾ ಕಲೆಕ್ಷನ್ ತುಂಬ ಮುಖ್ಯ ಆಗುತ್ತೆ. ಇನ್ನೆಲ್ಲ ಡೇಟಾ ಕಲೆಕ್ಟ್ ಮಾಡ್ತೀವಿ ಸರ್? ಸೊ ನೀವು
ಇವಾಗ ಹೆಂಗೋ ಆನ್ಲೈನ್ ಶಾಪಿಂಗ್ ಮಾಡ್ತೀರಾ ಎಲ್ಲರೂ ಅಲ್ವಾ, ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಬೈ ಮಾಡ್ತೀರಾ. ಸೊ ಆ ರಿವ್ಯೂಸ್ ಏನು ಮಾಡ್ತೀರಾ, ಸೊ ರಿವ್ಯೂ ಹಾಕ್ತೀರಾ, ಇದು ಚೆನ್ನಾಗಿತ್ತು ಐಟಮ್, ಈ ಐಟಮ್ ಚೆನ್ನಾಗಿರಲಿಲ್ಲ ಅಂತ. ಅಗೇನ್ ಡೇಟಾ ಮತ್ತೆ ಕಲೆಕ್ಟ್ ಮಾಡ್ತೀವಲ್ವಾ. ಸೊ ಈ ಶಾಪ್ಕೀಪರ್ ಯಾರು ಇರ್ತಾರೆ ಆ ಡೇಟಾ ಕಲೆಕ್ಟ್ ಮಾಡಿ ಆಮೇಲೆ ಅವ್ನು ಇಂಪ್ರೂವ್ಮೆಂಟ್ ಮಾಡ್ಕೊತಾನಲ್ವಾ, ನಂಗೆ ರೇಟಿಂಗ್ ಚೆನ್ನಾಗಿ ಬಂದಿಲ್ಲ, ಹಿ ವಿಲ್ ಟ್ರೈ ಟು ಇಂಪ್ರೂವ್. ಸೊ ಶಾಪಿಂಗ್ ಮಾಲ್ಸು ಕೂಡ ದೇ ಆರ್ ಎಂಪ್ಲಾಯಿಂಗ್ ದಿಸ್ ಡೇಟಾ ಕಲೆಕ್ಷನ್ ಸ್ಟ್ರಾಟಜಿ. ಓಕೆ, ಸೊ ಎರಡನೇ ಎಕ್ಸಾಂಪಲ್ ನೋಡ್ಬೋಣ, ಯಾರು ಎಂಪ್ಲಾಯ್ ಮಾಡ್ತಿದ್ದಾರೆ. ಶಾಪಿಂಗ್ ಮಾಲ್ಸ್ ಆರ್ ಕಲೆಕ್ಟಿಂಗ್ ಡೇಟಾ ಅಬೌಟ್ ದ ಐಟಮ್ಸ್ ಬೀನ್ ಪರ್ಚೇಸ್ ಬೈ ಪೀಪಲ್. ಸೊ ಏನೇನು ಪರ್ಚೇಸ್ ಆಗ್ತಿದೆ, ಯಾವ ಜಾಸ್ತಿ ರೇಟ್ಗೆ ಹೋಗ್ತಿದೆ, ಇದನ್ನೆಲ್ಲ ಕೂಡ ದೇ ವಿಲ್ ಕೀಪ್ ಅ ಡೇಟಾ, ಕರೆಕ್ಟಾ, ಅಥವಾ ದೇ ವಿಲ್ ಕೀಪ್ ಟ್ರ್ಯಾಕ್ ಆಫ್ ಇಟ್. ಸೊ ಆನ್ ಅನಲೈಸಿಂಗ್ ಸಚ್ ಡೇಟಾ, ಸಪೋಸ್ ಇಟ್ ಅಪಿಯರ್ಸ್ ದಟ್ ಡ್ರೆಸ್ ಅಂಡ್ ಗ್ರಾಸರೀಸ್ ಆರ್ ಫ್ರೀಕ್ವೆಂಟ್ಲಿ ಬ್ರಾಟ್ ಟುಗೆದರ್. ಸೊ ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ಆನ್ಲೈನ್ ಶಾಪಿಂಗಲ್ಲಿ ಡ್ರೆಸ್ಸು ಆಮೇಲೆ ಗ್ರಾಸರೀಸ್, ಫ್ರೂಟ್ಸು ವೆಜಿಟೇಬಲ್ಸ್ ಜಾಸ್ತಿ ಜನ ತೊಗೊತಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನು ಮಾಡ್ತಾನೆ ಶಾಪ್ ಓನರು, ಸೊ ಡ್ರೆಸ್ನ ಡಿಸ್ಪ್ಲೇ ಮಾಡ್ತಾರಲ್ವಾ ಫ್ರಂಟಲ್ಲಿ, ಎಲ್ಲರೂ ಪರ್ಚೇಸ್ ಮಾಡಲಿ ಅಂತ. ಸೊ ಇದೆಲ್ಲ ಒಂದು ಸ್ಟ್ರಾಟಜಿ ಅಂತ ಹೇಳ್ಬೋದು. ಡೇಟಾ ಹೆಂಗೆ ಹೋಗ್ತಿದೆ ಅದ್ರ ಮೇಲೆ ಒಂದು ಸ್ಟ್ರಾಟಜೈಸ್ ಮಾಡ್ತಾನೆ, ಕರೆಕ್ಟ್. ಸೊ ಹೆನ್ಸ್ ದ ಶಾಪ್ ಓನರ್ ಮೇ ಡಿಸೈಡ್ ಟು ಡಿಸ್ಪ್ಲೇ ಡ್ರೆಸ್ ನಿಯರ್ ದ ಗ್ರಾಸರಿ ಸೆಕ್ಷನ್ ಇನ್ ದ ಮಾಲ್ ಟು ಇನ್ಕ್ರೀಸ್ ದ ಸೇಲ್ಸ್. ಸೊ ಯಾವ ಡ್ರೆಸ್ ಚೆನ್ನಾಗಿ ಹೋಗ್ತಿದೆ ಅದನ್ನು ಅಡ್ವರ್ಟೈಸ್ ಮಾಡ್ತಾನೆ ಇನ್ನು. ಸೊ ಅಡ್ವರ್ಟೈಸ್ ಮಾಡಿದ ತಕ್ಷಣ ಜನ ಇನ್ನೂ ಸೇರ್ತಾರೆ, ಕರೆಕ್ಟಾ. ಸೊ ಅಗೇನ್ ಎಲ್ಲಿಂದ ಬರ್ತಿದೆ ಅವ್ನಿಗೆ ಇದೆಲ್ಲ ಮಾಡಬೇಕಂತ ಹೆಂಗೆ ಗೊತ್ತಾಗ್ತಿದೆ, ಸೊ ಅವ್ನು ಡೇಟಾ ಅನಲೈಸ್ ಮಾಡ್ತಿದ್ದಾನೆ ಅಥವಾ ಡೇಟಾ ಕಲೆಕ್ಟ್ ಮಾಡ್ತಿದ್ದಾನೆ. ಸೊ ಡೇಟಾ ಕಲೆಕ್ಟ್ ಮಾಡಿ ಹಿ ಈಸ್ ಕಮಿಂಗ್ ಟು ಅ ಕನ್ಕ್ಲೂಷನ್ ಅಲ್ವಾ. ಸೊ ಇದನ್ನ ಡೇಟಾ ಕಲೆಕ್ಷನ್ ಅಂತ ಕೂಡ ಹೇಳ್ತೀವಿ. ಕಲೆಕ್ಟಿಂಗ್ ಡೇಟಾ ಟು ಗ್ಯಾದರ್ ರಿಸಲ್ಟ್ಸ್ ಅಥವಾ ಕಲೆಕ್ಟಿಂಗ್ ಡೇಟಾ ಟು ಫಾರ್ಮ್ ಕನ್ಕ್ಲೂಷನ್ಸ್, ಕರೆಕ್ಟಾ. ಸೊ ಈ ಮೂರನೇ ಎಕ್ಸಾಂಪಲ್ ನೋಡ್ಬೋಣ. ಲೈಕ್ ವೈಸ್ ಅ ಪೊಲಿಟಿಕಲ್ ಅನಲಿಸ್ಟ್ ಮೇ ಲುಕ್ ಎಟ್ ದ ಡೇಟಾ ಕಂಟೇನ್ಡ್ ಇನ್ ದ ಪೋಸ್ಟ್ and messages at social media platform and analyze to see the public opinion before an election. So political analyst ಏನು ಮಾಡ್ತಾರೆ ಸ್ಟೂಡೆಂಟ್ಸ್, ಈ ಕಮೆಂಟ್ಸ್ ಎಲ್ಲ ಓದ್ತಾರೆ, ಈ ಟ್ವಿಟರು ಫೇಸ್ಬುಕ್ಕು, ಇಲ್ಲಿ ನೆಗೆಟಿವ್ ಪಾಸಿಟಿವ್ ಎಲ್ಲ ಕಮೆಂಟ್ಸ್ ಬರ್ತಲ್ಲ, ಎಲ್ಲ ಕಮೆಂಟ್ಸು ಓದ್ತಾರೆ. ಸೊ ಅನಲೈಸ್ ಮಾಡ್ತಾರೆ, ಆ ಕಮೆಂಟ್ಸ್ ಎಲ್ಲ ತೊಗೊಂಡು ಸೆಂಟಿಮೆಂಟಲ್ ಅನಾಲಿಸಿಸ್ ಅಂತೀವಿ. ಸೊ ಪಾಸಿಟಿವ್ ಎಷ್ಟಿದೆ, ಸೊ ಈ ಪಾರ್ಟಿಗೆ ಎಷ್ಟು ಪಾಸಿಟಿವ್ ಕಮೆಂಟ್ಸ್ ಇದೆ, ಈ ಪಾರ್ಟಿಗೆ ಎಷ್ಟು ನೆಗೆಟಿವ್ ಕಮೆಂಟ್ಸ್ ಇದೆ, ಸೊ ಅದೆಲ್ಲ ಅನಲೈಸ್ ಮಾಡಿ ಅವ್ರೊಂದು ಕನ್ಕ್ಲೂಷನ್ ಬರ್ತಾರೆ. ಓಕೆ, ಈ ಪಾರ್ಟಿಗೆ ಜಾಸ್ತಿ ಪಾಸಿಟಿವ್ ಕಮೆಂಟ್ಸ್ ಇದೆ, ಇವರೇ ಗೆಲ್ಬೋದು ಅಂತ ಒಂದು ಕನ್ಕ್ಲೂಷನ್ ಬರ್ತಾರೆ. ಸೊ ಅದು ಸೆಂಟಿಮೆಂಟಲ್ ಅನಾಲಿಸಿಸ್ ಅಂತೀವಿ. ಅಂದರೆ ಎಷ್ಟು ಜನ ಹ್ಯಾಪಿ ಆಗಿದ್ದಾರೆ, ಎಷ್ಟು ಜನ ಸ್ಯಾಡ್ ಆಗಿದ್ದಾರೆ, ಲುಕಿಂಗ್ ಎಟ್ ದ ಪೋಸ್ಟ್ ಅವರು ಡಿಸೈಡ್ ಮಾಡ್ತಾರೆ. ಓಕೆ, ಸೊ ಅಗೇನ್ ಇಲ್ಲಿ ಡೇಟಾ ಕಲೆಕ್ಟ್ ಮಾಡ್ತಾರಲ್ಲ, ಸೋಷಿಯಲ್ ಮೀಡಿಯಾ ಪೋಸ್ಟ್ ಕಲೆಕ್ಟ್ ಮಾಡಿ ದರ್ ಕಮಿಂಗ್ ಟು ಅ ಕನ್ಕ್ಲೂಷನ್. ಸೊ ಇಲ್ಲಿ ಡೇಟಾ ಕಲೆಕ್ಷನ್ ತುಂಬ ಮುಖ್ಯ ಬಿಫೋರ್ ಪ್ರೊಸೆಸಿಂಗ್. ಸೊ ಎಕ್ಸಾಂಪಲ್ಸ್ ಗೊತ್ತಾಯ್ತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಏನು ತಿಳ್ಕೊಬೇಕು ಸರ್ ಇಲ್ಲಿ ಡೇಟಾ ಕಲೆಕ್ಷನ್ ಅಂದರೆ ಏನು ಸ್ಟೂಡೆಂಟ್ಸ್? ಡೇಟಾ ಕಲೆಕ್ಷನ್ ಇಸ್ ದ ಪ್ರೊಸೆಸ್ ಆಫ್ ಗ್ಯಾದರಿಂಗ್ ದ ಡೇಟಾ ಫ್ರಮ್ ಆಲ್ರೆಡಿ ಅವೈಲಬಲ್ ಸೋರ್ಸಸ್ ಅಂತ ಹೇಳ್ಬೋದು. ಏನಾದರೂ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ವೆಬ್ಸೈಟ್ಸ್ ಇರ್ಬೋದು, ಇಂಟರ್ವ್ಯೂಸಿಂದ ಇರ್ಬೋದು. ಸೊ ಇದೆಲ್ಲ ಡೇಟಾ ಕಲೆಕ್ಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ನೀವು ಶಾಪಿಂಗ್ ಮಾಲ್ಸಲ್ಲಿ ನೋಡ್ಬೋದು, ದೇ ಆರ್ ಕಲೆಕ್ಟಿಂಗ್ ಡೇಟಾ ರೆಗ್ಯುಲರ್ಲಿ ಟು ಕಮ್ ಟು ಕನ್ಕ್ಲೂಷನ್ಸ್, ಕರೆಕ್ಟಾ. ಶಾಪಿಂಗ್ ಮಾಲ್ಸ್, ಹಾಸ್ಪಿಟಲ್ಸ್ ಇರ್ಬೋದು, ಪೊಲಿಟಿಕಲ್ ಅನಲಿಸ್ಟ್. ಸೊ ಈ ಥರ ನೀವು ಓನ್ ಎಕ್ಸಾಂಪಲ್ಸ್ ಕೂಡ ಹೇಳ್ಬೋದು. ಓಕೆ, ಸೊ ಡೇಟಾ ಕಲೆಕ್ಷನ್ ಕಾನ್ಸೆಪ್ಟ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಸೊ ಆಯಿತು, ಡೇಟಾ ಕಲೆಕ್ಷನ್ ಆಯಿತು. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ ಸ್ಟೂಡೆಂಟ್ಸ್, ಡೇಟಾ ಸ್ಟೋರೇಜ್. ಸೊ ಡೇಟಾ ನೀವು ಕಲೆಕ್ಟ್ ಮಾಡಾದ್ಮೇಲೆ ಒಂದು ಕಡೆ ಸ್ಟೋರ್ ಮಾಡಬೇಕಾತಲ್ವಾ. ಸೊ ಅದು ಪರ್ಮನೆಂಟ್ ಮೆಮರಿ ಸ್ಟೋರ್ ಮಾಡಿದ್ರೆ ಬೆಟ್ರು. ಸೊ ಯಾವ್ದು ಸರ್ ಪರ್ಮನೆಂಟ್ ಮೆಮರಿ? ಸೊ ನೀವು ಲಾಸ್ಟ್ ಇಯರ್ ಓದಿದ್ದೀರಾ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮೆಮರಿ. ಯಾವುದು ಪರ್ಮನೆಂಟು? ಸೆಕೆಂಡರಿ ಮೆಮರಿ ತಾನೇ ಪರ್ಮನೆಂಟು. ಪ್ರೈಮರಿ ಮೆಮರಿ ಟೆಂಪ್ರರಿ ತಾನೇ, ಮೇನ್ ಮೆಮರಿ ರ್ಯಾಮ್ ಅಂತ. ಸೊ ಪರ್ಮನೆಂಟಾಗಿ ನೀವು ಸ್ಟೋರ್ ಮಾಡಿದೆ, ಲೇಟರ್ ನೀವು ಅದನ್ನು ರಿಟ್ರೀವ್ ಮಾಡ್ಬೋದು. ರಿಟ್ರೀವ್ ಮಾಡಾದ್ಮೇಲೆ ಸೊ ಅದನ್ನು ಪ್ರೊಸೆಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟು ಡೇಟಾ ಸ್ಟೋರೇಜ್ ಬಗ್ಗೆ ತಿಳ್ಕೊಂಬೋಣ. ವಾಟ್ ಈಸ್ ಡೇಟಾ ಸ್ಟೋರೇಜ್? ಡೇಟಾ ಸ್ಟೋರೇಜ್ ಏನು ಸರ್? ಡೇಟಾ ಸ್ಟೋರೇಜ್ ಅಂದರೆ ಎಲ್ಲಿ ಸ್ಟೋರ್ ಮಾಡ್ಬೇಕು ಸರ್ ಈ ಡೇಟಾನ? ಸೊ ನಾವು ಸಿಸ್ಟಮಲ್ಲಿ ಫೈಲ್ಸಲ್ಲೇ ಸ್ಟೋರ್ ಮಾಡ್ತೀವಲ್ಲ, ಪರ್ಮನೆಂಟಾಗಿ ಹಾರ್ಡ್ ಡಿಸ್ಕ್ ಡ್ರೈವ್ ಇರ್ಬೋದು, ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀವಿ, ಆ ಫೋಲ್ಡ್ರಲ್ಲಿ ಎಲ್ಲ ಸೇವ್ ಮಾಡ್ತೀವಿ. ಸೊ ಅಲ್ಲಿ ನಾವು ಸೇವ್ ಮಾಡ್ತೀವಿ. ಇನ್ ಕೇಸ್ ತುಂಬ ದೊಡ್ಡದಿದ್ದರೆ ಡೇಟಾ ಎಲ್ಲಿ ಸೇವ್ ಮಾಡ್ತೀರಾ? ಸೊ ಎಕ್ಸೆಲಲ್ಲಿ ಒಂದೊಂದ್ಸಲಿ ಸೇವ್ ಮಾಡ್ತೀರಾ. ಇನ್ನು 1000 rows 2000 rows ಇದ್ದರೆ ಏನು ಮಾಡ್ತೀರಾ? ಸೊ ಸೇವ್ ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡ ಡೇಟಾ ತುಂಬ ಸ್ಪೇಸ್ ಹಿಡಿಯುತ್ತೆ, ಕರೆಕ್ಟಾ. ಸೊ ಆವಾಗ ನಾವು ಸ್ಟೂಡೆಂಟ್ಸ್ DBMS ಅನ್ನೋ ಕಾನ್ಸೆಪ್ಟ್ ಬರುತ್ತಿಲ್ಲಿ, ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ನಾವು ಸೇವ್ ಮಾಡ್ತೀವಿ. ಏನು ಸರ್ ಇದು DBMS? ಸೊ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಸ್ಟೂಡೆಂಟ್ಸ್ ಇಟ್ ಈಸ್ ಅ ಸಾಫ್ಟ್ವೇರ್ ಟು ಮ್ಯಾನೇಜ್ ದ ಡೇಟಾ ಬೇಸಸ್. ಅದು ಒಂದು ಸಾಫ್ಟ್ವೇರ್, ಡೇಟಾ ಬೇಸ್ ಮ್ಯಾನೇಜ್ ಮಾಡೋಕೆ ಆ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ. ಆ DBMS ಏನಾದರೂ ಇರ್ಬೋದು. ಈಗ ನಿಮ್ಮ ಸಿಲೆಬಸಲ್ಲಿ MySQL ಇದೆ, ಕರೆಕ್ಟಾ. MySQL ಇರ್ಬೋದು, SQL ಸರ್ವರ್ ಇರ್ಬೋದು, ಒರಾಕಲ್ ಇರ್ಬೋದು. ಯಾವುದೇ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಾಫ್ಟ್ವೇರ್ ತೊಗೊಂಡ್ರು ಇಟ್ ಈಸ್ ಮ್ಯಾನೇಜಿಂಗ್ ದ ಡೇಟಾ ಬೇಸ್. ಡೇಟಾ ಬೇಸ್ ಅಂದರೆ ಏನು ಸರ್? ಕಲೆಕ್ಷನ್ ಆಫ್ ರೆಕಾರ್ಡ್ಸ್, ಕಲೆಕ್ಷನ್ ಆಫ್ ಮಿಲಿಯನ್ಸ್ ಆಫ್ ರೆಕಾರ್ಡ್ಸ್ ಅಥವಾ ಲಾಜಿಕಲಿ ರಿಲೇಟೆಡ್ ರೆಕಾರ್ಡ್ಸ್, ಎಲ್ಲ ರಿಲೇಟ್ ಆಗೋ ರೆಕಾರ್ಡ್ಸ್ನ ಡೇಟಾ ಬೇಸ್ ಅಂತ ಕರಿತೀವಿ. ಸೊ ಅಲ್ಲಿ ಎಷ್ಟು ರೆಕಾರ್ಡ್ಸ್ ಬೇಕಾದ್ರೂ ಇರ್ಬೋದು, ಅದನ್ನು ಮೇಂಟೈನ್ ಮಾಡೋಕೆ ಒಂದು ಸಾಫ್ಟ್ವೇರ್ ಬೇಕಲ್ಲ, ಆ ಸಾಫ್ಟ್ವೇರ್ನ DBMS ಅಂತ ಕರಿತೀವಿ. ಸೊ ಲಾರ್ಜ್ ಡೇಟಾ ಏನು ಮಾಡ್ತೀರಾ ನೀವು, ಆದಷ್ಟು DBMSಗೆ ಅಥವಾ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಸ್ಗೆ ಡಂಪ್ ಮಾಡ್ತೀರಾ, ಕರೆಕ್ಟಾ. ಸೊ ಇಲ್ಲಿ ಡೇಟಾ ಸ್ಟೋರೇಜ್ ಏನಾಗ್ತಿದೆ ಸ್ಟೂಡೆಂಟ್ಸ್, ಡೈಲಿ ಲಾರ್ಜ್ ಡೇಟಾ ಬರ್ತಿದೆ. ಸೊ ಅದನ್ನೆಲ್ಲೋ ಒಂದು ಕಡೆ ಸ್ಟೋರ್ ಮಾಡೋಕ್ಕೆ ನಮ್ಗೆ ಕಷ್ಟ ಆಗ್ತಿದೆ. ಈ ಬಿಗ್ ಡೇಟಾ ಸ್ಟೋರೇಜ್ ಮಾಡೋದು ಕಷ್ಟ ಆಗ್ತಿದೆ. ಸೊ ಅದರಿಂದ ನಮ್ಗೆ ಅಡ್ವಾಂಟೇಜಸ್ ಕೂಡ ಇದೆ. ಏನು ಅಡ್ವಾಂಟೇಜಸ್ ಅಂದರೆ ಈ ಸ್ಟೋರೇಜ್ ಡಿವೈಸಸ್ ಇದೆಯಲ್ಲ, ಹಾರ್ಡ್ ಡಿಸ್ಕು, ಪೆನ್ ಡ್ರೈವು, ಸಾಲಿಡ್ ಸ್ಟೇಟ್ ಡ್ರೈವ್ಸು, ಇದೆಲ್ಲ ತುಂಬ ಚೀಪ್ ಕಾಸ್ಟಲ್ಲಿ ಸಿಗ್ತಿದೆ ನಮಗೆ ಇವಾಗ ಅಲ್ವಾ.
ಸೊ ಅದೇ ಇಲ್ಲಿ ಡೇಟಾ ಸ್ಟೋರೇಜಲ್ಲಿ ನೀವು ಅಷ್ಟು ಕಲಿಬೇಕಾಗುತ್ತೆ. ಏನು ಡೇಟಾ ಸ್ಟೋರೇಜ್ ಅಂದರೆ ಮತ್ತು ಅಡ್ವಾಂಟೇಜಸ್ ಏನಾಗ್ತಿದೆ ಇವಾಗ ಆ್ಯಂಡ್ ಡ್ರಾಬ್ಯಾಕ್ಸ್ ಏನು, ತುಂಬ ಡೇಟಾ ಜನರೇಟ್ ಆಗೋದ್ರಿಂದ ಡ್ರಾಬ್ಯಾಕ್ಸ್ ಆಗ್ತಿದೆ, ಕರೆಕ್ಟಾ? ಸೊ ಇದನ್ನು ಡೇಟಾ ಸ್ಟೋರೇಜ್ ಕಾನ್ಸೆಪ್ಟ್ನ ಬೇಗ ನೋಡ್ಬೋಣ. After collection, data needs to be stored securely for current and future use on storage devices so that it can be retrieved later. ಸೊ ನೀವು ಡೇಟಾ ಕಲೆಕ್ಟ್ ಮಾಡಾದ್ಮೇಲೆ ಡೇಟಾ ಒಂದು ಕಡೆ ಸ್ಟೋರ್ ಮಾಡಬೇಕಾಗತ್ತೆ, ಸೊ ದಟ್ ಪರ್ಮನೆಂಟಾಗಿ ಸ್ಟೋರ್ ಆಗೋಕ್ಕೆ, ಆಮೇಲೆ ನೀವು ರಿಟ್ರೀವ್ ಮಾಡೋಕ್ಕೆ ಬೇಕಾದಾಗ ಮತ್ತೆ ಅದನ್ನು ತೊಗೊಳಕ್ಕೆ ನೀವು ಪರ್ಮನೆಂಟಾಗಿ ಸ್ಟೋರ್ ಮಾಡಬೇಕಾಗತ್ತೆ, ಕರೆಕ್ಟ್? ಸೊ ದ ವಾಲ್ಯೂಮ್ ಆಫ್ ಡೇಟಾ ಇಸ್ ಇನ್ಕ್ರೀಸಿಂಗ್ ರ್ಯಾಪಿಡ್ಲಿ ಮೇಕಿಂಗ್ ಸ್ಟೋರೇಜ್ ಚಾಲೆಂಜಿಂಗ್. ಸೊ ಡೈಲಿ ಡೇಟಾ ತುಂಬ ಜನರೇಟ್ ಆಗ್ತಿದೆ. ನೀವು ನೋಡ್ಬೋದು, ನೀವೇನೇ ಫೋನಲ್ಲಿ ಸೇವ್ ಮಾಡಿದ್ರು ಆಫ್ಟರ್ ಅ ಪಾಯಿಂಟ್ ಇನ್ ಟೈಮ್ ಆ ಮೆಮರಿ ಕಾರ್ಡ್ ರ್ಯಾಮ್ ಎಷ್ಟಿದೆ ಆ ಸೈಜ್ ಸ್ಟೋರೇಜ್ ಸೈಜ್ ಎಷ್ಟಿದೆ ಅದ್ರ ತನಕ ನಿಮಗೆ ಸ್ಟೋರೇಜ್ ಸಿಗುತ್ತಲ್ವಾ. ಸೊ ಅದಾದಮೇಲೆ ಅವ್ರು ಕೇಳ್ತಾರೆ ಅಗೇನ್ ಗೂಗಲ್ ಡ್ರೈವ್ ಇರ್ಬೋದು, ಯಾವುದೇ ಕಂಪ್ನಿಯಿಂದ ಇರ್ಬೋದು, ದೇ ವಿಲ್ ಆಫರ್ ಅ ಪ್ಯಾಕೇಜ್ ಅಲ್ವಾ, ಇನ್ನು 10 GB ಬೇಕಾ, ಪೇ ದಿಸ್ ಮಚ್ ಪರ್ ಮಂತ್ ಅಂತ ಹೇಳ್ತಾರೆ, ಕರೆಕ್ಟಾ? ಸೊ ನೀವು ನೋಡಿರ್ತೀರಾ ಅದನ್ನು. ಸೊ ನಮಗೆ ಸ್ಟೋರೇಜ್ ಒಂದು ಚಾಲೆಂಜ್ ಆಗ್ತಿದೆ ಇವಾಗ, ಕರೆಕ್ಟಾ? ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ಸೊ ಏನು ಸರ್ ನೆಕ್ಸ್ಟ್ ಪಾಯಿಂಟು? ಹೌ ಎವರ್ ದ ಡಿಕ್ರೀಸ್ ಇನ್ ದ ಕಾಸ್ಟ್ ಆಫ್ ಡಿಜಿಟಲ್ ಸ್ಟೋರೇಜ್ ಡಿವೈಸಸ್ ಹ್ಯಾಸ್ ಹೆಲ್ಪ್ಡ್ ಇನ್ ಸಿಂಪ್ಲಿಫೈಂಗ್ ದಿಸ್ ಟಾಸ್ಕ್. ಸೊ ಒಂದು ಅಡ್ವಾಂಟೇಜ್ ಅಂದರೆ ಈ ಸ್ಟೋರೇಜ್ ಡಿವೈಸಸ್ ಕಾಸ್ಟ್ ಕಡಿಮೆ ಆಗಿಬಿಟ್ಟಿದೆ ಇವಾಗ. ಸೊ ಈಗ CD, DVD ಇರ್ಬೋದು, ಪೆನ್ ಡ್ರೈವ್ ಇರ್ಬೋದು, ಸೊ ಇದ್ರದ್ದು ಕಾಸ್ಟ್ ಕಡಿಮೆ ಆಗಿದೆ. ಸೊ ನಾವು ಅದರಲ್ಲಿ ಸ್ಟೋರೇಜ್ ಮಾಡ್ಬೋದು ಬೇಕಾದರೆ, ಕರೆಕ್ಟಾ? ಸೊ ದೇರ್ ಆರ್ ನ್ಯೂಮರಸ್ ಡಿಜಿಟಲ್ ಸ್ಟೋರೇಜ್ ಡಿವೈಸಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಲೈಕ್ ಹಾರ್ಡ್ ಡಿಸ್ಕ್ ಡ್ರೈವ್ ಇದೆ, ಕರೆಕ್ಟಾ? ಹಾರ್ಡ್ ಡಿಸ್ಕಲ್ಲಿ ನೀವು ಸ್ಟೋರ್ ಮಾಡ್ಬೋದು ಪರ್ಮನೆಂಟಾಗಿ ಡೇಟಾನ. ಅದಾದಮೇಲೆ ಏನು ಸರ್, ಸಾಲಿಡ್ ಸ್ಟೇಟ್ ಡ್ರೈವ್ಸಲ್ಲೂ ನೀವು ಪರ್ಮನೆಂಟಾಗಿ ಡೇಟಾ ಸ್ಟೋರ್ ಮಾಡ್ಬೋದು. CD, DVD, ಸೊ CD ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್, ಡಿಜಿಟಲ್ ವರ್ಸಟೈಲ್ ಡಿಸ್ಕ್, ಅದರಲ್ಲಿ ಕೂಡ ನೀವು ಪರ್ಮನೆಂಟಾಗಿ ಸ್ಟೋರ್ ಮಾಡ್ಬೋದು. ಇದರಲ್ಲಿ ಜನರಲಿ 4.7 GB ನೀವು ಸ್ಟೋರ್ ಮಾಡ್ಬೋದು ಪರ್ಮನೆಂಟಾಗಿ, ಕರೆಕ್ಟಾ? ಸೊ ಪೆನ್ ಡ್ರೈವ್ಸ್ ಕೂಡ 1 TB ಪೆನ್ ಡ್ರೈವ್ ಈಗ ಇದೆ, ಆರ್ 500 GB ಪೆನ್ ಡ್ರೈವ್ ಸಿಗುತ್ತೆ. ಸೊ 64 GB ಸಿಗುತ್ತೆ. ಸೊ ಯು ಕ್ಯಾನ್ ಸ್ಟೋರ್ ದ ಡೇಟಾ ಪರ್ಮನೆಂಟ್ಲಿ, ಕರೆಕ್ಟ್? ಸೊ ಮೆಮರಿ ಕಾರ್ಡ್ಸ್ ಇದೆ. ಸೊ ಮೆಮರಿ ಕಾರ್ಡ್ಸ್ ಫೋನಲ್ಲಿ ಯೂಸ್ ಮಾಡ್ತೀವಿ. ಅಗೇನ್ ಡೇಟಾ ಸ್ಟೋರೇಜ್ ಪರ್ಪಸ್ ಪರ್ಮನೆಂಟಾಗಿ ಸ್ಟೋರ್ ಮಾಡೋದಕ್ಕೆ ಮೆಮರಿ ಕಾರ್ಡ್ಸ್ ಕೂಡ ಯೂಸ್ ಮಾಡ್ತೀವಿ, ಕರೆಕ್ಟಾ? ಸೊ ನಮ್ಗೆ ಒಂದು ಡ್ರಾಬ್ಯಾಕ್ ಏನಂದರೆ ತುಂಬ ಡೇಟಾ ಜನರೇಟ್ ಆಗ್ತಿದೆ ಡೈಲಿ, ಅದನ್ನ ಎಲ್ಲಿ ಸ್ಟೋರ್ ಮಾಡೋದು ನಮ್ಗೆ ಗೊತ್ತಿಲ್ಲ. ಬಟ್ ಒಂದು ಅಡ್ವಾಂಟೇಜ್ ಏನಂದರೆ ಈ ಸ್ಟೋರೇಜ್ ಡಿವೈಸಸ್ ಇದೆಯಲ್ಲ ಅದ್ರ ಕಾಸ್ಟ್ ಕಡಿಮೆ ಆಗ್ತಿದೆ ನಮಗೆ, ಕರೆಕ್ಟಾ? ಸೊ ಈಗ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ಡೇಟಾ ಸ್ಟೋರೇಜಲ್ಲಿ ಡೇಟಾ ಸಚ್ ಎಸ್ ಡಾಕ್ಯುಮೆಂಟ್ಸ್, images, audio, video are stored as files on our computers. So audio ಫೈಲು, ವಿಡಿಯೋ ಫೈಲು ಇದೆಲ್ಲ ಎಲ್ಲಿ ಸ್ಟೋರ್ ಮಾಡ್ತಾ ಇವಿ? ಸೊ ಇದೆಲ್ಲ ನಮ್ಮ ಸಿಸ್ಟಮ್ ಒಳಗೆ ಹಾರ್ಡ್ ಡಿಸ್ಕಲ್ಲಿ ಸೇವ್ ಮಾಡ್ತಾ ಇದ್ವಿ, ಕರೆಕ್ಟಾ? ಸೊ C ಡ್ರೈವ್ ಇರ್ಬೋದು, D ಡ್ರೈವ್ ಇರ್ಬೋದು, ಎಲ್ಲಾದರೂ ಒಂದು ಕಡೆ ಸೇವ್ ಮಾಡ್ತಾ ಇದ್ವಿ, ಕರೆಕ್ಟ್? ಸೊ ಈಗ ಫಾರ್ ಕಾಂಪ್ಲೆಕ್ಸ್ ರಿಕ್ವೈರ್ಮೆಂಟ್ಸ್ ವಿ ಯೂಸ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇನ್ಸ್ಟೆಡ್ ಆಫ್ ಸಿಂಪಲ್ ಫೈಲ್ ಸ್ಟೋರೇಜ್ ಟು ಓವರ್ಕಮ್ ಇಶ್ಯೂಸ್ ಆಫ್ ಡೇಟಾ ರಿಡಂಡೆನ್ಸಿ ಆ್ಯಂಡ್ ಸೆಕ್ಯೂರಿಟಿ. ಸೊ ಯಾವಾಗ ನಾವು DBMS ಯೂಸ್ ಮಾಡ್ತೀವಿ ಅಂದರೆ ಸ್ಟೂಡೆಂಟ್ಸ್ ಡೇಟಾ ತುಂಬ ಲಾರ್ಜ್ ಆಗಿದೆ, ನಮಗೆ ಮ್ಯಾನೇಜ್ ಮಾಡೋಕೆ ಆಗ್ತಿಲ್ಲ, ಆಮೇಲೆ ರಿಡಂಡೆನ್ಸಿ ಆಗ್ತಿದೆ. ಸೊ ಈ ರಿಡಂಡೆನ್ಸಿ ಇಶ್ಯೂಸ್ ಓವರ್ಕಮ್ ಮಾಡೋದಕ್ಕೆ ನಾವು DBMS ಯೂಸ್ ಮಾಡ್ತೀವಿ. ರಿಡಂಡೆನ್ಸಿ ಅಂದರೆ ಏನು ಸರ್? ಕಾಪೀಸು. ಒಂದೇ ಫೋಲ್ಡ್ರಲ್ಲಿ 10 ಇಮೇಜಸ್ ಇದೆ ಅಂದ್ಕೊಳ್ಳೋಣ, ಆಯಿತಾ? ಒಂದೇ ಫೋಲ್ಡ್ರಲ್ಲಿ ಇವಾಗ ಫೋಲ್ಡರ್ ಹೆಸರು C ಡ್ರೈವ್ ಅಂತ ಅಂದ್ಕೊಳ್ಳೋಣ, ಹಾರ್ಡ್ ಡಿಸ್ಕು. ಸೊ C ಡ್ರೈವಲ್ಲಿ ಒಂದು ಫೋಲ್ಡರ್ ಇದೆ ಅಂದ್ಕೊಳ್ಳೋಣ, ನ್ಯೂ. ಸೊ ಈ ನ್ಯೂ ಫೋಲ್ಡ್ರಲ್ಲಿ ಲೆಟ್ಸ್ 10 ಇಮೇಜ್ ಇದೆ ಅಂದ್ಕೊಳ್ಳೋಣ. ಸೊ ನೀವು ಸರ್ಚ್ ಮಾಡೋವಾಗ ಏನು ಮಾಡ್ತೀರಾ? ಈ C ಫೋಲ್ಡ್ರಿಗೆ ಹೋಗ್ತೀರಾ, ನ್ಯೂ ಫೋಲ್ಡ್ರಿಗೆ ಹೋಗ್ತೀರಾ. ಸೊ ಇಲ್ಲಿಂದ ನೀವು 10 ಇಮೇಜ್ ನೀವು ಆಕ್ಸೆಸ್ ಮಾಡ್ತೀರಾ. ಸೊ ಇದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಲೆಟ್ಸ್ ನೀವು ಒಂದು ಡೂಪ್ಲಿಕೇಟ್ ಫೋಲ್ಡ್ರಲ್ಲಿ ಮತ್ತೆ ಸೇವ್ ಮಾಡಿದ್ದೀರಾ. ಲೆಟ್ಸ್ ನ್ಯೂ 1 ಅಂತ ಇದೆ ಫೋಲ್ಡರು, ನ್ಯೂ 1ಅಲ್ಲಿ ಕೂಡ ಇದೆ 10 ಇಮೇಜಸ್ ಸ್ಟೋರ್ ಮಾಡಿರಾ. ಸೊ ಏನಾಯ್ತು ಇಲ್ಲಿ? ಕಾಪೀಸ್ ಆಯ್ತಲ್ವಾ? ಸೊ ನಮಗೆ ಕಾಪೀಸ್ ಬೇಡ. ಸೊ ಆದಷ್ಟು ರಿಡಂಡೆನ್ಸಿ ಕಡಿಮೆ ಮಾಡಬೇಕು ಅಥವಾ ರಿಪಿಟೇಷನ್ ಕಡಿಮೆ ಮಾಡಬೇಕು. ಸೊ DBMS ಯೂಸ್ ಮಾಡಿದಾಗ ಸ್ಟೂಡೆಂಟ್ಸ್ ಸೆಂಟ್ರಲೈಸ್ಡ್ ಲೊಕೇಶನಲ್ಲಿ ನೀವು ಡೇಟಾ ಸೇವ್ ಮಾಡ್ತೀರಾ, ಒಂದೇ ಸೆಂಟ್ರಲ್ ಲೊಕೇಶನಲ್ಲಿ ಡೇಟಾ ಸೇವ್ ಮಾಡ್ತೀರಾ. ಸೊ ಒಂದೇ ಕಾಪಿ ಇರುತ್ತೆ ಆಫ್ ದ DBMS. ಇನ್ನೇನು ಅಡ್ವಾಂಟೇಜಸ್ ಬರುತ್ತೆ ಸರ್ DBMS ಸ್ಟೋರ್ ಮಾಡಿದ್ರೆ? ಸೆಕ್ಯೂರಿಟಿ. ಸೊ ಈಗ ಫೈಲ್ ಎಲ್ಲಾದರೂ ಲಾಸ್ ಆದರೆ ಇಲ್ಲಿ ಏನು ಮಾಡ್ತೀರಾ? ಫೈಲ್ ಲಾಸ್ ಆದರೆ ಮತ್ತೆ ರಿಕವರ್ ಆಗೋದು ಕಷ್ಟ ಅಲ್ವಾ? ನಾವು ಸಿಸ್ಟಮಿಂದ ಡಿಲೀಟ್ ಮಾಡಿದ್ರೆ ಅಥವಾ ರೀಸೈಕಲ್ ಬಿನ್ನಿಂದನೂ ಡಿಲೀಟ್ ಮಾಡಿದ್ರೆ ಅಗೇನ್ ಫೈಲ್ ರಿಕವರಿ ಸಾಫ್ಟ್ವೇರ್ಸ್ ಇದೆ, ಬಟ್ ಸ್ಟಿಲ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರಿಕವರ್ ದ ಡಿಲೀಟೆಡ್ ಸಾಫ್ಟ್ವೇರ್ಸ್ ಅಥವಾ ಡಿಲೀಟೆಡ್ ಫೈಲ್ಸ್ ಅಂತ ಹೇಳ್ತೀವಿ. DBMS ಅಲ್ಲಿ ಸ್ಟೂಡೆಂಟ್ಸ್ ನಮಗೆ ಸೆಕ್ಯೂರಿಟಿ ಇದೆ. ಸೊ ಬ್ಯಾಕಪ್ ಮಾಡ್ಬೋದು ಡೇಟಾನ, ಮತ್ತೆ ರಿಕವರ್ ಕೂಡ ಮಾಡ್ಬೋದು. ನೀವು ಡಿಲೀಟ್ ಮಾಡಿರೋ ಡೇಟಾ ಬೇಸ್ ಬ್ಯಾಕಪ್ ಫೈಲ್ ಆಗಿರುತ್ತೆ. ಸೊ ಅಗೇನ್ ಬ್ಯಾಕಪ್ ಮಾಡ್ಬೋದು. ಓಕೆ, ಸೊ ಇಟ್ ಇಸ್ ನಾಟ್ ಆಸ್ ಡಿಫಿಕಲ್ಟ್ ಆಸ್ ನಾರ್ಮಲ್ ಫೈಲ್ಸ್. ಸೊ ಇವಾಗ ನಿಮಗೆ ಕಾಂಪ್ಲೆಕ್ಸ್ ಡೇಟಾ ಏನು ಮಾಡಬೇಕು? ಕೆಲವೊಂದು ಅಡ್ವಾಂಟೇಜಸ್ ಇದೆ. ಈ ಅಡ್ವಾಂಟೇಜಸ್ ಆಫ್ DBMS ನಾವು DBMS ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತೀವಲ್ಲ, ಈ DBMS ಅಡ್ವಾಂಟೇಜಸ್ ಏನು ಫೈಲ್ ಸಿಸ್ಟಮ್ಗಿಂತ ಅಂತ ನೋಡ್ತೀವಿ. ಓಕೆ, ತುಂಬ ಅಡ್ವಾಂಟೇಜಸ್ ಇದೆ. ಡೇಟಾ ಇಂಟಿಗ್ರಿಟಿ ಇರ್ಬೋದು, ಸೊ ಈ ಅಥೆಂಟಿಕೇಶನ್ ಇರ್ಬೋದು, ಅಂದರೆ ಪಾಸ್ವರ್ಡ್ಸ್. ಪ್ರತಿಯೊಂದು ಯೂಸರ್ಗೂ ಅದರದೇ ಆದಂಥ ಪಾಸ್ವರ್ಡ್ಸ್ ಇರುತ್ತೆ ಫಾರ್ ಆಕ್ಸೆಸಿಂಗ್ ದ ಡೇಟಾ ಬೇಸ್. ನೀವು ಡೇಟಾ ಪ್ರೊಟೆಕ್ಷನ್ ಮಾಡ್ಬೋದು. ಸೊ ಇಲ್ಲಿ ಡೇಟಾ ಸೆಕ್ಯೂರಿಟಿ ನಮ್ಗೆ ಕಡಿಮೆ ಅಲ್ವಾ? ಸೊ ನಾವೇ ಯೂಸರೇ ಖುದ್ದಾಗಿ ಹಿ ಹ್ಯಾಸ್ ಟು ಇನ್ಸ್ಟಾಲ್ ಆಂಟಿವೈರಸ್ ಆ್ಯಂಡ್
ಆ ಥರ ಸಾಫ್ಟ್ವೇರ್ಸ್ ಇನ್ಸ್ಟಾಲ್ ಮಾಡಿ, ಬ್ಯಾಕಪ್ ಸಾಫ್ಟ್ವೇರ್ಸ್ ಇನ್ಸ್ಟಾಲ್ ಮಾಡಿ, ದೆನ್ ಹಿ ಹ್ಯಾಸ್ ಟು ಲುಕ್ ಆಫ್ಟರ್ ದ ಡೇಟಾ ಇನ್ ದ ಸಿಸ್ಟಮ್ ಫೈಲ್ಸಲ್ಲಿ. ಬಟ್ ಡೇಟಾ ಬೇಸಲ್ಲಿ ಸ್ಟೂಡೆಂಟ್ಸ್ ನಮಗೆ ಆಟೋಮೆಟಿಕ್ ಬ್ಯಾಕಪ್ ಆ್ಯಂಡ್ ರಿಕವರಿ ಆಪ್ಷನ್ ಇದೆ. ಸೊ ನೀವು ರಿಕವರ್ ಮಾಡ್ಬೋದು ಆ್ಯಂಡ್ ಬ್ಯಾಕಪ್ ಕೂಡ ಆಟೋಮೆಟಿಕ್ಕಾಗಿ ಮಾಡ್ಬೋದು. ಆಮೇಲೆ ಇಲ್ಲಿ ಫೈಲ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಯೂಸರ್ ಅಥೆಂಟಿಕೇಶನ್ ಅಂತ ಬರುತ್ತೆ. ಏನು ಸರ್ ಯೂಸರ್ ಅಥೆಂಟಿಕೇಶನ್ ಅಂದರೆ, ಸೊ ಒಂದೊಂದು ಯೂಸರ್ಗೂ ಸಪ್ರೇಟ್ ಇಂಟರ್ಫೇಸ್ ಇದೆ. ಅಂದರೆ ಈಗ ನಾನು ಹೊಸ ಡೇಟಾಬೇಸ್ ನಾನು ಯೂಸರ್ ಅನ್ಕೊಳ್ಳೋಣ, ನನಗೆ ಒಂದು ಇಂಟರ್ಫೇಸ್ ಇದೆ, ನನಗೆ ಸಪ್ರೇಟ್ ಪಾಸ್ವರ್ಡ್ ಯೂಸರ್ ನೇಮ್ ಇದೆ. ಸೊ ನಾನು ಎಂಟ್ರಿ ಮಾಡಿದ್ರೆ ನನ್ನ ಡೇಟಾಬೇಸಸ್ ಮಾತ್ರ ಕಾಣಿಸುತ್ತೆ ನನಗೆ. ಸೊ ನೀವು ಎಂಟರ್ ಮಾಡಿದ್ರೆ ಹೊಸದಾಗಿ ನಿಮ್ಮ ಡೇಟಾಬೇಸಸ್ ಮಾತ್ರ ಸ್ಟೋರ್ ಆಗಿರುತ್ತೆ. ಸೊ ನಿಮಗೆ ನನ್ನ ಡೇಟಾಬೇಸ್ ಕಾಣಿಸಲ್ಲ, ನನಗೆ ನಿಮ್ಮ ಡೇಟಾಬೇಸಸ್ ಏನಿದೆ ಕಾಣಿಸಲ್ಲ, ಅನ್ಲೆಸ್ ನಾವು ಡೇಟಾ ಶೇರ್ ಮಾಡೋ ತನಕ ಕಾಣಿಸಲ್ಲ. ಓಕೆ, ಸೊ ಇಲ್ಲಿ ಏನಂತ ಹೇಳ್ಬೋದು, ಸಪ್ರೇಟ್ ಇಂಟರ್ಫೇಸ್ ಇರೋದ್ರಿಂದ ಡೇಟಾಬೇಸಲ್ಲಿ ಸೊ ನಮ್ಮ ಡೇಟಾ ಪ್ರೊಟೆಕ್ಟೆಡ್ ಆಗಿರುತ್ತೆ, ನಮಗೆ ಮಾತ್ರ ಗೊತ್ತಾಗುತ್ತೆ ಏನು ಡೇಟಾ ಇದೆ ಅಂತ. ಸೊ ನಮ್ಮ ಪಾಸ್ವರ್ಡ್ ನಮಗೆ ಮಾತ್ರ ಗೊತ್ತಿರುತ್ತೆ, ಕರೆಕ್ಟಾ? ಸೊ ವೆರಸ್ ಇಲ್ಲಿ ಸೊ ಇಲ್ಲೂ ಯೂಸರ್ ಅಥೆಂಟಿಕೇಶನ್ ಇದೆ ಫೈಲ್ಸಲ್ಲಿ, ಬಟ್ ಅದನ್ನು ಆಕ್ಸೆಸ್ ಮಾಡ್ಬೋದು, ಯಾರು ಬೇಕಾದ್ರೂ ಬಂದು ಡಿಲೀಟ್ ಮಾಡ್ಬೋದು ಫೈಲ್ಸು. ಸೊ ಇಟ್ ಇಸ್ ಪಾಸಿಬಲ್. ಓಕೆ, ಸೊ ಅದಕ್ಕೆ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಇರುವಾಗ ಜನರಲಿ ನಾವು DBMS ಅಲ್ಲಿ ಸೇವ್ ಮಾಡ್ತೀವಿ. ಓಕೆ, ಸೊ ಇದು ಅರ್ಥ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್, ಡೇಟಾ ಸ್ಟೋರೇಜ್ ಕಾನ್ಸೆಪ್ಟ್. ಸೊ ಇಲ್ಲಿ ಏನು ಕಲಿಬೇಕು ಸರ್? ಸೊ ಡೇಟಾ ಸ್ಟೋರೇಜ್ ಏನಕ್ಕೆ ಮಾಡಬೇಕು ಆ್ಯಂಡ್ ಅಡ್ವಾಂಟೇಜಸ್ ಏನು? ಸೊ ಅಡ್ವಾಂಟೇಜಸ್ ಏನು? ಇವಾಗ ಡ್ರಾಬ್ಯಾಕ್ಸ್ ಅಂದರೆ ಡೇಟಾ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಜನರೇಟ್ ಆಗ್ತಿದೆ. ಸೊ ಇದು ಅಡ್ವಾಂಟೇಜಸ್ ಅಂದರೆ ಸ್ಟೋರೇಜ್ ಡಿವೈಸಸ್ ಕಾಸ್ಟ್ ಕಡಿಮೆ ಆಗಿದೆ. ಸೊ ಮಿನಿಮಮ್ ಸ್ಟೋರೇಜ್ ಇರುವಾಗ ನಾವು ಫೈಲ್ಸಲ್ಲೇ ಸೇವ್ ಮಾಡ್ತೀವಿ, ಜಾಸ್ತಿ ಡೇಟಾ ಇರುವಾಗ ನಾವು DBMS ಪ್ರಿಫರ್ ಮಾಡ್ತೀವಿ. ಓಕೆ, ಸೊ ಇಷ್ಟು ಗೊತ್ತಾದರೆ ಸಾಕು ಸ್ಟೂಡೆಂಟ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಡೇಟಾ ಸ್ಟೋರೇಜ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಏನು? ಸ್ಟೋರ್ ಮಾಡಾದ್ಮೇಲೆ ಏನು ಮಾಡಬೇಕು? ಡೇಟಾನ ಪ್ರೊಸೆಸ್ ಮಾಡಬೇಕು, ಅಥವಾ ಡೇಟಾನ ಆರ್ಗನೈಸ್ ಮಾಡಬೇಕು, ಅಥವಾ ಅರೇಂಜ್ ಮಾಡಬೇಕು, ಕರೆಕ್ಟಾ? ಸೊ ಅದು ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಡೇಟಾ ಪ್ರೊಸೆಸಿಂಗ್. ಸೊ ಈಗ 3 ಕಾನ್ಸೆಪ್ಟ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಸೊ 4ನೇ ಕಾನ್ಸೆಪ್ಟ್ ಡೇಟಾ ಪ್ರೊಸೆಸಿಂಗ್. ಏನು ಸರ್ ಡೇಟಾ ಪ್ರೊಸೆಸಿಂಗ್? ಸೊ ಯಾವ ಕಾಂಪೊನೆಂಟ್ ಡೇಟಾನ ಪ್ರೊಸೆಸ್ ಮಾಡುತ್ತೆ ಸ್ಟೂಡೆಂಟ್ಸ್? ಇದು ನೀವು PU 1 ಕಲ್ತೀರಾ. CPU ಅಲ್ವಾ? ಸೊ CPU ತಾನೇ ಡೇಟಾ ಪ್ರೊಸೆಸ್ ಮಾಡೋದು. CPU ಮೇನ್ ಮೆಮರಿಯಿಂದ ಡೇಟಾ ಫೆಚ್ ಮಾಡುತ್ತೆ, ಅಂದರೆ ನಿಮ್ಮ ಮೇನ್ ಮೆಮರಿಯಿಂದ ರ್ಯಾಮಿಂದ ಫೆಚ್ ಮಾಡುತ್ತೆ ಡೇಟಾನ. ಸೊ ಡೇಟಾ ಫೆಚ್ ಮಾಡಿ ಅದು ಪ್ರೋಸೆಸ್ ಮಾಡುತ್ತೆ. ಪ್ರೋಸೆಸ್ ಮಾಡಾದ್ಮೇಲೆ ನಿಮಗೆ ಒಂದು ಔಟ್ಪುಟ್ ಬರುತ್ತೆ, ಕರೆಕ್ಟಾ? ಔಟ್ಪುಟ್ ಮತ್ತೆ ಮೇನ್ ಮೆಮರಿಲಿ ಟೆಂಪ್ರರಿ ಆಗಿ ಸ್ಟೋರ್ ಮಾಡುತ್ತೆ. ಸೊ ಹೂ ಇಸ್ ಪರ್ಫಾರ್ಮಿಂಗ್ ಪ್ರೊಸೆಸಿಂಗ್? ಸಿಸ್ಟಮಲ್ಲಿ ಯಾರು ಪರ್ಫಾರ್ಮ್ ಮಾಡ್ತಿದೆ ಅಂದರೆ CPU ಡೇಟಾನ ಪ್ರೊಸೆಸ್ ಮಾಡ್ತಿದೆ, ಕರೆಕ್ಟಾ? ಸೊ ದಟ್ ಈಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ವಿಚ್ ಇಸ್ ಡೇಟಾ ಪ್ರೊಸೆಸಿಂಗ್. ಆಯಿತಾ? ಸೊ ಆಯಿತು, ಡೇಟಾ ಪ್ರೊಸೆಸಿಂಗ್ ಅಂದರೆ ಏನು ಸರ್? ಏನೇನು ಕಾನ್ಸೆಪ್ಟ್ ಬರುತ್ತೆ ಸರ್ ಡೇಟಾ ಪ್ರೊಸೆಸಿಂಗಲ್ಲಿ? ಸೊ ಪ್ರೊಸೆಸಿಂಗ್ ಮಾಡಲೇಬೇಕಾ ಸರ್? ಸೊ ಪ್ರೊಸೆಸಿಂಗ್ ಸೈಕಲ್ ಏನು ಅಂತ ತಿಳ್ಕೊಳ್ಳೋಣ ಇಲ್ಲಿ. ಸೊ ಪ್ರೊಸೆಸಿಂಗ್ ಸೈಕಲ್ ಕೂಡ ಮುಖ್ಯ ಆಗುತ್ತೆ, ಆಯಿತಾ? ಸೊ ಡೇಟಾ ಪ್ರೊಸೆಸಿಂಗ್ ಏನಂತ ಬೇಗ ತಿಳ್ಕೊಂಬೋಣ. ಸೊ ಡೇಟಾ ಪ್ರೊಸೆಸಿಂಗ್, ಜಸ್ಟ್ ಸ್ಟೋರಿಂಗ್ ಡೇಟಾ ಇಸ್ ನಾಟ್ ಎನಫ್. ಸೊ ಸ್ಟೋರ್ ಮಾಡಿಬಿಟ್ರೆ ಆಗಲ್ಲ ಸ್ಟೂಡೆಂಟ್ಸ್. ಅನಲೈಸ್ ಮಾಡೋದಕ್ಕೆ ನೀವು ಡೇಟಾನ ಫಸ್ಟ್ ಪ್ರೊಸೆಸ್ ಮಾಡಬೇಕಾಗುತ್ತೆ, ಕರೆಕ್ಟಾ? ಸೊ ಡೇಟಾ ನೀಡ್ಸ್ ಟು ಬಿ ಪ್ರೊಸೆಸ್ಡ್ ಟು ಎಕ್ಸ್ಟ್ರಾಕ್ಟ್ ಇನ್ಫಾರ್ಮೇಷನ್. ಸೊ ಡೇಟಾ ಜನರಲಿ ರಾ ಫ್ಯಾಕ್ಟ್ಸ್ ಆಗಿರುತ್ತೆ, ಅಂದರೆ ಅದಕ್ಕೆ ಮೀನಿಂಗ್ ಇರೋದಿಲ್ಲ. ಸ್ಟಾರ್ಟಿಂಗ್ ನೀವು ಡೇಟಾ ತೊಗೊಂಡಾಗ ಅದಕ್ಕೆ ಮೀನಿಂಗ್ ಇರೋದಿಲ್ಲ. ಸೊ ಈಗ ನೀವು ಪ್ರೋಸೆಸ್ ಮಾಡಬೇಕಾಗತ್ತೆ, ಸ್ಟೋರೇಜ್ ಮಾಡಾದ್ಮೇಲೆ ನೀವು ಪ್ರೋಸೆಸ್ ಮಾಡಬೇಕಾಗತ್ತೆ. ಪ್ರೋಸೆಸ್ ಅಂದರೆ ಆರ್ಗನೈಸ್ ಮಾಡಬೇಕಾಗತ್ತೆ, ಸ್ವಲ್ಪ ಡೇಟಾ ಕ್ಲೀನ್ ಮಾಡಬೇಕಾಗತ್ತೆ, ಮಿಸ್ಸಿಂಗ್ ಡೇಟಾನ ಮತ್ತೆ ಹುಡುಕಬೇಕಾಗುತ್ತೆ, ಅಥವಾ ನ್ಯೂ ಡೇಟಾ ಎಂಟರ್ ಮಾಡಬೇಕಾಗತ್ತೆ. ಸೊ ಈ ಥರ ನೀವು ಕ್ಲೀನಿಂಗ್ ಪ್ರೋಸೆಸ್ ಮಾಡಿದಾಗ ಡೇಟಾ ವಿಲ್ ಬಿ ಪ್ರೊಸೆಸ್ಡ್. ಪ್ರೋಸೆಸ್ ಆದಮೇಲೆ ಆರ್ಗನೈಸ್ಡ್ ಆದಮೇಲೆ ನೀವು ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಫ್ರಮ್ ದ ಡೇಟಾ, ಅಥವಾ ನೀವು ಕನ್ಕ್ಲೂಷನ್ ಡ್ರಾ ಮಾಡ್ಬೋದು ಅಂತ ಅರ್ಥ. ಓಕೆ, ಸೊ ರಾ ಡೇಟಾ ಅಲೋನ್ ಕೆನಾಟ್ ಬಿ ಯೂಸ್ ಫಾರ್ ಅನಾಲಿಸಿಸ್ ಆರ್ ಡಿಸಿಷನ್ ಮೇಕಿಂಗ್. ರಾ ಡೇಟಾ ಇರುತ್ತಲ್ಲ, ಸೊ ನಾವು ಸ್ಟಾರ್ಟಿಂಗ್ ಡೇಟಾ ತೊಗೊಂಡಿರ್ತೀವಲ್ಲ ಕಲೆಕ್ಷನಲ್ಲಿ, ಆ ಡೇಟಾಯಿಂದ ನಮಗೆ ಕನ್ಕ್ಲೂಷನ್ ಡ್ರಾ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಸೊ ಆಯಿತು. ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ ಸರ್? ಸೊ ನೆಕ್ಸ್ಟ್ ಪಾಯಿಂಟ್, ರಾದರ್ ಡೇಟಾ ನೀಡ್ಸ್ ಟು ಬಿ ಪ್ರೊಸೆಸ್ಡ್. ಅಂದರೆ ಪ್ರೊಸೆಸ್ಡ್ ಅಂದರೆ ಏನಿಲ್ಲಿ? ಆರ್ಗನೈಸ್ಡ್ ಅಥವಾ ಕ್ಲೀನ್ಡ್ to get results, and after analyzing those results we can draw conclusions or decisions. So first ಡೇಟಾ ನೀವು ಕಲೆಕ್ಟ್ ಮಾಡಿದ ತಕ್ಷಣ ಕನ್ಕ್ಲೂಷನ್ ಬರೋದಿಲ್ಲ. ಸೊ ನೀವು ಡೇಟಾ ಪ್ರಿಪೇರ್ ಮಾಡಬೇಕು. ಪ್ರಿಪೇರ್ ಅಂದರೆ ನೀವು ಕ್ಲೀನ್ ಮಾಡಬೇಕಾದ ಡೇಟಾನ. ಸೊ ಮಿಸ್ಸಿಂಗ್ ವ್ಯಾಲ್ಯೂಸ್ ಹುಡುಕಬೇಕಾಗತ್ತೆ, ಡೂಪ್ಲಿಕೇಟ್ ಎಲಿಮೆಂಟ್ಸ್ನ ರಿಮೂವ್ ಮಾಡಬೇಕಾಗತ್ತೆ, ರಿಪಿಟೇಷನ್ ಆಗದಿರೋ ಥರ ನೀವು ನೋಡ್ಕೊಬೇಕಾಗತ್ತೆ. ಸೊ ಡೇಟಾ ಫುಲ್ ಆರ್ಗನೈಸ್ಡ್ ಆದಮೇಲೆ ಅಥವಾ ಬ್ಯಾಲೆನ್ಸ್ಡ್ ಆದಮೇಲೆ ನೀವು ಆ ಡೇಟಾ ತೊಗೊಂಡು ನೀವು ಪ್ರೋಸೆಸ್ ಮಾಡಿ ಆ್ಯಂಡ್ ಯು ಕ್ಯಾನ್ ಡ್ರಾ ಕನ್ಕ್ಲೂಷನ್ಸ್ ಫ್ರಮ್ ದ ಡೇಟಾ. ಓಕೆ, ಸೊ 3ನೇ ಪಾಯಿಂಟ್ ಏನು ಬರುತ್ತೆ? ಡೇಟಾ ಪ್ರೊಸೆಸಿಂಗ್ ಸೈಕಲ್ ಇಸ್ ರೀಡ್ರಾನ್ ಫ್ರಮ್ ದ ಟೆಕ್ಸ್ಟ್ ಬುಕ್. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಒಂಥರ ಇದೆ. ಸೊ ನಾನಿಲ್ಲಿ ರೀಡ್ರಾ ಮಾಡಿದ್ದೀನಿ, ಆಯಿತಾ? ಇನ್ನೂ ಈಸಿಯಾಗಿ ಅರ್ಥ ಆಗೋಕ್ಕೆ. ಸೊ ನಾನು ಒಂದು ಡಯಾಗ್ರಾಮ್ ಹಾಕಿದ್ದೀನಿ. ಓಕೆ, ಸೊ ಈ ಡಯಾಗ್ರಾಮ್ ನೋಡ್ತಾನೆ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಇದು ಕೇಳಿದ್ರೆ ಎಕ್ಸಾಮಲ್ಲಿ ಸೊ ನೀವು ಜಸ್ಟ್ ಓನ್ ವರ್ಡ್ಸಲ್ಲೇ ಹೇಳ್ಬಿಡ್ಬೋದು. ಡೇಟಾ ಕಲೆಕ್ಷನ್ ಅಂದರೆ ಏನು, ಡೇಟಾ ಪ್ರಿಪರೇಷನ್ ಅಂದರೆ ಏನು, ಡೇಟಾ ಎಂಟ್ರಿ ಅಂದರೆ ಏನು, ಸ್ಟೋರೇಜ್ ಅಂದರೆ ಏನು, ರಿಟ್ರೀವಲ್ ಅಂದರೆ ಏನು, ಆಮೇಲೆ ಪ್ರೊಸೆಸಿಂಗ್ ಅಂದರೆ ಏನು, ಅದಾದಮೇಲೆ ಔಟ್ಪುಟ್ ಅಂದರೆ ಏನು. ಸೊ ಇದು ಓನ್ ವರ್ಡ್ಸಲ್ಲಿ ನೀವು ಹೇಳ್ಬೋದು, ಆಯಿತಾ? ಸೊ ನಾನು ಡಯಾಗ್ರಾಮ್ ಹಾಕಿದ್ದೀನಿ, ಈ ಡಯಾಗ್ರಾಮ್ ನೋಡ್ಬೋಣ ಇಲ್ಲಿ. ಸೊ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಅಂದರೆ ಏನು? ಸೊ ಫಸ್ಟು ಸ್ಟೂಡೆಂಟ್ಸ್ ಡೇಟಾ ಕಲೆಕ್ಷನ್. ಸೊ ಆಲ್ರೆಡಿ ನೋಡಿದ್ವಿ ಇದು. ಡೇಟಾ ಕಲೆಕ್ಷನ್ ಅಂದರೆ ಏನು? ಗ್ಯಾದರಿಂಗ್ ದ ಡೇಟಾ ಫ್ರಮ್ ಆಲ್ರೆಡಿ ಅವೈಲೇಬಲ್ ಸೋರ್ಸಸ್, ನ್ಯೂಸ್ ಪೇಪರ್ಸ್ ಇರ್ಬೋದು, ವೆಬ್ಸೈಟ್ಸ್ ಇರ್ಬೋದು, ಅದರಿಂದ ನಾವು ಡೇಟಾ ತೊಗೊತೀವಿ ಸ್ಟಾರ್ಟಿಂಗ್ ಅಲ್ವಾ? ಅದು ಡೇಟಾ ಕಲೆಕ್ಷನ್ ಫಸ್ಟ್ ಫೇಸು. ನೆಕ್ಸ್ಟ್ ಫೇಸ್ ಏನು ಬರುತ್ತೆ ಸರ್? ಸೊ ಡೇಟಾ ಕಲೆಕ್ಷನ್ ಆದಮೇಲೆ ಸ್ಟೂಡೆಂಟ್ಸ್ ಡೇಟಾ ಪ್ರಿಪರೇಷನ್ ಅಂತ ಬರುತ್ತೆ. ಡೇಟಾ ಪ್ರಿಪರೇಷನ್ ಅಂದರೆ ಡೇಟಾ ಕ್ಲೀನಿಂಗ್ ಅಂತ ಕೂಡ ಹೇಳ್ತೀವಿ. ಸೊ ಇಲ್ಲಿ ಕ್ಲೀನಿಂಗ್ ಆ್ಯಂಡ್ ಫಾರ್ಮ್ಯಾಟಿಂಗ್.
ಮಿಸ್ಸಿಂಗ್ ಏನಾದರೂ ಇದ್ದರೆ, ಈಗ 5 ರೋ ಇದ್ದರೆ 5 ರೋಲ್ಲಿ 2 ವ್ಯಾಲ್ಯೂ ಮಿಸ್ ಆಗಿದ್ರೆ ಆ ಮಿಸ್ಸಿಂಗ್ ಡೇಟಾ ನಾವು ಫಿಲ್ ಮಾಡಬೇಕಾಗತ್ತೆ. ಓಕೆ, ಸೊ ಫಿಲ್ ಹೆಂಗೆ ಮಾಡೋದು ಸರ್? ಸೊ ನೀವು ಡೇಟಾ ಸೈನ್ಸ್ ತೊಗೊಂಡ್ರೆ ಮುಂದೆ ಏನಾದರೂ, ಅಥವಾ ಮಿಷಿನ್ ಲರ್ನಿಂಗ್ ಮುಂದೆ ಏನಾದರೂ ತೊಗೊಂಡ್ರೆ 1 ಹಾಟ್ ಎನ್ಕೋಡಿಂಗ್ ಅಂತ ಇದೆ. ಸೊ ಇದೆಲ್ಲ ಇಟ್ ವಿಲ್ ಬಿ ಟೂ ಬ್ರಾಡ್ ಫಾರ್ ಯರ್ ಸಿಲೆಬಸ್, ಆಯಿತಾ. 1 ಹಾಟ್ ಎನ್ಕೋಡಿಂಗಿಂದ ನಾವು ಡೇಟಾ ಫಿಲ್ ಮಾಡ್ತೀವಿ. ಸೊ ಅದು ತಪ್ಪೇ ಇರ್ಬೋದು, ಸರಿನೇ ಇರ್ಬೋದು, ನಾವೊಂದು ಅಸಂಪ್ಷನ್ ಯೂಸ್ ಮಾಡಿ ಡೇಟಾ ಫಿಲ್ ಮಾಡ್ತೀವಿ. ಓಕೆ, ಸೊ ಬಟ್ ಡೇಟಾ ಪ್ರಿಪರೇಷನ್ ಏನಂತ ತಿಳ್ಕೊಳ್ಳಿ, ಮಿಸ್ಸಿಂಗ್ ಡೇಟಾನ ನಾವು ಫಿಲ್ ಮಾಡೋದು, ಅಥವಾ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಏನೇ ರಿಪಿಟೇಷನ್ಸ್ ಆಯಿದ್ರು ರಿಪಿಟೇಷನ್ಸ್ನ ತೆಗೆಯೋದು. ಓಕೆ, ಸೊ ಇದು ಡೇಟಾ ಪ್ರಿಪರೇಷನ್ ಅಂತ ಹೇಳ್ತೀವಿ. ಸೊ 3ನೇ ಸ್ಟೇಜ್ ಏನು ಬರುತ್ತೆ? ಡೇಟಾ ಎಂಟ್ರಿ. ಸೊ ನೀವು ಡೇಟಾನ ಕ್ಲೀನ್ ಮಾಡಾದ್ಮೇಲೆ ಅದನ್ನು ಸಿಸ್ಟಮ್ಗೆ ಸಿಸ್ಟಮ್ಗೆ ಎಂಟ್ರಿ ಮಾಡ್ತೀರಾ ಅಲ್ವಾ? ಸೊ ಹೆಂಗೆ ಎಂಟ್ರಿ ಮಾಡ್ತೀರಾ? ಸೊ ಅದು ಆಟೋಮೇಟ್ ಆಗಿರ್ಬೋದು, ಮ್ಯಾನ್ಯುವಲ್ ಆಗಿರ್ಬೋದು. ಸೊ ವಾಯ್ಸಿಂದ ನೀವು ಇನ್ಪುಟ್ ಕೊಡ್ಬೋದು, ಅಥವಾ ಮೌಸಿಂದನೇ ನೀವು ಎಂಟರ್ ಮಾಡ್ಬೋದು. ಸೊ ಅದು ಮ್ಯಾನ್ಯುವಲ್ ಅಥವಾ ಆಟೋಮೆಟಿಕ್ ವೇ ಮಾಡ್ಬೋದು ನೀವು. ಸೊ 4ನೇ ಸ್ಟೆಪ್ ಏನು ಬರುತ್ತೆ? ಸ್ಟೋರೇಜು. ಸೊ ಡೇಟಾ ನೀವು ಎಂಟ್ರಿ ಮಾಡಾದ್ಮೇಲೆ ಸಿಸ್ಟಮಲ್ಲಿ ಸ್ಟೋರ್ ಮಾಡ್ತೀರಾ ಅಲ್ವಾ ಒಂದು ಕಡೆ. ಸೊ ಪರ್ಮನೆಂಟಾಗಿ ಎಲ್ಲಿ ಸ್ಟೋರ್ ಮಾಡ್ತೀರಾ? ಸೊ ಹಾರ್ಡ್ ಡಿಸ್ಕ್, ಅದು ಗೊತ್ತು ನಿಮಗೆ. ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ಸಲ್ಲಿ ಫೈಲ್ಸಲ್ಲಿ ಸ್ಟೋರ್ ಮಾಡ್ತೀರಾ. ಜಾಸ್ತಿ ದೊಡ್ಡದಿದ್ರೆ ಏನು ಮಾಡ್ತೀರಾ? ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋ ಸಾಫ್ಟ್ವೇರಲ್ಲಿ ಸ್ಟೋರ್ ಮಾಡ್ತೀರಾ. ಸೊ 2 ಆಪ್ಷನು ಇದೆ, ಫೈಲ್ಸ್ ಅಥವಾ DBMS ಆಪ್ಷನ್ ಇದೆ. ಸೊ ಸ್ಟೋರೇಜ್ ಮಾಡಿದ್ಮೇಲೆ ಏನು ಮಾಡಬೇಕು ಸ್ಟೂಡೆಂಟ್ಸ್? ರಿಟ್ರೀವ್ ಮಾಡ್ತೀರಾ. ಸೊ ನೆಕ್ಸ್ಟು ಪ್ರೋಸೆಸ್ ಮಾಡೋದಕ್ಕೆ ಅದು ಡೇಟಾನ ಮತ್ತೆ ತೊಗೊಬೇಕಲ್ವಾ? ಹೆಂಗೆ ಸರ್ ಡೇಟಾ ರಿಟ್ರೀವ್ ಮಾಡೋದು? ಸೊ ಫೈಲ್ಸಲ್ಲಿ ಇದ್ರೆ ಡೇಟಾ ಹೆಂಗೆ ರಿಟ್ರೀವ್ ಮಾಡ್ತೀರಾ? ಸೊ ಫೈಲ್ ಹ್ಯಾಂಡ್ಲಿಂಗ್ ಆಲ್ರೆಡಿ ನೋಡಿದ್ದೀವಲ್ವಾ? ಫೈಲ್ ಹ್ಯಾಂಡ್ಲಿಂಗಲ್ಲಿ ಹೆಂಗೆ ರಿಟ್ರೀವ್ ಮಾಡ್ತೀರಾ? ಸೊ ಡೇಟಾ ರೀಡ್ ಫಂಕ್ಷನ್ ಇದೆಯಲ್ಲ ಫೈಲ್ ಹ್ಯಾಂಡ್ಲಿಂಗಲ್ಲಿ, ಆಲ್ರೆಡಿ ನೋಡಿದ್ದೀವಿ. ಫೈಲಲ್ಲಿ ಡೇಟಾ ಸ್ಟೋರ್ ಆಗಿದೆ, ಹೆಂಗೆ ಡೇಟಾನ ಮತ್ತೆ ರೀಡ್ ಮಾಡೋದು, ಅಥವಾ ಹೆಂಗೆ ಡೇಟಾ ಫೆಚ್ ಮಾಡೋದು? ರೀಡ್ ಫಂಕ್ಷನ್ ಇದೆ, ಕರೆಕ್ಟಾ? ಸೊ ರೀಡ್ ಇದೆ, ಮತ್ತು ಇನ್ನು ರೀಡ್ ಲೈನ್ ಇದೆ, ರೀಡ್ ಲೈನ್ಸ್ ಇದೆ, ಕರೆಕ್ಟಾ? ಸೊ ಈ 3 ಫಂಕ್ಷನಿಂದ ನಾವು ಡೇಟಾ ಫೆಚ್ ಮಾಡ್ಬೋದು, ಕರೆಕ್ಟಾ? ರೀಡ್ ಲೈನ್, ರೀಡ್ ಲೈನ್ಸ್ ಮತ್ತು ರೀಡ್ ಫಂಕ್ಷನ್. ಡೇಟಾಬೇಸಿಂದ ಕೂಡ ಸ್ಟೂಡೆಂಟ್ಸ್, ಡೇಟಾಬೇಸ್ ಟೇಬಲಲ್ಲಿ ಸ್ಟೋರ್ ಆಗಿದ್ರೆ ಸೆಲೆಕ್ಟ್ ಅಂತ ಒಂದು ಕಮಾಂಡ್ ಇದೆ, ಸೆಲೆಕ್ಟಿಂದ ನಾವು ಮತ್ತೆ ಡೇಟಾನ ಫೆಚ್ ಮಾಡ್ಬೋದು. ಸೊ ನಾ SQL ಮಾಡುವಾಗ ಇನ್ನೂ ಡೀಪಾಗಿ ಅದ್ರ ಬಗ್ಗೆ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಪ್ರೋಸೆಸ್ ಇದರಲ್ಲಿ ಡೇಟಾ ರಿಟ್ರೀವಲ್. ಸೊ ಡೇಟಾ ರಿಟ್ರೀವಲ್ ಅಂದರೆ ಡೇಟಾ ಸ್ಟೋರ್ ಆಗಿದ್ದನ್ನು ಮತ್ತೆ ಫೆಚ್ ಮಾಡಿ ಡಿಸ್ಪ್ಲೇ ಮಾಡೋದು. ಫೆಚ್ ಮಾಡಾದ್ಮೇಲೆ ಏನು ಮಾಡ್ಬೇಕು ಸರ್? ಅದನ್ನು ಪ್ರೋಸೆಸ್ ಮಾಡಬೇಕು. ಓಕೆ, ಪ್ರೋಸೆಸ್ ಅಂದರೆ ಅದನ್ನು ಆರ್ಗನೈಸ್ ಮಾಡಬೇಕಾಗತ್ತೆ. ಸೊ ಡೇಟಾ ರಿಟ್ರೀವಲ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಡೇಟಾ ಪ್ರೋಸೆಸಿಂಗ್. ಡೇಟಾ ಪ್ರೋಸೆಸಿಂಗ್ ಅಂದರೆ ಅನಲೈಸ್ ಮಾಡೋದಿರ್ಬೋದು, ಕ್ಲಾಸಿಫೈ ಮಾಡೋದಿರ್ಬೋದು, ಕಂಪ್ಯೂಟ್ ಮಾಡೋದಿರ್ಬೋದು, ಅದು ಟ್ರಾನ್ಸ್ಫಾರ್ಮ್ ಮಾಡೋದಿರ್ಬೋದು. ಡೇಟಾ ಟ್ರಾನ್ಸ್ಫಾರ್ಮ್ ಮಾಡೋದು ರಿಸಲ್ಟ್ ಬರೋದಕ್ಕೆ. ಸೊ ಏನಾದರೂ ಇರ್ಬೋದು, ಅದು ಅನಲೈಸ್, ಕಂಪ್ಯೂಟ್, ಅಪ್ಡೇಟ್, ಟ್ರಾನ್ಸ್ಫಾರ್ಮ್, ಡೇಟಾನೇ ಟ್ರಾನ್ಸ್ಫಾರ್ಮ್ ಮಾಡೋ ಥರ ಕನ್ಕ್ಲೂಷನ್ ಬರೋಕ್ಕೆ. ಓಕೆ, ಸೊ ಅದನ್ನು ಡೇಟಾ ಪ್ರೋಸೆಸಿಂಗ್ ಅಂತ ಹೇಳ್ತೀವಿ, ಅಥವಾ ಆರ್ಗನೈಸ್ ಮಾಡೋದು ಅಂತ ಹೇಳ್ತೀವಿ. ಓಕೆ, ಸೊ ಈ ಡೇಟಾ ಪ್ರೋಸೆಸಿಂಗ್ ಆದಮೇಲೆ ಸ್ಟೂಡೆಂಟ್ಸ್ ನಿಮಗೆ ಔಟ್ಪುಟ್ ಬರುತ್ತೆ. ಹೆಂಗೆ ಔಟ್ಪುಟ್ ಬರುತ್ತೆ? ಸೊ ನಿಮಗೆ ಡ್ಯಾಶ್ ಬೋರ್ಡ್ ನೋಡಿರ್ತೀರಲ್ವಾ? ಸೊ ಡ್ಯಾಶ್ ಬೋರ್ಡ್ ಮುಖಾಂತರ ಔಟ್ಪುಟ್ ಬರ್ಬೋದು. ಡ್ಯಾಶ್ ಬೋರ್ಡ್ ಅಲ್ಲದಿದ್ರೆ ಸೊ ನಿಮಗೆ ಅನಲೈಸಸ್ ಮಾಡೋದಕ್ಕೆ ಸೊ ವಿಜುವಲೈಸೇಷನ್ ಅಥವಾ ರಿಪೋರ್ಟ್ಸಿಂದ ಕೂಡ ಬರ್ಬೋದು. ವಿಜುವಲೈಸೇಷನ್ ಅಂದರೆ ಈಗ ಬಾರ್ ಗ್ರಾಫ್ ಇರುತ್ತೆ, ಪೈ ಚಾರ್ಟ್ ಇರುತ್ತೆ, ಕರೆಕ್ಟ್ ಅಲ್ವಾ? ಇದೆಲ್ಲ ನೀವು ನೋಡಿರ್ತೀರಾ, ಬಾರ್ ಗ್ರಾಫ್, ಪೈ ಚಾರ್ಟ್ಸು. ಸೊ ಇದರಿಂದ ನಿಮಗೆ ಔಟ್ಪುಟ್ ಬರ್ಬೋದು, ಅಥವಾ ಒಂದು ಎಕ್ಸೆಲ್ ಫಾರ್ಮ್ಯಾಟಲ್ಲೇ ನಿಮಗೆ ರಿಪೋರ್ಟ್ ಬರ್ಬೋದು. ಓಕೆ, ಸೊ ಯಾವುದಾದ್ರೂ ಇರ್ಬೋದು, ಔಟ್ಪುಟ್ ಫಾರ್ಮ್ಯಾಟ್ ನಿಮ್ಗೆ ಹೆಂಗಾದರೂ ಬರ್ಬೋದು. ಬಟ್ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಏನು? ಸೊ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಅಂದರೆ ಡೇಟಾ ಕಲೆಕ್ಷನಿಂದ ಹಿಡಿದು ಔಟ್ಪುಟ್ ಬರೋ ತನಕ ಎಲ್ಲ ಫೇಸಸ್ಸನ್ನು ಡೇಟಾ ಪ್ರೊಸೆಸಿಂಗ್ ಸೈಕಲ್ ಅಂತ ಹೇಳ್ತೀವಿ. ಓಕೆ, ಸೊ ಇದು 3 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಇಲ್ಲಿ 3 ಮಾರ್ಕರ್ ಇದೆಯಲ್ಲ, ಸೊ ಈ ಚಾಪ್ಟರ್ 3 ಮಾರ್ಕರ್ ಇದೆ, ಬಟ್ ಈ 3 ಮಾರ್ಕರ್ ಇದೇ ಕೇಳ್ತಾರೆ ಅಂತ ಹೇಳಕ್ಕೆ ಬರಲ್ಲ, ಆಯಿತಾ. ಬಟ್ ಈ ಏನು ಅಂತಾರೆ, ಈ ಮಾಡೆಲ್ ಎಕ್ಸಾಮಲ್ಲಿ ಅಥವಾ ನಿಮ್ಮ ಮಿಡ್ ಟರ್ಮ್ಸಲ್ಲಿ 5 ಮಾರ್ಕ್ಸ್ ಕೂಡ ಕೇಳ್ಬೋದು ಈ ಚಾಪ್ಟ್ರಿಂದ. ಸೊ ಮಿಡ್ ಟರ್ಮ್ಸಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಇದು ಗೊತ್ತಿಲ್ಲ ನಮಗೆ. ಓಕೆ, ಮೇನ್ ಎಕ್ಸಾಮಲ್ಲಿ ಏನು ಹೇಳಿದ್ದಾರೆ, ಮೇನ್ ಎಕ್ಸಾಮ್ ಟೋಟಲ್ 4 ಮಾರ್ಕ್ ಬರುತ್ತೆ ಅಂತ ಹೇಳಿದ್ದಾರೆ, ಅದರಲ್ಲಿ ಒಂದು 3 ಮಾರ್ಕರ್ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ನಿಮ್ಮ ಮಿಡ್ ಟರ್ಮ್ಸ್ಗೆ ಅಥವಾ ಸೆಕೆಂಡ್ ಯೂನಿಟ್ ಟೆಸ್ಟ್ಗೆ ಯಾವ ಕ್ವೆಶನ್ಸ್ ಬೇಕಾದ್ರೂ ಬರ್ಬೋದು, ಇದೇ 5 ಮಾರ್ಕ್ ಕೂಡ ಕೇಳ್ಬೋದು ಅಲ್ವಾ. ಸೊ ಈಸಿ ಇದೆ ಅಲ್ವಾ ಸ್ಟೂಡೆಂಟ್ಸ್? ಡಯಾಗ್ರಾಮ್ ನೋಡ್ಕೊಂಡು ನೀವು ಓನ್ ವರ್ಡ್ಸಲ್ಲಿ ಹೇಳ್ಬೋದು, ಡೇಟಾ ಕಲೆಕ್ಷನ್ ಅಂದ್ರೆ ಏನು, ಪ್ರಿಪರೇಷನ್ ಅಂದ್ರೆ ಏನು, ಎಂಟ್ರಿ ಅಂದ್ರೆ ಏನು, ಸ್ಟೋರೇಜ್ ಅಂದ್ರೆ ಏನು, ರಿಟ್ರೀವಲ್ ಅಂದ್ರೆ ಏನು. ಸೊ ಅದಾದಮೇಲೆ ಪ್ರೊಸೆಸಿಂಗ್ ಮಾಡ್ತೀವಿ, ಅದಾದಮೇಲೆ ನಿಮ್ಗೆ ಔಟ್ಪುಟ್ ಬರುತ್ತೆ, ಕರೆಕ್ಟಾ. ಸೊ ಇದಿಷ್ಟು ಸ್ಟೆಪ್ಸ್ನು ನಾನು ಜಸ್ಟ್ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡೀನಿ, ಅದನ್ನು ನೋಡ್ಬೋಣ. ಸೊ ಏನು ಮಾಡ್ತೇವೆ ಡೇಟಾ ಪ್ರೊಸೆಸಿಂಗ್ ಸೈಕಲ್, ಈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಫಸ್ಟು ಡೇಟಾ ಕಲೆಕ್ಷನ್, ಗ್ಯಾದರಿಂಗ್ ರಾ ಡೇಟಾ ಫ್ರಮ್ ವೇರಿಯಸ್ ಸೋರ್ಸಸ್ ಲೈಕ್ ಫಾರ್ಮ್ಸ್, ಸೆನ್ಸರ್ಸ್. ಸೊ ಫಾರ್ಮ್ಸ್ ಇರ್ಬೋದಲ್ವಾ, ನೀವು ಗೂಗಲ್ ಫಾರ್ಮ್ಸ್ ನೋಡಿರ, ಅದರಿಂದ ಕೂಡ ಡೇಟಾ ಫೆಚ್ ಮಾಡ್ಬೋದು, ಕರೆಕ್ಟಾ. ಸೆನ್ಸರ್ಸ್, ಸೊ ಸೆನ್ಸರ್ ಆಲ್ರೆಡಿ ಹೇಳಿದ್ದೀನಿ. ಸೊ ಸೆನ್ಸರಿಂದ ನೀವು ಡೇಟಾನ ಡಿಜಿಟಲ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತೀರಾ. ಟೆಂಪ್ರೇಚರ್ ಡೇಟಾ ಇರ್ಬೋದು, ಹ್ಯೂಮಿಡಿಟಿ ಇರ್ಬೋದು, ಅದೆಲ್ಲ ಸೆನ್ಸರ್ಸ್ ಮುಖಾಂತರ ಸೆನ್ಸ್ ಮಾಡಿ ಡಿಜಿಟಲ್ಗೆ ಕನ್ವರ್ಟ್ ಮಾಡಿ ಸೆಂಟ್ರಲೈಸ್ ಲೊಕೇಶನಲ್ಲಿ ಸೇವ್ ಮಾಡ್ತೀವಿ, ಕರೆಕ್ಟಾ. ಸೊ ಇದು ಡೇಟಾ ಕಲೆಕ್ಷನ್, ರಾ ಡೇಟಾ ಅಂತ ಹೇಳ್ತೀವಿ. ಅದಾದಮೇಲೆ ಡೇಟಾ ಪ್ರಿಪರೇಷನ್, ಆ ರಾ ಡೇಟಲ್ಲಿ ಮಿಸ್ಟೇಕ್ಸ್ ಇರ್ಬೋದು, ಆವಾಗ ಏನು ಮಾಡ್ತೀವಿ, ಕ್ಲೀನ್ ಮಾಡ್ತೀವಿ ಡೇಟಾನ, ರಿಮೂವಿಂಗ್ ಎರರ್ಸ್, ಡೂಪ್ಲಿಕೇಟ್ಸ್ ಆ್ಯಂಡ್ ಮೇಕಿಂಗ್ ಇಟ್ ಕನ್ಸಿಸ್ಟೆಂಟ್. ಎರರ್ಸ್ ಏನಾದರೂ ಇದ್ದರೆ ಅಥವಾ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡಿ ಡೇಟಾನ ಕ್ಲೀನ್ ಮಾಡ್ತೀವಿ, ಇದನ್ನು ಡೇಟಾ ಪ್ರಿಪರೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಡೇಟಾ ಆರ್ಗನೈಸ್ಡ್ ಆಗಿರುತ್ತೆ, ಆರ್ಗನೈಸ್ಡ್ ಅಂದರೆ ಕ್ಲೀನ್ ಆಗಿರುತ್ತೆ, ಏನೂ ಮಿಸ್ಟೇಕ್ಸ್ ಇರಲ್ಲ ಡೇಟಾಲಿ. ಸೊ ಈಗ ಆ ಡೇಟಾ ತೊಗೊಂಡು ಸಿಸ್ಟಮ್ಗೆ ಎಂಟ್ರಿ ಮಾಡಬೇಕು, ಅದು 3ನೇ ಸ್ಟೆಪ್. ಸೊ 3ನೇ ಸ್ಟೆಪ್ ಏನು, ಡೇಟಾ ಎಂಟ್ರಿ.
inputting the clean data into digital systems manually or through automated process. ಸೊ ಐದರ್ ನೀವು ಮೌಸಿಂದ ಎಂಟ್ರಿ ಮಾಡ್ತಿರೋ ಅಥವಾ ಆಟೋಮೇಟೆಡ್ ಪ್ರೊಸೆಸ್ ಎಂಟರ್ ಮಾಡ್ತಿರೋ, ವಾಯ್ಸ್ ಇನ್ಪುಟ್ ಇರ್ಬೋದು, ಬಯೋಮೆಟ್ರಿಕ್ ಇರ್ಬೋದು. ಸೊ ಇದೆಲ್ಲ ಆಟೋಮೇಟೆಡ್ ಪ್ರೊಸೆಸ್ ಅಂತ ಹೇಳ್ತೀವಲ್ವಾ. ಸೊ ಬಯೋಮೆಟ್ರಿಕ್ ನೀವೇನಾದರೂ ಪಂಚ್ ಮಾಡಿದ್ರೆ ಅಥವಾ ಲೈಕ್ ಬಯೋಮೆಟ್ರಿಕ್ ಪಂಚ್ ಅಂದರೆ ಹೊಡೆಯೋದಲ್ಲ. ಸೊ ಬಯೋಮೆಟ್ರಿಕಲ್ಲಿ ನೀವು ತಂಬಿಟ್ರೆ ಸೊ ನಿಮ್ಮ ಅಟೆಂಡೆನ್ಸ್ ಮಾರ್ಕ್ ಮಾಡತ್ತಲ್ವಾ, ಕಂಪ್ನೀಸಲ್ಲೆಲ್ಲ ನೀವು ನೋಡಿರ್ಬೋದು. ಸೊ ಅಗೇನ್ ಅದು ಇಟ್ ಇಸ್ ಅನ್ ಆಟೋಮೇಟೆಡ್ ವೇ ಆಫ್ ಎಂಟ್ರಿಂಗ್ ಇನ್ ಟು ದ ಸಿಸ್ಟಮ್ ಅಂತ ಹೇಳ್ತೀವಲ್ವಾ. ಸೊ ಇಲ್ಲೂ ಕೂಡ ನೀವು ವಾಯ್ಸ್ ಇನ್ಪುಟ್ ಕೊಡ್ಬೋದು, ಬಯೋಮೆಟ್ರಿಕ್ ಡೇಟಾ ಇಟ್ ಇಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ಆಟೋಮೇಟೆಡ್ ಇನ್ಪುಟ್ ಅಂತ ಹೇಳ್ತೀವಲ್ವಾ. ಸೊ ನೀವು ಮ್ಯಾನ್ಯುಯಲಿ ಕೊಡ್ತೀನಿ, ಮೌಸ್ ಯೂಸ್ ಮಾಡ್ತೀನಿ ಅಂದರೆ ಮೌಸ್ ಕೀಬೋರ್ಡ್ ಯೂಸ್ ಮಾಡಿ ಕೂಡ ನೀವು ಡೇಟಾ ಎಂಟ್ರಿ ಮಾಡ್ಬೋದು ಇನ್ ಟು ದ ಸಿಸ್ಟಮ್. ಆಯಿತಾ, ಇದು 3ನೇ ಸ್ಟೆಪ್. 4ನೇ ಸ್ಟೆಪ್ ಡೇಟಾ ಸ್ಟೋರೇಜ್. ಸೊ ಎಂಟ್ರಿ ಮಾಡಿ ಡೇಟಾ ನೀವು ಸ್ಟೋರ್ ಮಾಡಬೇಕಾಗತ್ತೆ. ಸೇವಿಂಗ್ ಡೇಟಾ ಇನ್ ಫೈಲ್ಸ್, ಸ್ಪ್ರೆಡ್ ಶೀಟ್ಸ್ ಆರ್ ಡೇಟಾ ಬೇಸಸ್ ಫಾರ್ ಪರ್ಸಿಸ್ಟೆಂಟ್ ಯೂಸ್. ನೀವು ಅದೇ ಫೈಲ್ಸಲ್ಲಿ ಸೇವ್ ಮಾಡಿ, ಡೇಟಾ ಚಿಕ್ಕದಾಗಿದ್ದರೆ ಅಥವಾ ಸ್ಪ್ರೆಡ್ಶೀಟಲ್ಲಿ ಸೇವ್ ಮಾಡಿ, ಅಂದರೆ ಟೇಬಲ್ ರೋ ಕಾಲಮ್ ಫಾರ್ಮ್ಯಾಟಲ್ಲಿ ಬೇಕಾದರೆ. ಸೊ ಇನ್ನೂ ಜಾಸ್ತಿ ದೊಡ್ಡದಿದೆ ಅಂದರೆ ಡೇಟಾ ಬೇಸಲ್ಲಿ ಸೇವ್ ಮಾಡಿ. ಕರೆಕ್ಟಾ? ಸೊ ಇದು ಸ್ಟೋರೇಜ್ ಆಯಿತು. ಆಮೇಲೆ ರಿಟ್ರೀವಲ್. ಸೊ ರಿಟ್ರೀವಲ್ ಅಂದರೆ ಏನು? ಸೊ ಸ್ಟೋರ್ ಆಗಿರೋ ಡೇಟಾ ಫೆಚ್ ಮಾಡೋದು. ಸೊ ಡೇಟಾ ರಿಟ್ರೀವಲ್, ಆಕ್ಸೆಸಿಂಗ್ ಸ್ಟೋರ್ ಡೇಟಾ ವೆನ್ ನೀಡೆಡ್ ಫಾರ್ ಪ್ರೊಸೆಸಿಂಗ್. ಸೊ ಹೆಂಗೆ ಫೆಚ್ ಮಾಡೋದು ಆಲ್ರೆಡಿ ಹೇಳಿದ್ದೀನಿ. ಫೈಲ್ಸಲ್ಲಿದ್ದರೆ ಏನು ಮಾಡ್ತೀರಾ, ಫೈಲ್ ಹ್ಯಾಂಡ್ಲಿಂಗ್ ಚಾಪ್ಟರ್ ಓದಿವಿ, ರೀಡ್ ಲೈನ್ಸಿಂದ ಫೆಚ್ ಮಾಡ್ತೀವಿ ಡೇಟಾನ. ಕರೆಕ್ಟಾ? ಸೊ ಫೆಚ್ ಮಾಡಿ ಪ್ರೊಸೆಸಿಂಗ್ಗೆ ಪ್ರಿಪೇರ್ ಮಾಡ್ತೀವಿ. ಸೊ ಅದು 6ನೇ ಸ್ಟೆಪ್, ಡೇಟಾ ಪ್ರೊಸೆಸಿಂಗ್. ಅನಲೈಸಿಂಗ್, ಕ್ಲಾಸಿಫೈಯಿಂಗ್, ಕಂಪ್ಯೂಟಿಂಗ್, ಟ್ರಾನ್ಸ್ಫಾರ್ಮಿಂಗ್ ಡೇಟಾ ಟು ಜನರೇಟ್ ಮೀನಿಂಗ್ಫುಲ್ ರಿಸಲ್ಟ್ಸ್. ಸೊ ಪ್ರೊಸೆಸಿಂಗ್ ಅಂದರೆ ಏನು ಸ್ಟೂಡೆಂಟ್ಸ್? ಅನಲೈಸ್ ಮಾಡೋ ಡೇಟಾನ. ಸೊ ಡೇಟಾಯಿಂದ ನಮ್ಗೆ ಏನು ಕನ್ಕ್ಲೂಷನ್ ಬರ್ತಿದೆ ಅಂತ ಅನಲೈಸ್ ಮಾಡೋದು. ಆಮೇಲೆ ಕ್ಲಾಸಿಫೈ ಮಾಡೋದು. ಸೊ ಇದು ಯಾವ ಟೈಪ್ ಬರ್ತಿದೆ ರಿಸಲ್ಟು, ಪಾಸಿಟಿವ್ ಬರ್ತಿದೆಯಾ, ನೆಗೆಟಿವ್ ಬರ್ತಿದೆಯಾ, ಕ್ಲಾಸಿಫೈ ಮಾಡೋದು. ಸೊ ಕ್ಲಾಸಿಫೈ ಮಾಡಾದ್ಮೇಲೆ ಕಂಪ್ಯೂಟ್ ಮಾಡೋದು, ಕ್ಯಾಲ್ಕುಲೇಷನ್ಸ್ ಏನಾದರೂ ಇದೆ ಕ್ಯಾಲ್ಕುಲೇಷನ್ಸ್ ಮಾಡೋದು. ಸೊ ಅದಾದಮೇಲೆ ಟ್ರಾನ್ಸ್ಫಾರ್ಮಿಂಗ್ ದ ಡೇಟಾ. ಸೊ ಕನ್ವರ್ಟ್ ಮಾಡೋದು. ನಾವು ಡೇಟಾ ಕಲೆಕ್ಟ್ ಮಾಡಿದಾಗ ರಾ ಆಗಿತ್ತು, ಈಗ ಇನ್ಫಾರ್ಮೇಷನ್ ಮೀನಿಂಗ್ಫುಲ್ ಆಗಿದೆ, ಅದನ್ನು ಟ್ರಾನ್ಸ್ಫಾರ್ಮ್ ಮಾಡೋದು ಟು ಗೆಟ್ ಮೀನಿಂಗ್ಫುಲ್ ರಿಸಲ್ಟ್ಸ್ ಅಂತ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಅದಾದಮೇಲೆ ಔಟ್ಪುಟ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಅದೇ ಡೇಟಾನ ಮತ್ತೆ ಥ್ರೂ ದ ಫಾರ್ಮ್ ಆಫ್ ಚಾರ್ಟ್ಸ್, ಪೈ ಚಾರ್ಟ್ ಇರ್ಬೋದು, ಬಾರ್ ಗ್ರಾಫ್ ಇರ್ಬೋದು, ಥ್ರೂ ಡ್ಯಾಶ್ ಬೋರ್ಡ್ ಇರ್ಬೋದು, ಅದರಿಂದ ನಾವು ರಿಸಲ್ಟ್ಸ್ನ ಡಿಸ್ಪ್ಲೇ ಮಾಡ್ತೀವಿ. ಅದು ಲಾಸ್ಟ್ ಸ್ಟೆಪ್, ದಟ್ ಇಸ್ ದ ಔಟ್ಪುಟ್. ಓಕೆ, ಡೇಟಾ ಔಟ್ಪುಟ್ ಅಂದರೆ ಏನು? ಪ್ರೆಸೆಂಟಿಂಗ್ ದ ರಿಸಲ್ಟ್ಸ್ ಇನ್ ದ ಫಾರ್ಮ್ ಆಫ್ ಚಾರ್ಟ್ಸ್, ಟೇಬಲ್ಸ್ ಆರ್ ರಿಪೋರ್ಟ್ಸ್. ಸೊ ಇದನ್ನು ಡೇಟಾ ಔಟ್ಪುಟ್ ಅಂತ ಕರಿತೀವಿ. ಸೊ ಈ 7 ಸ್ಟೆಪ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ವೆರಿ ಸಿಂಪಲ್ ಅಲ್ವಾ? ಡೇಟಾ ಕಲೆಕ್ಷನಿಂದ ಹಿಡಿದು ಡೇಟಾ ಔಟ್ಪುಟ್ವರೆಗೂ ನಿಮಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ, ಆಯಿತಾ? ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ನೋಡ್ಬೋಣ. ಡೇಟಾ ಪ್ರೊಸೆಸಿಂಗಲ್ಲಿ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಏನು ಬರುತ್ತೆ ಸರ್? ಸೊ ಈ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ನೋಡ್ತಾ ಬರೋಣ ಈಗ, ಆಯಿತಾ? ಸೊ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಏನು ಬರುತ್ತೆ? ಕೆಲವೊಂದು ರಿಯಲ್ ಲೈಫ್ ಡೇಟಾ ಪ್ರೊಸೆಸಿಂಗ್ ಎಕ್ಸಾಂಪಲ್ಸ್ ನಾನು ತೊಗೊಂಡಿದ್ದೀನಿ. ಸೊ ಇದನ್ನು ನೋಡ್ಬೋಣ, ಆಯಿತಾ? ಸೊ ಫಸ್ಟು ಎಕ್ಸಾಮ್ ರಿಜಿಸ್ಟ್ರೇಷನ್ ಎಲ್ಲರೂ ಮಾಡ್ತೀರಾ ಅಲ್ವಾ? ಫಸ್ಟ್ ಎಕ್ಸಾಮ್ ಕಾಲೇಜ್ಗೆ ಹೋಗಿ ಎಕ್ಸಾಮ್ ರಿಜಿಸ್ಟರ್ ಮಾಡ್ತೀರಾ. ಸೊ ಅವಾಗ ಇನ್ಪುಟ್ ಏನು, ಪ್ರೊಸೆಸಿಂಗ್ ಏನು, ಔಟ್ಪುಟ್ ಏನು ನೋಡ್ತಾ ಹೋಗೋಣ. ಇನ್ಪುಟ್ ಏನು ಕೊಡ್ತೀರಾ? ಸ್ಟೂಡೆಂಟ್ ಡೀಟೇಲ್ಸ್ ಲೈಕ್ ನೇಮ್, ಅಡ್ರೆಸ್, ಆನ್ಲೈನ್ ಪೇಮೆಂಟ್ ಇನ್ಫಾರ್ಮೇಷನ್. ಸೊ ಏನೇನು ಕೊಡಬೇಕು ನೀವು? ನೇಮ್ ಕೊಡಬೇಕು. ಸೊ ಅದಾದಮೇಲೆ ನಿಮ್ಮ ಅಡ್ರೆಸ್ ಕೊಡಬೇಕು, ಡೇಟ್ ಆಫ್ ಬರ್ತ್ ಕೊಡ್ತೀರಾ, ಏಜ್ ಕೊಡ್ತೀರಾ, ಅದೆಲ್ಲ ಡೀಟೇಲ್ಸ್ ಕೊಡ್ತೀರಾ. ಸೊ ಅದಾದಮೇಲೆ ಪೇಮೆಂಟು ಅಲ್ವಾ, ನಿಮ್ಮ ಅಡ್ಮಿಷನ್ ಟಿಕೆಟ್ಗೆ ಪೇಮೆಂಟ್ ಮಾಡ್ತೀರಾ. ಸೊ ಪೇಮೆಂಟ್ ಇನ್ಫಾರ್ಮೇಷನ್, UPI ID ಅದೆಲ್ಲ ಕೊಡ್ತೀರಾ. ಸೊ ಅದು ಇನ್ಪುಟ್ ಆಯಿತು. ನೆಕ್ಸ್ಟು ಪ್ರೊಸೆಸಿಂಗ್ ಅಂದರೆ ಏನು ಮಾಡ್ತೀವಿ ಸರ್? ವ್ಯಾಲಿಡೇಟ್ ಮಾಡ್ತೀವಿ. ಸೊ ಇವನೇನ ಕಟ್ಟಿದ್ದು ದುಡ್ಡು, ಇವನು UPI ID ಇದು. ಸೊ ವ್ಯಾಲಿಡೇಟ್ ಮಾಡ್ತೀವಿ, ಇವನೇನ ಮಾಡಿದ್ದು ಪೇಮೆಂಟು ಅಂತ ವ್ಯಾಲಿಡೇಟ್ ಮಾಡಿ ಆದಮೇಲೆ ಡೇಟಾ ಅಪ್ಲೋಡ್ ಮಾಡ್ತೀವಿ. ವ್ಯಾಲಿಡೇಟ್ ದ ಡೇಟಾ ಅಪ್ಲೋಡೆಡ್. ಸೊ ಡೇಟಾ ಅಪ್ಲೋಡ್ ಆದಮೇಲೆ ಅಡ್ಮಿಷನ್ ಟಿಕೆಟ್ ಬರುತ್ತೆ ಅಥವಾ ಹಾಲ್ ಟಿಕೆಟ್ ಬರುತ್ತೆ. ಕರೆಕ್ಟಾ? ಸೊ ದೆನ್ ಅಸೈನ್ ಅ ಯೂನಿಕ್ ರೋಲ್ ನಂಬರ್. ಸೊ ಒಂದು ಯೂನಿಕ್ ರೋಲ್ ನಂಬರ್ ಇವನು ಕೊಡೋದು. ಯಾವ ಸ್ಟೂಡೆಂಟ್ ಎಲ್ಲ ಫೀಸ್ ಎಲ್ಲ ಪೇ ಮಾಡಾದ್ಮೇಲೆ ಇವನಿಗೆ ಒಂದು ಯೂನಿಕ್ ರೋಲ್ ನಂಬರ್ ಕೊಡೋದು. ರಿಸಲ್ಟಲ್ಲಿ ಏನು ಬರುತ್ತೆ? ಔಟ್ಪುಟಲ್ಲಿ ಅಡ್ಮಿಟ್ ಕಾರ್ಡ್ ಸ್ಪೆಸಿಫೈಯಿಂಗ್ ಡೇಟ್ ಆ್ಯಂಡ್ ಟೈಮ್ ಆಫ್ ಎಕ್ಸಾಮ್. ಸೊ ಅಡ್ಮಿಟ್ ಕಾರ್ಡ್ ಬರುತ್ತೆ, ಆ ಅಡ್ಮಿಟ್ ಕಾರ್ಡಲ್ಲಿ ರೋಲ್ ನಂಬರ್ ಇರುತ್ತೆ. ಸೊ ಅಲ್ಲಿ ನಿಮ್ಮ ಡೇಟ್ ಆ್ಯಂಡ್ ಟೈಮ್ ಯಾವಾಗ ಎಕ್ಸಾಮ್ ಇರುತ್ತೆ ಅಂತ ಡಿಸ್ಪ್ಲೇ ಆಗುತ್ತೆ. ಕರೆಕ್ಟಾ? ಸೊ ಇಲ್ಲಿ ಇನ್ಪುಟ್ ಏನು? ಇನ್ಪುಟ್ ನಾನು ಡೀಟೇಲ್ಸ್ ಕೊಟ್ಟೆ. ಪ್ರೊಸೆಸಿಂಗ್ ಏನು? ಸೊ ವ್ಯಾಲಿಡೇಟ್ ಮಾಡೋದು, ಡೀಟೇಲ್ಸ್ ಕರೆಕ್ಟಾಗಿದೆಯಾ ಅಲ್ವಾ ವ್ಯಾಲಿಡೇಟ್ ಮಾಡೋದು. ಪ್ರೊಸೆಸಿಂಗ್ ಅಂದರೆ ಅನಲೈಸ್ ಮಾಡೋದು, ಕರೆಕ್ಟಾಗಿ ಬಂತ ಡೀಟೇಲ್ಸು, ಇವನೇ ಪೇ ಮಾಡಿದಾನ ಅನಲೈಸ್ ಮಾಡೋದು. ನಮ್ಗೆ ಔಟ್ಪುಟಲ್ಲಿ ಒಂದು ಅಡ್ಮಿಟ್ ಕಾರ್ಡ್ ಬರುತ್ತೆ ವಿತ್ ದ ರೋಲ್ ನಂಬರ್, ಯೂನಿಕ್ ರೋಲ್ ನಂಬರ್ ಅಸೈನ್ ಆಗಿರೋದು ಬರುತ್ತೆ. ಕರೆಕ್ಟಾ? ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ ಸ್ಟೂಡೆಂಟ್ಸ್, ATM ವಿಡ್ರಾಲ್. ಸೊ ATM ವಿಡ್ರಾಲ್ ನಾವೇನು ಕೊಡಬೇಕು? ಸೊ ಡೆಬಿಟ್ ಕಾರ್ಡ್ ನಂಬರ್ ಹಾಕಬೇಕು, ಆಮೇಲೆ ಪಿನ್ ಸ್ಪೆಸಿಫೈ ಮಾಡಬೇಕು. ಇದು ನಮ್ಮ ಸೈಡಿಂದ. ಸೊ ಪ್ರೊಸೆಸಿಂಗ್ ಏನಾಗುತ್ತೆ? ವೆರಿಫೈ ದ ಡೀಟೇಲ್ಸ್ ಆ್ಯಂಡ್ ಡಿಡಕ್ಟ್ ದ ಅಮೌಂಟ್. ಸೊ ವೆರಿಫೈ ಮಾಡೋದು, ಓಕೆ ಈ ಕಾರ್ಡ್ ವ್ಯಾಲಿಡ್ ಆಗಿದೆಯಾ ವೆರಿಫೈ ಮಾಡೋದು. ವೆರಿಫೈ ಮಾಡಾದ್ಮೇಲೆ ಔಟ್ಪುಟ್ ಏನು ಬರುತ್ತೆ? ನಿಮಗೆ ಕ್ಯಾಶ್ ಬರುತ್ತೆ ಆ್ಯಂಡ್ ರೆಸಿಪ್ಟ್ ಬರುತ್ತೆ. ಕರೆಕ್ಟಾ? ಸೊ ಕರೆನ್ಸಿ ಆ್ಯಂಡ್ ರೆಸಿಪ್ಟ್ ಇದು ಔಟ್ಪುಟ್. ಸೊ ಇನ್ಪುಟ್ ಆಮೇಲೆ ಪ್ರೊಸೆಸಿಂಗ್ ಆಮೇಲೆ ಔಟ್ಪುಟ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಡೇಟಾ ಪ್ರೊಸೆಸಿಂಗ್ ಸೈಕಲ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಬಗ್ಗೆ ಹೋಗ್ಬೋಣ. ವಾಟ್ ಇಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಸರ್? ಏನಿದೆ ನೆಕ್ಸ್ಟ್ ಕಾನ್ಸೆಪ್ಟ್? ಸೊ ಲಾಸ್ಟ್ ಕಾನ್ಸೆಪ್ಟ್ ಇದೆ ಸ್ಟೂಡೆಂಟ್ಸ್, ದಟ್ ಈಸ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಫಾರ್ ಡೇಟಾ ಪ್ರೊಸೆಸಿಂಗ್. ಈಗ 4 ಕಾನ್ಸೆಪ್ಟ್ ಮುಗಿಸಿದ್ದೀವಿ. ಸೊ ಡೇಟಾ ಪ್ರೊಸೆಸಿಂಗ್ ಕೂಡ ಆಗಿದೆ. ಲಾಸ್ಟ್ ಕಾನ್ಸೆಪ್ಟ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಫಾರ್ ಡೇಟಾ ಪ್ರೊಸೆಸಿಂಗ್. ಏನಿದೆ ಸರ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಫಾರ್ ಡೇಟಾ ಪ್ರೊಸೆಸಿಂಗ್? ಸ್ಟೂಡೆಂಟ್ಸ್ ಇಲ್ಲಿ ಮೀನ್ ಮೀಡಿಯನ್ ಮೋಡಿಂದ ಸಿಂಗಲ್ ವ್ಯಾಲ್ಯೂ ನಾವು ಜನರೇಟ್ ಮಾಡಬಹುದು ಅಬೌಟ್ ದ ಡೇಟಾ. ಸೊ ಅದು ಸೆಂಟ್ರಲ್ ಟೆಂಡೆನ್ಸಿ ಅಂತೀವಿ. ಅಥವಾ ವೇರಿಯೇಷನಿಂದ ಸ್ಟ್ಯಾಂಡರ್ಡ್ ಡಿವಿಯೇಷನಿಂದ
ಆಮೇಲೆ ರೇಂಜಿನ ಕೂಡ ನಾವು ಡೇಟಾ ಬಗ್ಗೆ ಕೆಲವೊಂದು ಕನ್ಕ್ಲೂಷನ್ಸ್ ಹೇಳ್ಬೋದು. ಸೊ ಇದು ಕೆಲವು ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ. ಸೊ ಇದನ್ನು ಕೂಡ ನೋಡ್ಬೋಣ ಆಯಿತಾ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಫಾರ್ ಡೇಟಾ ಪ್ರೊಸೆಸಿಂಗ್. ಇದು ಕೊನೆಯ ಕಾನ್ಸೆಪ್ಟ್ ಅಂದರೆ ಕೊನೆಯ ಟಾಪಿಕ್ ಈ ಚಾಪ್ಟ್ರಲ್ಲಿ. ಓಕೆ, ಸೊ ಈ ಚಾಪ್ಟ್ರಲ್ಲಿ ಏನೇನು ಬರುತ್ತೆ, ಈ ಕಾನ್ಸೆಪ್ಟಲ್ಲಿ ಏನೇನು ಬರುತ್ತೆ ನೋಡ್ಬೋಣ. ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಫಾರ್ ಡೇಟಾ ಪ್ರೊಸೆಸಿಂಗ್. ಸೊ ಏನು ಬರುತ್ತೆ ಇದರಲ್ಲಿ, ಕಾಮನ್ಲಿ ಯೂಸ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಫಾರ್ ಡೇಟಾ ಸಮರೈಸೇಷನ್ ಆರ್. ಸೊ ಎರಡು ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ, ಒಂದು ಸೆಂಟ್ರಲ್ ಟೆಂಡೆನ್ಸಿ, ಇನ್ನೊಂದು ವೇರಿಯೇಷನ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಸೊ ಫಸ್ಟ್ ಸೆಂಟ್ರಲ್ ಟೆಂಡೆನ್ಸಿ ಬಗ್ಗೆ ನೋಡ್ಬೋಣ. ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಸೊ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ಏನು ಸರ್? ಸೊ ಅ ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಇಸ್ ಅ ಸಿಂಗಲ್ ವ್ಯಾಲ್ಯೂ ದಟ್ ಗಿವ್ಸ್ ಅಸ್ ಸಮ್ ಐಡಿಯಾ ಅಬೌಟ್ ದ ಡೇಟಾ. ಸೊ ಇದು ಸಿಂಗಲ್ ವ್ಯಾಲ್ಯೂ ಡೇಟಾ ಬಗ್ಗೆ ಒಂದು ಐಡಿಯಾ ಕೊಡುತ್ತೆ. ಯಾವ್ದು ಸಿಂಗಲ್ ವ್ಯಾಲ್ಯೂ ಜನರೇಟ್ ಮಾಡುತ್ತೆ ಸ್ಟೂಡೆಂಟ್ಸ್? ಸೆಂಟ್ರಲ್ ಟೆಂಡೆನ್ಸಿಲಿ 3 ಬರುತ್ತೆ, ಮೀನ್, ಮೀಡಿಯನ್, ಮೋಡ್ ಆಯಿತಾ. ಸೊ ಅದೇನು ಅಂತ ಬೇಗ ನೋಡ್ಬೋಣ. ಸೊ ದ 3 ಕಾಮನ್ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಆರ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. ಸೊ ಇದು ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಅಲ್ಲ. ಮೀನ್ ಅಂದರೆ ಆವ್ರೇಜ್ ಬರುತ್ತೆ, ಮೀಡಿಯನ್ ಅಂದರೆ ಮಿಡಲ್ ವ್ಯಾಲ್ಯೂ ಮಧ್ಯದ ಎಲಿಮೆಂಟ್ ಬರುತ್ತೆ, ಮೋಡ್ ಅಂದರೆ ಯಾವ ವ್ಯಾಲ್ಯೂ ರಿಪೀಟ್ ಆಗಿದೆ ಅದು ಡಿಸ್ಪ್ಲೇ ಮಾಡ್ತೀವಿ ಅಬೌಟ್ ದ ಸಿಂಗಲ್ ಡೇಟಾ, ಅಂದರೆ ಒಂದೇ ಡೇಟಾ ಬರೋದು ಇದರಲ್ಲಿ ಅಲ್ವಾ. ಸೊ ಈ ಮೀನ್, ಮೀಡಿಯನ್, ಮೋಡ್ ಬಗ್ಗೆನೂ ತಿಳ್ಕೊಂಬೋಣ. ಸೊ ಮೀನ್ ಅಂದರೆ ಏನು ಸ್ಟೂಡೆಂಟ್ಸ್? ಮೀನ್ ಇಸ್ ಸಿಂಪ್ಲಿ ಆವ್ರೇಜ್ ಆಫ್ ನ್ಯೂಮರಿಕ್ ವ್ಯಾಲ್ಯೂಸ್ ಆಫ್ ಎನ್ ಆಟ್ರಿಬ್ಯೂಟ್. ಸೊ ಆಟ್ರಿಬ್ಯೂಟ್ ಅಂದರೆ ಏನು? ಕಾಲಮ್ ವ್ಯಾಲ್ಯೂಸ್ ಅಲ್ವಾ. ಕಾಲಮ್ ವ್ಯಾಲ್ಯೂಸ್ದೆಲ್ಲ ನೀವು ಅಡಿಷನ್ ಮಾಡಿದ್ರೆ ಆವ್ರೇಜ್ ತೊಗೊಂಡ್ರೆ ಸೊ ಅದನ್ನು ಮೀನ್ ಅಂತ ಹೇಳ್ತೀವಿ. ಕರೆಕ್ಟಾ? ಮೀನ್ ಇಸ್ ಆಲ್ಸೋ ಕಾಲ್ಡ್ ಆವ್ರೇಜ್, ನಾಟ್ ರಿಲಯಬಲ್ ಇಫ್ ಡೇಟಾ ಹ್ಯಾಸ್ ಔಟ್ಲಯರ್ಸ್. ಔಟ್ಲಯರ್ ಅಂದರೆ ಏನು ಸರ್? ಸೊ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಇನ್ ಕಂಪ್ಯಾರಿಸನ್ ಟು ಅದರ್ ವ್ಯಾಲ್ಯೂಸ್. ಸೊ ಈಗ ಲೆಟ್ಸ್ ಸೇ ಎಕ್ಸಾಮ್ ಬರೀತೀರಲ್ವಾ, 1 ಯೂನಿಟ್ ಟೆಸ್ಟು, 1 ಮಿಡ್ ಟರ್ಮು, 2ನೇ ಎಕ್ಸಾಮ್ ಬರೀತೀರ ಯೂನಿಟ್ ಟೆಸ್ಟು. ಸೊ ಒಂದು ಕಡೆ ನೀವು ಲೆಟ್ಸ್ ಸೇ 50 ತೊಗೊಂಡಿರ, ನಿಮ್ಮ ಯೂನಿಟ್ ಟೆಸ್ಟಲ್ಲಿ 50 ತೊಗೊಂಡಿರ್ತೀರ ಔಟ್ ಆಫ್ 50. ನೆಕ್ಸ್ಟ್ ಟೆಸ್ಟಲ್ಲಿ ಮಿಡ್ ಟರ್ಮಲ್ಲಿ ಲೆಟ್ಸ್ ಸೇ ಯಾರಿಗೂ ಬರೋದು ಬೇಡ 10 ಅಂದ್ಕೊಳ್ಳೋಣ. ಸೊ ಇಲ್ಲಿ ಏನಾಗ್ತಿದೆ? ಡೇಟಾ ವೇರಿಯೇಷನ್ ಆಗ್ತಿದೆ. ಸೊ ಇಲ್ಲಿ ಜಾಸ್ತಿ ಬಂದ್ಬಿಟ್ಟು ಇಲ್ಲಿ ಕಡಿಮೆ ಬರ್ತಿದೆ, 10 ಔಟ್ ಆಫ್ 70. ನೆಕ್ಸ್ಟ್ ಯೂನಿಟ್ ಟೆಸ್ಟ್ 2ಗೆ ಮತ್ತೆ ಲೆಟ್ಸ್ ಸೇ 40 ಔಟ್ ಆಫ್ 50. ಇದನ್ನು ಔಟ್ಲಯರ್ಸ್ ಅಂತ ಕರಿತೀವಿ. ಔಟ್ಲಯರ್ಸ್ ಅಂದರೆ ಎಕ್ಸ್ಟ್ರೀಮ್ ಕೇಸಸ್. ಇಲ್ಲಿ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಅನಲೈಸ್ ಮಾಡೋಕ್ಕೆ ನಮಗೆ ಕಷ್ಟ ಆಗ್ತಿದೆ. ಸೊ ಇಲ್ಲಿ ಚೆನ್ನಾಗಿ ಓದ್ದ, ಇಲ್ಲಿ ಓದಿಲ್ಲ, ಇಲ್ಲಿ ಚೆನ್ನಾಗಿ ತೆಗ್ದಿಯಾನೆ. ಸೊ ಏನಂತ ಅನಲೈಸ್ ಮಾಡೋಣ ಡೇಟಾನ? ಇದನ್ನು ಸ್ಟೂಡೆಂಟ್ ಓದ್ತೀಯನೋ ಓದಿಲ್ವೋ? ಸೊ ಅಲ್ಲಿ ಎಕ್ಸ್ಟ್ರೀಮ್ ಕೇಸಸ್ ಅಂತ ಹೇಳ್ತೀವಿ. ಸೊ ಔಟ್ಲಯರ್ಸ್ಗೆ ಇದು ಸರಿಗೆ ಔಟ್ಪುಟ್ ಕೊಡೋದಿಲ್ಲ. ಓಕೆ, ನಾಟ್ ರಿಲಯಬಲ್ ಇಫ್ ಡೇಟಾ ಆ್ಯಸ್ ಔಟ್ಲಯರ್ಸ್. ಸೊ ಎಲ್ಲ ಡೇಟಾ ಹತ್ತತ್ರ ಇರಬೇಕು, ಕನ್ಸಿಸ್ಟೆಂಟ್ ಆಗಿರಬೇಕು. ಈ ಕ್ರಿಕೆಟ್ ಮ್ಯಾಚ್ ನೋಡ್ತೀರಾ ಅಲ್ವಾ, ಸೊ ನಿಮ್ಮ ಫೇವ್ರೆಟ್ ಪ್ಲೇಯರು ವಿರಾಟ್ ಕೊಹ್ಲಿ ಇರ್ಬೋದು, ರೋಹಿತ್ ಶರ್ಮಾ ಇರ್ಬೋದು, ಕನ್ಸಿಸ್ಟೆಂಟ್ ಫಾರ್ಮ್ ಮೇಂಟೈನ್ ಮಾಡ್ತಾರಲ್ವ. ಸೊ ಆ ಕನ್ಸಿಸ್ಟೆಂಟ್ ಡೇಟಾ ಇದ್ದರೆ ಈ ಮೀನ್ ಕ್ಲೀನಾಗಿ ವರ್ಕ್ ಆಗುತ್ತೆ. ಒಂದು ಮ್ಯಾಚಲ್ಲಿ 50 ಹೊಡೆಯೋದು, ಇನ್ನೊಂದು ಮ್ಯಾಚಲ್ಲಿ 0, ಇನ್ನೊಂದು ಮ್ಯಾಚಲ್ಲಿ 1, ಇನ್ನೊಂದು ಮ್ಯಾಚಲ್ಲಿ 2. ಸೊ ಏನು ಕನ್ಕ್ಲೂಷನ್ ಮಾಡೋಣ? ಇವ್ನು ಒಳ್ಳೆ ಬ್ಯಾಟ್ಸ್ಮನ್ ಇಲ್ವಾ, ಹೆಂಗೆ ಕನ್ಕ್ಲೂಡ್ ಮಾಡೋದು? ಸೊ ಕನ್ಕ್ಲೂಡ್ ಮಾಡೋಕ್ಕೆ ಮೀನಿಂದ ಕಷ್ಟ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಮೀನ್ ಫಾರ್ಮುಲಾ ಏನು ಸರ್? ಸೊ ಮೀನ್ ಫಾರ್ಮುಲಾ ಸ್ಟೂಡೆಂಟ್ಸ್ ಎಲ್ಲ ವ್ಯಾಲ್ಯೂಸ್ ತೊಗೊಬೇಕಾಗುತ್ತೆ. ನೀವು ಎಷ್ಟು ವ್ಯಾಲ್ಯೂಸ್ ಇದೆಯೋ ವೇರಿಯಬಲ್ಸ್ದು x1, x2, x3 ಡಿವೈಡೆಡ್ ಬೈ ಟೋಟಲ್ ನಂಬರ್ ಎಷ್ಟಿದೆ ನೀವು ಅದನ್ನು ಕಂಪ್ಯೂಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಒಂದು ಎಕ್ಸಾಂಪಲ್ ನೋಡ್ಬೋಣ ಆಫ್ ದ ಮೀನ್. ಸೊ ಮೀನ್ ಎಕ್ಸಾಂಪಲ್ ಏನು? ಕೆಲವೊಂದು ಎಕ್ಸಾಂಪಲ್ ಇದೆ. ಸೊ ಅಸ್ಯೂಮ್ ದಟ್ ದ ಹೈಟ್ ಇನ್ ಸೆಂಟಿಮೀಟರ್ ಆಫ್ ಸ್ಟೂಡೆಂಟ್ಸ್ ಇನ್ ಅ ಕ್ಲಾಸ್ ಆರ್ ಎಸ್ ಫಾಲೋಸ್. ಲೆಟ್ಸ್ ಸೇ ಹೈಟ್ದು ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಎಷ್ಟು ಸೆಂಟಿಮೀಟರ್ ಇದೆ? ಇಲ್ಲಿ 9 ವ್ಯಾಲ್ಯೂಸ್ ಇದೆ ಲಿಸ್ಟಲ್ಲಿ. 90, 102, 110, 115, 85, 90, 100, 110, 110. ಸೊ ಇಷ್ಟು ವ್ಯಾಲ್ಯೂಸ್ ಇದೆ ಅನ್ಕೊಳ್ಳೋಣ. ಸೊ ಮೀನ್ ಆರ್ ಆವ್ರೇಜ್ ಹೈಟ್ ಆಫ್ ದ ಕ್ಲಾಸ್ ಇಸ್. ಆವ್ರೇಜ್ ಹೈಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇಷ್ಟೇ ಫುಲ್ ಕ್ಲಾಸ್ ಅಂತ ಹೇಳೋಕ್ಕಲ್ಲ, 9 ಜನದ್ದು ಆವ್ರೇಜ್ ಹೈಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ ಎಲ್ಲ ಆ್ಯಡ್ ಮಾಡ್ತೀರಾ ಅಲ್ವಾ. ಸೊ 90 + 102 + 110, 115 ಎಲ್ಲ ಆ್ಯಡ್ ಮಾಡಿ ಡಿವೈಡ್ ಬೈ ಟೋಟಲ್ ನಂಬರ್ ಎಷ್ಟಿದೆ? 1 2 3 4 5 6 7 8 9. 9 ಜನ ಇದ್ದಾರೆ ಇಲ್ಲಿ. 9 ಜನದ ಹೈಟ್ ಇದೆ ಇಲ್ಲಿ, ಕರೆಕ್ಟಾ? ಸೆಂಟಿಮೀಟ್ರಲ್ಲಿದೆ. ಸೊ ಅದರ ಆವ್ರೇಜ್ ಎಷ್ಟಪ್ಪ ಅಂದರೆ ನೀವೆಲ್ಲ ಆ್ಯಡ್ ಮಾಡಿ ಡಿವೈಡ್ ಬೈ 9 ಮಾಡಿ ನಿಮಗೆ ಮೀನ್ ಬರುತ್ತೆ, ಕರೆಕ್ಟಾ? ಸೊ ಇಲ್ಲಿ 912/9 ಬಂದಿದೆ, ಅಂದರೆ 101.33 ಸೆಂಟಿಮೀಟರ್. ಇಟ್ ಇಸ್ ದ ಆವ್ರೇಜ್ ಮೀನ್ ಅಥವಾ ಆವ್ರೇಜ್ ಹೈಟ್ ಆಫ್ ದ ಕ್ಲಾಸ್ ಅಂತ ಹೇಳ್ತೀವಿ, ಕರೆಕ್ಟಾ? ಸೊ ಇದನ್ನ ಮೀನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಸೊ ಮೀನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಗೊತ್ತಾಯಿತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಏನು ಬರುತ್ತೆ ಸರ್? ಸೆಂಟ್ರಲ್ ಟೆಂಡೆನ್ಸಿಲಿ ಮೀಡಿಯನ್ ಬರುತ್ತೆ ಅಥವಾ ಮಿಡಲ್ ವ್ಯಾಲ್ಯೂ, ಮಧ್ಯದ ವ್ಯಾಲ್ಯೂ ಬರುತ್ತೆ. ಸೊ ಇದೇ ಡೇಟಾಗೆ ಮಧ್ಯದ ವ್ಯಾಲ್ಯೂ ಹೆಂಗೆ ಫೈಂಡ್ ಮಾಡೋದು ಅದನ್ನು ಕೂಡ ನೋಡ್ಬೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಮೀಡಿಯನ್. ಸೊ ಇದು ಮೀನ್. ಸೊ ಇದು ಮೀನ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಎಲ್ಲ ಆ್ಯಡ್ ಮಾಡ್ತೀರಾ, 9ಇಂದ ಡಿವೈಡ್ ಮಾಡ್ತೀರಾ. ಸೊ ಇಲ್ಲಿ 101.33 ಸೆಂಟಿಮೀಟರ್ಸ್ ಇಸ್ ದ ಮೀನ್ ವ್ಯಾಲ್ಯೂ. ಓಕೆ, ಸೊ ಈಗ ಮೀಡಿಯನ್ ಬಗ್ಗೆ ತಿಳ್ಕೊಂಬೋಣ. ಸೊ ಮೀಡಿಯನ್ ಅಂದರೆ ಏನು ಸರ್? ವೆನ್ ಆಲ್ ದ ವ್ಯಾಲ್ಯೂಸ್ ಆರ್ ಸಾರ್ಟೆಡ್ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್, ದ ಮಿಡಲ್ ವ್ಯಾಲ್ಯೂ ಇಸ್ ಕಾಲ್ಡ್ ಮೀಡಿಯನ್. ಸೊ ಇಲ್ಲಿ ಮೀಡಿಯನ್ಗೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರೇ ಇರಬೇಕು. ಸೊ ಇದು ಯಾವ ಥರ? ಇದು ನಿಮ್ಮ ಬೈನರಿ ಸರ್ಚ್ ಥರ, ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್, ಲೀನಿಯರ್ ಸರ್ಚ್ ಥರ ಹೆಂಗೆಂಗೋ ವ್ಯಾಲ್ಯೂಸ್ ಇದ್ದರೆ ಬರಲ್ಲ ಇದು. ಮೀಡಿಯನ್ಗೆ ಬೈನರಿ ಸರ್ಚ್ ಥರ ಐದರ್ ಅಸೆಂಡಿಂಗ್ ಆರ್ಡರ್ ನಂಬರ್ಸ್ ಇರಬೇಕು ಅಥವಾ ಡಿಸೆಂಡಿಂಗ್ ಆರ್ಡರ್ ಇರಬೇಕು. ಮಧ್ಯದ ವ್ಯಾಲ್ಯೂ ಯಾವ್ದು ಬರುತ್ತೆ ಅದನ್ನು ನಾವು ಮೀಡಿಯನ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ when there are odd number of values, the median is the value at the middle position. When there are odd number of values, ಏನಾದರೂ ಆಡ್ ನಂಬರ್ ಇದ್ದರೆ ಇಲ್ಲಿ 9 ಏನು? 9 ಅನ್ನೋದು ಆಡ್ ನಂಬರು.
ಸೊ ಆಡ್ ನಂಬರಲ್ಲಿ ಮೀಡಿಯನ್ ಏನಾಗಿರುತ್ತೆ, ಮೀಡಿಯನ್ ಇಸ್ ದ ಮಿಡಲ್ ಪೊಸಿಷನ್. ಸೊ ವ್ಯಾಲ್ಯೂ ಎಟ್ ದ ಮಿಡಲ್ ಪೊಸಿಷನ್ನ ಮೀಡಿಯನ್ ಅಂತ ಹೇಳ್ತೀವಿ. ಓಕೆ, ಈವನ್ ಇದ್ರೆ ಏನು ಸರ್, ಇಫ್ ದ ಲಿಸ್ಟ್ ಹ್ಯಾಸ್ ಈವನ್ ನಂಬರ್ ಆಫ್ ವ್ಯಾಲ್ಯೂಸ್ ದೆನ್ ದ ಮೀಡಿಯನ್ ಇಸ್ ದ ಆವರೇಜ್ ಆಫ್ ದ ಟೂ ಮಿಡಲ್ ವ್ಯಾಲ್ಯೂಸ್. ಸಪೋಸ್ ಇಲ್ಲಿ ಇನ್ನೊಂದು ಎಲಿಮೆಂಟ್ ಬಂತು, 10ನೇ ಎಲಿಮೆಂಟ್ ಇದೆ ಅನ್ಕೊಳ್ಳೋಣ, ಆವಾಗ 2 ಮಿಡಲ್ ಎಲಿಮೆಂಟ್ನ ಆವರೇಜ್ ತೊಗೊಬೇಕು ನೀವು, ಆವಾಗ ನಿಮ್ಗೆ ಮೀಡಿಯನ್ ಬರುತ್ತೆ ಅಂತ ಹೇಳ್ತೇವೆ. ಓಕೆ, ಸೊ ಇದು ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈಗ ಮೀಡಿಯನ್ಗೆ ಒಂದು ಎಕ್ಸಾಂಪಲ್ ನೋಡ್ಬೋಣ. ಸೊ ಎಕ್ಸಾಂಪಲ್ ಆಫ್ ಮೀಡಿಯನ್. ಸೊ ಇದೇ ಎಕ್ಸಾಂಪಲೇ ಈ ಹೈಟ್ ಆಫ್ 9 ಸ್ಟೂಡೆಂಟ್ಸ್ ನೋಡಿದ್ವಲ್ಲ, ವಿ ಆರ್ ಸಾರ್ಟೆಡ್ ದ ಹೈಟ್ ಡೇಟಾ ಇನ್ ಅಸೆಂಡಿಂಗ್ ಆರ್ಡರ್ ಆಸ್ ಇಲ್ಲಿ ಅದೇ 9 ಸ್ಟೂಡೆಂಟ್ಸ್ ಹೈಟು ಅಸೆಂಡಿಂಗ್ ಆರ್ಡ್ರಲ್ಲಿ ಸಾರ್ಟ್ ಮಾಡಿದ್ದೀವಿ. 85, 90, 90, 100, 102, 110, 110, ಆಮೇಲೆ ಮತ್ತೆ 110, ಆಮೇಲೆ 115. ಸೊ ಇದ್ರದ್ದು ಮಿಡಲ್ ವ್ಯಾಲ್ಯೂ ಏನು ಸರ್, ಇಲ್ಲಿ 9 ವ್ಯಾಲ್ಯೂ ಇದೆ. ಸೊ 9 ವ್ಯಾಲ್ಯೂಲಿ ಮಿಡಲ್ ವ್ಯಾಲ್ಯೂ ಯಾವುದು? ಸೊ ಇದು 1, 2, 3, 4, 5, 6, 7, 8, 9 ಹೌದಾ? ಇದು 1, 2, 3, 4, 5, 6, 7, 8, 9. ಸೊ ಇದ್ರಲ್ಲಿ ಮಿಡಲ್ ವ್ಯಾಲ್ಯೂ ಯಾವುದಪ್ಪ ಅಂತ ಹೆಂಗೆ ಕಂಡಿರ್ತೀರಾ? ಸೊ ನನಗೆ ಅನಿಸೋ ಪ್ರಕಾರ 1 or 2 ಮಿಡಲ್ ಎಲಿಮೆಂಟು. ಯಾಕೆ ಸರ್? ಸೊ ಇಲ್ಲಿ ಲೆಫ್ಟ್ ಸೈಡ್ 4 ವ್ಯಾಲ್ಯೂ ಇದೆ, ರೈಟ್ ಸೈಡ್ 4 ವ್ಯಾಲ್ಯೂ ಇದೆ. ಸೊ ಇದೇ ತಾನೇ ಮಿಡಲ್ ಎಲಿಮೆಂಟು. ಆಡ್ ನಂಬರಲ್ಲಿ ಏನು ಮೀಡಿಯನು? ಮಿಡಲ್ ಎಲಿಮೆಂಟೇ ಮೀಡಿಯನು. ಸೊ ಇಲ್ಲಿ ಟೋಟಲ್ 9 ವ್ಯಾಲ್ಯೂಸಲ್ಲಿ ದ ಮೀಡಿಯನ್ ಇಸ್ ದ ವ್ಯಾಲ್ಯೂ ಅಟ್ ಪೊಸಿಷನ್ 5, ದಟ್ ಇಸ್ 102 ಸೆಂಟಿಮೀಟರ್ಸ್. ಇದೇ ಮಿಡಲ್ ವ್ಯಾಲ್ಯೂ 102. ಯಾಕೆ? ಸೊ ಎಡಗಡೆ ನೋಡಿದ್ರೆ 4 ವ್ಯಾಲ್ಯೂ ಇದೆ, ಬಲಗಡೆ ನೋಡಿದ್ರೆ ಈಕ್ವಲಿ 4 ವ್ಯಾಲ್ಯೂ ಇದೆ. ಸೊ ಆಡ್ ನಂಬರ್ ಇದ್ದಾಗ ಸೊ ಮಿಡಲ್ ವ್ಯಾಲ್ಯೂನೇ ನಾವು ಮೀಡಿಯನ್ ಅಂತ ಕರಿತೀವಿ. ಈವನ್ ಇದ್ರೆ ಏನು ಸರ್? ಸೊ ಈವನ್ ಇನ್ನು ಒಂದು ಎಕ್ಸಾಂಪಲ್ ತೊಗೊಂಬೋಣ. ಲೆಟ್ಸ್ ಸೇ ಇದನ್ನು ಆರ್ಡರ್ ಆಗಿ ಅರೇಂಜ್ ಮಾಡೋಣ. ಸೊ ಇದು ಹೈಟ್ ಅಲ್ಲ, ಸೊ ಇದು ಜಸ್ಟ್ ನಂಬರ್ಸ್ ಅಂತ ಅನ್ಕೊಳ್ಳೋಣ. 20, 30, 40, 50, 60 ಈ ಥರ ಅಸೆಂಡಿಂಗ್ ಆರ್ಡ್ರಲ್ಲೇ ಅರೇಂಜ್ ಮಾಡೋಣ. ಸೊ ಎಷ್ಟಾಯಿತು? 5 ಎಲಿಮೆಂಟ್ ಆಯಿತು, 6 ಎಲಿಮೆಂಟ್. ಸೊ 6 ತೊಗೊಂಬೋಣ ಆಯಿತಾ? ಸೊ 1, 2, 3, 4, 5, ಆಮೇಲೆ 6. ಸೊ ಇದರಲ್ಲಿ ಮೀಡಿಯನ್ ಯಾವ್ದು ಸರ್ ಅಂತ ಕೇಳಿದ್ರೆ, ಸೊ ನೀವು ಮಿಡಲ್ ಎಲಿಮೆಂಟ್ 2 ತೊಗೊಬೇಕಾಗತ್ತೆ, ಆವ್ರೇಜ್ ಆಫ್ ದ 2 ಮಿಡಲ್ ಎಲಿಮೆಂಟ್ಸ್ ತೊಗೊಬೇಕಾಗತ್ತೆ. ಸೊ ಇಲ್ಲಿ ಸ್ಟೂಡೆಂಟ್ಸ್ 1, 2, 3, 4, 5, 6 ಅಲ್ವಾ? ಸೊ ಇಲ್ಲಿ ನಿಮಗೆ ಇದು ಮಿಡಲ್ ಎಲಿಮೆಂಟ್ ಒಂದು ಬರುತ್ತೆ, ಇದೊಂದು ಮಿಡಲ್ ಎಲಿಮೆಂಟ್ ಬರುತ್ತೆ, ಕರೆಕ್ಟಾ? ಈಗ ಇಲ್ಲಿ 2 ಎಲಿಮೆಂಟ್ ಇದೆ ಟುವರ್ಡ್ಸ್ ದ ಲೆಫ್ಟ್, ಇಲ್ಲಿ 2 ಎಲಿಮೆಂಟ್ ಇದೆ ಟುವರ್ಡ್ಸ್ ದ ರೈಟ್. ಸೊ ಇವಾಗ ಆವ್ರೇಜ್ ಆಫ್ ದ 2 ಮಿಡಲ್ ಎಲಿಮೆಂಟ್ಸ್ ನೀವು ತೊಗೊಬೇಕಾಗತ್ತೆ. ಅಂದರೆ 40 + 50/2 ತೊಗೊಬೇಕಾಗತ್ತೆ, ಆವಾಗ ನಿಮಗೆ ಮೀಡಿಯನ್ ಬರುತ್ತೆ. ಸೊ ನಿಮಗೆ 45 ಅನ್ನೋದು ಇಲ್ಲಿ ಮೀಡಿಯನ್ ಆಗುತ್ತೆ, ಕರೆಕ್ಟಾ? ಸೊ ಈವನ್ ನಂಬರ್ ಇದ್ದರೆ ಆವ್ರೇಜ್ ಆಫ್ ದ 2 ಮಿಡಲ್ ನಂಬರ್ಸ್ ತೊಗೊಬೇಕಾಗತ್ತೆ. ಈವನ್ ಕೌಂಟ್ ಆಫ್ ದ ನಂಬರ್ಸ್ ಇದ್ದರೆ ಮೀಡಿಯನ್ ಫೈಂಡ್ ಮಾಡೋದಕ್ಕೆ ನೀವು ಆವ್ರೇಜ್ ಆಫ್ 2 ನಂಬರ್ಸ್ ತೊಗೊಬೇಕಾಗತ್ತೆ, ಆವಾಗ ನಿಮಗೆ ಮೀಡಿಯನ್ ಸಿಗುತ್ತೆ. 2 ಮಿಡಲ್ ನಂಬರ್ಸ್ ತೊಗೊಬೇಕಾದ್ರೆ ಬರೀ 2 ನಂಬರ್ಸ್ ಅಲ್ಲ, ಆವ್ರೇಜ್ ಆಫ್ ದ 2 ಮಿಡಲ್ ನಂಬರ್ಸ್. ಇದು 2 ಮಿಡಲ್ ನಂಬರ್ಸ್, ಇಲ್ಲಿ ಇದು ಆವ್ರೇಜ್ ಆಫ್ 2 ಮಿಡಲ್ ನಂಬರ್ಸ್. ಸೊ ನಿಮ್ಗೆ ಆವಾಗ ಮೀಡಿಯನ್ ಸಿಗುತ್ತೆ. ಓಕೆ, ಆವ್ರೇಜ್ ಆಫ್ 2 ಮಿಡಲ್ ನಂಬರ್ಸ್ ಆಯಿತು. ಸೊ ಮೀಡಿಯನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಯಿತು ಅನ್ಕೊಂಡು. ಸೊ ಈಗ ಲಾಸ್ಟ್ ಇದೆಯಲ್ಲ, ಲಾಸ್ಟ್ ಕಾನ್ಸೆಪ್ಟ್ ಅಂತ ಹೇಳ್ತಾ ಇದ್ದೀನಿ, ಲಾಸ್ಟ್ ಸೆಂಟ್ರಲ್ ಟೆಂಡೆನ್ಸಿ ಮೋಡ್. ಸೊ ಮೋಡ್ ಏನು ಅಂತ ನೋಡ್ಬೋಣ. ಏನು ಸರ್ ಮೋಡ್ ಅಂದರೆ? ಸೊ ವ್ಯಾಲ್ಯೂ ದಟ್ ಅಪಿಯರ್ಸ್ ದ ಗ್ರೇಟೆಸ್ಟ್ ನಂಬರ್ ಆಫ್ ಟೈಮ್ಸ್ ಇನ್ ದ ಗಿವನ್ ಡೇಟಾ ಆಫ್ ಎನ್ ಆಟ್ರಿಬ್ಯೂಟ್ ಆರ್ ವೇರಿಯಬಲ್. ಸೊ ಆ ಆಟ್ರಿಬ್ಯೂಟ್ ಕಾಲಮ್ಸ್ ಇದೆಯಲ್ಲ, ಆ ಕಾಲಮ್ಸಲ್ಲಿ ಯಾವ ನಂಬರ್ ಜಾಸ್ತಿ ಸಲ ರಿಪೀಟ್ ಆಗ್ತಿದೆ ಅದನ್ನು ಮೋಡ್ ಅಂತ ಹೇಳ್ತೀವಿ. ವಿಚ್ ಎವರ್ ಅಪಿಯರ್ಸ್ ದ ಗ್ರೇಟೆಸ್ಟ್ ನಂಬರ್ ಆಫ್ ಟೈಮ್ಸ್, ಸೊ ಯಾವ್ದು ಜಾಸ್ತಿ ಸಲ ರಿಪೀಟ್ ಆಗ್ತಿದೆ, ಸೊ ಅದನ್ನು ಮೋಡ್ ಅಂತ ಹೇಳ್ತೀವಿ. ಸೊ a data set has no mode if each value occurs only once. ಸೊ ಎಲ್ಲ ವ್ಯಾಲ್ಯೂ ಒಂದೇ ಸಲ ಅಕರ್ ಆದರೆ ಮೋಡ್ ಇಲ್ಲ ಅಂತ ಹೇಳ್ತೀವಿ. ಯಾವ್ದಾದ್ರು ಒಂದು ವ್ಯಾಲ್ಯೂ ರಿಪೀಟ್ ಆಗಲೇ ಇರಬೇಕು ಅಲ್ವಾ? ಸೊ ರಿಪೀಟ್ ಆದ್ರೇ ನಮ್ಮ ಮೋಡ್ ಸಿಗೋದು. ಸೊ ಇಲ್ಲಿ ನೋಡಿದ್ರೆ ಸ್ಟೂಡೆಂಟ್ಸ್ ಯಾವ್ದು ರಿಪೀಟ್ ಆಗಿದೆ? 90 2 ಸಲ ರಿಪೀಟ್ ಆಗಿದೆ. ಸೊ ಅದಾದಮೇಲೆ 110 3 ಸಲ ರಿಪೀಟ್ ಆಗಿದೆ. ಸೊ ಇಲ್ಲಿ ಮೋಡ್ ಏನಂತ ಹೇಳ್ಬೋದು ಇದಕ್ಕೆ? ಇದೇ ಎಕ್ಸಾಂಪಲ್ಗೆ 9 ಸ್ಟೂಡೆಂಟ್ಸ್ ಹೈಟ್ಗೆ ಮೋಡ್ ಏನು? 110 ಬರುತ್ತೆ. ಯಾಕೆ? 3 ಸಲ ರಿಪೀಟ್ ಆಗಿದೆ, ಇದೇ ಮೋಡ್ ಅಂತ ಹೇಳ್ಬೋದು, ಕರೆಕ್ಟಾ? ಸೊ ಐ ಥಿಂಕ್ ಇದೇ ಎಕ್ಸಾಂಪಲ್ ಬರ್ತೀವಿ. ಸೊ ಇದೇ ಎಕ್ಸಾಂಪಲ್ ನೋಡ್ಬೋಣ. Example, we have sorted the height data in ascending order. So same height data ತೊಗೊಂಡಿವಿ, 9 values. Mode is 110 as it appears thrice in the given data set. So mode ಅಂದರೆ repetitions ಅಥವಾ greatest number of times so value has appeared in the list, ಅದನ್ನ ಮೋಡ್ ಅಂತ ಹೇಳ್ತೀವಿ. ಓಕೆ, ಸೊ ಮೋಡ್ ಕ್ಯಾಲ್ಕುಲೇಟ್ ಮಾಡೋಕೆ ಗೊತ್ತಾಯ್ತು ಅನ್ಕೊಂತೀನಿ. ಮೀಡಿಯನ್ ವೆರಿ ಸಿಂಪಲ್ ಆ್ಯಂಡ್ ಮೀನ್ ಕೂಡ ವೆರಿ ಸಿಂಪಲ್, ಕರೆಕ್ಟಾ? ಇದನ್ನ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ಈ ಮೂರನ್ನು ಸಿಂಗಲ್ ವ್ಯಾಲ್ಯೂ ಕೊಡುತ್ತೆ ಡೇಟಾಗೆ, ಕರೆಕ್ಟಾ? ಮೋಡು ಸಿಂಗಲ್ ವ್ಯಾಲ್ಯೂ ಕೊಡುತ್ತೆ, ಮೀಡಿಯನು ಸಿಂಗಲ್ ವ್ಯಾಲ್ಯೂ ಕೊಡುತ್ತೆ, ಮೀನ್ ಕೂಡ ಸಿಂಗಲ್ ವ್ಯಾಲ್ಯೂನೇ ಕೊಡುತ್ತೆ. ಸೊ ಇದನ್ನ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ಇದು ಒನ್ ಸ್ಟಾಟಿಸ್ಟಿಕಲ್ ಟೆಕ್ನಿಕ್ ಟು ಕ್ಯಾಲ್ಕುಲೇಟ್ ಅಲ್ಲ, ಒನ್ ಸ್ಟಾಟಿಸ್ಟಿಕಲ್ ಟೆಕ್ನಿಕ್ಸ್ ಫಾರ್ ಪ್ರೊಸೆಸಿಂಗ್ ದ ಡೇಟಾ. ಓಕೆ, ಸೊ ಈಗ ಇನ್ನೊಂದಿದೆ. ಓಕೆ, ಸೊ ವೇರಿಯೇಷನ್ ಅಂತ ಬರುತ್ತೆ, ಮೆಷರ್ಸ್ ಆಫ್ ವೇರಿಯೇಷನ್ ಅಂತ. ಸೊ ಅದು ಎರಡನೇ ಸ್ಟಾಟಿಸ್ಟಿಕಲ್ ಟೆಕ್ನಿಕ್ಸ್ ಫಾರ್ ಪ್ರೊಸೆಸಿಂಗ್ ಡೇಟಾ. ಸೊ ಅದನ್ನು ಕೂಡ ನೋಡ್ಬೋಣ. ಸೊ ಸೆಕೆಂಡ್ ಕಾನ್ಸೆಪ್ಟ್ ನೋಡ್ಬೋಣ, ಮೆಷರ್ಸ್ ಆಫ್ ವೇರಿಯಬಿಲಿಟಿ ಅಥವಾ ವೇರಿಯನ್ಸ್ ಅಂತ ಕೂಡ ಹೇಳ್ತೀವಿ. ವೇರಿಯಬಿಲಿಟಿ ಅಂದರೆ ಡಿಫ್ರೆನ್ಸ್. ಸೊ ಎಷ್ಟು ವ್ಯತ್ಯಾಸ ಆಗ್ತಿದೆ ಒಂದು ಡೇಟಾಗೆ ಇನ್ನೊಂದು ಡೇಟಾಗೆ ವ್ಯತ್ಯಾಸ ಎಷ್ಟು, ಅದನ್ನು ವೇರಿಯನ್ಸ್ ಅಂತ ಕರಿತೀವಿ ಅಥವಾ ವೇರಿಯಬಿಲಿಟಿ ಅಂತ ಕರಿತೀವಿ. ಸೊ
The measures of variability refer to the spread or variation of the values around the mean. ಸೊ ಮೀನ್ ಮಧ್ಯ ಅಥವಾ ಮೀನ್ಗಿಂತ ಎಷ್ಟು ವೇರಿ ಆಗ್ತಿದೆ ಡೇಟಾ, ಸೊ ಎಷ್ಟು ವೇರಿಯೇಷನ್ ಆಗ್ತಿದೆ ಅದನ್ನು ಮೆಷರ್ಸ್ ಆಫ್ ವೇರಿಯನ್ಸ್ ಅಂತ ಕರಿತೀವಿ ಅಥವಾ ವೇರಿಯಬಿಲಿಟಿ ಅಂತ ಕೂಡ ಕರಿತೀವಿ. ಓಕೆ, ಸೊ ದೇ ಆರ್ ಆಲ್ಸೋ ಕಾಲ್ಡ್ ಮೆಷರ್ಸ್ ಆಫ್ ಡಿಸ್ಪರ್ಷನ್ ಅಂತ ಕೂಡ ಕರೀತಾರೆ. ಅಂದರೆ ಮೀನ್ಗಿಂತ ಎಷ್ಟು ದೂರ ಇದೆ ವ್ಯಾಲ್ಯೂ ಅಥವಾ ಎಷ್ಟು ಹತ್ತಿರ ಇದೆ ವ್ಯಾಲ್ಯೂ ಅದನ್ನು ಮೆಷರ್ಸ್ ಆಫ್ ಡಿಸ್ಪರ್ಷನ್ ಅಂತ ಕೂಡ ಕರೀತಾರೆ. ಸೊ ದಟ್ ಇಂಡಿಕೇಟ್ಸ್ ದ ಡಿಗ್ರಿ ಆಫ್ ಡೈವರ್ಸಿಟಿ ಇನ್ ದ ಡೇಟಾ ಸೆಟ್. ಸೊ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗುತ್ತೆ ಇಲ್ಲಿ. ಸೊ 2 different data sets can have the same mean, median or mode but completely different levels of dispersion. ಎರಡು ಡೇಟಾ ಸೆಟ್ ಅಂದರೆ ಏನು ಸರ್? ಕಲೆಕ್ಷನ್ ಆಫ್ ಡೇಟಾ. ಈಗ ಒಂದು ಲಿಸ್ಟ್ ನೋಡಿದ್ವಲ್ಲ ಅದನ್ನು ಡೇಟಾ ಸೆಟ್ ಅಂತ ಹೇಳ್ಬೋದು. ಡೇಟಾ ಸೆಟ್ ಇಸ್ ಕಲೆಕ್ಷನ್ ಆಫ್ ಡೇಟಾ ಸೆಟ್ ಅಂತ ಹೇಳ್ತೀವಿ. ಕಲೆಕ್ಷನ್ ಆಫ್ ಡೇಟಾ ಲಿಸ್ಟಲ್ಲಿ ಇರ್ಬೋದು, ಟಪಲ್ ಇರ್ಬೋದು. ಸೊ ಆ ಹೈಟ್ ನೋಡಿದ್ವಲ್ಲ 9 ಸ್ಟೂಡೆಂಟ್ಸ್ ಹೈಟು. ಸೊ ಕಲೆಕ್ಷನ್ ಆಫ್ ಡೇಟಾ ಇಟ್ಸ್ ಕಾಲ್ಡ್ ಅ ಡೇಟಾ ಸೆಟ್. ಎರಡು ಡೇಟಾ ಸೆಟ್ಟಲ್ಲಿ ಮೀನ್ ಇರ್ಬೋದು ಸೇಮ್, ಮೀಡಿಯನ್ ಇರ್ಬೋದು ಸೇಮ್, ಮೋಡ್ ಕೂಡ ಸೇಮ್ ಇರ್ಬೋದು. ಬಟ್ ಸೊ ಡಿಸ್ಪರ್ಷನ್ ಲೆವೆಲ್ಸ್ ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಡಿಸ್ಪರ್ಷನ್ ಅಥವಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಲೆವೆಲ್ಸ್ ಆಫ್ ವೇರಿಯೇಷನ್ ಬರ್ಬೋದು. ಸೊ ಅದನ್ನು ನಾವು ವೇರಿಯಬಿಲಿಟಿ ಅಂತ ಕರಿತೀವಿ ಅಥವಾ ವೇರಿಯನ್ಸ್ ಅಂತ ಕೂಡ ಕರಿತೀವಿ. ಓಕೆ, ಮೀನಿಂದ ಎಷ್ಟು ದೂರ ಇದೆ ವ್ಯಾಲ್ಯೂಸ್ ಅಂತ ವೇರಿಯಬಿಲಿಟಿ ಅಂತ ಹೇಳ್ತೀವಿ. ಓಕೆ, ಸೊ ಕಾಮನ್ ಮೆಷರ್ಸ್ ಆಫ್ ಡಿಸ್ಪರ್ಷನ್ ಆರ್ ವೇರಿಯಬಿಲಿಟಿ ಆರ್ ರೇಂಜ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಯಾವುದಪ್ಪ ಕಾಮನ್ ಮೆಥಡ್ಸ್? ಇದರಲ್ಲಿ ಸೆಂಟ್ರಲ್ ಟೆಂಡೆನ್ಸಿಲಿ ಮೀನ್, ಮೀಡಿಯನ್, ಮೋಡ್ ಬಂದಿತ್ತು. ಸೊ ಇದರಲ್ಲಿ ಯಾವುದು? ಸೊ ವೇರಿಯಬಿಲಿಟಿ, ಮೆಷರ್ಸ್ ಆಫ್ ವೇರಿಯಬಿಲಿಟಿಲಿ ಯಾವುದು ಕಾಮನ್ ಮೆಥಡ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅಂದರೆ ರೇಂಜ್ ಒಂದು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇನ್ನೊಂದು. ಸೊ ಈ ರೇಂಜ್ ಏನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ನೋಡ್ತಾ ಹೋಗೋಣ ಆಯ್ತಾ. ಸೊ ರೇಂಜ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ರೇಂಜ್ ಅಂದರೆ ಏನು ಸರ್? ರೇಂಜ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಲ್ ವ್ಯಾಲ್ಯೂಸ್ ಆಫ್ ಡೇಟಾ. ಸೊ ಲಾರ್ಜೆಸ್ಟ್ ವ್ಯಾಲ್ಯೂ ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂ ಮಾಡಿದ್ರೆ ನಿಮ್ಗೆ ರೇಂಜ್ ಬರುತ್ತೆ. ಸೊ ಅಂದರೆ ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ ರೇಂಜ್ ಬರುತ್ತೆ ಆಯಿತಾ. ಸೊ ಬೇರೆ ಎಲಿಮೆಂಟ್ಸ್ ಎಲ್ಲ ಟಚ್ ಮಾಡಲ್ಲ, ಲಾರ್ಜೆಸ್ಟು ಸ್ಮಾಲೆಸ್ಟ್ ಅಷ್ಟೇ. ಸೊ ಆವಾಗ ನಿಮಗೆ ರೇಂಜ್ ವ್ಯಾಲ್ಯೂ ಬರುತ್ತೆ. ಸೊ ಇದರ ಎಕ್ಸಾಂಪಲ್ ನೋಡ್ತಾ ಹೋದರೆ, ಸೊ ಎಕ್ಸಾಂಪಲ್ ಏನು? ರೇಂಜ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಓನ್ಲಿ ಫಾರ್ ನ್ಯೂಮರಿಕಲ್ ಡೇಟಾ. ಸೊ ರೇಂಜ್ಗೆ ನೀವು ನಂಬರ್ಸೇ ಇರಬೇಕು, ಕ್ಯಾರೆಕ್ಟರ್ಸ್ ಹಾಕಿದ್ರೆ ರೇಂಜ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸೊ ಎಕ್ಸಾಂಪಲ್, ಡಿಫ್ರೆನ್ಸ್ ಇನ್ ಸ್ಯಾಲ್ರಿ ಆಫ್ ಎಂಪ್ಲಾಯೀಸ್. 2 ಎಂಪ್ಲಾಯಿ ಇದ್ದಾನೆ, ಒಂದು ಸ್ಯಾಲ್ರಿ ಎಷ್ಟಿದೆಯಪ್ಪ ಡಿಫ್ರೆನ್ಸು ಅಂದರೆ ಅಗೇನ್ ರೇಂಜ್ ಅಲ್ವಾ. ಮ್ಯಾಕ್ಸಿಮಮ್ ಒಬ್ಬ ಎಂಪ್ಲಾಯಿ ಯಾರಿಗೋ ಹೈಯೆಸ್ಟ್ ಸ್ಯಾಲ್ರಿ ಬರ್ತೈತೆ, ಇನ್ನೊಬ್ಬ ಎಂಪ್ಲಾಯಿಗೆ ಯಾರಿಗೋ ಕಡಿಮೆ ಸ್ಯಾಲ್ರಿ ಬರ್ತೈತೆ. ರೇಂಜ್ ಏನು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಹೈಯೆಸ್ಟ್ ಮೈನಸ್ ಲೋಯೆಸ್ಟ್ ಸ್ಯಾಲ್ರಿ ಡಿವೈಡ್ ಅಂತೀನಿ, ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ರೇಂಜ್ ಬರುತ್ತೆ. ಕರೆಕ್ಟಾ? ಸೊ ಪ್ರೈಸ್ ಆಫ್ ಟಾಯ್ಸ್. ಸೊ ಒಂದು ಟಾಯ್ಗೆ ಇನ್ನೊಂದು ಟಾಯ್ಗೆ ವ್ಯತ್ಯಾಸ ಎಷ್ಟು ಸರ್? ಬೆಲೆ. ಸೊ ಅಗೇನ್ ರೇಂಜ್ ಫಂಕ್ಷನೇ ಯೂಸ್ ಮಾಡ್ತೀವಿ. ಕರೆಕ್ಟಾ? ಸೊ ಮಾರ್ಕ್ಸ್ ಆಫ್ ಸ್ಟೂಡೆಂಟ್. ಸೊ ಇಲ್ಲಿ ಯಾರು ಟಾಪರ್ ಬಂದಿದೆ, ಯಾರಿಗೆ ಲೀಸ್ಟ್ ಮಾರ್ಕ್ಸ್ ಬಂದಿದೆ, ಅಗೇನ್ ಡಿಫ್ರೆನ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ರೇಂಜ್ ಉಪಯೋಗಿಸ್ತೀವಿ. ಸೊ ರೇಂಜ್ ಫಾರ್ಮುಲಾ ಏನು? ಎಮ್ ಮೈನಸ್ ಎಸ್. ಏನು ಸರ್ ಎಮ್ ಅಂದರೆ? ಸೊ ಎಮ್ ಇಸ್ ದ ಮ್ಯಾಕ್ಸಿಮಮ್ ಲಾರ್ಜೆಸ್ಟ್ ವ್ಯಾಲ್ಯೂನ ಎಮ್ ಅಂತೀವಿ, ಎಸ್ ಇಸ್ ದ ಸ್ಮಾಲೆಸ್ಟ್. ಸೊ ಫಾರ್ಮುಲಾ ಏನು ಸ್ಟೂಡೆಂಟ್ಸ್? ಸ್ಮಾಲೆಸ್ಟ್ ಅಲ್ಲ, ಲಾರ್ಜೆಸ್ಟ್ ಮೈನಸ್ ಸ್ಮಾಲೆಸ್ಟ್ ಅಂದರೆ ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್ ವ್ಯಾಲ್ಯೂನ ವಿ ಕಾಲ್ ಎಸ್ ರೇಂಜ್ ಅಂತ ಹೇಳ್ತೀವಿ. ಇದೊಂದು ಎಕ್ಸಾಂಪಲ್ ನೋಡ್ಬೋಣ ಆಫ್ ದ ರೇಂಜ್. ಸೊ ಏನು ಬರುತ್ತೆ ಎಕ್ಸಾಂಪಲ್? ಸೊ ಅದೇ ಸೇಮ್ 9 ಸ್ಟೂಡೆಂಟ್ಸ್ ಹೈಟ್ ತೊಗೊಂಡಿವಿ. ಇಲ್ಲಿ ರೇಂಜ್ ಏನು ಬರುತ್ತೆ? ಇದು ಮಿನಿಮಮ್ ವ್ಯಾಲ್ಯೂ, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅಂದರೆ 115 ಮೈನಸ್ 85 ನಮಗೆ ರೇಂಜ್ ಬರುತ್ತೆ 30 ಸೆಂಟಿಮೀಟರ್ಸ್. ಕರೆಕ್ಟಾ? ಸೊ ದ ಮಿನಿಮಮ್ ಹೈಟ್ ವ್ಯಾಲ್ಯೂ ಇಸ್ 85, ಮ್ಯಾಕ್ಸಿಮಮ್ ಹೈಟ್ ಇಸ್ 115. ಸೊ ರೇಂಜ್ ಇಸ್ 115 ಮೈನಸ್ 85, ದಟ್ ಇಸ್ 30 ಸೆಂಟಿಮೀಟರ್ಸ್ ಬರುತ್ತೆ. ಕರೆಕ್ಟಾ? ಸೊ ರೇಂಜ್ ಫಂಕ್ಷನ್ ಗೊತ್ತಾಯಿದೆ ಅಂದ್ಕೊತೀನಿ. ಈಗ ಎರಡನೇ ವೇ ಏನು? ಮೆಷರ್ಸ್ ಆಫ್ ವೇರಿಯೇಷನ್ ಅಥವಾ ವೇರಿಯಬಿಲಿಟಿ. ಸೊ ಏನು ಎರಡನೇದು? ಸ್ಟ್ಯಾಂಡರ್ಡ್ ಡಿವಿಯೇಷನ್. ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಸರ್? ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಸ್ಟೂಡೆಂಟ್ಸ್ ಇಲ್ಲಿ ಕೂಡ ಡಿಫ್ರೆನ್ಸ್ ಬರುತ್ತೆ, ಬಟ್ ಬಿಟ್ವೀನ್ ಗ್ರೂಪ್ ಆಫ್ ವ್ಯಾಲ್ಯೂಸ್. ಇಲ್ಲಿ ತುಂಬ ವ್ಯಾಲ್ಯೂಸ್ ಬರುತ್ತೆ, ಇಲ್ಲೊಂದು 10-20 ವ್ಯಾಲ್ಯೂಸ್ ಬರ್ಬೋದು. ಅದರ ಮಧ್ಯೆ ಡಿಫ್ರೆನ್ಸಸ್ ಏನಾದ್ರು ಬಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ತೀವಿ. ಸೊ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಅಂತ ತಿಳ್ಕೊಂಬೋಣ. Standard deviation refers to differences within the group or set of values of variables. So ಇಲ್ಲಿ ತುಂಬ ವ್ಯಾಲ್ಯೂಸ್ ಇರ್ಬೋದು, ಅದರ ಮಧ್ಯೆ ಏನು ಡಿಫ್ರೆನ್ಸಸ್ ಬರ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವಿ ಯೂಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಆಯಿತು ಸರ್, ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್? ಸೊ ಇಲ್ಲಿ ಫಾರ್ಮುಲಾ ಇದೆ. ಸೊ ಈ ಫಾರ್ಮುಲಾ ಜೊತೆಗೆ ಇನ್ನು ಕೆಲವು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಗ್ಗೆ. ಲೈಕ್ ರೇಂಜ್, ಇಟ್ ಆಲ್ಸೋ ಮೆಷರ್ಸ್ ದ ಸ್ಪ್ರೆಡ್ ಆಫ್ ಡೇಟಾ. ರೇಂಜ್ ಫಂಕ್ಷನ್ ಥರನೇ ಇದು ಕೂಡ ಡೇಟಾನ ಸ್ಪ್ರೆಡ್ ಅಂದರೆ ಡೇಟಾ ಡಿಫ್ರೆನ್ಸ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡುತ್ತೆ. ಬಟ್ ಹೌಎವರ್ ಅನ್ಲೈಕ್ ರೇಂಜ್ ವಿಚ್ ಯೂಸಸ್ ಓನ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಇನ್ ದ ಡೇಟಾ, ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕನ್ಸಿಡರ್ಸ್ ಆಲ್ ದ ಗಿವನ್ ಡೇಟಾ. ಸೊ ರೇಂಜಲ್ಲಿ ಏನು ಮಾಡಿದ್ವಿ? ಹೈಯೆಸ್ಟು ಲೋಯೆಸ್ಟು ಎರಡೇ ವ್ಯಾಲ್ಯೂ ತೊಗೊತಿದ್ವಿ. ಇನ್ನು ಸ್ಟ್ಯಾಂಡರ್ಡ್ ಡಿವಿಯೇಷನ್ಲಿ ಎಲ್ಲ ಡೇಟಾನು ತೊಗೊಂಡು ಎಷ್ಟು ಬರ್ತಿದೆ ಡಿಫ್ರೆನ್ಸು, ಮೀನ್ಗೆ ಇದಕ್ಕೆ ವ್ಯತ್ಯಾಸ ಎಷ್ಟು ಬರ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವುದರಲ್ಲಿ? ಸ್ಟ್ಯಾಂಡರ್ಡ್ ಡಿವಿಯೇಷನ್ಲಿ. ಇದಕ್ಕೆ ಫಾರ್ಮುಲಾ ಇದೆ, ಈ ಫಾರ್ಮುಲಾ ಕೂಡ ತಿಳ್ಕೊಂಬೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಫಾರ್ಮುಲಾ? ಸೊ ಇಲ್ಲಿ ಸ್ಮಾಲರ್ ವ್ಯಾಲ್ಯೂ ಬಂದರೆ ಏನು ಅರ್ಥ? ಸ್ಮಾಲರ್ ವ್ಯಾಲ್ಯೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೀನ್ಸ್ ಡೇಟಾ ಆರ್ ಲೆಸ್ ಸ್ಪ್ರೆಡ್. ಸೊ ಮೀನ್ಗಿಂತ ಕಡಿಮೆ, ಸ್ವಲ್ಪ ಕಡಿಮೆ ಏನಾದರೂ ವೇರಿಯೇಷನ್ ಬಂದರೆ ಸೊ ಅಷ್ಟೊಂದು ಡಿಫ್ರೆನ್ಸ್ ಬರ್ತಿಲ್ಲಪ್ಪ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಗೊತ್ತಾಗುತ್ತೆ. ಸೊ ವೈಲ್ ಲಾರ್ಜರ್ ವ್ಯಾಲ್ಯೂ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೀನ್ಸ್ ಡೇಟಾ ಇಸ್ ಮೋರ್ ಸ್ಪ್ರೆಡ್.
ಇನ್ನು ಡಿಫ್ರೆನ್ಸಸ್ ಜಾಸ್ತಿ ಆಗ್ತಿದೆ ಅಂತ. ಯಾವಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೀನ್ಗಿಂತ ತುಂಬ ಜಾಸ್ತಿ ವ್ಯಾಲ್ಯೂ ಬಂದಾಗ ಸೊ ಡಿಫ್ರೆನ್ಸಸ್ ತುಂಬ ಜಾಸ್ತಿ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಕರೆಕ್ಟಾ? ಸೊ ಇದು ಎಕ್ಸಾಂಪಲ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಎಕ್ಸಾಂಪಲ್ ಅಲ್ಲ, ಸೊ ಎಕ್ಸಾಂಪಲ್ ಅಂತ ಇದೀನಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡೆಫಿನೇಷನ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಏನು ಸ್ಟ್ಯಾಂಡರ್ಡ್ ಡಿವಿಯೇಷನ್? ಇಟ್ ರೆಫರ್ಸ್ ಟು ಡಿಫ್ರೆನ್ಸಸ್ ವಿತಿನ್ ದ ಗ್ರೂಪ್ ಆರ್ ಸೆಟ್ ಆಫ್ ಡೇಟಾ. ಸೊ ಒಂದು ತುಂಬ ಡೇಟಾ ಇದ್ದರೆ, ಒಂದು 20-30 ಡೇಟಾ ಇದ್ದರೆ ಅದರ ಮಧ್ಯ ನೀವು ವೇರಿಯೇಷನ್ ಕಂಡುಹಿಡಿದ್ರೆ ಅದನ್ನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕರಿತೀವಿ. ಸೊ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಲ್ಲ ವ್ಯಾಲ್ಯೂಸು ಉಪಯೋಗಿಸುತ್ತೆ. ರೇಂಜ್ ಫಂಕ್ಷನ್ ಥರ ಬರೀ 2 ವ್ಯಾಲ್ಯೂ ಉಪಯೋಗಿಸಲ್ಲ. ಸೊ ಅದಾದಮೇಲೆ ಸ್ಮಾಲ್ ವ್ಯಾಲ್ಯೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಂತ ಹೇಳ್ತೀವಿ? ವೇರಿಯೇಷನ್ ಇಸ್ ಲೆಸ್ ಅಂತ ಹೇಳ್ತೀವಿ. ಅಥವಾ ನಿಮ್ಮ ಡಿಫ್ರೆನ್ಸಸ್ ಕಡಿಮೆ ಬಂದಿದೆ, ಆಲ್ಮೋಸ್ಟ್ ಕರೆಕ್ಟ್ ಆನ್ಸರೇ ಬಂದಿದೆ ಅಂತ ಅರ್ಥ. ಬಟ್ ಡಿವಿಯೇಷನ್ ಜಾಸ್ತಿ ಬಂದರೆ, ಮೀನ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಬಂದರೆ ಡಿಫ್ರೆನ್ಸಸ್ ತುಂಬ ಜಾಸ್ತಿ ಇದೆ ಅಂತ ಅರ್ಥ. ಡೇಟಾಲಿ ಡಿಫ್ರೆನ್ಸಸ್ ಜಾಸ್ತಿ ಇದೆ ಅಂತ ಅರ್ಥ. ಕರೆಕ್ಟಾ? ಸೊ ಆಯಿತು. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ನೋಡ್ಬೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನು ಸರ್? ಸಿಗ್ಮಾ. ಸೊ ಸಿಗ್ಮಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಆಫ್ ಎಕ್ಸ್ ಐ ಅಂದರೆ ಏನು ಸರ್? ಇಂಡಿವಿಜುವಲ್ ಹೈಟ್ಸ್. ಆ ಹೈಟ್ ನೋಡಿದ್ವಲ್ಲ, ಸೊ ಇದು ಇಂಡಿವಿಜುವಲ್ ವ್ಯಾಲ್ಯೂಸ್ ಆಫ್ ಎಕ್ಸ್. ಸೊ ಇದು ಇಂಡಿವಿಜುವಲ್, ಸೊ ಇದು ಸಿಂಗಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ಹೇಳ್ತೀವಿ, ಅಥವಾ ಇಂಡಿವಿಜುವಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಸೊ ಈ ವ್ಯಾಲ್ಯೂಸ್ ಆಫ್ ಎಕ್ಸ್ನ ಮೀನಿಂದ ಸಬ್ಟ್ರಾಕ್ಟ್ ಮಾಡಬೇಕು. ಇದು ಎಕ್ಸ್ ಕಾಂಪ್ಲಿಮೆಂಟ್ ಅನ್ನೋದು ಮೀನ್. ಸೊ ಮೀನನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಆ ಮೀನಿಂದ ನೀವು ಸಬ್ಟ್ರಾಕ್ಟ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಎಷ್ಟು ವ್ಯಾಲ್ಯೂಸ್ ಇರ್ಬೋದು? 9 ಜನದ ಹೈಟ್ ನೋಡಿದ್ವಲ್ಲ, ಆ 9 ಜನದ ಹೈಟು ಮೀನಿಂದ ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, ಮೀನ್ ಎಷ್ಟು ಬಂತು? ಐ ಥಿಂಕ್ ಆ್ಯಡ್ ಮಾಡಿ 9ಇಂದ ಡಿವೈಡ್ ಮಾಡಿದಾಗ ಎಷ್ಟೋ ವ್ಯಾಲ್ಯೂ ಬಂತು. ಅದರಿಂದ ನೀವು ಸಬ್ಟ್ರಾಕ್ಟ್ ಮಾಡಿ ಸ್ಕ್ವೇರ್ ತೊಗೊಬೇಕು. ಸ್ಕ್ವೇರ್ ತೊಗೊಂಡು ಡಿವೈಡೆಡ್ ಬೈ ದ ಹೋಲ್ ಎನ್. ಎನ್ ಅಂದರೆ ಟೋಟಲ್ ಎಷ್ಟು ಸ್ಟೂಡೆಂಟ್ಸ್ ಇದ್ರು? 9 ಜನ ಇದ್ರು. ಕರೆಕ್ಟಾ? ಸೊ ಇದ್ರ ಫಾರ್ಮುಲಾ ಏನು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ xi minus x complement the whole square divided by n. ಸೊ ಇಲ್ಲಿ ಸಿಗ್ಮಾ ಅನ್ನೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಫಾರ್ಮುಲಾ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಲೆಟ್ ಅಸ್ ಕಂಪ್ಯೂಟ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಹೈಟ್ ಆಫ್ 9 ಸ್ಟೂಡೆಂಟ್ಸ್. ಅದೇ 9 ಸ್ಟೂಡೆಂಟ್ಸ್ ಹೈಟ್ ತೊಗೊಂಡಿವಿ. ಸೊ ಅರೇಂಜ್ ಆಗಿದೆ ಅಸೆಂಡಿಂಗ್ ಆರ್ಡ್ರಲ್ಲಿ. ವೈಲ್ ಕ್ಯಾಲ್ಕುಲೇಟಿಂಗ್ ಮೀನ್, ದ ಮೀನ್ ವಾಸ್ ಕ್ಯಾಲ್ಕುಲೇಟ್ ಟು ಬಿ 101.33. ಸೊ ನಮಗೆ ಎಕ್ಸ್ ಕಾಂಪ್ಲಿಮೆಂಟ್ ವ್ಯಾಲ್ಯೂ ಆಲ್ರೆಡಿ ಗೊತ್ತು, ಅದು 101.33 ಸೆಂಟಿಮೀಟರ್ಸ್. ಈಗ ನಾವೇನು ಮಾಡಬೇಕು? 85 ಇಂಡಿವಿಜುವಲ್ ಎಕ್ಸ್ ವ್ಯಾಲ್ಯೂಸ್ ತೊಗೊಬೇಕು. 85 ಮೈನಸ್ 101.33 ಎಕ್ಸ್ ಮೈನಸ್ ಎಕ್ಸ್ ಕಾಂಪ್ಲಿಮೆಂಟ್ ಮಾಡಬೇಕು. ಇಲ್ಲಿ 85 ಮೈನಸ್ 101.33 ಆ ವ್ಯಾಲ್ಯೂ ಬರುತ್ತಲ್ಲ, ಆ ವ್ಯಾಲ್ಯೂ ಎಷ್ಟೋ ಬರುತ್ತೆ, ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, ಅದನ್ನು ಮತ್ತೆ ಸ್ಕ್ವೇರ್ ಮಾಡಬೇಕು ನೀವು. ಯಾಕೆ? ಇಲ್ಲಿ ಸ್ಕ್ವೇರ್ ಮಾಡಿದ್ದೀವಿ ಫಾರ್ಮುಲಾಲಿ. ಸೊ ಆಮೇಲೆ ಅದನ್ನು ಡಿವೈಡೆಡ್ ಬೈ ಎನ್ ಮಾಡಿ ಅದರ ರೂಟ್ ವ್ಯಾಲ್ಯೂ ನೋಡಬೇಕು. ಆವಾಗ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ. ಓಕೆ, ಎಲ್ಲ ವ್ಯಾಲ್ಯೂ ತೊಗೊಬೇಕು ಇಲ್ಲಿ. ಯಾಕೆ? ಸಮೇಷನ್ ಇದೆ. ಸಮೇಷನ್ ಅಂದರೆ ಎಲ್ಲ ವ್ಯಾಲ್ಯೂಸ್ದು ಆ್ಯಡ್ ಮಾಡಿ ಆಮೇಲೆ ಸ್ಕ್ವೇರ್ ರೂಟ್ ತೊಗೊಬೇಕಾಗತ್ತೆ. ಓಕೆ, ಸೊ ಇದು ಎಕ್ಸಾಂಪಲ್ ನಾನು ಟೇಬಲಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ದೀನಿ. ಈ ಟೇಬಲ್ನ ನೋಡ್ಬೋಣ. ಓಕೆ, ಸೊ ಈ ಟೇಬಲ್ ನೋಡೋಣ. ಹೌ ಟು ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದು ಫಾರ್ಮುಲಾ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸೊ ಈಗ ಈ ಟೇಬಲ್ ನೋಡಿ. ಸೊ ಈಗ ಎಲ್ಲ ಹೈಟನ್ನು ನಾನು ತೊಗೊಂಡಿನಿ ಇಲ್ಲಿ, ಆಯಿತಾ? 90 ಸೆಂಟಿಮೀಟರ್ಸ್, 102, 110, 115, 85, 90, 100, 110, 110. ಇದು ಆರ್ಡರ್ ನಡಾಗೆ ತೊಗೊಂಡಿಲ್ಲ. ಸೊ ಹೆಂಗಾದರೂ ತೊಗೊಳ್ಳಿ. ಇದು ಕ್ವೆಶ್ಚನಲ್ಲೇ ಕೊಡ್ತಾರೆ ಈ ಹೈಟು. ಕರೆಕ್ಟಾ? ಕ್ವೆಶ್ಚನಲ್ಲೇ ಇದು ಕೊಡ್ತಾರೆ. ಎನ್ ಎಷ್ಟು? ಟೋಟಲ್ ನಂಬರ್ 9 ಇದೆ. ಸೊ ಈಗ XI ಮೈನಸ್ ಮೀನ್ ಮಾಡಿ. XI ಅಂದರೆ ಏನು ಸರ್? ಈ 90 ಮೈನಸ್ ಮೀನ್ ಎಷ್ಟು ಬಂದಿತ್ತು? 101.33. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಈ ವ್ಯಾಲ್ಯೂಸ್ ಬರ್ತಿದೆ ನನಗೆ. ಓಕೆ, ನೀವು ವೆರಿಫೈ ಮಾಡಿ. ಸೊ ಇದು ಕ್ಯಾಲ್ಕುಲೇಟರ್ ಬೇಕು. ಸೊ ಇಂಡಿವಿಜುವಲ್ ವ್ಯಾಲ್ಯೂಸ್ ಆಫ್ ಎಕ್ಸ್, ಇಂಡಿವಿಜುವಲ್ ಹೈಟ್ ಇದೆಯಲ್ಲ, ಮೈನಸ್ ಮೀನ್ ಮಾಡಿ. ಓಕೆ, ಸೊ ಅದು ಫಸ್ಟ್ ಕಾಲಮ್, ಅಂದರೆ ಈ ಸೆಕೆಂಡ್ ಕಾಲಮಲ್ಲಿ ಫಸ್ಟ್ ಹೈಟು, ಸೆಕೆಂಡ್ ಕಾಲಮಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಮೂರನೇ ಕಾಲಮಲ್ಲಿ ಏನು ಮಾಡ್ತೀವಿ? ಅದರ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಇದು ಮೈನಸ್ 11.33 ಹೋಲ್ ಸ್ಕ್ವೇರ್. ಸೊ ಈ ವ್ಯಾಲ್ಯೂಸ್ ನನಗೆ ಬರ್ತಿದೆ. ಓಕೆ, ಒಂದ್ಸಲಿ ವೆರಿಫೈ ಮಾಡಿ. ಸೊ ಇದಾದ ಮೇಲೆ ಸ್ಟೂಡೆಂಟ್ಸ್ ನಮಗೆ ಸಮೇಷನ್ ಬೇಕು. ಸೊ ಈ ವ್ಯಾಲ್ಯೂಸ್ ಎಲ್ಲ ಆ್ಯಡ್ ಮಾಡಿ. ಫಸ್ಟು XI ಮೈನಸ್ ಮೀನ್ ದ ಹೋಲ್ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಅದಾದಮೇಲೆ ಸಮೇಷನ್ ಮಾಡಿ. ಅದರದ್ದು ಎಲ್ಲ ಆ್ಯಡ್ ಮಾಡಿದ್ರೆ 938 ಬರ್ತಿದೆ. ಓಕೆ, ಸೊ ಇದನ್ನು ವೆರಿಫೈ ಮಾಡಿ. ನಾನು ವೆರಿಫೈ ಮಾಡಿದ್ದೀನಿ. ಒಂದ್ಸರಿ ನೀವು ವೆರಿಫೈ ಮಾಡಿ. ಎಲ್ಲ ಆ್ಯಡ್ ಮಾಡಿದ್ರೆ 938 ಬರ್ತಿದೆ. ಸೊ ನಮ್ಗೆ ಈ ವ್ಯಾಲ್ಯೂ ಗೊತ್ತಾಗೋಯ್ತು. ಈಗ 938 ಬೈ ಎನ್. ಸೊ 938 ಇದಿಷ್ಟು ವ್ಯಾಲ್ಯೂ 938 ಬಂತು. ಡಿವೈಡೆಡ್ ಬೈ ಎನ್ ಏನಾಗುತ್ತೆ? ಸೊ ನಮಗೆ 104.22 ಬರುತ್ತೆ. ಅದಾದಮೇಲೆ ಅಷ್ಟೇ ಬಿಡಬಾರ್ದು, ಇಲ್ಲಿ ಸ್ಕ್ವೇರ್ ರೂಟ್ ಇದೆ. ಸ್ಕ್ವೇರ್ ರೂಟ್ ಆಫ್ ದು 104.22 ನಮಗೆ 10.2 ಸೆಂಟಿಮೀಟರ್ ಬರುತ್ತೆ. ದಿಸ್ ಇಸ್ ದ ಫೈನಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಮೀನ್ ಹತ್ತಿರ ಇದೆಯಾ ಇಲ್ವಾ? ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ 10.2 ಬಂತು. ಇವಾಗ ಇಲ್ಲಿ ನನಗೆ ಆನ್ಸರ್ 10.2 ಬಂತು. ಮೀನ್ ಎಷ್ಟು ಬಂದಿತ್ತು? 101.33 ಇದು ಮೀನ್. ಕರೆಕ್ಟಾ? ಸೊ ಇದು ಮೀನ್ ಬಂದಿದೆ, ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದಿದೆ. ಸೊ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ಮೀನ್, ಸೊ ಇದನ್ನು ಸಬ್ಟ್ರಾಕ್ಷನ್ ಆ್ಯಡ್ ಮಾಡಿದ್ರೆ ನಿಮ್ಗೆ ಹೈಟ್ ಗೊತ್ತಾಗುತ್ತೆ. ಸೊ ಈಗ ಈ ಮೀನಿಂದ 10.2 ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಬರುತ್ತೆ? ಐ ಥಿಂಕ್
91 ಎಷ್ಟೋ ಬರುತ್ತೆ. ಸೊ ಅದು ಮಿನಿಮಮ್ ವ್ಯಾಲ್ಯೂ 91 ಅನ್ನೋ ವ್ಯಾಲ್ಯೂ ಇರಲೇಬೇಕಂತಲ್ಲ. ಸೊ ಅದೇ ರೇಂಜಲ್ಲಿ 91 ಅನ್ನೋ ರೇಂಜಲ್ಲೇ ವ್ಯಾಲ್ಯೂಸ್ ಇರುತ್ತೆ ಅಂತ ಅರ್ಥ. ಸೊ ಇಲ್ಲಿ ನೋಡ್ಬೋದು ಈ ರೇಂಜಲ್ಲಿ ಇದೆ 90 ರೇಂಜಲ್ಲಿ 91 ಬರುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಬರ್ಬೋದು? ಸೊ ಮೀನ್ ಪ್ಲಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಬರ್ಬೋದು ಅಂದರೆ, ಸೊ ಮ್ಯಾಕ್ಸ್ ವ್ಯಾಲ್ಯೂ ಎಷ್ಟು ಬರ್ಬೋದು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಪ್ಲಸ್ ಮೀನ್ ಮಾಡಿ ನಿಮಗೆ ಎಷ್ಟು ವೇರಿಯನ್ಸ್ ಬರ್ಬೋದು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಬರುತ್ತೆ ಗೊತ್ತಾಗುತ್ತೆ. ಸೊ 101 ಪ್ಲಸ್ 10.2 ಮಾಡಿದ್ರೆ ನಿಮಗೆ ಐ ಥಿಂಕ್ 111.5 ಬರಬೇಕಿಲ್ಲಿ. 110 ಪ್ಲಸ್ 111 ಪಾಯಿಂಟ್ ಐ ಥಿಂಕ್ 53 111 ಎಷ್ಟೋ ಬರುತ್ತೆ ಇಲ್ಲಿ. 110 ಇದೆ ಆಲ್ಮೋಸ್ಟ್. ನಿಮಗೆ ಗ್ರೇಟೆಸ್ಟ್ ವ್ಯಾಲ್ಯೂ 111 ಬರಬೇಕು ಅಷ್ಟೇ, ಅದರ ಎಕ್ಸೀಡಿಂಗ್ ಆಗಬಾರ್ದು. ಓಕೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಪ್ಲಸ್ ಆರ್ ಮೈನಸ್ ಮೀನ್. ಸೊ ಪ್ಲಸ್ ಆರ್ ಮೈನಸ್ ಮೀನ್ ವೇರಿಯೇಷನ್ಸ್ ಇರ್ಬೋದು ಅಷ್ಟೇ. ಸೊ ಅದ್ರ ಜಾಸ್ತಿ ಇರೋಂಗಿಲ್ಲ, 111 ಜಾಸ್ತಿ ಇಲ್ಲಿ ಬರೋದಿಲ್ಲ. ಓಕೆ, ಸೊ ಬಂದರೆ ನೀವು ತಪ್ಪು ಮಾಡಿದ್ದೀರಾ ಕ್ಯಾಲ್ಕುಲೇಷನಲ್ಲಿ ಅಂತ ಅರ್ಥ. ಓಕೆ, ಸೊ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಯಿತು ಅಂದ್ಕೊತೀನಿ. ಸೊ ಫಸ್ಟು ಎಕ್ಸ್ ಹೈಟ್ ಕಾಲಮ್ ತೊಗೊತೀರಾ, ಅದು ಏನು, ಅದು ಎಕ್ಸ್ ಐ. ಸೊ ಎಕ್ಸ್ ಐ ಇದು x1 x2 x3 x4 ಎಷ್ಟಾದರೂ ಐ ಇರ್ಬೋದು. ಆಮೇಲೆ ಎಕ್ಸ್ ಐ ಮೈನಸ್ ಮೀನ್ ಮಾಡ್ತೀರಾ, ಮೀನ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ ಈ ಕಾಲಮಲ್ಲಿ ಎಕ್ಸ್ ಐ ಮೈನಸ್ ಮೀನ್ ಕ್ಯಾಲ್ಕುಲೇಟ್ ಮಾಡಿ, ಅದ್ರ ಹೋಲ್ ಸ್ಕ್ವೇರ್ ತೊಗೊಳ್ಳಿ ಮೂರನೇ ಕಾಲಮಲ್ಲಿ. ಸೊ ಅದಾದಮೇಲೆ ಅದ್ರ ಹೋಲ್ ಸ್ಕ್ವೇರ್ ಎಲ್ಲ ಆ್ಯಡ್ ಅಪ್ ಮಾಡಿ, ಸೊ ನಿಮ್ಗೊಂದು ವ್ಯಾಲ್ಯೂ ಬರುತ್ತೆ. ಸೊ ಅದಾದಮೇಲೆ ಡಿವೈಡೆಡ್ ಬೈ ಎನ್, ಸೊ ಟೋಟಲ್ ಕೌಂಟ್ ಜೊತೆ ಡಿವೈಡ್ ಮಾಡಿ, ಅದಾದಮೇಲೆ ಸ್ಕ್ವೇರ್ ರೂಟ್ ತೊಗೊಂಡ್ಮೇಲೆ ನಿಮ್ಗೊಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ. ಸೊ ಆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೀನ್ಗಿಂತ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಬಟ್ ಆ ಮೀನ್ ಪ್ಲಸ್ ಆರ್ ಮೈನಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಬರಬೇಕು. ಓಕೆ, ಸೊ ಅದಕ್ಕಿಂತ ಎಕ್ಸೀಡಿಂಗ್ ಯಾವುದಾದ್ರು ಬಂದರೆ, ಅದು ಅದಕ್ಕಿಂತ ಕಡಿಮೆ ಯಾವುದಾದ್ರು ಬಂದರೆ, ಸೊ ನೀವು ತಪ್ಪು ಮಾಡಿದಿರಾ ಎಲ್ಲೋ ಅಂತ ಅರ್ಥ. ಓಕೆ, ಸೊ ಅರ್ಥ ಏನಂತ ಭಾವಿಸ್ತೀನಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಗೊತ್ತಾಯಿತು ಅಂದ್ಕೊತೀನಿ. ಸೊ ಏನು ಕಲಿಬೇಕು ಸರ್ ಇಲ್ಲಿ? ಸೊ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಮೀನ್ ಮೀಡಿಯನ್ ಮೋಡ್ ಗೊತ್ತಾಗಬೇಕು. ಆಮೇಲೆ ಮೆಷರ್ಸ್ ಆಫ್ ವೇರಿಯೇಷನ್ಸ್ ಅಂದರೆ ವೇರಿಯೇಷನ್ ಅಥವಾ ವೇರಿಯಬಿಲಿಟಿ, ಅದರಲ್ಲಿ ರೇಂಜ್ ಆಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾವ್ದಾದ್ರು ಒಂದು ಕ್ವೆಶನ್ ಕೊಟ್ಟರೆ ಸಾಲ್ವ್ ಮಾಡೋದಕ್ಕೆ ಗೊತ್ತಿರಬೇಕು. ಓಕೆ, ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಆಯಿತಾ. ಸೊ ಇಲ್ಲಿ ಒಂದು ಸ್ಮಾಲ್ ಆಕ್ಟಿವಿಟಿ ಇದೆ ಸ್ಟೂಡೆಂಟ್ಸ್. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ತೊಗೊಂಡಿನಿ, ಅದಕ್ಕೆ ಯಾವ್ದು ಬೆಸ್ಟ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಅಂತ ನಾವು ಡಿಟರ್ಮೈನ್ ಮಾಡೋಣ ಆಯಿತಾ. ಸೊ ಫಸ್ಟ್ ನೋಡ್ಬೋಣ, ಫಸ್ಟ್ ಎಕ್ಸಾಂಪಲ್ ಏನಿದೆ, ಟಾಸ್ಕ್ ಏನಿದೆ, ಆಮೇಲೆ ಬೆಸ್ಟ್ ಟೆಕ್ನಿಕ್ ಯಾವುದು, ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಸೆಲೆಕ್ಷನ್, ನೀವು ಯಾವ್ದು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಆನ್ಸರ್ ಈಸಿಯಾಗಿ ಬರುತ್ತೆ ಅಂತ ಅರ್ಥ ಆಯಿತಾ. ಸೊ ಫಸ್ಟ್ ಟಾಸ್ಕ್ ತೊಗೊಂಬೋಣ. ಸೊ ಫಸ್ಟ್ ಟಾಸ್ಕ್ ಡಿಸ್ಪ್ಯಾರಿಟಿ ಇನ್ ಸ್ಯಾಲ್ರೀಸ್. ಸೊ ಸ್ಯಾಲ್ರೀಸಲ್ಲಿ ತುಂಬ ವೇರಿಯೇಷನ್ಸ್ ಬರ್ತಿದೆ. ಸ್ಯಾಲ್ರೀಸಲ್ಲಿ ಅಂದರೆ ಆಬ್ವಿಯಸ್ಲಿ ತುಂಬ ಜನ ಎಂಪ್ಲಾಯೀಸ್ ಇರ್ತಾರೆ. ಸೊ ಅವಾಗ ಡಿಫ್ರೆನ್ಸಸ್ ಬಿಟ್ವೀನ್ ಟೂ ಮೆನಿ ಕಸ್ಟಮರ್ಸ್ ಅಂತ ಹೇಳ್ತೀವಲ್ಲ. ಸೊ ಡಿಫ್ರೆನ್ಸಸ್ ಬಿಟ್ವೀನ್ ಮೆನಿ ಡೇಟಾ ಏನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ವಾ. ಇದಕ್ಕೆ ಬೆಸ್ಟ್ ಟೆಕ್ನಿಕ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ಬೋದು. ಸೊ ಆವ್ರೇಜ್ ಕ್ಲಾಸ್ ಪರ್ಫಾರ್ಮೆನ್ಸ್, ಎಷ್ಟು ಜನ ಕ್ಲಾಸಲ್ಲಿ ತುಂಬ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರ ಆವ್ರೇಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಮೀನಿಂದ ಕ್ಯಾಲ್ಕುಲೇಟ್ ಮಾಡ್ತೀರಲ್ಲ. ಸೊ ಇಲ್ಲಿ ಮೀನ್ ಬೆಸ್ಟ್ ಟೆಕ್ನಿಕ್ ಅಂತ ಹೇಳ್ಬೋದು. ನೆಕ್ಸ್ಟು ಕಂಪೇರ್ ಹೈಟ್ ಆಫ್ 2 ಸಿಟೀಸ್. ಸೊ 2 ಸಿಟಿ ಇದೆ ಅನ್ಕೋಣ, ಅವ್ರ ಹೈಟ್ ಎಲ್ಲ ಕಂಪೇರ್ ಮಾಡಬೇಕಾದ್ರೆ, ಸೊ ಅಲ್ಲಿ 2 ಸಿಟಿ ಇರೋದ್ರಿಂದ ಮೀನ್ ವರ್ಕ್ ಆಗುತ್ತೆ ಒಂದು. ಸೊ ಅದಾದಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನು ವರ್ಕ್ ಆಗುತ್ತೆ. ಇಲ್ಲಿ ಗ್ರೂಪ್ ಆಫ್ ವೇರಿಯಬಲ್ಸ್ ಇದೆಯಲ್ಲ, ಗ್ರೂಪ್ ಆಫ್ ವೇರಿಯಬಲ್ಸ್ ಅಂದರೆ ಇಲ್ಲಿ ಗ್ರೂಪ್ ಆಫ್ 2 ಸಿಟೀಸ್, 2 ಸಿಟೀಸ್ ಮಧ್ಯೆ ತುಂಬ ಮಿನಿ ಸಿಟೀಸ್ ಅದೆಲ್ಲ ಬರುತ್ತೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನು ಆಗುತ್ತೆ, ಮೀನ್ ಕೂಡ ಆಗುತ್ತೆ. ಓಕೆ, ಸೊ ಪಾಪ್ಯುಲರ್ ಕಾರ್ ಕಲರ್ ಯಾವುದಪ್ಪ, ತುಂಬ ಕಾರ್ ಕಲರ್ ಯಾರು ಯೂಸ್ ಮಾಡ್ತಿದ್ದಾರೆ, ಯಾವ ಕಲರ್ ತುಂಬ ಫೇಮಸ್ಸು, ಇಲ್ಲಿ ಮೋಡ್ ಬರುತ್ತಲ್ವ, ರಿಪಿಟೇಷನ್. ಸೊ ಇಲ್ಲಿ ಮೋಡ್ ಬರುತ್ತೆ, ಬೆಸ್ಟ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್. ಫೈಂಡ್ ಡಾಮಿನೆಂಟ್ ಡೇಟಾ ವ್ಯಾಲ್ಯೂ, ಯಾವ ಡೇಟಾ ವ್ಯಾಲ್ಯೂ ತುಂಬ ಡಾಮಿನೆಂಟ್ ಆಗಿದೆ ಅಥವಾ ತುಂಬ ರಿಪೀಟ್ ಆಗ್ತಿದೆ ಅಥವಾ ತುಂಬ ಸ್ಟ್ರಾಂಗ್ ಇದೆ, ಅಗೇನ್ ಮೋಡೇ ಬರುತ್ತಲ್ವ. ಸೊ ಮೋಡೇ ಬರುತ್ತೆ ಇಲ್ಲಿ. ಕಂಪೇರ್ ಇನ್ಕಮ್ಸ್, ವೈಫ್ ಇನ್ಕಮ್, ಹಸ್ಬೆಂಡ್ ಇನ್ಕಮ್, ಸೊ ಚಿಲ್ಡ್ರನ್ ಇನ್ಕಮ್, ಅಗೇನ್ ಇಲ್ಲಿ ತುಂಬ ಜನ ಆಗೋದ್ರಲ್ವಾ. ಸೊ ವೇರಿಯೇಷನ್ ಬಿಟ್ವೀನ್ ಗ್ರೂಪ್ ಏನಂತ ಹೇಳ್ತೀವಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಬೆಸ್ಟ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಆಕ್ಟಿವಿಟಿ ಜಸ್ಟ್ ಕೊನೆಯಲ್ಲಿ ಮಾಡಿಸಿದ್ದು ಸ್ಟೂಡೆಂಟ್ಸ್. ಸೊ ಇದು ಅರ್ಥ ಏನಂತ ಭಾವಿಸ್ತೀನಿ. ಆಮೇಲೆ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಎಲ್ಲ ಓದಿ, ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಆಯಿತಾ. ಸೊ ಎಲ್ಲ ಕಾನ್ಸೆಪ್ಟ್ಸು ಕವರ್ ಮಾಡಿದ್ದೇವೆ ಸ್ಟೂಡೆಂಟ್ಸ್. ಸೊ ಇಲ್ಲಿ ಏನು ಮುಖ್ಯ ಅಂದರೆ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ನೀಟಾಗಿ ಓದಿ. ಸೊ ಫಾರ್ಮುಲಾಸ್ ಇಂಪಾರ್ಟೆಂಟು, MCQ ಕೇಳ್ಬೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್, ಅಥವಾ ಒಂದು ಕ್ವೆಶನ್ ಕೊಟ್ಟು ಫೈಂಡ್ ದ ಮೀನ್ ಮೀಡಿಯನ್ ಮೋಡ್ ಅಂತ ಕೇಳ್ಬೋದು, ಅಥವಾ ಫೈಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊನೆ ಕಾನ್ಸೆಪ್ಟಲ್ಲಿ ಮಾಡಿದ್ವಲ್ಲ ಆ ಥರ ಕೂಡ ಕೇಳ್ಬೋದು ಆಯಿತಾ. ಸೊ 3 ಮಾರ್ಕ್ಸಲ್ಲಿ ಇಲ್ಲಿ ಕೇಳೋ ಪಾಸಿಬಿಲಿಟೀಸ್ ಇದೆ. ಡೇಟಾ ಪ್ರೊಸೆಸಿಂಗ್ ಸೈಕಲ್ 3 ಮಾರ್ಕ್ಸ್ ಕೇಳ್ಬೋದು, ಅಥವಾ ಟೈಪ್ಸ್ ಆಫ್ ಡೇಟಾ ಇಂಟ್ರೊಡಕ್ಷನ್ ಟು ಡೇಟಾ ಅಲ್ಲಿ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಡ್ ಅನ್ಸ್ಟ್ರಕ್ಚರ್ಡ್ ಆ ಕ್ವೆಶನ್ ಕೂಡ 3 ಮಾರ್ಕ್ಸ್ಗೆ ಕೇಳೋ ಪಾಸಿಬಿಲಿಟೀಸ್ ಇದೆ. ಓಕೆನಾ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಈಗ ಕೆಲವು ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ, ಬೇಗ ಡಿಸ್ಕಸ್ ಮಾಡ್ಬೋಣ ಆಯಿತಾ. ಸೊ ಏನು ಎಕ್ಸಸೈಸ್ ಕ್ವೆಶನ್ಸ್ ಇದೆ ಸರ್? ಸೊ ಇಲ್ಲಿ ನೋಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಫಸ್ಟ್ ಕ್ವೆಶನ್ ಇದೆ, ಐಡೆಂಟಿಫೈ ಟೈಪ್ ಆಫ್ ಡೇಟಾ ಬೀನ್ ಕಲೆಕ್ಟೆಡ್ ಆರ್ ಜನರೇಟೆಡ್ ಇನ್ ದ ಫಾಲೋಯಿಂಗ್ ಸಿನಾರಿಯೋಸ್. ಯಾವ ಟೈಪ್ ಡೇಟಾ ಕಲೆಕ್ಟ್ ಆಗ್ತಿದೆ ಅಂತ ನೀವು ಹೇಳಬೇಕು. ರೆಕಾರ್ಡಿಂಗ್ ಅ ವಿಡಿಯೋ.
ಸೊ ಒಂದು ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ ಇದು ಸ್ಟ್ರಕ್ಚರ್ಡ್ ಆಗಿರುತ್ತಾ ಅನ್ಸ್ಟ್ರಕ್ಚರ್ಡ್ ಆಗಿರುತ್ತಾ? ಸೊ ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋವಾಗ ಇಂತಿಂಥ ಡೇಟಾನೇ ಬರಬೇಕಂತಿಲ್ಲ. ಸೊ ಇದನ್ನೇನು ಹೇಳ್ಬೋದು, ಯಾವ ಟೈಪ್ ಆಫ್ ಡೇಟಾ ಅಂತ ಹೇಳ್ಬೋದು, ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳ್ಬೋದು. ಇದು ಅಲ್ಲ ಸ್ಟ್ರಕ್ಚರ್ಡ್ ಆಗಿರಲ್ಲ, ಈ ಮಿನಿಟ್ಗೆ ಹಿಂಗೆ ಮಾತಾಡ್ಬೇಕು ನಾನು ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ನಾನು ರ್ಯಾಂಡಮ್ ಆಗಿ ಮಾತಾಡ್ತಾ ಹೋಗ್ತಾನೆ, ಸೊ ಇಟ್ ಇಸ್ ಅನ್ಸ್ಟ್ರಕ್ಚರ್ಡ್. ಸೊ ಮಾರ್ಕಿಂಗ್ ಅಟೆಂಡೆನ್ಸ್ ಬೈ ಟೀಚರ್ ಅಟೆಂಡೆನ್ಸ್ ಮಾರ್ಕ್ ಮಾಡುವಾಗ ಎಲ್ಲ ಟೇಬಲ್ ಫಾರ್ಮ್ಯಾಟಲ್ಲಿ ಡಿವೈಡ್ ಮಾಡಿ ನೇಮು ಆಮೇಲೆ ಫಸ್ಟ್ ಡೇ ಸೆಕೆಂಡ್ ಡೇ ನೀಟಾಗಿ ಡಿವೈಡ್ ಮಾಡಿ ಅಟೆಂಡೆನ್ಸ್ ಮಾರ್ಕ್ ಮಾಡ್ತಾರೆ. ಸೊ ಇದು ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳ್ಬೋದು, ಕರೆಕ್ಟಾ? ಸೊ ಎರಡನೇದು ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳ್ಬೋದು. ರೈಟಿಂಗ್ ಟ್ವೀಟ್ಸ್, ಸೊ ಟ್ವೀಟ್ಸ್ ಬರೆಯುವಾಗ ಅಥವಾ ಟ್ವಿಟರ್ ಯಾರು ಯೂಸ್ ಮಾಡ್ತೀರಾ ಅಲ್ಲಿ ಮೆಸೇಜಸ್ ಪೋಸ್ಟ್ ಮಾಡ್ತೀರಲ್ಲ, ಸೊ ಅದು ರ್ಯಾಂಡಮ್ ಆರ್ಡ್ರಲ್ಲಿ ಪೋಸ್ಟ್ ಮಾಡ್ತೀರಲ್ವಾ. ಸೊ ಅಗೇನ್ ಇದು ಕೂಡ ಅನ್ಸ್ಟ್ರಕ್ಚರ್ಡ್ ಅಂತ ಹೇಳ್ಬೋದು. ದಿಸ್ ಇಸ್ ಆಲ್ಸೋ ಅನ್ಸ್ಟ್ರಕ್ಚರ್ಡ್. ಸೊ ಇದು ಸ್ಟ್ರಕ್ಚರ್ಡ್ ಆಗಿಲ್ಲ. ನೆಕ್ಸ್ಟು ಫಿಲ್ಲಿಂಗ್ ಆ್ಯನ್ ಅಪ್ಲಿಕೇಶನ್ ಫಾರ್ಮ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಅಗೇನ್ ಆ ಫಾರ್ಮ್ ಹೇಗಿರುತ್ತೆ, ಸೊ ಒನ್ ಆಫ್ಟರ್ ಅದು ಸ್ಟ್ರಕ್ಚರ್ಡ್ ಆಗಿರುತ್ತೆ. ನೇಮು, ಅಡ್ರೆಸ್ಸು, ಕಾಂಟ್ಯಾಕ್ಟ್ ಡೀಟೇಲ್ಸು, ಫೋನ್ ನಂಬರು, ಸೊ ಅದೆಲ್ಲ ಇರುತ್ತಲ್ವ ಟೇಬಲ್ ಫಾರ್ಮ್ಯಾಟಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅದು ಕೂಡ ಸ್ಟ್ರಕ್ಚರ್ಡ್ ಅಂತ ಹೇಳ್ಬೋದು. ಓಕೆ, ಸೊ ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಅಂತ ಹೇಳ್ಬೋದು. ಸೊ ಇದರ ಆನ್ಸರ್ ನೋಡ್ತಾ ಹೋಗೋಣ. ರೆಕಾರ್ಡಿಂಗ್ ವಿಡಿಯೋ ಅನ್ಸ್ಟ್ರಕ್ಚರ್ಡ್, ಮಾರ್ಕಿಂಗ್ ಅಟೆಂಡೆನ್ಸ್ ಸ್ಟ್ರಕ್ಚರ್ಡ್ ಅಂತ ಹೇಳ್ಬೋದು. ಮೂರನೇ ಕ್ವೆಶನ್ ರೈಟಿಂಗ್ ಟ್ವೀಟ್ಸ್ ಅಗೇನ್ ಅನ್ಸ್ಟ್ರಕ್ಚರ್ಡ್. ಅದು ನಾಲ್ಕನೇದು ಫಿಲ್ಲಿಂಗ್ ಅಪ್ಲಿಕೇಶನ್ ಫಾರ್ಮ್ ಸ್ಟ್ರಕ್ಚರ್ಡ್ ಅಂತ ಹೇಳ್ಬೋದು, ಕರೆಕ್ಟಾ? ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ಬೋಣ. ವಾಟ್ ಇಸ್ ದ ನೆಕ್ಸ್ಟ್ ಕ್ವೆಶನ್ ಸರ್? ಸೊ ಇಲ್ಲಿ ಸ್ಟೂಡೆಂಟ್ಸ್ ಒಂದು ಟೆಂಪ್ರೇಚರ್ ವ್ಯಾಲ್ಯೂಸ್ ತೊಗೊಂಡಿವಿ. ಸೊ ಇಲ್ಲಿ ನಾವು ಮೀನು, ಮೀಡಿಯನ್ ಏನೇನು ಕೇಳಿದರೆ ನೋಡ್ತಾ ಹೋಗೋಣ. ಕನ್ಸಿಡರ್ ದ ಟೆಂಪ್ರೇಚರ್ ಇನ್ ಸೆಲ್ಸಿಯಸ್ ಆಫ್ 7 days ಆಫ್ ದ ವೀಕ್ ಆಸ್ 34 ವ್ಯಾಲ್ಯೂಸ್ ಇದೆ. ಟೆಂಪ್ರೇಚರ್ ಇನ್ ಸೆಲ್ಸಿಯಸ್ 7 ದಿನದ್ದು ಆಯ್ತಾ. 34, 27, 28, 27, 34 ಅಂತ ಹೇಳ್ತಿದ್ದಾರೆ. ಐಡೆಂಟಿಫೈ ದ ಅಪ್ರೋಪ್ರಿಯೇಟ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಟು ಬಿ ಯೂಸ್ ಟು ಕ್ಯಾಲ್ಕುಲೇಟ್ ದ ಫಾಲೋಯಿಂಗ್. ಯಾವ ಟೆಕ್ನಿಕ್ ಯೂಸ್ ಮಾಡಬೇಕಿಲ್ಲಿ? ಫೈಂಡ್ ದ ಆವ್ರೇಜ್ ಟೆಂಪ್ರೇಚರ್. ಸೊ ಏನು ಯೂಸ್ ಮಾಡ್ತೀರಾ ಆವ್ರೇಜ್ ಟೆಂಪ್ರೇಚರ್ಗೆ? ಮೀನ್ ಯೂಸ್ ಮಾಡ್ತೀರಲ್ವಾ. ಸೊ ಎಲ್ಲ ಆ್ಯಡ್ ಮಾಡಿ 34, 27, 28, 27, 34. ಸೊ ಎಲ್ಲ ಆ್ಯಡ್ ಮಾಡಿ ಡಿವೈಡ್ ಬೈ 7 ಮಾಡಿದ್ರೆ ನಿಮಗೆ ಮೀನ್ ಬರುತ್ತೆ, ಕರೆಕ್ಟಾ? ಸೊ ಮೀನ್ ಏನು ಅಂತ ನೋಡ್ಬೋಣ ಸ್ಟೂಡೆಂಟ್ಸ್. ಮೀನು 34 + 34, 27, 28, 27, 34 ಡಿವೈಡೆಡ್ ಬೈ 7 ಮಾಡಿದ್ರೆ ನಿಮಗೆ 31.14 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಓಕೆ, ಇದನ್ನು ಟೆಸ್ಟ್ ಮಾಡಿ, ನಾನು ಟೆಸ್ಟ್ ಮಾಡಿ ಆನ್ಸರ್ಸ್ ಬರ್ದೀನಿ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಎರಡನೇ ಕ್ವೆಶನ್ ಏನು? ಫೈಂಡ್ ದ ಟೆಂಪ್ರೇಚರ್ ರೇಂಜ್ ಆಫ್ ದಟ್ ವೀಕ್. ರೇಂಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಸ್ಟೂಡೆಂಟ್ಸ್? ನಮ್ಗೆ ಆಲ್ರೆಡಿ ಗೊತ್ತು ಮೆಷರ್ಸ್ ಆಫ್ ವೇರಿಯೇಷನ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ರೇಂಜ್ ಫಂಕ್ಷನ್ ಇದೆ. ಸೊ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಮೈನಸ್ ಮಿನಿಮಮ್ ಟೆಂಪ್ರೇಚರ್ ಮಾಡಿದ್ರೆ ರೇಂಜ್ ಬರುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಕಾಣಿಸ್ತಿರೋದು 34, ಮಿನಿಮಮ್ ಇರೋದು 27. ಸೊ 34 - 27 ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್ ವ್ಯಾಲ್ಯೂ ನಿಮಗೆ 7 ಡಿಗ್ರಿ ಸೆಲ್ಸಿಯಸ್ ಬರಬೇಕು, ಕರೆಕ್ಟಾ? ಸೊ ರೇಂಜ್ ನೋಡ್ಬೋಣ. ಸೊ ನಿಮಗೆ ಮ್ಯಾಕ್ಸಿಮಮ್ 34, ಮಿನಿಮಮ್ 27, ರೇಂಜ್ ಬಂದು 7 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. 34 - 27. ಸೊ ಮೂರನೇದೇನು ಕೇಳ್ತಾರೆ? ಫೈಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಟೆಂಪ್ರೇಚರ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಅಗೇನ್ ನೀವು ಟೇಬಲ್ ಹಾಕಿ ಮಾಡ್ಬೋದು, ಅಥವಾ XI ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. XI - X ಬಾರ್ ಮೀನ್ ಹೋಲ್ ಸ್ಕ್ವೇರ್. ಸೊ ಇದನ್ನು ಆ್ಯಡ್ ಮಾಡ್ತಾ ಹೋಗಿ, ಅದು ಸಮೇಷನ್ ಬೇಕಲ್ವಾ. ಸೊ ಅದು ಆ್ಯಡ್ ಮಾಡ್ತಾ ಹೋದ್ಮೇಲೆ ಆ ಫೈನಲ್ ಆನ್ಸರ್ ಬಂದಿದ್ದನ್ನು n ಇಂದ ಡಿವೈಡ್ ಮಾಡಿ ಆಮೇಲೆ ಸ್ಕ್ವೇರ್ ರೂಟ್ ತೊಗೊಬೋದು, ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಿಲ್ಲ, ಬಟ್ ನೀವು ಇಲ್ಲಿ ಮೀನ್ ವ್ಯಾಲ್ಯೂ ನೆನ್ಪಿಟ್ಕೊಬೇಕಲ್ವಾ. 31.14 ಬಂತು. ಸೊ ಅದನ್ನು ಇಂಡಿವಿಜುವಲ್ ವ್ಯಾಲ್ಯೂಸಿಂದ 34 - 31.14 ಹೋಲ್ ಸ್ಕ್ವೇರ್ ಪ್ಲಸ್ 34 - 31.14 ಹೋಲ್ ಸ್ಕ್ವೇರ್ ಪ್ಲಸ್ 27 - 31.14 ಹೋಲ್ ಸ್ಕ್ವೇರ್, ಹಾಗೆ ಎಲ್ಲದರದ್ದು ಹೋಲ್ ಸ್ಕ್ವೇರ್ ಮಾಡ್ತಾ ಆದಮೇಲೆ ಸೊ ಈಚ್ ಡಿವಿಯೇಷನ್ ಸ್ಕ್ವೇರ್ಡ್ ನಿಮಗೆ 84.85 ಬರುತ್ತೆ. ಯಾವುದು? ಆ ಸಮೇಷನ್. ಇದೆಲ್ಲ ಮಾಡ್ತಿರಲ್ಲ. ಸೊ 34 ಫಸ್ಟ್ ವ್ಯಾಲ್ಯೂ ಮೈನಸ್ ಮೀನ್ ಎಷ್ಟು 31.14 ಹೋಲ್ ಸ್ಕ್ವೇರ್ ಪ್ಲಸ್ ಎರಡನೇ ವ್ಯಾಲ್ಯೂ ಯಾವುದು 34 ಮತ್ತೆ. ಸೊ 34 - 31.14 ಹೋಲ್ ಸ್ಕ್ವೇರ್. ಮೂರನೇ ವ್ಯಾಲ್ಯೂ ಏನು? ಹಾಗೆ ಎಲ್ಲ ವ್ಯಾಲ್ಯೂನು ತೊಗೊತೀರಾ 27 - 31.14 ಹೋಲ್ ಸ್ಕ್ವೇರ್. ಸೊ ಇದೆಲ್ಲ ವ್ಯಾಲ್ಯೂಸ್ ತೊಗೊಂಡು ಇಲ್ಲಿ ತನಕ ನೀವು ತೊಗೊಂಡು ಆ್ಯಡ್ ಮಾಡಿದ್ಮೇಲೆ ನಿಮಗೆ 84.85 ಬರಬೇಕು. ದಟ್ ಇಸ್ ಸಮೇಷನ್ ಆಫ್ ದ XI - X ಕಾಂಪ್ಲಿಮೆಂಟ್ ಹೋಲ್ ಸ್ಕ್ವೇರ್, ಹೌದಾ? ಸೊ ಇದಾದಮೇಲೆ ಏನು ಮಾಡ್ತೀರಾ? ಡಿವೈಡೆಡ್ ಬೈ 7 ಆ್ಯಂಡ್ ಅದಕ್ಕೆ ಸ್ಕ್ವೇರ್ ರೂಟ್ ಮಾಡ್ತೀರಾ. ಸೊ ಸ್ಟೂಡೆಂಟ್ಸ್, ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ರೂಟ್ ಆಫ್ 84.85 ಡಿವೈಡೆಡ್ ಬೈ 7 ಮಾಡಿದಾಗ ಸ್ಟೂಡೆಂಟ್ಸ್ ನಿಮಗೆ ಐ ಥಿಂಕ್ ಅಪ್ರಾಕ್ಸಿಮೇಟ್ಲಿ 3.48 ಬರಬೇಕು. ಸೊ ಈ 3.48 ಬರ್ತಿದೆಯಾ ಜಸ್ಟ್ ಚೆಕ್ ಮಾಡಿ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಆಯಿತಾ? ಸೊ ಇಲ್ಲಿ ಏನು ಕೇಳ್ತಿದ್ದಾರೆ? ಐಡೆಂಟಿಫೈ ದ ಅಪ್ರೋಪ್ರಿಯೇಟ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಅಂತ ಕೇಳ್ತಿದ್ದಾರೆ. ನೀವು ಐಡೆಂಟಿಫೈ ಮಾಡಿದ್ರೆ ಸಾಕು, ಕ್ಯಾಲ್ಕುಲೇಷನ್ ಮಾಡಲೇಬೇಕಂತಿಲ್ಲ. ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಸೊ ಇಲ್ಲಿ ಆವ್ರೇಜ್ ಟೆಂಪ್ರೇಚರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮೀನ್ ಯೂಸ್ ಮಾಡಿದ್ರೆ ಸಾಕು, ಜಸ್ಟ್ ಮೀನ್ ಅಂತ ಬರೆದ್ರೆ ಸಾಕು, ಬಟ್ ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಸೊ ಎರಡನೇದರಲ್ಲಿ ಫೈನ್ ದ ಟೆಂಪ್ರೇಚರ್ ರೇಂಜ್ ಆಫ್ ದಟ್ ವೀಕ್ ಅಂದರೆ ರೇಂಜ್ ಫಂಕ್ಷನ್ ಯೂಸ್ ಮಾಡಿದ್ರೆ ಸಾಕು, ನಿಮಗೆ
ಟೆಂಪ್ರೇಚರ್ ಬರುತ್ತೆ. ಸೊ ಮೂರನೇದು ಫೈಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಟೆಂಪ್ರೇಚರ್ ಅಂತ ಕೇಳಿದಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನೋ ಸ್ಟಾಟಿಸ್ಟಿಕಲ್ ಟೆಕ್ನಿಕ್ ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತು, ಇಲ್ಲಿ ನೇಮ್ ಅಂತ ಹೇಳಿರೋದು ಅಷ್ಟೇ. ಐಡೆಂಟಿಫೈ ದ ಸ್ಟಾಟಿಸ್ಟಿಕಲ್ ಟೆಕ್ನಿಕ್. ಕ್ಯಾಲ್ಕುಲೇಷನ್ ಕೇಳಿಲ್ಲ, ನಾನು ಕ್ಯಾಲ್ಕುಲೇಷನ್ ಆದರೂ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಸೊ ಈ ಆನ್ಸರ್ನ ಜಸ್ಟ್ ವೆರಿಫೈ ಮಾಡಿ. ರೂಟ್ ಆಫ್ 84.85/7 ನಿಮಗೆ 3.48 ಬರಬೇಕು ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಈ ಕ್ವೆಶನ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ ಆಯ್ತಾ. ಸೊ ಮುಂದಿನ ಎಕ್ಸಸೈಸ್ ಕ್ವೆಶನ್ಗೆ ಹೋಗ್ಬೋಣ. ಸೊ ಮುಂದಿನ ಎಕ್ಸಸೈಸ್ ಕ್ವೆಶನ್ ಏನಿದೆ ಸರ್, ಸಪೋಸ್ ಆನ್ಯುವಲ್ ಡೇ ಆಫ್ ಯುವರ್ ಸ್ಕೂಲ್ ಇಸ್ ಟು ಬಿ ಸೆಲೆಬ್ರೇಟೆಡ್. ಸೊ ನಿಮ್ಮ ಸ್ಕೂಲ್ದು ಆನ್ಯುವಲ್ ಡೇ ಇದೆ ಅಂತ ಅನ್ಕೊಳ್ಳೋಣ. The school has decided to facilitate those parents of the students studying in classes 11 and 12. ಓಕೆ, ಸೊ ಪೇರೆಂಟ್ಸ್ನ ಫೆಸಿಲಿಟೇಟ್ ಮಾಡೋಣ ಆಫ್ ಕ್ಲಾಸ್ 11 and 12 ಅಂತ ಅಂತಿದ್ದಾರೆ. ಹೂ ಆರ್ ದ ಅಲ್ಯೂಮ್ನೈ ಆಫ್ ದ ಸೇಮ್ ಸ್ಕೂಲ್. ಸೊ ಪೇರೆಂಟ್ಸ್ ಆ್ಯಂಡ್ ಸೊ ಸ್ಟೂಡೆಂಟ್ಸ್ ಸ್ಟಡಿ ಮಾಡೋ ಮುಂಚೆ ಪೇರೆಂಟ್ಸು ಅದೇ ಸ್ಕೂಲಲ್ಲಿ ಇದ್ದರೆ, ಅದೇ ಸ್ಕೂಲಲ್ಲಿ ಓದಿದರೆ ಅವ್ರನ್ನ ಫೆಸಿಲಿಟೇಟ್ ಮಾಡೋಣ ಅಂತ ಈ ಕ್ವೆಶನ್ ಇರೋದು ಆಯಿತಾ. ಸೊ ಇನ್ ದಿಸ್ context, answer the following question. Which statistical technique should be used to find out the number of students whose both parents are alumni of the same school? So, ಏನು ಹೇಳ್ತಿದ್ದಾರೆ, which statistical technique should be used to find out the number of students whose both parents are alumni of the same school? So, ಯಾವ statistical techniques ಯೂಸ್ ಮಾಡ್ತೀರಾ to find out the number of students whose both parents, ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ whose both parents studied in the same school. ಸೊ ಇಲ್ಲಿ ರಿಪಿಟೇಷನ್ ಆಗೋ ಪಾಸಿಬಿಲಿಟೀಸ್ ಇದೆ. ಯಾವ ಸ್ಟಾಟಿಸ್ಟಿಕಲ್ ಟೆಕ್ನಿಕ್ಸ್ ಯೂಸ್ ಮಾಡ್ತೀರಾ, ಮೋಡ್, ಕರೆಕ್ಟಾ. ಸೊ ನಿಮ್ಗಿಲ್ಲಿ ಮೋಡ್ ಯೂಸ್ ಮಾಡಿದ್ರೆ ರಿಪೀಟ್ ಆಗುತ್ತೆ. ಸೊ ಇಲ್ಲಿ ಎಷ್ಟು ಪೇರೆಂಟ್ಸ್ ಬೇಕಾದ್ರೂ ಇರ್ಬೋದು, ಹೌದಾ. ಸೊ ಅಂದರೆ ಎಷ್ಟು ಸ್ಟೂಡೆಂಟ್ಸ್ ಆದರೂ ಬರ್ಬೋದು, ಅವ್ರ ಪೇರೆಂಟ್ಸ್ ಒಂದೇ ಸ್ಕೂಲಲ್ಲಿ ಓದಿರೋ ಥರ. ಸೊ ನಮ್ಗೆ ಇಲ್ಲಿ ಎ ಅಲ್ಲಿ ಮೋಡ್ ಬರುತ್ತೆ, ರೆಪಿಟೇಷನ್ ಬರುತ್ತೆ. ಓಕೆ, ಸೊ ಇದು ನೋಡ್ಬೋಣ. ಫಸ್ಟು ಮೋಡ್ ಬರುತ್ತೆ. ಓಕೆ, ಟು ಫೈಂಡ್ ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಅಕರಿಂಗ್ ಕೇಸಸ್ ಆಫ್ ಹೌ ಮೆನಿ ಹ್ಯಾವ್ ದ ಬೋತ್ ಪೇರೆಂಟ್ಸ್ ಆಸ್ ಅಲ್ಯೂಮ್ನೈ ಆಫ್ ಸ್ಕೂಲ್. ಸೊ ಒಂದು ಸ್ಟೂಡೆಂಟಲ್ಲಿ ಬೋತ್ ಪೇರೆಂಟ್ಸ್ ಒಂದೇ ಸ್ಕೂಲಲ್ಲಿ ಓದಿರೋ ಕೇಸಸ್ ತುಂಬ ಬರುತ್ತಲ್ವಾ, ರಿಪಿಟೇಷನ್ ಆಗುತ್ತೆ. ಸೊ ಮೋಡ್ ಸ್ಟಾಟಿಸ್ಟಿಕಲ್ ಟೆಕ್ನಿಕ್ ಯೂಸ್ ಮಾಡ್ತೀವಿ. ಸೊ ಬಿ ಆಪ್ಷನ್ ಏನು, ಹೌ ವೇರಿಡ್ ಆರ್ ದ ಏಜ್ ಆಫ್ ಪೇರೆಂಟ್ಸ್ ಆಫ್ ದ ಸ್ಟೂಡೆಂಟ್ಸ್ ಆಫ್ ದಟ್ ಸ್ಕೂಲ್. ಹೌ ವೇರಿಡ್, ನೀಟಾಗಿ ಓದಿ, ಹೌ ವೇರಿಡ್ ಆರ್ ದ ಏಜ್ ಆಫ್ ಪೇರೆಂಟ್ಸ್ ಆಫ್ ದ ಸ್ಟೂಡೆಂಟ್ಸ್ ಆಫ್ ದಟ್ ಸ್ಕೂಲ್. ಸೊ ಏಜ್ ಆಫ್ ಪೇರೆಂಟ್ಸ್ ಆಮೇಲೆ ಸ್ಟೂಡೆಂಟ್ಸ್ಗೆ ಎಷ್ಟು ವೇರಿಯೇಷನ್ ಇದೆ ಅಂತ. ಸೊ ಇಲ್ಲಿ ಗ್ರೂಪ್ ಆಫ್ ಡೇಟಾ ಬಂತು, ತುಂಬ ಪೇರೆಂಟ್ಸ್ ಬರ್ತಾರೆ ಇಲ್ಲಿ ಆ್ಯಂಡ್ ತುಂಬ ಸ್ಟೂಡೆಂಟ್ಸ್ ಬರ್ತಾರೆ. ಏನು ಮಾಡಬೇಕು, ಡಿಫ್ರೆನ್ಸಸ್ ಬಿಟ್ವೀನ್ ಗ್ರೂಪ್ ಆಫ್ ಡೇಟಾ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ, ಕರೆಕ್ಟಾ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಟೆಕ್ನಿಕ್ ನಾವು ಯೂಸ್ ಮಾಡಿದ್ರೆ ಬೆಟರ್, ಆನ್ಸರ್ ನೀಟಾಗಿ ಬರುತ್ತೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಟು ಮೆಷರ್ ದ ಸ್ಪ್ರೆಡ್ ಆರ್ ವೇರಿಯೇಷನ್ ಇನ್ ದ ಪೇರೆಂಟ್ಸ್ ಏಜಸ್. ಸೊ ತುಂಬ ಪೇರೆಂಟ್ಸ್ ಬರೋದ್ರಿಂದ, ಸೊ ಗ್ರೂಪ್ ಆಫ್ ಪೇರೆಂಟ್ಸ್ ಏಜಸ್ ಬರೋದ್ರಿಂದ ವೇರಿಯೇಷನ್ ಎಷ್ಟು ಅಂತ ತಿಳ್ಕೊಳ್ಳೋಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯೂಸ್ ಮಾಡಿದ್ರೆ ಬೆಟರ್. ಓಕೆ, ಸೊ ಈ ಕ್ವೆಶನ್ ಅರ್ಥ ಆಯಿತು ಅಲ್ವಾ ಸ್ಟೂಡೆಂಟ್ಸ್, ವೆರಿ ಸಿಂಪಲ್, ಕರೆಕ್ಟಾ. ಸೊ ಆಯಿತು. ಸೊ ಈ ಎಲ್ಲ ಕಾನ್ಸೆಪ್ಟ್ಸು ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಓಕೆ, ಸೊ ಈ ಕಾನ್ಸೆಪ್ಟ್ ವೆರಿ ಸಿಂಪಲ್ ಇದೆ, ಅಂದರೆ 4 ಕಾನ್ಸೆಪ್ಟ್ ಬರೋದಿಲ್ಲಿ. ಸೊ ಮೇನ್ ಕಾನ್ಸೆಪ್ಟ್ ಬಂದು ಇಂಪಾರ್ಟೆನ್ಸ್ ಆಫ್ ಡೇಟಾ, ಆಮೇಲೆ ಡೇಟಾ ಅಂದರೆ ಏನು, ಡೇಟಾ ಕಲೆಕ್ಷನ್ ಅಂದರೆ ಏನು, ಡೇಟಾ ಸ್ಟೋರೇಜ್ ಅಂದರೆ ಏನು, ಆಮೇಲೆ ನಿಮ್ಮ ಡೇಟಾ ಪ್ರೊಸೆಸಿಂಗ್ ಅಂದರೆ ಏನು, ಪ್ರೊಸೆಸಿಂಗ್ ಸೈಕಲ್ ತಿಳ್ಕೊಳ್ಳಿ, ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಓದಿ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ ಆ ಕ್ವೆಶನ್ ಸಾಲ್ವ್ ಮಾಡಿ. ಆಕ್ಟಿವಿಟಿ, ಇವತ್ತಿನ ಆಕ್ಟಿವಿಟಿ ಏನು, ಫೈಲ್ ಹ್ಯಾಂಡ್ಲಿಂಗ್ ಔಟ್ಪುಟ್ ಏನು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಆಯಿತಾ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ನಿಮ್ಮ ಸಾಧನೆ ನಮ್ಮ ಗೆಲುವು.